ನಮಸ್ಕಾರ. ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಯೋಜನಾ ಇಲಾಖೆ ಬೆಂಗಳೂರಿಂದ ಇಂದಿನ ಈ ಒಂದು ದಿನದ ಕಾರ್ಯಕ್ರಮ ಎಲ್ಲ ಸರ್ಕಾರೇತರ ಸಂಸ್ಥೆಗಳಿಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ತಿಳುವಳಿಕೆ ಕೊಡೋದಿಕ್ಕಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ಕಾರ್ಯಕ್ರಮ ಬಹುಶಃ ನಾವು ಒಂದು ಮೈಲುಗಲ್ಲಾಗಿ ಇಡಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಕೆಲವೊಂದು NGO ಸಂಸ್ಥೆಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಕಲ್ಪಿಸ್ತಿದ್ದೇವೆ. ಆದ್ರೆ ಇಂದು ನಾವು ಇಲ್ಲಿ ಸಾಕಷ್ಟು ರಾಜ್ಯದ ಎಲ್ಲಾ NGOsಗೂ ಕೂಡ ಇನ್ವೈಟ್ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭಾಗವಹಿಸೋದಕ್ಕೆ ನಾವು ಮತ್ತೊಮ್ಮೆ ಕೇಳ್ತಾ ಇಂದಿನ ಈ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಿದ್ದೇವೆ. ಮೊದಲನೇದಾಗಿ ನಾವು ಶ್ರೀಯುತ ಪ್ರಶಾಂತ್ ಅವರು ಬಂದಿದ್ದಾರೆ. ಅವರು ಇಂದಿನ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಸೆನ್ಸ್ ಎಲ್ಲರಿಗೂ ಕೂಡ ಡೆವಲಪ್ಮೆಂಟ್ ಇಶ್ಯೂಸ್ ಬಗ್ಗೆ ಅವರು ಮಾಹಿತಿಯನ್ನ ಕೊಡೋದಿಕ್ಕಿದ್ದಾರೆ. ಸೊ ಅವ್ರಿಗೆ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಪ್ರಶಾಂತ್ ಅವರು ಹಂಪಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಾಗೂ ಈಗಾಗ್ಲೇನೆ ನಮ್ಮ 2030 ಗೋಲ್ಸ್ ವಿಷನ್ ಡಾಕ್ಯುಮೆಂಟ್ ಕೂಡ ತಯಾರಿಸೋದಕ್ಕೆ ಜೊತೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಿದ್ದೇನೆ. ಸರ್, ವೆಲ್ಕಮ್ ಟು ಯು. ಎಲ್ಲರಿಗೂ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಮಾತಾಡ್ಬೋದಾ ಸರ್? ಮಾತಾಡ್ಬೋದು. ನಮಸ್ತೆ. ವಿಶೇಷವಾಗಿ ಇವತ್ತು ನಾನು ನಿಮ್ ಜೊತೆ ಡೆವಲಪ್ಮೆಂಟ್ ಅನ್ನುವ ಪರಿಕಲ್ಪನೆಯ ಚರಿತ್ರೆಯನ್ನ ಸ್ವಲ್ಪ ಮಟ್ಟಿಗೆ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಅಭಿವೃದ್ಧಿ ಪರಿಕಲ್ಪನೆ ಅಂತಕ್ಕಂಥದ್ದು ತುಂಬಾ ದೊಡ್ಡ ಚರಿತ್ರೆ ಇದೆ. ಆಕ್ಚುಲ್ ಆಗಿ ಇದನ್ನ ನಾವು ಬಯಾಲಜಿಯಿಂದ, ವಿಕಾಸವಾದದಿಂದಲೂ ಸಹ ತಗೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಆಧುನಿಕ ಅಭಿವೃದ್ಧಿ ಚರ್ಚೆಗಳನ್ನ ನಾವು ಮಾಡುವ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ವೆಸ್ಟ್ ಇಂದ ನಾವು ನೋಡಿದಾಗ 1949ರಲ್ಲಿ, ಅಂದ್ರೆ ನಮ್ಗೆ ಅಷ್ಟೊತ್ತಿಗಾಗಲೇನೆ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಆಗೋಗಿರ್ತದೆ. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಆದಂತ ಪರಿಣಾಮಗಳನ್ನ ಚರ್ಚಿಸಿ ನಾವು ಬ್ರಿಟನ್ ವುಡ್ಸ್ ಸಮಾವೇಶಗಳನ್ನ ಮಾಡ್ತೀವಿ. ಮಾಡಿದ ನಂತರ 1949ರಲ್ಲಿ ಅಮೆರಿಕದ ಆವತ್ತಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಅಮೆರಿಕಾದ ರೇಡಿಯೋದ ಮೂಲಕ ಅಮೆರಿಕಾದ ಜನರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ಭಾಷಣದ ಅಷ್ಟು ಸಾರಾಂಶ ಇಷ್ಟೇ: ಅಮೆರಿಕನ್ನರೇ, ಇನ್ನು ಮುಂದೆ ಯುದ್ಧ ಮತ್ತು ಸಂಘರ್ಷದ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಸಾಧ್ಯವಿಲ್ಲ. ನಮ್ಮ ತಂತ್ರಜ್ಞಾನ, ಉತ್ಪಾದನೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕೀಲಿ ಕೈ ಆಗ್ಬೇಕು. ಅಂದ್ರೆ ಉತ್ಪಾದನೆಯ ಕೀಲಿ ಕೈನ ಹೆಚ್ಚಿಸ್ಕೋಬೇಕು. ತಂತ್ರಜ್ಞಾನದಲ್ಲಿ ನಾವು ಅದ್ಭುತಗಳನ್ನ ಸಾಧಿಸ್ಬೇಕು. ಆ ಮೂಲಕ ಬಡ ರಾಷ್ಟ್ರಗಳು ನಮ್ಮತ್ತ ತಿರುಗಿ ನೋಡ್ಬೇಕು ಅನ್ನೋ ರೀತಿನಲ್ಲಿ ಒಟ್ಟು ಸಾರಾಂಶದ ಹಿನ್ನೆಲೆಯಲ್ಲಿ ಹ್ಯಾರಿ ಟ್ರೂಮನ್ ಅವತ್ತಿನ ಅಮೆರಿಕನ್ನರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಒಟ್ಟು ಇಡೀ ಸಾರಾಂಶ ಇಷ್ಟೇ: ಅಭಿವೃದ್ಧಿ ಅಂತಕ್ಕಂಥದ್ದು ಸಂಘರ್ಷದ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಉತ್ಪಾದನೆ ಮತ್ತು ತಂತ್ರಜ್ಞಾನವನ್ನು ಹೆಚ್ಚು ಮಾಡಬೇಕು. ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಬಡ ರಾಷ್ಟ್ರಗಳು ನಮ್ಮತ್ತ ತಿರುಗಿ ನೋಡಂಗ ಆಗ್ಬೇಕು ಅನ್ನೋ ಒಂದು ಬೇಸನ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಇನ್ನೊಬ್ರು ಅತ್ಯಂತ ಮುಖ್ಯವಾದವರು ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು. ಎರಡನ್ನ ಕೋಟ್ ಮಾಡ್ತೀನಿ, ಯಾಕೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ. ಬಹಳ ಮುಖ್ಯ ಇದೆ ಎರಡೂನು ಸಹ. ಹ್ಯಾರಿ ಟ್ರೂಮನ್ ಅವರ ಭಾಷಣ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರ ರಾಬ್ರಿ ಆಫ್ ದಿ ಸಾಯಿಲ್ ಅಂತಕ್ಕಂಥ ಪುಸ್ತಕ. ಈ ಎರಡೂ ಅತ್ಯಂತ ಮುಖ್ಯವಾದದ್ದು. ಅಭಿವೃದ್ಧಿಯನ್ನು ಹೇಗೆ ನಾವು ಪರಿಭಾವಿಸ್ತೀವಿ. ಹ್ಯಾರಿ ಟ್ರೂಮನ್ ಅವರು 1949ರಲ್ಲಿ ಅಮೆರಿಕನ್ನರಿಗೆ ನಮ್ಮ ಉತ್ಪಾದನೆಯೇ ನಮ್ಮ ಕೀಲಿಕೈ ಆಗ್ಬೇಕು ಅಂತ ಹೇಳಿ, ಬಡ ರಾಷ್ಟ್ರಗಳು ನಮ್ಮತ್ತ ತಿರುಗಿ ನೋಡಂಗ ಆಗ್ಬೇಕು, ನಮ್ಮ ತಂತ್ರಜ್ಞಾನವನ್ನ ಬಳಸಬೇಕು ಅಂತ ಹೇಳ್ತಾರೆ. ಆದ್ರೆ 1922ರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದು ಲೇಖನವನ್ನ ಎಸ್ಸೆನ ಬರೀತಾರೆ. ಆ ಲೇಖನದ ಹೆಸರು ರಾಬ್ರಿ ಆಫ್ ದಿ ಸಾಯಿಲ್ ಅಂತ. ಆ ರಾಬ್ರಿ ಆಫ್ ದ ಸಾಯಿಲ್ ಅನ್ನುವ ಇಡೀ ಆ ಲೇಖನದ ಸಾರಾಂಶ ಬಹಳ ಸರಳವಾಗಿ ನಿಮ್ಗೆ ಅದು ಸಿಗುತ್ತೆ, ನಿಮ್ಗೆ ನೋಡಬಹುದು ಎಲ್ಲರೂ. ಏನ್ ಹೇಳುತ್ತೆ ಅಂತಂದ್ರೆ, ಬಹುತೇಕರು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ ಉತ್ಪಾದನೆ ಹೆಚ್ಚಿಸ್ಬೇಕು, ಹೂಡಿಕೆಯನ್ನ ಜಾಸ್ತಿ ಮಾಡ್ಬೇಕು, ಹೂಡಿಕೆಯನ್ನ ಜಾಸ್ತಿ ಮಾಡುವುದರ ಮೂಲಕ ನಮ್ಮ ಆದಾಯ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೇಕು, ಆ ಮೂಲಕ ಉಳಿತಾಯ ಮಾಡಬೇಕು ಅಂತ. ಇದರ ಪರಿಣಾಮ ಏನಾಗುತ್ತೆ ಅಂತ 1922ರಲ್ಲಿ ಟ್ಯಾಗೂರ್ ಅವರು ಬರೀತಾರೆ ಆ ಲೇಖನದಲ್ಲಿ. ಇದರ ಪರಿಣಾಮದಿಂದಾಗಿ ಸಹಜ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ನಮ್ಮ ದೌರ್ಜನ್ಯ ಹೆಚ್ಚಾಗತ್ತೆ. ದೌರ್ಜನ್ಯ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಆದಾಯ ಜಾಸ್ತಿ ಆಗ್ತದೆ. ಆದಾಯ ಜಾಸ್ತಿ ಆಗುವ ಜೊತೆನಲ್ಲಿ ನಮ್ಗೆ ಶೋಷಣೆನೂ ಸಹ ಜಾಸ್ತಿ ಆಗ್ತದೆ. ಶೋಷಣೆ ಜಾಸ್ತಿ ಆಗೋದ್ರ ಜೊತೆಗೆ ಉತ್ಪಾದನೆಯಿಂದಂತ ಬಂಡವಾಳ ಹೂಡಿದಂತಹ ವ್ಯಕ್ತಿಗಳು, ತಂತ್ರಜ್ಞಾನದ ಮೂಲಕ ಆದಾಯವನ್ನು ಗಳಿಸಿದಂತಹ ವ್ಯಕ್ತಿಗಳು, ಕೆಲವೇ ವ್ಯಕ್ತಿಗಳು ಪ್ರಪಂಚದ ಅಥವಾ ರಾಷ್ಟ್ರದ ಅಭಿವೃದ್ಧಿಯನ್ನು ರೂಪಿಸುವ, ನಿಯಂತ್ರಿಸುವ ದಿಕ್ಕಿನಲ್ಲೇ ಹೋಗ್ತೀವಿ. ಆಗ ನಾವು ಸಮತೆಯ ಅಭಿವೃದ್ಧಿಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಟಿಮೇಟ್ ಆಗಿ ಅಭಿವೃದ್ಧಿಯನ್ನೇ ಉತ್ಪಾದನೆ ಮಾಡೋ ಸಂದರ್ಭದಲ್ಲಿ ನಾವು ಭೂಮಿಯನ್ನ ಮತ್ತು ಪರಿಸರ ಜಗತ್ತನ್ನ ಶೋಷಣೆ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಇಡೀ ರಾಬ್ರಿ ಆಫ್ ದಿ ಸಾಯಿಲ್ ಅಲ್ಲಿ ಅವರು ಏನ್ ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದ್ರೆ, ಸಹಜ ಸ್ವಾಭಾವಿಕ ಸಂಪನ್ಮೂಲಗಳ ಬಳಕೆಯನ್ನ ಉತ್ಪಾದನೆಯ ಮೂಲಕ ಹೆಚ್ಚಿಸ್ಕೊಂಡು ಅದರ ಆದಾಯವನ್ನ ಗಳಿಸ್ಕೊಂಡು ಕೆಲವೇ ವ್ಯಕ್ತಿಗಳು ಇಡೀ ವ್ಯವಸ್ಥೆಯನ್ನ ನಿಯಂತ್ರಿಸ್ತಾರೆ ಅಂತ ಹೇಳಿ. ಬಹಳ ಸೂಕ್ಷ್ಮವಾಗಿ ನಾವಿದನ್ನ ಗಮನಿಸಬಹುದು. ಅಂದ್ರೆ ಈ ಎರಡೂ, ಅಂದ್ರೆ ಹ್ಯಾರಿ ಟ್ರೂಮನ್ ಅವರ ಭಾಷಣ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರ ರಾಬ್ರಿ ಆಫ್ ದಿ ಸಾಯಿಲ್ ಪುಸ್ತಕ, ಈ ಎರಡೂನು ನೀವು ಗಮನಿಸಿದಾಗ ಇದೆರಡರ ಮಧ್ಯೆ ನಾವು ಅಭಿವೃದ್ಧಿಯನ್ನ ಸಾಧಿಸ್ಕೋಬೇಕಾದಂತಹ ಸ್ಥಿತಿಯಲ್ಲಿ ಇದೀವಿ. ಅದರ ಒಟ್ಟು ಇದುವರೆಗೆ ಅಂದ್ರೆ 1949ರಿಂದ ಇಲ್ಲಿಯವರೆಗೆ ಆಗಿರುವಂತಹ ಅಭಿವೃದ್ಧಿಯ ಅನುಷ್ಠಾನ ಮತ್ತು ಅದರ ಪರಿಣಾಮಗಳನ್ನ ವಿಮರ್ಶಾತ್ಮಕವಾಗಿ ನೋಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದು ಕ್ಲಾಸಿಕಲ್ ಅಂದ್ರೆ ಶೈಕ್ಷಣಿಕ ವಲಯದಲ್ಲಿ, ಅಂದ್ರೆ ನಮ್ಮ ಅಕಾಡೆಮಿಕ್ ವಲಯದಲ್ಲಿ ಕ್ಲಾಸಿಕಲ್ ಡೆವಲಪ್ಮೆಂಟ್ ಥಿಯರೀಸ್ ಅಂತ ಕರಿತೀವಿ, ಡಿಪೆಂಡೆನ್ಸ್ ಥಿಯರೀಸ್ ಅಂತ ಕರಿತೀವಿ, ಆಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಥಿಯರೀಸ್ ಅಂತ ಕರಿತೀವಿ, ಸಸ್ಟೈನಬಲ್ ಹ್ಯೂಮನ್ ಡೆವಲಪ್ಮೆಂಟ್ ಥಿಯರೀಸ್ ಅಂತ ಕರಿತೀವಿ. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಈ ಎಲ್ಲ ಅಕಾಡೆಮಿಕ್ ವಲಯದಲ್ಲಿ ಆಗಿರುವಂತಹ ಚರ್ಚೆಗಳು ಅಭಿವೃದ್ಧಿಯ ಪರಿಣಾಮಗಳನ್ನ ಮತ್ತು ಅಭಿವೃದ್ಧಿಯ ತಳಮಟ್ಟದ ಅರ್ಥಗಳನ್ನ ವಿಮರ್ಶೆ ಮಾಡುವ ಮೂಲಕ ವಾಸ್ತವಿಕವಾಗಿ ಅಭಿವೃದ್ಧಿಗಳು ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಮಾನವ ಅಭಿವೃದ್ಧಿ ಸಿದ್ಧಾಂತ ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ಅಭಿವೃದ್ಧಿ ಚರ್ಚೆನಲ್ಲಿ ದೊಡ್ಡ ಒಂದು ಶಿಫ್ಟ್ ಬರ್ತದೆ. ಆ ಶಿಫ್ಟ್ ಏನಂತ ಅಂದ್ರೆ, ಹ್ಯಾರಿ ಟ್ರೂಮನ್ ಅವರ ಭಾಷಣಕ್ಕೆ ವಿರುದ್ಧವಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರ ರಾಬ್ರಿ ಆಫ್ ಸಾಯಿಲ್ ನ ಪರಿಕಲ್ಪನೆಯ ತಾತ್ವಿಕತೆಗೆ ಅನುಗುಣವಾಗಿ ಬಂಡವಾಳ ಮತ್ತು ಹೂಡಿಕೆನೇ ಅಭಿವೃದ್ಧಿ ಅಲ್ಲ, ಅದರಿಂದ ಆಚೆಗೆ ಇರ್ತಕ್ಕಂಥದ್ದು ಅಭಿವೃದ್ಧಿ
ಸಾಮಾಜಿಕ ಮಾನದಂಡಗಳು ಸಹ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಥಿಯರಿ ಮುಖ್ಯವಾಗಿ ನಮಗೆ ಬಂಡವಾಳ ಅಭಿವೃದ್ಧಿಗೆ ಬಂಡವಾಳವೇ ಮುಖ್ಯ ಅಂತ ವಾದವನ್ನ ಉಲ್ಟಾ ಮಾಡುತ್ತೆ. ಅಭಿವೃದ್ಧಿಗೆ ಬಂಡವಾಳ ಒಂದು ಚಲಕ, ಅಂದ್ರೆ ಒಂದು ಇಂಡಿಕೇಟರ್ಸ್ ಅಂತ ಪ್ರತಿಪಾದನೆ ಮಾಡ್ತಾರೆ. ಆ ಮೂಲಕ ಹ್ಯೂಮನ್ ಡೆವಲಪ್ಮೆಂಟ್ ಥಿಯರಿ ಜೆಂಡರ್ ಇಶ್ಯೂಸ್ನ, ಜೆಂಡರ್ ಈಕ್ವಿಟಿನ, ಈಕ್ವಾಲಿಟಿನ, ಹಂಗರ್ನ, ಹಸಿವನ್ನ ಮತ್ತು ಅನೇಕ ಇಶ್ಯೂಸ್ಗಳ ಮೇಲೆ ಅದು ಕೆಲಸ ಮಾಡ್ತದೆ. ಭಾಗವಹಿಸುವಿಕೆ ಬಗ್ಗೆ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತದೆ, ಹೆಲ್ತ್ ಬಗ್ಗೆ ಮಾತಾಡುತ್ತೆ, ಎಜುಕೇಶನ್ ಬಗ್ಗೆ ಮಾತಾಡ್ತದೆ. ಅಂದ್ರೆ ಅದೇನು ಹೇಳುತ್ತೆ, ಎಜುಕೇಶನ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಒಂದು ಡೆಫಿನೇಷನ್ ನ ಕೊಡ್ತಾರೆ. ಅಂದ್ರೆ ಎಜುಕೇಶನ್ಗೆ 2 ವ್ಯಾಲ್ಯೂ ಇರ್ತದೆ, ಒಂದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಮತ್ತು ಇಂಟ್ರೆನ್ಸಿಕ್ ಆದಂತಹ ವ್ಯಾಲ್ಯೂ ಅಂತ. ಬಂಡವಾಳಕ್ಕೆ ಇನ್ಸ್ಟ್ರೂಮೆಂಟಲ್ ಆದಂತಹ ವ್ಯಾಲ್ಯೂ ಇದೆ, ಇಂಟ್ರೆನ್ಸಿಕ್ ಆದಂತಹ ವ್ಯಾಲ್ಯೂ ಇಲ್ಲ. ಆ ಕಾರಣಕ್ಕೋಸ್ಕರನೇ ನಮ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಷ್ಟು ದೊಡ್ಡ ಹೆಸರನ್ನ ಮಾಡ್ಲಿಕ್ಕೆ ಸಾಧ್ಯ. ಶಿಕ್ಷಣಕ್ಕೆ ಇಂಟ್ರೆನ್ಸಿಕ್ ಆದಂತ ವ್ಯಾಲ್ಯೂ ಇದೆ. ಏನದು ಇಂಟ್ರೆನ್ಸಿಕ್ ಆದಂತ ವ್ಯಾಲ್ಯೂ ಅಂತಂದ್ರೆ, ಯಾಕೆ ಒಳ್ಳೆ ನೀರು ನಮಗೆ ನಾವು ಕುಡ್ಕೋಬೇಕು, ಒಳ್ಳೇದ್ ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪುದು ಯಾವುದು, ಒಳ್ಳೆ ನೀರು ಕುಡಿಯೋದ್ರಿಂದ ಏನಾಗತ್ತೆ, ಅಂದ್ರೆ ನೀರನ್ನ ಸರಿಯಾಗಿ ನಿರ್ವಹಿಸೋದ್ರಿಂದ ಏನಾಗತ್ತೆ ಅನ್ನೋದನ್ನ ಶಿಕ್ಷಣ. ಆದ್ರೆ ಬಂಡವಾಳ ಹೇಳ್ಕೊಡಲ್ಲ. ಅದನ್ನೇ ಅವ್ರು ಹೇಳೋದು, ಹಣವೇ ಮುಖ್ಯವಲ್ಲ ಅಂತಕ್ಕಂಥದ್ದು. ಯಾರು? ರವೀಂದ್ರನಾಥ್ ಟ್ಯಾಗೋರ್. ಹಣನ ತಿನ್ನಲಿಕ್ಕೆ ಆಗಲ್ಲ, ನಾವು ಬೇಕಾಗಿರೋದು ನಮ್ದು ಆಹಾರ ಮತ್ತು ಶಾಂತಿ ಮತ್ತು ನೆಮ್ಮದಿ ಅಂತ ರಾಬರಿ ಆಫ್ ದಿ ಸಾಯಿಲ್. ಅದನ್ನ ನಾವು ಪರೋಕ್ಷವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ ಸಂಪೂರ್ಣವಾಗಿ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಮುಖ್ಯವಾಗಿ ಮಹಿಳೆಯರಿಗೆ ಸಮತೆಯನ್ನ, ಜೆಂಡರ್ ಈಕ್ವಾಲಿಟಿನ ಬಗ್ಗೆ ಮಾತಾಡ್ತೀವಿ, ಹೆಲ್ತ್ ಬಗ್ಗೆ ಮಾತಾಡ್ತೀವಿ, ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ. ಇದನ್ನ ಚರ್ಚೆ ಮಾಡ್ತಾ ಮಾಡ್ತಾ 2015 ಹೊತ್ತಿಗೆ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಗಳನ್ನ ರೂಪಿಸ್ಕೋತೀವಿ. 2015 ವೇಳೆಗೆ ಮಿಲೇನಿಯಂ ಡೆವಲಪ್ಮೆಂಟ್ ಬಗ್ಗೆ ಅದನ್ನ ಚರ್ಚೆಗಳನ್ನ ಶುರು ಮಾಡ್ತೀವಿ. ಚರ್ಚೆಗಳು ಮಾಡುವ ಜೊತೆಗೆ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ಗಳನ್ನ ಅನುಷ್ಠಾನ ಮಾಡುವ ದೃಷ್ಟಿಯಿಂದ ದೊಡ್ಡ ಮಟ್ಟದ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ತಾ ಇರುವ ಜೊತೆಗೇನೆ ನಾವೇನ್ ಮಾಡ್ತೀವಿ, ಸಸ್ಟೈನಬಲ್ ಹ್ಯೂಮನ್ ಡೆವಲಪ್ಮೆಂಟ್ ಗೋಲ್ ನ ರೂಪಿಸ್ಕೊತೀವಿ. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ 17 ಗೋಲ್ಗಳು ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಆ 17 ಗೋಲ್ಗಳನ್ನ ಅನುಷ್ಠಾನ ಮಾಡುವ ಮೂಲಕ ನಾವು ಅಲ್ಟಿಮೇಟ್ ಆಗಿ ಶಾಂತಿಯನ್ನ, ನ್ಯಾಯವನ್ನ ಈ ಇಡೀ ಭೂಮಂಡಲದಲ್ಲಿ ಹೇಗ್ ಸಾಧಿಸ್ಬೋದು ಅಂತ. ಅಂದ್ರೆ ಹೇಗ್ ಸಾಧಿಸ್ಬೋದು ಅನ್ನೋದು ವಿಶೇಷ ಅಂತಂದ್ರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ ಮನುಷ್ಯ ಪ್ರಧಾನವಾದ ಮಾನವೀಯತೆ ಅಂಶಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿರುತ್ತೆ. ಅಂದ್ರೆ ಬಂಡವಾಳ ಕೇಂದ್ರಿತವಾದಂತ ಅಭಿವೃದ್ಧಿ ಚರ್ಚೆಗಳು, ಸಿದ್ಧಾಂತಗಳು ಮಾನವ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಮಾನವ ಕೇಂದ್ರಿತವಾಗಿ ಶಿಫ್ಟ್ ಆಗ್ತದೆ. ಮಾನವ ಅಭಿವೃದ್ಧಿ ಸಿದ್ಧಾಂತದ ನಂತರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮಾನವ ಕೇಂದ್ರಿತವಾದದ್ದು ಜೀವ ಜಗತ್ತಿನ ಕೇಂದ್ರಿತವಾಗಿ ಶಿಫ್ಟ್ ಆಗ್ತದೆ. ಅಂದ್ರೆ ಇಡೀ ಭೂಮಂಡಲದಲ್ಲಿ ವಾಸಿಸುವ ಅಥವಾ ಬದುಕುವ ಒಂದು ಚಿಟ್ಟೆಯಿಂದ ಹಿಡಿದು, ಒಂದು ಇರುವೆಯಿಂದ ಹಿಡಿದು, ಒಂದು ಬೆಟ್ಟ ಗುಡ್ಡದವರೆಗೆ ಮಣ್ಣಿನಿಗೂ ಸಹ ನಾವು ಗೌರವಿಸ್ಬೇಕು, ಅದನ್ನ ಬಳಕೆಯ ಸಂದರ್ಭದಲ್ಲಿ ನಾವು ಎಚ್ಚರ ವಹಿಸ್ಬೇಕು ಅಂತ ಹೇಳಿ ಸುಸ್ಥಿರ ಅಭಿವೃದ್ಧಿ ನಮಗೆ ಪ್ರತಿಪಾದನೆ. ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಗುರಿಗಳನ್ನ ಸಾಧಿಸುವ ಆಧಾರದಲ್ಲಿ, ಆಶಯದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ರಚಿಸ್ಬೇಕು. ಅದು ಹಸಿವು ಮುಕ್ತವಾದಂತ ಸಮಾಜ. ಹಸಿವು ಮುಕ್ತ ಸಮಾಜವನ್ನ ಮಾಡದಲ್ಲೇ ನಾವು ಶಾಂತಿಯನ್ನ, ನ್ಯಾಯವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಕ್ವಿಟಿ ಬಗ್ಗೆ ಮಾತಾಡ್ತೀವಿ, ಜೆಂಡರ್ ಈಕ್ವಿಟಿ ಬಗ್ಗೆ ಮಾತಾಡ್ತೀವಿ, ಹೆಲ್ತ್ ಬಗ್ಗೆ ಮಾತಾಡ್ತೀವಿ, ನೀರಿನ ಬಗ್ಗೆ ಮಾತಾಡ್ತೀವಿ, ಭೂಮಿಯ ಒಳಗಿನ ಜೀವ ಜಗತ್ತಿನ ಬಗ್ಗೆ ಮಾತಾಡ್ತೀವಿ, ಭೂಮಿಯ ಮೇಲಿನ ಜೀವ ಜಗತ್ತಿನ ಬಗ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂತ ಸಂದರ್ಭದಲ್ಲಿ ಇವತ್ತು ATIನ ಮತ್ತು ನಮ್ಮ ಏನು ACS ಮೇಡಮ್ ಅವರ ನಾಯಕತ್ವದಲ್ಲಿ ಭಾರತ ಸರ್ಕಾರದ ನೀತಿ ಆಯೋಗದ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ, ಅಂದ್ರೆ ಸಮುದಾಯದ ಜೊತೆ ಕೆಲಸ ಮಾಡ್ತಾ ಇರುವ ಸರ್ಕಾರೇತರ ಸಂಘ ಸಂಸ್ಥೆಗಳನ್ನ ಹೇಗೆ ತೊಡಗಿಸ್ಕೋಬೇಕು ಅನ್ನೋ ವಿಷಯವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮೈಸೂರಿನ ATI ಈ ಕಾರ್ಯಕ್ರಮ ಆಯೋಜಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನನ್ನ ಆಶಯ
ಅಥವಾ ಇಡೀ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಮತ್ತು ಬೇರೆ ಬೇರೆಯವರು ಬಂದು ಮಾತಾಡ್ತಾರೆ. ಆದ್ರೆ ನನಗೆ ಫಸ್ಟ್ ಫ್ಲಾಟ್ ಅಲ್ಲಿ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮನುಷ್ಯನ ಬದುಕಲಿಕ್ಕೆ ಅಂದ್ರೆ ಜೀವ ಜಗತ್ತು ಬದುಕಲಿಕ್ಕೆ ಯಾವ ರೀತಿ ಪರಿಸರವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ನೀವೆಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಬಹುತೇಕರು ಟ್ರಾನ್ಸ್ಜೆಂಡರ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ನೀರನ್ನ ಹೇಗೆ ಬಳಕೆ ಮಾಡ್ಬೇಕು ಅನ್ನೋದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ಜೆಂಡರ್ ಇಶ್ಯೂಸ್ ಸಂಬಂಧಪಟ್ಟಂತ ಕೆಲಸ ಮಾಡ್ತಾ ಇದ್ದೀರಾ. ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ಅಗ್ರಿಕಲ್ಚರ್ ಮಾರ್ಕೆಟ್ ಮತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹಾಗೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಕೆಲಸ ಮಾಡೋರಿದ್ದೀರಾ. ಚೈಲ್ಡ್ ರೈಟ್ಸ್ ಬಗ್ಗೆ ಕೆಲಸ ಮಾಡೋರಿದ್ದೀರಾ. ಟ್ರಾಫಿಕಿಂಗ್ ಬಗ್ಗೆ ಕೆಲಸ ಮಾಡೋರಿದ್ದೀರಾ. ಈಗ ಬಹಳ ಸರಳವಾಗಿ ಹೇಳೋಣ, ನೀರ್ ಬಗ್ಗೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನೋಡಿ, ಇಡೀ 2 ತಿಂಗಳಿಂದ ನಾವು ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ನೀರು 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 ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ನೀರು 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 ಕಾಣ್ತಾ ಇದ್ದೀವಿ. ಆದ್ರೆ ನಮ್ಗೆ ಈ ನೆಕ್ಸ್ಟ್ ಫೆಬ್ರವರಿ ಅಥವಾ ಮಾರ್ಚ್ಗೆ ಬರಲ್ಲ ಅನ್ನೋದು ನಿರೀಕ್ಷೆ ನನಗಂತೂ ಇಲ್ಲ. ಬರ್ಬಹುದು. ಯಾಕೆ ಬರ್ಬಹುದು ಅಂತಂದ್ರೆ ಆ ನೀರನ್ನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಭೂಮಿಗೆ ನಾವು ಉಳಿಸ್ಕೊಂಡೇ ಇಲ್ಲ. ಭೂಮಿಗೆ ಉಳಿಸ್ಕೊಂಡೇ ಇಲ್ಲ ಅಂತ ಅಂದ್ರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮರಗಳು, ಗಿಡಗಳು, ಗೊಂಚಿಗಳು ಎಲ್ಲ ಇತ್ತು. ಈಗ ಎಲ್ಲಾ ಕಡೆ ಬುಲ್ಡೋಸ್ ಮಾಡಿ. ಆದ್ರೆ ಬರ್ಬಹುದು, ಬರ್ದೇನೆ ಇರ್ಬೋದು. ಅಂದ್ರೆ ಈ ಪರಿಸ್ಥಿತಿನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ನಾವೇನ್ ಮಾಡ್ಬೋದು? ಸರ್ಕಾರ ಏನ್ ಮಾಡುತ್ತೆ? ಬಹುತೇಕ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಉಂಟಾದಾಗ ಅವರಿಗೆ ಪರಿಹಾರವನ್ನ ಕೊಟ್ಟು ಈ ಸ್ಥಿತಿಯಿಂದ ಮುಂದೋಗೋ ಸಂದರ್ಭವನ್ನ ಕ್ರಿಯೇಟ್ ಮಾಡ್ಕೊತಾರೆ. ಅಂದ್ರೆ ಈ ಪ್ರವಾಹದಿಂದ ಆಗಿರುವಂತಹ ಅವಘಡಗಳನ್ನ ಸರಿಪಡಿಸ್ಕೊಂಡು ಪರಿಹಾರ ಕೊಟ್ಟು ಮುಂದಕ್ಕೆ ಹೋಗುತ್ತೆ. ಆದ್ರೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಏನ್ ಮಾಡ್ಬೇಕಾಗಿದೆ ಇಲ್ಲಿ? ಅವ್ರ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಮುಖ್ಯ. ಸರ್ಕಾರೇತರ ಸಂಸ್ಥೆಗಳಿರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಪ್ರಜಾಪ್ರತಿನಿಧಿಗಳು ಎಲ್ಲರೂ ಇರ್ಬೋದು. ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಈ ಬರ ಯಾಕೆ ಬಂತು? ಸರಿ, ಈ ಪ್ರವಾಹ ಯಾಕೆ ಬರ್ತಾ ಇದೆ? ಈ ಪ್ರವಾಹನ ನಿರ್ವಹಿಸೋದು ಹೇಗೆ? ಈ ಪ್ರವಾಹದಿಂದ ಬಂದಂತ ನೀರನ್ನ ಹಿಡಿದಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಅಂದ್ರೆ ಸರಳವಾಗಿ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಹೇಳ್ಕೊಡ್ತಾ ಇದ್ರು, ಮರಗಳು ಏನ್ ಮಾಡ್ತವೆ, ಬೇರುಗಳು ಏನ್ ಮಾಡುತ್ತೆ. ಮರ ಮತ್ತು ಬೇರು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ನೀರು ಹಿಡಿದಿಟ್ಕೊಂಡು ಅದು ಹನಿ ಹನಿಯಾಗಿ ಕೆಳಗಡೆಗೆ ಭೂಮಿ ಒಳಗಡೆ ನೀರನ್ನ ಕಳಿಸುತ್ತೆ. ಆ ಮೂಲಕ ನಮ್ಗೆ ನೀರು ನೂರಾರು ವರ್ಷಗಳ ಕಾಲ ಅಥವಾ ಅನೇಕ ದಿನಗಳ ಕಾಲ ನದಿಗಳ ಮೂಲಕ ಹರಿಲಿಕ್ಕೆ ಅನುಕೂಲ ಆಗತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಸರ್ಕಾರೇತರ ಸಂಘ ಸಂಸ್ಥೆಗಳು ಸಹ ಅವ್ರು ಮಾಡ್ತಾ ಇರುವಂತಹ ಬಹುತೇಕ ಎಲ್ಲಾ ಕೆಲಸಗಳ, ಅದು ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಮೇಲೆ ಇರ್ಬೋದು, ಅಥವಾ ಟ್ರಾಫಿಕಿಂಗ್ ಬಗ್ಗೆ ಇರ್ಬೋದು, ಚೈಲ್ಡ್ ರೈಟ್ಸ್ ಬಗ್ಗೆ ಇರ್ಬೋದು, ಎಜುಕೇಶನ್ ಬಗ್ಗೆ ಇರ್ಬೋದು, ಅಥವಾ ಸ್ಯಾನಿಟೇಷನ್ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆ ಇರ್ಬೋದು. ಇವ್ರು ಎಲ್ಲವೂ ಸಮುದಾಯದ ಜೊತೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಗಳನ್ನ ತಲುಪಿಸ್ಲಿಕ್ಕೆ ಬೇಕಾಗಿರುವ ನಮ್ಮ ಸ್ಟ್ರಕ್ಚರ್ ಅಲ್ಲಿ ಇರುವಂತ ಸರ್ಕಾರದ ಜೊತೆ ಇರಬಹುದಾದಂತ ವ್ಯವಸ್ಥೆಗಳನ್ನ ಬಳಸ್ಕೊಂಡು ಅಲ್ಲಲ್ಲೇ ಅದು ಸಮುದಾಯಕ್ಕೆ ಹನಿ ಹನಿಯಾಗಿ ಜಿನುಗೋ ರೀತಿ ನೋಡ್ಬೇಕು. ಹನಿ ಹನಿಯಾಗಿ ಯಾಕೆ ಜಿನುಗೋ ರೀತಿ ನೋಡ್ಬೇಕಂತಂದ್ರೆ, ಟ್ರಿಕಲ್ ಡೌನ್ ಥಿಯರಿನಲ್ಲಿ ಬಂಡವಾಳ ಒಂದ್ ಕಡೆ ಹೆಚ್ಚಾದಾಗ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದಾಗ ಆದಾಯ ಜಾಸ್ತಿ ಆಗತ್ತೆ. ಆದಾಯ ಜಾಸ್ತಿ ಆದಾಗ ತನಗೆ ತಾನೇ ಎಲ್ಲರಿಗೂ ಹನಿ ಹನಿಯಾಗಿ ನೀರು ಹರಿಯುತ್ತದೆ ಅಂತ. ಹಂಗಿಲ್ಲ ಅಂತ ಹೇಳಿ ಹ್ಯೂಮನ್ ಡೆವಲಪ್ಮೆಂಟ್ ಅದನ್ನ ಹೇಳ್ತು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅದೇನ್ ಹೇಳ್ತಾ ಇದೆ, ಅದನ್ನ ಜನರಿಗೆ ತಲುಪಿಸ್ಬೇಕಾದ್ರೆ, ಅಂದ್ರೆ ಚೈಲ್ಡ್ ರೈಟ್ಸ್ ನ ಅಥವಾ ಎಜುಕೇಶನಲ್ ರೈಟ್ಸ್ ನ, ಹೆಲ್ತ್ ರೈಟ್ಸ್ ನ ಎಲ್ಲವನ್ನೂ ನಾವು ತಲುಪಿಸ್ಬೇಕಾದ್ರೆ ನಾವು ಸಮುದಾಯದ ಜೊತೆ ಕೂಡ್ಕೊಂಡು ಕೆಲಸ ಮಾಡ್ಬೇಕು. ಕೂಡ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಸರ್ಕಾರೇತರ ಸಂಸ್ಥೆಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ 2030 ಅಂದ್ರೆ 2030 ಸುಸ್ಥಿರ ಅಭಿವೃದ್ಧಿಗಳನ್ನ ನಾವು ಸಾಧಿಸಬೇಕಂತಂದ್ರೆ ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸ್ಬೇಕು. ಅವರು ಮಾಡ್ತಾ ಇರುವ ಕೆಲಸಗಳನ್ನು ಅವ್ರವ್ರು ಮಾಡ್ತಾ ಇರುವ ಏರಿಯಾ ಮತ್ತು ಪ್ರದೇಶಗಳಲ್ಲೇ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು. ಸುಮ್ನೆ ಉದಾಹರಣೆಗೆ ಹೇಳೋದಾದ್ರೆ, COVID-19 ಬಂದ ಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳಲ್ಲೇ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಕಾಣ್ತೀವಿ. ಮತ್ತು ಗುಳ್ಳೆ ಹೋಗಿರೋ ಸಂದರ್ಭಗಳು ನಾವು ಮತ್ತು ಮರು ವಲಸೆ ಬಂದಿರತಕ್ಕಂಥ ಸಂದರ್ಭಗಳನ್ನ ಕಾಣ್ತೀವಿ. ಈ ಸಂದರ್ಭದಲ್ಲಿ ನಾವು ಈ
ಕಾರ್ಯಕಾರಣ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳುವ ಜೊತೆಗೆ ಇದು ಆಗದೇ ಇರೋ ರೀತಿ ಏನೆಲ್ಲ ತಡಿಲಿಕ್ಕೆ ಪ್ರಯತ್ನ ಪಟ್ರೆ ನಾವು ಆ ಇಡೀ ಫ್ಯಾಮಿಲಿಯ ಮತ್ತು ಆ ಹೆಣ್ಣು ಮಗಳ ಮತ್ತು ಆ ಹುಟ್ಟುವ ಮಗುವಿನ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯನ್ನ ಸುಸ್ಥಿರಗೊಳಿಸ್ಬೇಕು. ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತಂದ್ರೆ ಈಗಾಗಲೇ ಅಭಿವೃದ್ಧಿಯನ್ನ ನಾವು ಸಾಧಿಸ್ಕೊಂಡಿದ್ದೀವಿ. ಆ ಅಭಿವೃದ್ಧಿಯನ್ನ ಸಾಧಿಸ್ಕೊಂಡಿರುವ ಪರಿಣಾಮಗಳು ಮೌಲ್ಯಮಾಪನ ಮಾಡಿದಾಗ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನ್ ಕಂಡು ಬರ್ತಾ ಇದೆ ಅಂತಂದ್ರೆ ಮುಂದಿನ ತಲೆಮಾರಿಗೆ ಇಡೀ ಈ ಜೀವ ಜಗತ್ತು ಅಂದ್ರೆ ಈ ಭೂಮಂಡಲ ಉಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಂತಕ್ಕಂಥದ್ದು. ಗ್ಲೋಬಲ್ ವಾರ್ಮಿಂಗು ಅದು ಇದು ಎಲ್ಲ ನಿದರ್ಶ. ಅಂತ ಸಂದರ್ಭದಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 17 ಗೋಲ್ಸ್ ನ ಸಾಧನೆ ಮಾಡುವ ದೃಷ್ಟಿನಲ್ಲಿ ಒಂದು ಅಭಿಯಾನದ ಮಾದರಿಯಲ್ಲಿ ಎಲ್ಲರಿಗೂ ಎಲ್ಲರ ಹಸಿವನ್ನು ನೀಗಿಸುವ, ಎಲ್ಲರಿಗೂ ಗುಣಮಟ್ಟದ ನೀರು ಸಿಗುವ, ಎಲ್ಲರೂ ಗುಣಮಟ್ಟದ ಆರೋಗ್ಯ ದೊರಕುವ, ಎಲ್ಲರಿಗೂ ಸಮತೆಯ ನೆಲೆಯಲ್ಲಿ ಭಾಗವಹಿಸುವ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು. ಹೀಗೆ 17 ಗುರಿಗಳನ್ನ ಸಾಧಿಸ್ಲಿಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡ್ಬೋದು ಅನ್ನೋದನ್ನ ಈ ATI ನ ಈ ಕಾರ್ಯಾಗಾರದಲ್ಲಿ ಮಾಡಬಹುದು, ಮಾಡ್ತಾ ಇದ್ದಾರೆ ಅಂತ ನಾನು ವೈಯಕ್ತಿಕವಾಗಿ ಒಬ್ಬ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇರುವ ಮತ್ತು ನಿಮ್ ಜೊತೆ ಈಗ ನಾನು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನೀವು ಈಗಾಗಲೇ ಮಾಡಿರುವ ದೊಡ್ಡ ದೊಡ್ಡ ಸಾಧನೆಗಳಿದ್ದಾವೆ, ತುಂಬಾ ದೊಡ್ಡ NGOಗಳು ದೊಡ್ಡ ದೊಡ್ಡ ಸಾಧನೆಗಳು. ಅಂತ ಸಂದರ್ಭದಲ್ಲಿ ನಿಮ್ ಏರಿಯಾಗಳಲ್ಲಿ ನೀವು ಮಾಡುವ ತಾಲೂಕು ಜಿಲ್ಲೆಗಳಲ್ಲಿ ನೀವು ಮಾಡಬಹುದಾದಂತಹ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನೇ ಕೆಲಸ ಮಾಡ್ತಿದ್ದೀರಾ. ಆದ್ರೆ ಅದನ್ನ ಕೋರಿಲೇಟ್ ಮಾಡ್ಕೋಬೇಕಾದಂತ ಸ್ಥಿತಿ. ಆ ಕೋರಿಲೇಟ್ ಮಾಡ್ಕೊಳ್ಳಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ACS ಮೇಡಮ್ ಅವರು ಮತ್ತು ಅವರ ಇಡೀ ಟೀಮು ಅದನ್ನ ಮಾಡ್ಕೊಡುತ್ತೆ. ಆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ 2030 ಗೋಲ್ನ ನಾವು ರೀಚ್ ಆಗ್ಬೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅತಿಯಾದ ಬಳಕೆಯನ್ನ ಕಡಿಮೆ ಮಾಡೋದು ಹೇಗೆ ಮುಖ್ಯವಾಗಿ ಫಿಲಾಸಫಿ, ಮತ್ತು ಭೂಮಂಡಲವನ್ನ ಹೇಗೆ ನಾವು ಮುಂದಿನ ಜನರೇಷನ್ಸ್ ಹಕ್ಕುಗಳನ್ನ ಕಸ್ಕೊಳ್ಳದೆ ಇರೋ ರೀತಿಯಲ್ಲಿ ಬಳಸ್ಬೇಕು. ಅಂದ್ರೆ ಮುಂದಿನ ಜನರೇಷನ್ ತಲೆಮಾರುಗಳ ಹಕ್ಕುಗಳನ್ನ ಕಸ್ಕೊಳ್ಳದೆ ಇರೋ ರೀತಿಯಲ್ಲಿ ನಾವು ಈ ಭೂಮಿಯನ್ನ ಹೇಗ್ ಬಳಸ್ಬೇಕು, ನೀರನ್ನ ಹೇಗ್ ಬಳಸ್ಬೇಕು, ಕಾಡನ್ನ ಹೇಗ್ ಬಳಸ್ಬೇಕು, ಅದ್ರ ಜೊತೆ ಒಳಗೊಳ್ಳೋದು ಹೇಗೆ, ಯಾವ ರೀತಿ ಒಳಗೊಳ್ಬೇಕು ಎಲ್ಲರನ್ನು ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದಂತಹ ವಿಷಯ. ಅಂತ ಸಂದರ್ಭದಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಕಾಡು ಮಳೆಯ ನೀರನ್ನ ಹೇಗೆ ಹಿಡಿದಿಟ್ಕೊಂಡು ಹನಿ ಹನಿಯಾಗಿ ತಲುಪಿಸುತ್ತೋ ಅದೇ ರೀತಿಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಯ ಸಾಧನೆಗೆ ಸಮುದಾಯಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳು, ವ್ಯವಸ್ಥೆಗಳನ್ನ ಸರ್ಕಾರಿ ಆಡಳಿತಾತ್ಮಕ ರಚನೆ ಮತ್ತು ಯೋಜನೆಗಳ ಮೂಲಕ ಹನಿ ಹನಿಯಾಗಿ ಅಗತ್ಯವಿರುವವರಿಗೆ ಅಗತ್ಯವಾದದನ್ನ ತಲುಪಿಸುವಂತಹ ಮತ್ತು ಅವ್ರ ಜೊತೆ ಕೆಲಸ ಮಾಡುವಂತಹ ಮತ್ತು ಅವರನ್ನ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿ ಭಾಗವಹಿಸುವಂತಹ ವ್ಯವಸ್ಥೆಯನ್ನ ರೂಪಿಸ್ಬೇಕು. ಅದರ ಅಗತ್ಯ ಬಹಳ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೇಡಮ್ ಅವರು ನನಗೆ ಕರೆಕ್ಟ್ ಆಗಿ 15ರಿಂದ 20 ನಿಮಿಷ ಟೈಮ್ ಕೊಟ್ಟಿದ್ರು. ಹಾಗಾಗಿ ನನ್ಗೆ ಕೊಟ್ಟಿರೋ ಟೈಮಲ್ಲಿ ನಾನು ನನ್ನ ಅಭಿಪ್ರಾಯಗಳನ್ನ ನಾನು ಕೆಲವನ್ನ ತುಂಬಾ ಸ್ಟ್ರಕ್ಚರ್ಡ್ ಆಗಿಲ್ಲ ನಮ್ದು ಪ್ರೆಸೆಂಟೇಶನ್. ಯಾಕೆಂದ್ರೆ ಸುಮಾರು 200 ವರ್ಷಗಳ ಅಭಿವೃದ್ಧಿ ಪರಿಕಲ್ಪನೆ ಚರ್ಚೆಗಳಲ್ಲಿ ಕೇವಲ 15 ನಿಮಿಷ ಹೇಳ್ಬೇಕು ಅಂದ್ರೆ ನನ್ಗೆ ಅದರಲ್ಲೂ ಈ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾ ಇರೋ ಮೇಸ್ಟ್ರಿಗೆ ಸ್ವಲ್ಪ ಕಷ್ಟ. ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ನಿಮ್ಮಲ್ಲಿ ಮಾಡಿರುವಂತಹ ಅದ್ಭುತ ಕೆಲಸಗಳನ್ನ ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೇಕು ಅಂತ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಏನಾದ್ರು ಮಾತಾಡ್ಬೇಕು ಅಂತ ಅನ್ಸಿದ್ರೆ ಕ್ರಿಸ್ಟಿನಾ ಮೇಡಮ್ ಅವರು ಟೈಮ್ ಕೊಟ್ರೆ ಮಾತಾಡ್ಬೋದು. ಈ ಅವಕಾಶ ಮಾಡಿದಂತಹ ಎಲ್ಲ ಮೇಲಧಿಕಾರಿಗಳಿಗೆ, ACS ಮೇಡಮ್ ಅವ್ರಿಗೆ, ವಿಶೇಷವಾಗಿ ಮಂಜುಳಾ ಮೇಡಮ್ ಅವ್ರಿಗೆ ಮತ್ತು ಎಲ್ಲ ATI ನ ಟೀಮ್ಗೆ ನಾನು ವಂದಿಸಿ, ನನ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನನ್ನಿಂದ ಏನಾದ್ರು ಸ್ಪಷ್ಟತೆಗಳಿದ್ರೆ ಕೇಳಿದ್ರೆ ನನಗ್ ಗೊತ್ತಿದ್ರೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಮೇಡಮ್
ಹಲೋ ಡಾಕ್ಟರ್ ಕ್ರಿಸ್ಟಿನಾ. ಮೇಡಮ್. ಓಕೆ, ಸಾರಿ, ನಾನು ಸ್ವಿಚ್ ಆಫ್ ಆಗಿ. ಧನ್ಯವಾದಗಳು ಪ್ರಶಾಂತ್ ಸರ್. ಸಾಕಷ್ಟು ತಾವು ಪರ್ಸ್ಪೆಕ್ಟಿವ್ ಇಂದ ಇಂದಿನ ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ದೀರಾ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ನಾವು ಹೇಳ್ಬೇಕು ಅಂತಿದ್ರೆ ಪರ್ಸ್ಪೆಕ್ಟಿವ್ ನಮಗ್ ಬೇಕಾಗಿತ್ತು. ಅದಕ್ಕಾಗಿ ಸೊ ತಮ್ಮ ಅಮೂಲ್ಯವಾದಂತ ಸಮಯವನ್ನ ನಮ್ ಜೊತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವು ತೊಡಗಿಸ್ಕೊಂಡು ಧನ್ಯವಾದಗಳು. ಈಗ ಫಾರ್ಮಲ್ ಆಗಿ ಇನಾಗ್ರಲ್ ಸೆಷನ್ ಅನ್ನ ನಾನು ನಮ್ಮ ಮಹಾನಿರ್ದೇಶಕರು ಮೇಡಮ್ ಮಂಜುಳಾ ಅವರು ಬಂದಿದ್ದಾರೆ. ನಾನು ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೇಡಮ್ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನ ಮೇಡಮ್ ಓದಬೇಕು ಅಂತ ಫಾರ್ಮಲ್ ಆಗಿ ಕೇಳ್ಕೊಳ್ತಿದ್ದೀನಿ. ಮೇಡಮ್, ಓವರ್ ಟು ಯು ಮ್ಯಾಮ್. Thank you, but I think participants are still joining in. Probably I find only very few of them, mostly our own people, right? ಇಲ್ಲ ಮ್ಯಾಮ್, ಎಲ್ಲರೂ ಯೂಟ್ಯೂಬ್ ಅಲ್ಲಿ ಇದ್ದಾರೆ ಮ್ಯಾಮ್. there are about 100 and odd participants. Participants. Yes, okay. Thank you, Krishna. Yes, so ಎಲ್ಲರಿಗೂ ನಮಸ್ಕಾರ. ಈ ದಿವಸ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಕ್ಕೆ ತಮಗೆ ನನ್ನ ಧನ್ಯವಾದಗಳು ಅರ್ಪಿಸುತ್ತೇನೆ. ಸರ್ಕಾರದಿಂದ ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ಸಾರ್ವಜನಿಕ ಸಹಭಾಗಿತ್ವ ಬಹಳ ಅವಶ್ಯಕವಾಗಿದೆ. ಸಾರ್ವಜನಿಕರನ್ನು ನಾವು ನಮ್ಮ ಜೊತೆಗೆ ತಗೊಂಡಿಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ NGOs ಏನಿದ್ದಾರೆ, ಅದು ಸರ್ಕಾರೇತರ ಸಂಸ್ಥೆಗಳು, ಅವರ ಪಾತ್ರ ತುಂಬಾ ಮುಖ್ಯವಾದದ್ದು. ಐ ಥಿಂಕ್ ಈಗ ತಾನೇ ನಮ್ಮ ಪ್ರೊಫೆಸರ್ ಅವರು ಇದರ ಬಗ್ಗೆ ಸವಿಸ್ತಾರವಾಗಿ ತಮಗೆಲ್ಲರಿಗೂ ಹೇಳಿದ್ದಾರೆ. ನಾನು ಕೆಲವೇ ವಿಚಾರಗಳನ್ನು ಹೇಳ ಬಯಸುತ್ತೇನೆ. ಮೊದಲನೇದು, ನಾವು ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಬಗ್ಗೆ ಮಾತನಾಡುವಾಗ ಒಂದು ಕಾಂಪ್ಲಿಮೆಂಟಿಂಗ್ ಗವರ್ಮೆಂಟ್ ಆಕ್ಷನ್, ಅದು ಒಂದು ಮುಖ್ಯವಾದ ಒಂದು ರೋಲ್ ಆಗಿದೆ. ಕಾಂಪ್ಲಿಮೆಂಟಿಂಗ್ ಅಂದ್ರೆ ನಾವು ಸರ್ಕಾರ ಯಾವುದಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ದಾಗ, ಒಂದು ಸ್ಕೀಮ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸೋದು, ಆ ರೀತಿನಲ್ಲಿ ಆ ಒಂದು ಕಾರ್ಯಕ್ರಮದ ಬೆನಿಫಿಟ್ಸ್ ಏನಿದೆ ಜಾಸ್ತಿ ಜನಕ್ಕೆ ಮುಟ್ಟುವ ರೀತಿನಲ್ಲಿ ಸರ್ಕಾರ ಜೊತೆಗೆ ಕೆಲಸ ಮಾಡೋದು ಒಂದು ಕಾಂಪ್ಲಿಮೆಂಟಿಂಗ್ ದ ಗವರ್ಮೆಂಟ್ ಆಕ್ಷನ್. ನಾವು ನೋಡಿದ್ವಿ ಪಲ್ಸ್ ಪೋಲಿಯೋದಲ್ಲಿ ನಾವು ಹಿಂದೆ ಎಲ್ಲ ಯಶಸ್ವಿ ಯಾಕೆ ಸಾಧನೆ ಆಗಿದೆ ಅಂದ್ರೆ ನಮ್ಮ ಸರ್ಕಾರ ಸಂಸ್ಥೆಗಳು, ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳನ್ನು ತುಂಬಾ ಒಂದು ಶ್ರಮ ವಹಿಸೋದ್ರಿಂದ ನಮಗೆ ಅದನ್ನು ಯಶಸ್ಸು ನಮಗೆ ಸಿಕ್ಕಿದೆ. ಇನ್ನೊಂದು ಸಪ್ಲಿಮೆಂಟಿಂಗ್ ದ ಗವರ್ಮೆಂಟ್ ಆಕ್ಷನ್. ಇದನ್ನು ನಾವು ಹಿಂದೆ ಜಲನಯನ ಅಭಿವೃದ್ಧಿದಲ್ಲಿ ಮತ್ತು ಬೇರೆ ಬೇರೆ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ನಲ್ಲಿ, ಈ ಪ್ರೋಗ್ರಾಮ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಲ್ಲಿ ನೋಡ್ತಾ ಇದ್ದೀವಿ. ಸರ್ಕಾರ ಕೆಲವು ವಿಚಾರಗಳು ಕೆಲವು ಏರಿಯಾಸ್ ನಲ್ಲಿ ಮುಟ್ಟಲಿಕ್ಕೆ ಆಗ್ಲಿಲ್ಲ ಅಂದಾಗ ಆ ಒಂದು ಏರಿಯಾಸ್ ನಲ್ಲಿ ಮತ್ತು ಸರ್ಕಾರ ಜೊತೆಗೆ ಹೆಚ್ಚುವರಿ ಆಗಿ ಒಂದು ಬೆನಿಫಿಟ್ ಅಲ್ಲಿ ಜನರಿಗೆ ಸಿಗೋ ರೀತಿಯಲ್ಲಿ ಮಾಡೋದು, ಈ ತರ ಸಪ್ಲಿಮೆಂಟಿಂಗ್ ದ ಗವರ್ಮೆಂಟ್ ಆಕ್ಷನ್. ನಾವು ಈ ಕಾಂಪ್ಲಿಮೆಂಟಿಂಗ್ ಅಂಡ್ ಸಪ್ಲಿಮೆಂಟಿಂಗ್ ಗವರ್ಮೆಂಟ್ ಆಕ್ಷನ್ ಜೊತೆಗೆ ಇನ್ನೊಂದು ಮುಖ್ಯವಾದ ಒಂದು ರೋಲ್ ಏನಿದೆ ಅಂದ್ರೆ NGOs ಒಂದು ಇವ್ಯಾಲ್ಯುಯೇಷನ್. ನಾವು ಸರ್ಕಾರಿ ಕಾರ್ಯಕ್ರಮಗಳು ಎಷ್ಟೋ ನಡೀತಾ ಇರ್ತವೆ. ಕೆಲವು ಸಲ ನಮ್ಮ ಪ್ರೋಗ್ರಾಮ್ಸ್ ಹೇಗೆ ಅದನ್ನು ನಾವು ಸ್ಟ್ರಕ್ಚರ್ ಮಾಡಿದ್ದೇವೆ, ಆ ಸ್ಟ್ರಕ್ಚರ್ ಸರಿಯಾಗಿ ಇರ್ಲಿಕ್ಕಿಲ್ಲ. ಆ ಸ್ಟ್ರಕ್ಚರ್ ಇಂದನೇ ಜನರಿಗೆ ಅದರ ಬೆನಿಫಿಟ್ ಸಿಗ್ಲಿಕ್ಕೆ ಇಲ್ಲ. ಅಂದ್ರೆ ಆ ಪಾಲಿಸೀಸ್ ಆಗಲಿ, ಆ ಫ್ರೇಮ್ವರ್ಕ್ ಆಗಲಿ, ಸ್ಕೀಮ್ ಆಗಲಿ, ಅದರಲ್ಲಿ ಯಾವುದಾದ್ರೂ ತೊಡಕುಗಳು ಇರಬಹುದು. ಸೊ ಆ ತೊಡಕುಗಳು ನಮ್ಮ ಗಮನಕ್ಕೆ ಬರಬೇಕು. ಅದನ್ನು ನಾವು ಸರಿ ಮಾಡಬೇಕಂದ್ರೆ ಈ ರೀತಿಯ ಒಂದು ಇವ್ಯಾಲ್ಯುಯೇಷನ್, ಸರ್ಕಾರೇತರ ಸಂಸ್ಥೆಗಳಿಂದ ಒಂದು ಫೀಡ್ಬ್ಯಾಕ್, ಒಂದು ಇವ್ಯಾಲ್ಯುಯೇಷನ್ ಸಿಕ್ಕಿದರೆ ನಮ್ಮ ಸ್ಕೀಮ್ಗಳನ್ನು ನಾವು ಇನ್ನೂ ಅಭಿವೃದ್ಧಿ ಮಾಡಿ ಸರಿಯಾದ ರೀತಿನಲ್ಲಿ ಅವು ಜನರಿಗೆ ಮುಟ್ಟುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಏನಾದರೂ ಗ್ಯಾಪ್ಸ್ ಇದ್ದರೆ ಆ ಗ್ಯಾಪ್ಸ್ ಅನ್ನು ನಾವು ಫಿಲ್ ಮಾಡಲಿಕ್ಕೆ ನಮಗೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಫೀಡ್ಬ್ಯಾಕ್ ಕೊಡೋದು, ಡೇಟಾ ಕೊಡೋದು, ಇದು ತುಂಬಾ ಮುಖ್ಯವಾದ ಕಾರ್ಯಕ್ರಮ. ಇದಕ್ಕೆ ಒಂದು ಎಕ್ಸಾಂಪಲ್, ನಾನು ನನ್ನ ಇನ್ನೊಂದು ಇದು ಇದೆ, ಜಾಬ್ ಇದೆ ನನಗೆ, ಭೂ ಸಾರಿಗೆ ಇಲಾಖೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ ಬಯಸುತ್ತೇನೆ.
ನಾವು ಇದರಲ್ಲಿ ಒಂದು ಲೈವ್ಲಿಹುಡ್ ಸೈಕ್ಲಿಸ್ಟ್ ಬಗ್ಗೆ, ಎಷ್ಟು ಜನ ಲೈವ್ಲಿಹುಡ್ ಸೈಕ್ಲಿಸ್ಟ್ ಇದ್ದಾರೆ ಅಂದ್ರೆ ಅವರು ತುಂಬಾ ಕಡು ಬಡವರು, ಅವರು ಸೈಕಲ್ ನಲ್ಲೇನೆ ಅವರು ಸವಾರಿ ಮಾಡಬೇಕಾಗ್ತದೆ, ಅವರು ಈವನ್ ಬಸ್ ಫೇರ್ ಕೊಳ್ಳಿಕ್ಕೇನು ಅವರಿಗೆ ಆಗಲ್ಲ. ಅಂತ ರೀತಿನಲ್ಲಿ ಈ ಲೈವ್ಲಿಹುಡ್ ಸೈಕ್ಲಿಸ್ಟ್ಗಳು ಎಷ್ಟು ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ, ಅವರ ಸಮಸ್ಯೆಗಳೇನು ಅಂತ ಒಂದು ಸರ್ವೆ ಮಾಡಬೇಕಾಗಿತ್ತು. ಆದ್ರೆ ಅದು ನಮಗಿಂತ ಆ ಒಂದು ಜನರ ಜೊತೆಗೆ ನಿಕಟ ಸಂಪರ್ಕದಲ್ಲಿರುವ ಸಂಸ್ಥೆಯಿಂದ ಮಾಡೋದರಿಂದ ಉಪಯೋಗ ಆಗುತ್ತದೆ ಅಂತ ನಾವು ಒಂದು BPAC ಅಂತ ಒಂದು ಸಂಸ್ಥೆ ಇದೆ, ಅವರನ್ನು ಕೇಳಿದ್ದೇವೆ. ಅವರೇನು ಮಾಡಿದ್ದಾರೆ, ಆಟೋ ಡ್ರೈವರ್ಸ್ ಮುಖಾಂತರ ಒಂದು ಸರ್ವೆ ಮಾಡಿಸಿದ್ದಾರೆ. ಸೊ ಆ ಸರ್ವೆ ಮಾಡೋದ್ರಿಂದ ನಮಗೆ ತುಂಬಾ ಒಂದು ಇನ್ಸೈಟ್ಸ್ ಸಿಕ್ಕಿತ್ತು. ಅವರು ಯಾವ ಯಾವ ರೀತಿ ರೂಟ್ಸ್ ಫ್ರೀಕ್ವೆಂಟ್ ಮಾಡ್ತಾರೆ, ಅದರಲ್ಲಿ ಏನ್ ಸಮಸ್ಯೆ ಆಗಿದೆ, ಈ ರೀತಿಯ ಒಂದು ಡೇಟಾ ಸಿಕ್ಕಿದೆ. ಈ ಡೇಟಾ ಇಂದ ನಾವು ನಮ್ಮ ಏನು ಪ್ರೋಗ್ರಾಮ್ಸ್ ಇದೆ ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಲಿಕ್ಕೆ ನಮಗೆ ಉಪಯೋಗ ಆಗಿದೆ. ಸೊ ಈ ರೀತಿನಲ್ಲಿ ಇವ್ಯಾಲ್ಯೂಯೇಷನ್, ಫೀಡ್ಬ್ಯಾಕ್, ಡೇಟಾ ಇದು ಒಂದು ಎರಡನೇ ಒಂದು ಮುಖ್ಯವಾದ ಪಾತ್ರ ಅಂತ ಹೇಳ್ತೀನಿ. ಮೂರನೆಯದು ಇನ್ನೋವೇಟಿವ್ ಪ್ರೋಗ್ರಾಮ್ಸ್. ನಾವು ಯಾವುದಾದ್ರೂ ಹೊಸದಾಗಿ ಮಾಡುವಾಗ ನಮ್ಗೆ ಗೊತ್ತಿರೋದಿಲ್ಲ, ಅದನ್ನು ಇಮಿಡಿಯೇಟ್ಲಿ ನಾವು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಆಗಲ್ಲ. ಅದರಲ್ಲಿ ಏನಾದ್ರೂ ಇಶ್ಯೂಸ್ ಇರಬಹುದು, ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಫಲಕರವಾಗಿ ಮಾಡಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನು ನಮಗೆ ಇನ್ನೂ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಅದನ್ನು ಸ್ಮಾಲ್ ಸ್ಕೇಲ್ ನಲ್ಲಿ ಒಂದು ಇನ್ನೋವೇಟಿವ್ ಪ್ರಯೋಗ ತರ ಮಾಡಿ ಅದರಿಂದ ನಮಗೆ ಬಂದಿರುವ ಇನ್ಸೈಟ್ಸ್ ಅನ್ನು ನೋಡ್ಕೊಂಡು ಅದರ ಪ್ರಕಾರ ಒಂದು ಸ್ಕೇಲ್ ಅಪ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗ್ಬೇಕಾಗ್ತದೆ. ಆ ರೀತಿನಲ್ಲಿ ಏನು ನಮ್ಮ ಸರ್ಕಾರೇತರ ಸಂಸ್ಥೆಗಳಿಂದ ಒಂದು ಒಳ್ಳೆಯ ಒಂದು ಪಾತ್ರವನ್ನು ವಹಿಸಬಹುದು. ಸೊ ಒಟ್ಟಾರೆ ಹೇಳಬೇಕಾದ್ರೆ ಕಾಂಪ್ಲಿಮೆಂಟಿಂಗ್, ಸಪ್ಲಿಮೆಂಟಿಂಗ್ ಗವರ್ಮೆಂಟ್ ಪ್ರೋಗ್ರಾಮ್ಸ್, schemes, evaluating, giving feedback, giving data so that government can improve its reach of its schemes and also the structure of its schemes and policies. And thirdly, implementing innovative, measures and getting insights so that from those insights, government can, scale up those programs. ಸೊ ಈ ರೀತಿಯ ಒಂದು ಇದರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸರ್ಕಾರೇತರ ಸಂಸ್ಥೆಗಳು ಕೆಲಸ ಮಾಡೋದ್ರಿಂದ ನಮಗೆ ಜನರಿಗೆ ಉಪಯೋಗ ಆಗುತ್ತದೆ. ಸೊ ಇದರಲ್ಲಿ ನಾನು ಒಂದು ವಿಚಾರ ನಾನು ತುಂಬಾ ಡೀಪ್ಲಿ ಬಿಲೀವ್ ಮಾಡ್ತೀನಿ. ದಿಸ್ ಈಸ್ ಎ ಇರಾ ಆಫ್ ಪಾರ್ಟ್ನರ್ಶಿಪ್ಸ್. ನಾವು ಯಾವುದೇ ಸರ್ಕಾರ ಆಗಲಿ, ಸರ್ಕಾರೇತರ ಸಂಸ್ಥೆ ಆಗಲಿ, ಪ್ರೈವೇಟ್ ಸೆಕ್ಟರ್ ಆಗಲಿ, ಎಲ್ಲರೂ ನಾವು ಕೂಡಿ ಒಂದು ಪಾರ್ಟ್ನರ್ಶಿಪ್ ಮುಖಾಂತರ ಒಂದು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಕೋವಿಡ್ ಎಪಿಡೆಮಿಕ್ ಸಮಯದಲ್ಲಿ, ಸೆಕೆಂಡ್ ವೇವ್ ಆರ್ ಫಸ್ಟ್ ವೇವ್ ಸಮಯದಲ್ಲಿ ಅದು ನೋಡಿದೀವಿ ನಾವು. ಸರ್ಕಾರದಿಂದನೇ ಆ ಕೆಲಸಗಳು ಎಂಥದೂ ಆಗ್ತಿದ್ದಿಲ್ಲ. ಸರ್ಕಾರ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಇತ್ತು. ಅವರು ಮೈಗ್ರೆಂಟ್ಸ್ ಪ್ರಾಬ್ಲಮ್ ಏನಿದೆ ಅವರು ಸರ್ಕಾರಕ್ಕೆ ಹೇಳೋದ್ರಿಂದ ಸರ್ಕಾರದಿಂದ ಸರಿಯಾದ ಒಂದು ಅವರಿಗೆ ಬೆನಿಫಿಟ್ ಕೊಡ್ಲಿಕ್ಕೆ ಆಗಿತ್ತು. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಮುಂದೆ ಬಂದು ಅಲ್ಲಿ ಒಂದು ಡೇಟಾ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅವರನ್ನು ಡೆವಲಪ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅನ್ ಇರಾ ಆಫ್ ಪಾರ್ಟ್ನರ್ಶಿಪ್. ಸೊ ಎಲ್ಲರೂ ಒಂದು ಕೂಡಿ ಕೆಲಸ ಮಾಡಬೇಕು, ಒಂದು ರೀತಿಯ ಒಂದು ಕಾಮನ್ ಪರ್ಪಸ್ ಇಂದ ಕೆಲಸ ಮಾಡೋದ್ರಿಂದ ನಾವು ಯಾವ ಬೆನಿಫಿಟ್ ನಾವು ಸಿಗಬೇಕು ಅದು ಸಿಗುತ್ತದೆ. ಸೊ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಮಾತನಾಡುವಾಗ್ಲೂ ಇದೇ ಒಂದು ಪಾತನ್ನು ನಾವು ನೋಡ್ಬೇಕಾಗ್ತದೆ. ಆಫ್ಟರ್ ಆಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ದೇ ಆರ್ ನಾಟ್ ಡಿಫ್ರೆಂಟ್. ನಾವು ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೀವಿ, ಬಟ್ ಮೊದಲಿಂದ ನಾವು ಕೆಲಸ ಮಾಡ್ತಾ ಇರೋದು ಅದೇ ರೀತಿ ಅಲ್ವಾ. ಬಡತನ ನಿರ್ಮೂಲ ಮಾಡೋದು, ಲಿಟ್ರಸಿ ಇಂಪ್ರೂವ್ ಮಾಡೋದು, ಈ ರೀತಿಯಲ್ಲಿ ಒಂದು ಲಿವಬಿಲಿಟಿ ಆಫ್ ಜನರದು ಇಂಪ್ರೂವ್ ಮಾಡೋದು. ಸೊ ಈ ನಿಟ್ಟಿನಲ್ಲಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ಹೆಚ್ಚಿನ ಅದರ ಸಂಬಂಧವಾಗಿ ಬಹಳ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇರಬಹುದು, ಸ್ಕೀಮ್ಸ್ ನಡೀತಾ ಇರಬಹುದು. ಅದರ ಬಗ್ಗೆ ಹೇಗೆ ಅವನ್ನು ಮುಟ್ತಾ ಇಲ್ಲ ಇದರ ಬಗ್ಗೆ ಮಾಹಿತಿ ಕೊಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ಇದೆ. ಸೊ ಇಷ್ಟು ಹೇಳಿ ಈ ದಿವಸ ತಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇದು ಒಂದು ವರ್ಕ್ಶಾಪ್, ಐ ಆಮ್ ಕ್ವೈಟ್ ಶೂರ್ ಇಸ್ ನಾಟ್ ಒನ್ ವೇ ಕ್ರಿಸ್ಟಿನಾ. ಇದರಲ್ಲಿ ತಮ್ಮಿಂದ ನಾವು ಕಲಿಯೋದು ತುಂಬಾ ಇರುತ್ತದೆ. ತಮ್ಮಿಂದ ಫೀಡ್ಬ್ಯಾಕ್ ಏನಿದೆ ಅದು ತುಂಬಾ ತುಂಬಾ ಮುಖ್ಯವಾದದ್ದು. ಸೊ ಇಟ್ಸ್ ನಾಟ್ ನಾವು ತಮಗೆ ಹೇಳೋದ್ರ ಜೊತೆಗೆ ತಮ್ಮಿಂದ ಬರುವ ಒಂದು ಫೀಡ್ಬ್ಯಾಕ್ ಮಾಹಿತಿ ತುಂಬಾ ಮುಖ್ಯವಾದದ್ದು. ಅದು ಯಾವ ರೀತಿನಲ್ಲಿ ತಗೊಳ್ತಿರೋ ಕ್ರಿಸ್ಟಿನಾ, ಯು ಹ್ಯಾವ್ ಟು ಟೇಕ್ ಇಟ್ so that we can improve our functioning and improve our implementation. Thank you so much. Thank you, ma'am. Thank you so much for your inputs. ಸಾಕಷ್ಟನ್ನ ಮೇಡಮ್ ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತೊಮ್ಮೆ ಎಲ್ಲಾರ್ಗು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಎಲ್ಲಾ NGOs ಕೂಡ ಸಾಕಷ್ಟುಗಳನ್ನ ಮಾಡ್ತಾ ಇದ್ದೀರಾ ಅಂತ ಮೇಡಮ್ ಹೇಳಿದ್ರು. ನೀವ್ ಏನ್ ಮಾಡ್ತಾ ಇದ್ದೀರಾ ಅದರ ಇನ್ಸೈಟ್ಸ್ ಅನ್ನ ಮೇಡಮ್ ಹೇಳಿದ್ದಾರೆ. ವಾಪಸ್ ನಮಗೆ ಗವರ್ಮೆಂಟ್ ಗೆ ಮತ್ತೊಮ್ಮೆ ತಿಳಿಸಿದ್ರೆ
ಅದು ಮುಖಾಂತರ ಇರ್ಬೋದು, ಫೀಡ್ಬ್ಯಾಕ್ ಮುಖಾಂತರ ಇರ್ಬೋದು, ತಾವು ಕೊಡ್ಬೇಕು ಅಂತ ಮೇಡಮ್ ಅವ್ರು ಹೇಳಿದನ್ನ ಮತ್ತೊಮ್ಮೆ ನಿಮಗೆ ಹೇಳ್ತಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ join and inaugurating this session program. And now I would like to request Madam Mamta BR, IAS ಆಫೀಸರ್, ಈಗಾಗಲೇ ತಮಗೆಲ್ಲರಿಗೂ ಕೂಡ ಸಾಕಷ್ಟು ಪರಿಚಿತರಾಗಿರುವಂತ ಮೇಡಮ್ ಮಮತಾ ಅವರು ಈಗಾಗಲೇ ನಮ್ಮ ಜೊತೆ ಅವರು ಹೆಂಗೆ ಕನ್ವರ್ಜೆನ್ಸ್ ಮಾಡ್ಬೇಕು, ಗವರ್ಮೆಂಟ್ ಇರ್ಬೋದು, NGO ಇರ್ಬೋದು, ಮತ್ತೆ ಸಮುದಾಯದ ಜೊತೆ ಯಾವ ತರದ್ ಮಾಡ್ಬೇಕು ಅಂತ ಹೇಳುವಂತದ್ದು ಮೇಡಮ್ ಮಮತಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಮೇಡಮ್ ಮಮತಾ, ಗುಡ್ ಮಾರ್ನಿಂಗ್ ಕ್ರಿಸ್ಟಿನಾ ಅಂಡ್ ಎಲ್ಲರಿಗೂ ನಮಸ್ಕಾರ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತಂದಾಗ ನಾವು ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಸಸ್ಟೈನಬಿಲಿಟಿ ಕಾಣ್ಬೇಕಾಗತ್ತೆ. ಏನೇ ಮಾಡಿ, ನೀವು ಸಣ್ಣದೇ ಮಾಡಿ ದೊಡ್ಡದೇ ಮಾಡಿ, ಅದರಲ್ಲಿ ನಾವು ಅದೊಂದು ಆ ಅಭಿವೃದ್ಧಿ ಶುಡ್ ಸಸ್ಟೈನ್ ಅಂತ ನಾವು ಹೇಳ್ತೀವಿ. ಹೀಗಿರುವಾಗ ನಾನೀಗ ಅದರ ಡೆಫಿನೇಷನ್ ಆಗ್ಲಿ ಮತ್ತೆ ಕೆಲವು ಪ್ರಿನ್ಸಿಪಲ್ಸ್ ಅನ್ನು ಕೂಡ ನಮ್ಮ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಜಾಸ್ತಿ ಹೇಳಲ್ಲ. ನಾನೀಗ ಒಂದು ಸಮುದಾಯ, ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರ ಯಾವ ರೀತಿ ಒಗ್ಗೂಡಬಹುದು, ಆ ಒಗ್ಗೂಡಿಕೆಯಲ್ಲಿ ನಾನು ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ. ಹಾಗಾಗಿ ಆ ಒಗ್ಗೂಡಿಕೆ ಯಾವ ರೀತಿ ಇದ್ರೆ ಸರಿ ಇರುತ್ತೆ, ಮತ್ತೆ ಆ ಒಗ್ಗೂಡಿಕೆಯಿಂದ ಆಗುವಂತಹ ಪ್ರಯೋಜನಗಳನ್ನ ಮತ್ತು ಸುಸ್ಥಿರ ಅಭಿವೃದ್ಧಿಯ ನಮ್ಮ ಗುರಿಗಳನ್ನ ನಾವು ಮುಟ್ಟಬೇಕಾದ್ರೆ ಅದನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬಹುದು ಅನ್ನೋದರ ಬಗ್ಗೆ ಮಾತ್ರ ನಾನು ಸಂಕ್ಷಿಪ್ತವಾಗಿ, ಯಾಕಂದ್ರೆ 15 ನಿಮಿಷ ತುಂಬಾ ಹೆಚ್ಚಿನ ಸಮಯ ಅಲ್ಲ, ಸಂಕ್ಷಿಪ್ತವಾಗಿ ನಾನು ನನ್ನ ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಮಂಡಿಸ್ತೀನಿ. ಒಂದು ಯಾವುದೇ ಒಂದು ಸರ್ಕಾರಿಯ ಒಂದು ಯೋಜನೆ ಮಾಡ್ಬೇಕಾದ್ರೆ ಆ ಯೋಜನೆ ಮುಟ್ಬೇಕು, ಸಮುದಾಯಕ್ಕೆ ಮುಟ್ಬೇಕು. ಮತ್ತೆ ಸಮುದಾಯದ ಸಹಭಾಗಿತ್ವ ಇಲ್ಲದೆಲೆ ಆ ಒಂದು ಯೋಜನೆ ಸಫಲ ಆಗೋದಿಲ್ಲ. ಮತ್ತೆ ಒಂದು ಯೋಜನೆಯ ರೂಪಿಸ್ಬೇಕಾದ್ರೆ ಆ ಒಂದು ಯೋಜನೆ ನಮ್ಮ ಪೀಳಿಗೆಗೆ ಅಷ್ಟೇ ಅಲ್ಲ, ಆ ಯೋಜನೆಯಿಂದ ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗ್ಬೇಕು. ಮತ್ತು ನಮ್ಮ ನ್ಯಾಚುರಲ್ ರಿಸೋರ್ಸ್ ಅಂತ ನಾವೇನ್ ಹೇಳ್ತೀವಿ ಅದರನ್ನ ನಾವು, ಮತ್ತೆ ಯಾವುದೇ ಒಂದು ರಿಸೋರ್ಸ್ ಅನ್ನ ನಾವು ಉಪಯೋಗಿಸೋದಲ್ದಲೆ ಮುಂದಿನ ಪೀಳಿಗೆಗೂ ಕೂಡ ಅವರ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ಅವರು ಉಪಯೋಗಿಸ್ಲಿಕ್ಕೆ ಕೂಡ ನಾವು ಅದನ್ನ ಕಾಪಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಒಂದು ಯೋಜನೆ, ಏನೇ ಯೋಜನೆ ನಾವು ಹಾಕೊಳ್ಬೇಕಾದ್ರೂ ಕೂಡ ನಾವು ಮುಂದಿನ ಒಂದು ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್. ಹಾಗಿರುವಾಗ ನಾವು ಅನ್ಕೊಳ್ಳೋ ರೀತಿನಲ್ಲಿ ಒಂದು ಬರೀ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ. ಅದರ ರೂಪರೇಷೆ, ಯಾವುದೇ ಒಂದು ಯೋಜನೆಯ ರೂಪರೇಷೆಯನ್ನ ನಾವು ಹಾಕ್ಬೇಕಾದ್ರೆ ಕೂಡ ನಮಗೆ ಈಗ ತಾನೇ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಆ ಒಂದು ಸಮುದಾಯಕ್ಕೆ ಏನು ಬೇಕಾಗತ್ತೆ. ಯಾವುದೇ ಒಂದು ಯೋಜನೆ ನಾವು ಎಲ್ಲೋ ಒಂದು ಉಪಯೋಗಕ್ಕೋಸ್ಕರ ನಾವು ಮಾಡ್ತೀವಿ ಹೊರತು ಸರ್ಕಾರಕ್ಕೆ ಉಪಯೋಗಕ್ಕಲ್ಲ. ಸರ್ಕಾರಕ್ಕೆ ಏನು ಅದರ ಇರೋದಿಲ್ಲ. ಒಂದು ಸಮುದಾಯಕ್ಕೆ ಮತ್ತು ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿಕ್ಕೆ ಮಾತ್ರ ನಾವು ಮಾಡ್ತಿರ್ತೀವಿ. ಹಾಗಾಗಿ ಆ ಸಾರ್ವಜನಿಕರ ಬೇಕು ಬೇಡಗಳೇನು ಮತ್ತು ಆ ಬರೀ ಬೇಕು ಬೇಡಗಳನ್ನ ಮಾತ್ರ ನೋಡ್ಲಿಕ್ಕಾಗಲ್ಲ. ನಾವು ಮುಂದಿನ ಅದರಿಂದ ಬೇರೆ ಯಾವುದೇ ರೀತಿ ಹಾನಿ ಆಗ್ಬಾರ್ದು, ಒಂದು ನಮ್ಮ ಪರಿಸರಕ್ಕೆ ಆಗ್ಲಿ ಮತ್ತೆ ನಮ್ಮ ಮುಂದೆ ಬರುವ ಪೀಳಿಗೆಗೆ ಅದರಿಂದ ಯಾವುದೇ ನಷ್ಟ ಆಗ್ಬಾರ್ದು ಅನ್ನೋದನ್ನ ನಾವು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ ಸರ್ಕಾರದಲ್ಲಿ. ಹಾಗಾಗಿ ಒಂದು ಯೋಜನೆ ರೂಪಿಸುವಾಗ್ಲೇ ನಮ್ಗೆ ಒಂದು ಸರ್ಕಾರೇತರ ಸಂಸ್ಥೆಯ ಒಂದು ಉಪಯೋಗ ಬೇಕಾಗತ್ತೆ. ಅದರಿಂದ ನಾವು ಸಮುದಾಯವನ್ನ ಮುಟ್ಟಬೇಕಾಗತ್ತೆ. ಸಮುದಾಯ ಸಹಭಾಗಿತ್ವವನ್ನ ಪಡಿಲಿಕ್ಕೆ ರೂಪರೇಷೆಗಳನ್ನ ನಾವೀಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವೊಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದು ಲೈವ್ಲಿಹುಡ್ ಮಿಷನ್ ಅಲ್ಲಿ ನಾನು ಕೆಲಸ ನಿರ್ವಹಿಸಿದೆ.
ಅಲ್ಲಿ ಹಲವಾರು ಯೋಜನೆಗಳನ್ನ ನಾವು ಹಾಕೊಂಡ್ವಿ. ಏನಕ್ಕೆ ಅಂದ್ರೆ ಒಂದು ಲೈವ್ಲಿಹುಡ್ ಅನ್ನೋದು ಬರೀ ಒಂದು ನಿಮಿತ್ತ ಮಾತ್ರ. ಲೈವ್ಲಿಹುಡ್ ಮೂಲಕ ನಾವು ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನ, ಒಂದು ಸಮುದಾಯದ ಬೆಳವಣಿಗೆಯನ್ನ, ಅದೇ ರೀತಿ ಪರಿಸರದ ಸಂರಕ್ಷಣೆಯನ್ನ ಕೂಡ ಮಾಡ್ಲಿಕ್ಕೆ ನಾವು ಯೋಜನೆಗಳನ್ನ ತಯಾರು ಮಾಡ್ಕೊಂಡ್ವಿ. ಅದು ಲೈವ್ಲಿಹುಡ್ ಅನ್ನೋದು ಬರೀ ನಿಮಿತ್ತ. ಬೇರೆ ಎಲ್ಲ ಲೈವ್ಲಿಹುಡ್ ಮೂಲಕ ನಾವು ಬೇರೆ ಎಲ್ಲವನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ಈಗ ನಾವು ಮ್ಯಾನ್ಗ್ರೋವ್ಸ್ ಡೆವಲಪ್ಮೆಂಟ್ ಅಂತ ಅಂದ್ರೆ, ಒಂದು ಕಡಲ ತೀರದಲ್ಲಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ತೀರದಲ್ಲಿ, ಅಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಕಡಲ ಕೊರೆತ ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಅದು ಕಡಲ ಕೊರೆತಕ್ಕೆ ಆಗ್ತಾ ಇರೋ ಒಂದು ಉದ್ದೇಶ ಕೂಡ, ಒಂದು ಕಾರಣ ಕೂಡ ನಮ್ಮಿಂದ ನಮ್ಮ ಸಾರ್ವಜನಿಕರು ಮಾಡುವ ಕೆಲವು ಲೋಪದೋಷಗಳಿಂದನೇ ಆಗ್ತಾ ಇರುತ್ತೆ. ಅದನ್ನ ತಡೆಗಟ್ಲಿಕ್ಕೆ ಅಲ್ಲಿ ಒಂದು ಮ್ಯಾನ್ಗ್ರೂವ್ ವೆಜಿಟೇಷನ್ ಅಂತ ಇರುತ್ತೆ. ಅದನ್ನ ಇಂಡಿಸ್ಕ್ರಿಮಿನೇಟ್ ಆಗಿ ಕಡ್ದು ಹಾಕಿದ್ದಾರೆ. ಮತ್ತೆ ಅದನ್ನ ಮಾಡಿರೋದ್ರಿಂದ ಏನಾಗ್ತಿದೆ, ಅದು ಕಡಲ ಕೊರೆತ ಆಗ್ತಾ ಇದೆ ಅನ್ನೋ ಒಂದು ಇದಿದೆ. ಸೊ ಆ ಮ್ಯಾನ್ಗ್ರೂವ್ ಸಂರಕ್ಷಣೆ ಮಾಡೋದಲ್ದಲೆ ನಾವು ಆ ಸಮುದಾಯ, ಅಲ್ಲಿರುವ ಸಮುದಾಯದ ಒಂದು ಲೈವ್ಲಿಹುಡ್ ಅಂದ್ರೆ ಆರ್ಥಿಕ ಬೆಳವಣಿಗೆ, ಸಾಂಸ್ಕೃತಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಎಲ್ಲವನ್ನು ನಾವು ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಆ ಒಂದು ಪ್ರಯತ್ನ ಮಾಡೋದ್ರಲ್ಲಿ ನಮಗೆ ಒಂದು ಸರ್ಕಾರೇತರ ಸಂಸ್ಥೆ ಮತ್ತು ಸರ್ಕಾರ ಎರಡೂ ಸೇರಿ ಸಾರ್ವಜನಿಕರ ಸಹಭಾಗಿತ್ವ ಪಡೆದು, ನಾನಿಲ್ಲಿ ಸರ್ಕಾರೇತರದ ಸಂಸ್ಥೆಯ ಹೆಸರನ್ನ ನಾನು ಉಲ್ಲೇಖಿಸ್ತಾ ಇಲ್ಲ, ಯಾಕೆಂದ್ರೆ ಅದು ಅವರ ಒಂದು ಒಂದೇ ಸಂಸ್ಥೆ ಇರಲಿಲ್ಲ. 3-4 ಸಂಸ್ಥೆ ಸೇರಿ ಒಂದು ಕನ್ಸಾರ್ಷಿಯಂ ಅನ್ನ ಮಾಡ್ಕೊಂಡ್ರು. ಕನ್ಸಾರ್ಷಿಯಂ ಅಂದ್ರೆ ಒಂದು ಮೀನು ಸಾಕಾಣಿಕೆ, ಮತ್ತೆ ಬೇರೆ ಬೇರೆ ಒಂದು ಜಲ ಇದು ಪ್ರಾಣಿಗಳು, ಅದರ ಸಂರಕ್ಷಣೆ ಮಾಡುವಂತ ಒಂದು ಸಂಸ್ಥೆ. ಇನ್ನೊಂದು ಸಂಸ್ಥೆ ಆ ಉತ್ಪನ್ನಗಳಿಂದ, ಅದೇನಂತಾರೆ ಬೈ ಪ್ರಾಡಕ್ಟ್ ಅಂತ ನಾವೇನ್ ಹೇಳ್ತೀವಿ, ಆ ಉತ್ಪನ್ನಗಳಿಂದ ಮಾರಾಟ ಮಾಡಿ ಜೀವನವನ್ನ ಮಾಡೋ ಜೀವನೋಪಾಯದ ಒಂದು ಸಂಸ್ಥೆ. ಮೂರನೇದು ಈ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂದ್ರೆ ಮ್ಯಾನ್ಗ್ರೂವ್ ಪ್ರೊಟೆಕ್ಷನ್ ಅನ್ನ ಮಾಡುವಂತಹ ಒಂದು ಸಂಸ್ಥೆ. 4ನೇದು ಸರ್ಕಾರವೇ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಜಿಲ್ಲಾ ಪಂಚಾಯತ್ ಜೊತೆಯಲ್ಲಿ ಮ್ಯಾನ್ಗ್ರೂವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸಂಸ್ಥೆ, ಅದು ಮುಂಬೈಯಲ್ಲಿದೆ. ಅದು ಸಂಸ್ಥೆ ಫಸ್ಟ್ ಅವರು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ರು. ಅಲ್ಲಿ ಅವರು ಫಸ್ಟ್ ಒಂದು PRA ಸ್ಟಡಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ಮಾಡ್ಕೊಂಡು, ಅಲ್ಲಿರುವ ಜನರ ಆರ್ಥಿಕ ಸ್ಥಿತಿ ಎಷ್ಟು, ಅವರ ಶೈಕ್ಷಣಿಕ ಮಟ್ಟ ಎಷ್ಟು, ಅವರ ಒಂದು ಸಾಮಾಜಿಕ ಏನೇನಿದ್ದಾವೆ, ಸಾಮಾಜಿಕ ಮತ್ತೆ ಕಲ್ಚರಲ್ ಹವ್ಯಾಸಗಳು ಹವ್ಯಾಸಗಳು, ಮತ್ತೆ ಅದ್ರ ಟ್ರೆಡಿಷನಲ್ ನಾಲೆಡ್ಜ್ ಅಂತ ಕೂಡ ಹೇಳ್ತೀವಿ. ಅಲ್ಲಿರುವಂತಹ ಒಂದು ಪಾರಂಪರಿಕ ಒಂದು ಜ್ಞಾನ ಅಂತ ಏನ್ ಹೇಳ್ತೀವಿ, ಅಥವಾ ಪಾರಂಪರಿಕವಾಗಿ ಅವ್ರು ಮಾಡುವಂತಹ ಕೆಲವು ಅಭ್ಯಾಸಗಳನ್ನ, ಅದನ್ನ ಸಾಕಷ್ಟು ಸ್ಟಡಿ ಮಾಡ್ತು ಮ್ಯಾನ್ಗ್ರೂವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋ ಒಂದು ಸಂಸ್ಥೆ. ಮತ್ತು ದ್ವೀಪ ಅಂತ ಒಂದು ಸಂಸ್ಥೆ, ಎರಡು ಸೇರಿ ಮಹಾರಾಷ್ಟ್ರದಲ್ಲಿರುವ ರತ್ನಗಿರಿಯಲ್ಲಿ ಇವರು ಫಸ್ಟ್ ಈ ಸ್ಟಡಿಯನ್ನ ಮಾಡಿದ್ರು. ನಂತರ ಅವರು ಅಲ್ಲಿ ಮ್ಯಾನ್ಗ್ರೂವ್ಸ್ ಅನ್ನ ಯಾವ ರೀತಿ ಸಂರಕ್ಷಣೆ, ಇವಾಗ ಉಳಿದಿರುವಂತಹ ಮ್ಯಾನ್ಗ್ರೂವ್ಸ್ ಅನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬಹುದು, ಆ ಸಂರಕ್ಷಣೆಯ ಜೊತೆಯಲ್ಲಿ ಒಂದು ಮೀನು ಸಾಕಾಣಿಕೆ ಮತ್ತು ಬೇರೆ ಬೇರೆ ಪ್ರಾಣಿಗಳು ಏನು ನಾವು ಮಾಡ್ತೀವಿ ಅದ್ರ ಸಾಕಾಣಿಕೆ, ಪರ್ಲ್ ಕಲ್ಚರಿಂಗ್, ಪ್ರಾನ್ ಸಾಕಾಣಿಕೆ, ಈ ತರ ಬೇರೆ ಬೇರೆ ಒಂದು ಲೈವ್ಲಿಹುಡ್ ಆಕ್ಟಿವಿಟಿಯನ್ನ ಕೂಡ ಅದ್ರ ಜೊತೆನೆ ಸೇರಿಸ್ಕೊಂಡು, ಮತ್ತೆ ಆ ಒಂದು ಕೊರೆತ ಆಗಿರುವಂತ ಜಾಗದಲ್ಲಿ ವಾಪಸ್ ರಿಸ್ಟೋರ್ ಮಾಡ್ಲಿಕ್ಕೆ ಕೂಡ ಕೆಲವು ಯೋಜನೆಗಳನ್ನ ಹಾಕೊಂಡು ಈ ಒಂದು ಸಂಸ್ಥೆ ಕೆಲಸ ಮಾಡ್ತು ಮಹಾರಾಷ್ಟ್ರ ಸರ್ಕಾರದ ಜೊತೆಯಲ್ಲಿ.
ಇದನ್ನ ನಾವು ಮಾಡುವಾಗ ಫಸ್ಟ್ ಅವರು ಒಂದು PRA ಎಕ್ಸಸೈಸ್ ಅನ್ನ ಮಾಡಿದ್ರು, ಅಲ್ಲಿನ ಬೇಕು ಬೇಡಿಕೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆ PRA ಮಾಡಿದ್ದು ಒಂದು ಕನ್ಸಾರ್ಷಿಯಂ, NGOದು ಒಂದು ಕನ್ಸಾರ್ಷಿಯಂ. ನಾವು NGO ಅಂದಾಕ್ಷಣಕ್ಕೆ ಒಂದೇ NGO ಎಲ್ಲ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಬೇರೆ NGOಗಳು ಅವ್ರವರ ಕೆಲಸಗಳನ್ನ ಅವ್ರು ಮಾಡ್ಬೇಕಾಗತ್ತೆ. ಸೊ ಅವರೊಂದು ಗುಂಪು ಮಾಡ್ಕೊಂಡು ತುಂಬಾನೇ ಅಚ್ಚುಕಟ್ಟಾಗಿ ಆ ಕೆಲಸವನ್ನ ಮಾಡಿದ್ರು. ಅವರನ್ನ ನಾವು ಇಲ್ಲಿಗೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ನಾವು ಅವರನ್ನ ಬರಮಾಡ್ಕೊಂಡು ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಇಲ್ಲಿ ಕೂಡ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಮತ್ತೆ ಆ ಮಾರ್ಕೆಟಿಂಗ್ ಕೂಡ, ಉತ್ಪನ್ನಗಳ ಮಾರ್ಕೆಟಿಂಗ್ ಕೂಡ NGO ಸಂಸ್ಥೆ ಒಂದು ಕೈಗೆತ್ಕೊಂಡು ಮಾಡ್ತು. ಇದು ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಾನೇ ಕೆಲಸ ಮಾಡಿದಂತಹ ಯೋಜನೆಗಳಿಂದಾನೇ ನಾನು ಆಯ್ಕೋತಾ ಇದ್ದೀನಿ ಎಕ್ಸಾಂಪಲ್ಸ್ ನ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ 1998ರಿಂದ ಶುರುವಾಗಿ ಇದ ಒಂದು ಕಾರ್ಯಕ್ರಮ ಸ್ವಾಭಿಮಾನ ಅಂತ. ಈ ಸ್ವಾಭಿಮಾನ ಕಾರ್ಯಕ್ರಮದಲ್ಲಿ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಒಂದು ಕಸ ವಿಲೇವಾರ, ಬೆಂಗಳೂರಿನ ನಗರದ ಕಸ ವಿಲೇವಾರಿ ಹಾಗೂ ಅದರ ಸಂಪೂರ್ಣ ಒಂದು ಮ್ಯಾನೇಜ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನೋಡ್ಕೊಳ್ಳಿಕ್ಕೆ ಒಂದು ಸ್ವಾಭಿಮಾನ ಅನ್ನೋ ಒಂದು ಯೋಜನೆಯನ್ನ ನಾವು ಎತ್ತಾಕಿದ್ವಿ. ಈ ಯೋಜನೆಯಲ್ಲಿ ಎಲ್ಲ ಸರ್ಕಾರೇತರ ಸಂಸ್ಥೆಗಳು, ರೆಡ್ಸ್ ಅಂತ ಒಂದು ಸಂಸ್ಥೆ ಇತ್ತು, ಅದು ರ್ಯಾಗ್ ಪಿಕ್ಕರ್ಸ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಅಂತ, ಅಲ್ಲಿ ಚಿಂದಿ ಆಯುವವರ ಒಂದು ಅಭಿವೃದ್ಧಿಗೋಸ್ಕರ ಇದ್ದಿದ್ದಂಥದ್ದು. ವೇಸ್ಟ್ ವೈಸ್ ಅಂತ ಒಂದು ಸಂಸ್ಥೆ ಇತ್ತು. ಇದು 3 ಒಂದು ಬಿನ್ಗಳಲ್ಲಿ ಕಸವನ್ನ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡುವಂತಹ ಒಂದು ಸಂಸ್ಥೆ. ಇನ್ನೊಂದು CE ಅಂತ, ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅಂತ ಒಂದು ಸಂಸ್ಥೆ. ಇದೇ ರೀತಿ 4-5 ಸಂಸ್ಥೆಗಳನ್ನ ಸೇರಿಸಿ ಒಂದು ಕನ್ಸಾರ್ಷಿಯಂ ಆಫ್ NGO ಮಾಡಿಕೊಂಡು ಅದರ ಜೊತೆಯಲ್ಲಿ ಪ್ರತಿಯೊಂದು ವಾರ್ಡ್ ನಲ್ಲೂ ಒಂದು ವಾರ್ಡ್ ಸಂಸ್ಥೆ ತರ ಮಾಡ್ಕೊಂಡು ಅಲ್ಲಿ ನೇಬರ್ಹುಡ್ ಕಮಿಟೀಸ್, ಅಂದ್ರೆ ಸಾರ್ವಜನಿಕರನ್ನ ನಾವು ಒಗ್ಗೂಡಿಸಿಕೊಂಡು ಸಾರ್ವಜನಿಕರ ನೇಬರ್ಹುಡ್ ಕಮಿಟೀಸ್ ಅನ್ನ ಮಾಡ್ಕೊಂಡು, ಮತ್ತೆ ಅದ್ರ ಜೊತೆ BBMP ಕೂಡ. ಸೊ ಆ ತರ ಸೇರಿ ಒಂದು ಕನ್ಸಾರ್ಷಿಯಂ ಮಾಡ್ಕೊಂಡು ಅದನ್ನ ಸ್ವಾಭಿಮಾನ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು, ಫಸ್ಟ್ ನಾವು ಎಲ್ಲೆಲ್ಲಿ ಡಂಪ್ ಸೈಟ್ಸ್ ಅನ್ನ ನಾವು ಗುರುತಿಸಿ ಡಂಪ್ ಸೈಟ್ಸ್ ಅನ್ನ ಡೆವಲಪ್ ಮಾಡೋದು, ಮತ್ತೆ ಕಸ ಸಂಗ್ರಹಣೆ ಆಗ್ಬೇಕು. ಈ ಚಿಂದಿ ಆಯುವವರು ಹೋಗಿ ಅದನ್ನ ಮಕ್ಕಳೇ, ಯೂಶಲಿ ಚಿಕ್ಕ ಮಕ್ಕಳಿರೋರು, ಅವ್ರು ಹೋಗಿ ಕಸದಲ್ಲಿ ಬಿದ್ದು ಅದನ್ನ ವಿಂಗಡಣೆ ಮಾಡೋದ್ರಲ್ಲಿ ಅವರ ಒಂದು ಆರೋಗ್ಯ ಕೂಡ ಹಾಳಾಗ್ತಾ ಇತ್ತು. ಹಾಗಾಗಿ ಅವರಿಗೆ ನಾವು ಪ್ರತಿ ಮನೆಯಿಂದ ಒಂದು ಗಾಡಿ ಅಂತ ಗಂಟೆಯನ್ನ ಕೊಟ್ಟು ಅವ್ರು ಹೋಗಿ ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ನಾವು ಬೇರೆ ಬೇರೆ ಬಿನ್ಗಳಲ್ಲಿ ತೆಗೆದು ಬೇರೆ ಬೇರೆ ಒಂದು 3 ಕಂಪಾರ್ಟ್ಮೆಂಟ್ ಇರುವಂತಹ BBMP ವ್ಯಾನಲ್ಲಿ ಹಾಕೋದು ಒಂದನ್ನ ಪದ್ಧತಿಯನ್ನ ಮಾಡಿದ್ವಿ. ಒಂದು ಬಯೋಡಿಗ್ರೇಡಬಲ್, ಅದನ್ನ ನಾವು ಇದ್ ಮಾಡ್ಬೋದು, ಏನಂತಾರೆ ಅದು ಗೊಬ್ಬರವನ್ನ ಮಾಡ್ಬೋದು. 2ನೇದು ಏನು ಮಾಡ್ಲಿಕ್ಕೆ ಆಗೋಲ್ಲ ಅದನ್ನ. ಮತ್ತು 3ನೇದು ರೀಸೈಕ್ಲೇಬಲ್ ಅಂತ, ಬಾಟಲ್ ಈ ಪ್ಲಾಸ್ಟಿಕ್ಸ್ ಇದನ್ನೆಲ್ಲ ರೀಸೈಕಲ್ ಮಾಡುವಂತಹ ಒಂದು ಇದನ್ನ ರೀಸೈಕ್ಲೇಬಲ್ 3 ತರದ ವಿಂಗಡಣೆಯನ್ನ ಮಾಡ್ತಾ ಇದ್ರು. ಇದರಿಂದ ಇವರ ಆರೋಗ್ಯ ಕೂಡ ಹಾಳಾಗ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ಈ ಕೆಲಸವನ್ನ ಮಾಡಿ ಮಧ್ಯಾಹ್ನ ಅವರಿಗೆ ಒಂದು ಶಾಲೆಯನ್ನ ನಡೆಸ್ತಾ ಇದ್ರು. ಆ ಮಕ್ಕಳಿಗೆ ಶಾಲೆ ಮತ್ತೆ ಉಳ್ಕೊಳ್ಳಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಅವರು ಮಾಡ್ಕೊಂಡಿದ್ರು. ಅದನ್ನ ಅವರು ಮಾಡ್ಲಿಕ್ಕೆ ದುಡ್ಡು ಇವರಿಗೆ ಪ್ರತಿ ಮನೆಯಿಂದ ಕಲೆಕ್ಟ್ ಆಗುವ 50 ರೂಪಾಯಿಯಿಂದ ಆ ದುಡ್ಡು ಅವರಿಗೆ ಹೋಗ್ತಾ ಇತ್ತು. ರೆಡ್ ಸಂಸ್ಥೆ ಇಂದ ಈ ಮಕ್ಕಳಿಗೆ ತಲುಪ್ತಾ ಇತ್ತು. ಆ ಮಕ್ಕಳ ಎಜುಕೇಶನ್ ಮತ್ತೆ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕೆ ಈ ನಿಧಿಯನ್ನ ಹಾಕ್ತಾ ಇದ್ರು, ಅವರ ಹೆಲ್ತ್ ಎಜುಕೇಶನ್ಗೋಸ್ಕರ. ಈ ಸಂಸ್ಥೆ ನಮ್ಗೆ ಇದರಿಂದ ಯಾವ್ಯಾವ ತರದ ಒಂದು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅಂತ ಈ ರೀತಿ ಬೇರೆ ಬೇರೆ ಸಂಸ್ಥೆಗಳು ಸೇರ್ಕೊಂಡು ಸ್ವಾಭಿಮಾನ ಅಂತ ಒಂದು ಸಂಸ್ಥೆ ಆಯ್ತು. ಇದರಲ್ಲಿ ಕೂಡ ಪ್ರತಿಯೊಂದು ಸ್ವಾಭಿಮಾನದಲ್ಲಿ ಯಾವ ರೀತಿ ಅಂದ್ರೆ ಒಂದು ನೇಬರ್ಹುಡ್ ಸಮಿತಿಯನ್ನ ರಚಿಸಿ, ಈ ನೇಬರ್ಹುಡ್ ಸಮಿತಿಯಲ್ಲಿ
ಸಂಬಂಧಪಟ್ಟ ಅಲ್ಲಿನ ಸಾರ್ವಜನಿಕರ ಮುಖಂಡರು, ಜೊತೆಯಲ್ಲಿ ಒಂದು BBMP ಸಂಸ್ಥೆಯ ಕೆಲವು ಮುಖ್ಯಸ್ಥರು, ಆ ಏರಿಯಾಗೆ ಸಂಬಂಧಪಟ್ಟ ಅಧಿಕಾರಿಗಳು, ಮತ್ತೆ ಈ ಸರ್ಕಾರೇತರ ಸಂಸ್ಥೆಯ ಒಂದು ಗುಂಪು, ಇಷ್ಟು ಸೇರಿ ಸಣ್ಣ ಪುಟ್ಟ, ಇವಾಗ ಒಂದು ಬಲ್ಬ್ ಹೋಗುತ್ತೆ, ಆ ಬಲ್ಬ್ ಅನ್ನ ರೀಪ್ಲೇಸ್ ಮಾಡ್ಕೊಳ್ಳೋದೇ ಆಗ್ಲಿ, ಒಂದು ಸಣ್ಣ ಪಾಟ್ ಹೋಲ್ ಆಯ್ತು ಅದನ್ನ ಒಂದು ರೆಡಿ ಮಾಡ್ಕೊಳ್ಳೋದೇ ಆಗ್ಲಿ, ಮತ್ತೆ ಈ ಕಸ ಎಲ್ಲಿ ನಿಲ್ದಲೆ ಅದನ್ನ ಕಾಪಾಡ್ಕೊಳ್ಳೋದೇ ಆಗ್ಲಿ, ಈ ರೀತಿಯ ಸಣ್ಣ ಜವಾಬ್ದಾರಿಗಳನ್ನ ಕೊಟ್ಟು ವಾರ್ಡ್ ಮಾನಿಟರ್ಸ್ ತರ ಮಾಡಿ, ಆ ಮಾನಿಟರ್ಸ್ ಇದನ್ನ ನೋಡ್ಕೊಳ್ಳಿಕ್ಕೆ, ಮತ್ತೆ ಎಲ್ಲೂ ಕಸ ನಿಲ್ಬಾರ್ದು, ಮತ್ತೆ ಪ್ರತಿ ಮನೆಗೂ ಎಜುಕೇಟ್ ಮಾಡಿ ಕಸವನ್ನ ವಿಂಗಡಿಸುವ ಎಜುಕೇಶನ್ ಅನ್ನ ಮಾಡಿ, ಅದೇ ಏರಿಯಾದಲ್ಲಿ ಒಂದು ಕಂಪೋಸ್ಟ್ ಪಿಟ್ ಅನ್ನ ಮಾಡಿ, ಅದನ್ನೆಲ್ಲ ಒಂದು ಪಾರ್ಕ್ ಒಳಗಡೆ ಅದನ್ನ ಒಂದು ಜಾಗದಲ್ಲಿ ಕಂಪೋಸ್ಟ್ ಮಾಡ್ಕೊಂಡು ಅದೇ ಪಾರ್ಕ್ಗೆ ಆ ಕಂಪೋಸ್ಟ್ ಅನ್ನ ಉಪಯೋಗಿಸೋದು, ಮತ್ತೆ ಪ್ರತಿ ಮನೆಯವರು ಕೂಡ ಅವರವರ ಗಾರ್ಡನ್ಗೆ ಆ ಕಂಪೋಸ್ಟ್ ಅನ್ನ ಉಪಯೋಗಿಸ್ಲಿಕ್ಕೆ ಈ ರೀತಿಯ ವ್ಯವಸ್ಥೆ ಮಾಡಿ ಒಂದು ಸಸ್ಟೈನಬಲ್ ಒಂದು ಯೋಜನೆಯನ್ನ ನಾವು ಮಾಡಿದ್ವಿ. ಮಕ್ಕಳಿಗೆ ಬೇರೆ ಬೇರೆ ಲೈವ್ಲಿಹುಡ್, ಪೌಲ್ಟ್ರಿ ಆಗಿರಬಹುದು, ಮತ್ತೆ ಬೇರೆ ಬೇರೆ ಕಲೆಗಳನ್ನ, ಒಂದು ಕೌಶಲ್ಯವನ್ನ ಅವರಿಗೆ ಕೊಟ್ಟು ಅವರು ಇನ್ನೂ ಬೇರೆಯ ಒಂದು ಉತ್ತಮ ಜೀವನವನ್ನ, ತಮ್ಮ ಕಾಲ ಮೇಲೆ ತಾವು ನಿಂತು ಉತ್ತಮ ಜೀವನವನ್ನ ಮಾಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನಾಗಿತ್ತು. ಈ ರೀತಿ ಒಂದು ಸಾರ್ವಜನಿಕರು, ಸರ್ಕಾರೇತರ ಸಂಸ್ಥೆ ಮತ್ತು ಸರ್ಕಾರ ಕೈ ಜೋಡಿಸಿದರೆ ಮಾತ್ರ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಯಾವಾಗ ಅಪನಂಬಿಕೆ, ಒಂದು ಸಂಸ್ಥೆಯ ಮೇಲೆ ಇನ್ನೊಂದು ಸಂಸ್ಥೆಗೆ ಅಪನಂಬಿಕೆ ಹುಟ್ಟುತ್ತೋ, ಮತ್ತು ಒಂದು ಸಂಸ್ಥೆ ತನ್ನ ಹಕ್ಕು ಬೇರೆಯವರ ಇನ್ನೊಂದು ಸಂಸ್ಥೆಯಿಂದ ನಾನು ಅದನ್ನ ಕಿತ್ತು ಪಡಿಬೇಕು ಅನ್ನೋ ಒಂದು ಮನೋಭಾವವನ್ನ, ಆ ಹಕ್ಕನ್ನ ಪಡಿಬೇಕು ನಾನು ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಳತ್ತೋ, ಆಗ ಈ ತರದ ಒಂದು ಸಹಭಾಗಿತ್ವ ನಮಗೆ ಒಂದು ಮಾಡ್ಲಿಕ್ಕೆ ಆಗೋಲ್ಲ. ಯಾವಾಗ ಒಬ್ಬರಿಗೆ ಒಂದು ನಂಬಿಕೆಯಿಂದ ಒಟ್ಟಿಗೆ ಸೇರಿ ನಾವು ಒಂದೇ ಗುರಿಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಮತ್ತೆ ಏನೋ ಎಲ್ಲೋ ಒಂದ್ ಕಡೆ ಒಂದು ನ್ಯೂನ್ಯತೆಗಳು ಬರ್ಬೋದು, ಆ ನ್ಯೂನ್ಯತೆಗಳನ್ನ ಒಬ್ಬರ ಮೇಲೆ ಒಬ್ರು ಕೈಬೆಟ್ಟನ್ನ ತೋರಿಸದಲೆ ಆ ನ್ಯೂನ್ಯತೆ ಸಂಪೂರ್ಣವಾಗಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅನ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಈ ರೀತಿ ಒಂದು ಅಭಿವೃದ್ಧಿಯನ್ನ ನಾವು ಸಾಧಿಸ್ಬೋದು. ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಇದೆ ನಾನು ಕೆಲಸ ಮಾಡಿದ ಸ್ಥಳಗಳಲ್ಲಿ, ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಸಮಯದ ಅಭಾವವಿದೆ. ಮತ್ತೆ NGO ಸಂಸ್ಥೆ ಅಂದಾಕ್ಷಣಕ್ಕೆ ಎಲ್ಲಾ NGO ಸಂಸ್ಥೆಯನ್ನು ನಾವು ಸರ್ಕಾರದವರು ಸಸ್ಪಿಷಿಯಸ್ ಆಗಿ ನೋಡುವ ಅವಶ್ಯಕತೆ ಇರಲ್ಲ. ಅದೇ ರೀತಿ NGO ಅಂದಾಕ್ಷಣಕ್ಕೆ ನನ್ನ ಹಕ್ಕಿದು, ನಾನು ಎಲ್ಲವನ್ನೂ ಮಾಡ್ತಾ ಇದ್ದೀನಿ, ನನ್ನದೇ ನಾನು ಅನ್ನೋದನ್ನ ಇಟ್ಕೊಂಡು NGO ಸರ್ಕಾರವನ್ನ ಪ್ರತಿಯೊಂದಕ್ಕೂ ಕೈಬೆಟ್ಟನ್ನ ತೋರಿಸಿ ಇದು ಮಾಡೋದು ತಪ್ಪಾಗತ್ತೆ. ಅದೇ ರೀತಿ ಸಾರ್ವಜನಿಕರು ಕೂಡ ಸರ್ಕಾರದೇವೇ ಎಲ್ಲವನ್ನು ಮಾಡ್ಬೇಕು ಅಂತ, ನಾನು ಒಂದು CO ಆಗಿ ಕೆಲಸ ಮಾಡ್ಬೇಕಾದ್ರೆ ತುಮಕೂರಿನಲ್ಲಿ ಪಾವಗಡ ಅನ್ನೋ ಒಂದು ಜಾಗಕ್ಕೆ ನಾನು ಇನ್ಸ್ಪೆಕ್ಷನ್ಗೆ ಹೋದೆ. ಇದು ನನಗೆ ನಿಜವಾಗ್ಲೂ ಕಣ್ಣು ತೆರೆಸಿದ ಜಾಗ. ಅಲ್ಲಿ ಹೋದಾಗ ನಾನು ಇನ್ಸ್ಪೆಕ್ಟ್ ಮಾಡ್ತಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಾನೆ ಇದ್ದೆ. ನನ್ನ ಹಿಂದೆ ಹಿಂಡು ಹುಡುಗರು ಬರ್ತಾನೆ ಇದ್ರು, ಎಲ್ಲ ಎಜುಕೇಟೆಡ್ ಹುಡುಗರ ತರ ಇದ್ರು, ಬೈಕ್ಗಳು ಹಾಕೊಂಡು. ನಾನು ಅಲ್ಲಿಗೆ ಹೋದ್ರು ಅಲ್ಲಿ ಬಂದು ನನ್ನ ಹಿಂದೆ ನಿಂತು ಏನಾದ್ರೂ ಒಂದು ಹೇಳೋದು, ಅದಿಲ್ಲ ಇದಿಲ್ಲ ಏನೋ ಹೇಳೋರು. ಕೊನೆಗೆ ನಾನು ಒಂದ್ ಕಡೆ ನೋಡ್ದೆ, ಒಂದು ಮೋರಿಯಲ್ಲಿ ಎಲ್ಲಾ ಕಸವನ್ನ ತುಂಬಿಟ್ಟಿದ್ರು, ನೀರು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಪಕ್ಕದಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ತರಕಾರಿ ಏನೋ ಸುಲಿದು, ತೆಂಗಿನಕಾಯಿ ಚಿಪ್ಪನ್ನ ಸುಲಿದು ಎಲ್ಲವನ್ನು ಅದ್ರೊಳಗಡೆನೆ ಮೋರಿಗೆ ಹಾಕ್ತಾನೆ ಇದ್ರು. ಮೋರಿಯಲ್ಲಿ ಆಗ್ಲೇ ಸಾಕಷ್ಟು ಇದಿತ್ತು, ನೀರು ಹೋಗ್ಬೇಕಾಗಿರುವಂತ ಮೋರಿಯಲ್ಲಿ, ಕಲುಷಿತ ನೀರು ಹೋಗ್ಬೇಕಾಗಿರೋ ಮೋರಿನಲ್ಲಿ ಇವ್ರು ಕಸವನ್ನ ತುಂಬ್ತಾ ಇದ್ರು. ನಾನು ಅಲ್ಲಿದ್ದ ಹುಡುಗನ ಕೇಳಿದೆ, ನೀನ್ ಯಾರಪ್ಪ ಅಂತ. ನಾನಿದೇ ಪಕ್ಕದ ಹಳ್ಳಿಯವನು, ನೀ ಏನ್ ಓದಿದ್ಯಾ ಅಂತ. ನಾನು ಲಾ ಮಾಡ್ತಾ ಇದ್ದೀನಿ, ತುಮಕೂರಿನಲ್ಲಿ ಓದ್ತಾ ಇದ್ದೀನಿ ಅಂತ. ಮತ್ತೆ ಇಲ್ಲಿ ರಜಕ್ಕೆ ಬಂದಿದ್ದೆ ಅಂತ. ಮತ್ತೆ ನೀವು ಇವ್ರಿಗೆಲ್ಲ ನೀವು ಹೇಳ್ಬಾರ್ದಪ್ಪ, ನೀವು ಬುದ್ಧಿ ಹೇಳ್ಬೇಕಲ್ಲ, ನೀವು ಎಜುಕೇಟೆಡ್ ಇದ್ದೀರಿ, ಈಗ ನೀವು ಮನೆಗೂ ಹೋಗಿ ಒಂದು ಬುದ್ಧಿ ಹೇಳಿ, ಈ ತರ ಮಾಡ್ಬೇಡಿ ಅಮ್ಮ, ಇದರಿಂದ ಬ್ಲಾಕ್ ಆಗುತ್ತೆ, ಬ್ಲಾಕ್ ಆದಾಗ ಸೊಳ್ಳೆ ಬರ್ತಾವೆ, ಬೇರೆ ಕಾಯಿಲೆಗಳು ಬರುತ್ತೆ, ಇದನ್ನ ನೀವ್ ಎಜುಕೇಟ್ ಮಾಡ್ಬಹುದಲ್ಲ ಅಂತ ಹೇಳಿದ್ದಕ್ಕೆ ಆ ಹುಡುಗ ನನಗೆ ತಿರುಗಿಸಿ ಹೇಳಿದ್ದೇನು ಅಂತಂದ್ರೆ, PDO ಕೆಲ್ಸ ಅದು, ಅದನ್ನ ಕ್ಲೀನ್ ಮಾಡೋದು. ಅವನು PDO ಕೆಲ್ಸ ಕ್ಲೀನ್ ಮಾಡಿಲ್ಲ, ಅವನಿಗೆ ಹೇಳಿ ನೀವು, ಅವನಿರೋದು ಏನಕ್ಕೆ PDOದ ಕೆಲ್ಸ ಅಂತ. ಅವನು ತುಂಬಾ ಒಂಥರ ಉದ್ದಟತನದಿಂದ ಹೇಳ್ದ ಹುಡುಗ. ಎಲ್ಲೋ ಒಂದ್ ಕಡೆ ನಾವು ಮರಿತೀವಿ, ಇದನ್ನ ನಾವು ಆ ಒಂದು ಅರಿವನ್ನ ನಾವು ಸಾರ್ವಜನಿಕರಲ್ಲಿ ಮೂಡಿಸ್ಬೇಕು. ಈಗ ಸರ್ಕಾರೇತರ ಸಂಸ್ಥೆ ಅಂದ್ರೆ
ಅಲ್ಲಿರುವವರೆಲ್ಲ ಸಾರ್ವಜನಿಕರೇನೆ. ಮತ್ತೆ ಸರ್ಕಾರ ಅಂದಾಗ್ಲೂ ನಾವು ಸಾರ್ವಜನಿಕರೇ ಅಲ್ಲಿ ಕೆಲಸ ಮಾಡೋದು. ಪ್ರಪ್ರಥಮವಾಗಿ ನಾವು ಸಾರ್ವಜನಿಕರು, ನಾವು ಒಂದು ನಾಗರಿಕರು, ನಾವು ಒಂದು ಒಂದು ಊರಿನ, ಒಂದು ಹಳ್ಳಿಯ ಅಥವಾ ಒಂದು ನಗರದ ನಾವು ನಾಗರಿಕರಾಗಿರ್ತೀವಿ. ಆಮೇಲೆ ನಾವು ಒಂದು ಇದಕ್ಕೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾಗರಿಕರಿಗೂ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವೇ ಅರಿವು ಮಾಡಿಸ್ಕೊಡ್ಬೇಕು ಬೇರೆಯವರಿಗೆ, ಬೇರೆಯವರಲ್ಲ ಅನ್ನೋದನ್ನ ಇಷ್ಟ ಹೇಳಿ, ನನ್ಗೆ ಈ ದಿನ ATI ನಲ್ಲಿ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ರಿಸ್ಟಿನಾ ಅವರು. ಇದನ್ನ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜಾಗಗಳಲ್ಲಿ ಇದನ್ನ ನಾವು ಮಾಡ್ಬೇಕು ಅಂತ ಹೇಳಿ, ಈ ತರದ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾ ಇರೋ ಕೆಲ್ಸ ತುಂಬಾ ಉತ್ತಮವಾದ ಕೆಲ್ಸ ಅಂತ ಹೇಳಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕ್ರಿಸ್ಟಿನಾ ಮತ್ತು ATI ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ಸಾಕಷ್ಟು ಅವರ ಜೀವನದಲ್ಲೇನೆ ಅವರ ಕೆರಿಯರ್ ಅಲ್ಲಿ ಏನೇನು ಯಾವ್ಯಾವ ಕಾರ್ಯಗಳನ್ನ ಮಾಡಿದ್ದಾರೆ, NGO ಜೊತೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಮೇ ಬಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಎಜುಕೇಶನ್ ಇರ್ಬೋದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಅದರ ಬಗ್ಗೆ SDG ಗ್ರೂಪ್ಸ್ ಮೇ ಬಿ ಮಾಡುವಂಥದ್ದು ಇರ್ಬೋದು, ಸಾಕಷ್ಟು ಯಾವ ತರದಲ್ಲಿ ಕೆಲಸ ಮಾಡಿದ್ದಾರೆ, ಮಾಡ್ಬೇಕು, ಮತ್ತೆ ಮುಂದಿನ ಹಂತದಲ್ಲಿ ಯಾವ ತರದಲ್ಲಿ ಸಮುದಾಯದ ಜೊತೆ ಸಮುದಾಯ ಮತ್ತು ಗವರ್ಮೆಂಟ್ ಜೊತೆ ಹೊಂದಿಯಾಗಿರ್ಬೇಕು ಅಂತ ಹೇಳುವಂತ ಒಂದು ಮಾತನ್ನ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಈಗ ಮುಂದುವರಿದ್ದು ನಮ್ ಜೊತೆ ಈಗ ಆಗ್ಲೇ ಡಾಕ್ಟರ್ ಮುಕುಂದ್ ರಾಜ್ ಮತ್ತು ಶ್ರೀಮತಿ ರೂಪಾ ಅವರು ನಮ್ ಜೊತೆ ಇದ್ದಾರೆ. ಇವರು UNDP SDGCC ಇಂದ ಆಗ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ. ಅವರಿಬ್ಬರಿಗೂ ಕೂಡ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಅಂಡ್ ಡಾಕ್ಟರ್ ಮುಕುಂದ್ ರಾಜ್, ತಾವು ತಮ್ಮ PPT ನಾವೇ ತೋರಿಸ್ಬೇಕಾ, ಇಲ್ಲ ನೀವು ನಿಮಗೆ ಕೊಟ್ರೆ ನೀವು ಮಾಡ್ತೀರಾ ಅಂತ ರೂಪಾ ಅವ್ರಿಗೆ. ರೂಪಾ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಮುಕುಂದ್ ರಾಜ್ ಅವರು ಒಂದಷ್ಟು ಏನು ಮೋಟಿವೇಶನಲ್ ಮಾತಾಡಿದ್ಮೇಲೆ ದೆನ್ ಮೇ ಬಿ ನಾವು PPT ನಾನು ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಕ್ರಿಸ್ಟಿನಾ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ತುಂಬಾ ಸಂಕ್ಷಿಪ್ತವಾಗಿ ಇಡ್ತೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ACS ಮಂಜುಳಾ ಮೇಡಮ್ ಅಂಡ್ ಮಮತಾಜಿ ಫಾರ್ ದೇರ್ ಪ್ರಿಲುಡ್. NGOs ಅದು ಒಂದು ಪ್ರಮುಖ ಪಾತ್ರ ಇದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ. ಇನ್ 2 places ಅಷ್ಟೇ ನಾನು ಹೇಳಕ್ಕೆ ಐ ವಿಲ್ ಜಸ್ಟ್ ಕನ್ಕ್ಲೂಡ್ ವಿತ್ 2 points. ಬೇಸಿಕಲಿ ಕರ್ನಾಟಕದ ಇನ್ನೋವೇಷನ್ ಇಂಡಿಯಾ ಇಂಡೆಕ್ಸ್, ಇದರಲ್ಲಿ NGOಗಳ ಪಾತ್ರ ತುಂಬಾ ಇದೆ. ಬಿಕಾಸ್ ನಾಲೆಜ್ ಇಂಟೆನ್ಸಿವ್ NGOs ಅಂತ ರ್ಯಾಂಕ್ ಮಾಡ್ತಾರೆ. ಇವಾಗ NGOs ಅಂದ್ರೆ ಮೋಸ್ಟ್ಲಿ ಡೆವಲಪ್ಮೆಂಟ್ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ, ಬಟ್ ದೇರ್ ಆರ್ NGOs ನೀವು ತುಂಬಾ ಒಂದು ಹೈ ಇಂಟೆನ್ಸ್ ನಾಲೆಜ್ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ. ದೇರ್ ಆರ್ ಲಾರ್ಜರ್ NGOs ಆಸ್ ವೆಲ್ ಆಸ್ ಸ್ಮಾಲರ್ NGOs ಇನ್ನೋವೇಷನ್ಗೆ. ಸೊ ಇದರಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತೆ. ಇದ್ರ ಮೇಲೂ ಒಂದು ರ್ಯಾಂಕಿಂಗ್ ಇದೆ, ಕರ್ನಾಟಕದ ರ್ಯಾಂಕಿಂಗ್. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ NGOs ಜಾಸ್ತಿ ಡೆವಲಪ್ಮೆಂಟ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ನಾಲೆಜ್ ಅಲ್ಲಿ ಇಟ್ ಈಸ್ ಕಡಿಮೆ ಇದೆ. ಸೊ ಐ ಹೋಪ್ ದಿಸ್ ಫಾರಂ ಕ್ಯಾನ್ ಇನ್ವಿಗರೇಟ್ ದಮ್. ದಿಸ್ ಇಸ್ ನಂಬರ್ 1. ನಂಬರ್ 2, ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ತಳಮಟ್ಟದಿಂದ ಹಿಡಿದು ರಾಜ್ಯ ತನಕ ದೇರ್ ಇಸ್ NGOs ಆರ್ ಆಲ್ವೇಸ್ ಅ ಸ್ಟೇಕ್ ಹೋಲ್ಡರ್. ಕೆಲವರು NGOs ಅಂತೀವಿ, ಕೆಲವು ಸಲ ಅವ್ರನ್ನ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂತೀವಿ. ದೇ ವರ್ಕ್ ಅಟ್ ಆಲ್ ಲೆವೆಲ್, ಸೊ ವಿ ವೆಲ್ಕಮ್ ದೆಮ್. I think this is the second edition of NGOs. Initially one edition ನಾವು 2019 ಅಲ್ಲಿ ಮಾಡಿದ್ವಿ, 2020 ಅಲ್ಲಿ ಮಾಡಿ. We could not continue due to the pandemic. I thank ATI for taking us through, and over to you. Thank you again, Dr. Christina and Rupa. Thank you. Bye. ಸೊ ಕ್ರಿಸ್ಟಿನಾ ಅವರೇ PPT ಶೇರ್ ಮಾಡ್ತೀರಾ? ಡಾಕ್ಟರ್ ಕ್ರಿಸ್ಟಿನಾ, ನಿಮಗೆ ನಾವು ಇದನ್ನ ಎಂತ ಪರ್ಮಿಷನ್ ಕೊಡ್ತಾ ಇದೀವಿ, ಪ್ಲೀಸ್ ಚೆಕ್.
ರೂಪಾ, ಯು ಇಲ್ಲ, ಗಾಟ್ ದ ಆಗ್ತಾ ಇಲ್ಲ. ಯು ಗಾಟ್ ದ ಪರ್ಮಿಷನ್? ಇಲ್ಲ, ಆಗ್ಲಿಲ್ಲ. ಇಲ್ಲ. ಓಕೆ, ಚೆಕ್ ಮಾಡಿ ಇವಾಗ ಬಂತು. ಇನ್ನೊಂದ್ಸತಿ. ಹಾ, PPT ಬರ್ಲಿಲ್ಲ ಅನ್ಸುತ್ತೆ. ಇಲ್ಲ, ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಇಲ್ಲ, ನಾವೇ ಶೇರ್ ಮಾಡೋಣ. ಬೆಟರ್ ಅನ್ಕೋತೀನಿ. ಓಕೆ, ವಿ ವಿಲ್ ಶೇರ್. ಸ್ಕ್ರೀನ್ ಶೇರ್ ಆಫ್ ಮಾಡಿ. ಟ್ರೈ ಮಾಡಿ ರೂಪಾಯಿ. ಕ್ಲೋಸ್ ಆಗಿದೆ ಅಲ್ಲ ಕ್ರಿಸ್ಟಿನ್ ಅವರೇ? ಇಲ್ವಾ? ಹಾ, ಬರ್ತಾ ಇದೆ. ರೂಪಾ, ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಬರ್ತಾ ಇದೆ ಅಲ್ಲ ಕ್ರಿಸ್ಟಿನ್ ಅವರೇ? ಬರ್ತಾ ಇದೆ. ಓಕೆ, ಸೊ ಎಲ್ರಿಗೂ ಕೂಡ ಈ ಒಂದು ಸರ್ಕಾರೇತರ ಸಂಸ್ಥೆಗಳ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಒಟ್ಟಾರೆ 7,000+ NGOs ಗಳ ಒಂದಷ್ಟು ದಾಖಲೆಗಳು ಇತ್ತು. ಯೂಟ್ಯೂಬ್ ಅಲ್ಲಿ ಒಂದಷ್ಟು NGO-ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದಷ್ಟು NGO-ಗಳು ತಮ್ಮ ಅನುಭವವನ್ನ ಶೇರ್ ಮಾಡ್ಲಿಕ್ಕಿದ್ದಾರೆ. ಸೊ ಎಲ್ಲರನ್ನ ಕೂಡ ಉದ್ದೇಶಿಸಿ ನಾನು ಮೊದಲನೇದಾಗಿ ಒಂದು ವೇದಿಕೆಯನ್ನ ನಾವು
ಏನು ನೀಡ್ತಾ ಇದ್ದೀವಿ. ಮತ್ತೆ ಮಂಜುಳಾ ಮೇಡಮ್ ಅವರು ಮತ್ತೆ ಮಮತಾ ಮೇಡಮ್ ಅವರು ಕೂಡ ಸರ್ಕಾರದಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಬೇಸಿಕಲಿ ನಮ್ಮ ಒಂದಷ್ಟು ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಗಳು ಇರ್ಬೋದು, ಅದನ್ನ ತಳಮಟ್ಟಕ್ಕೆ ತಗೊಂಡೋಗುವ ನಿಟ್ಟಿನಲ್ಲಿ ಏನೇನು ಯಶೋಗಾಥೆಗಳಿರ್ಬೋದು, ಅಂದ್ರೆ ಸಕ್ಸಸ್ ಸ್ಟೋರೀಸ್ ಇರ್ಬೋದು, ಉದಾಹರಣೆಗಳನ್ನ ಮಮತಾ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದೆಲ್ಲವೂ ಕೂಡ ಒಂದು ಮೋಟಿವೇಶನಲ್ ಏನು ಉದಾಹರಣೆಗಳಾಗಿದೆ. ಸೊ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈಗ ನಾನು ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ಏನೇನು ಕೆಲಸಗಳು ಮಾಡಿದ್ವಿ, ಮತ್ತೆ ಸುಸ್ಥಿರ ಅಭಿವೃದ್ಧಿ ಗುರಿಯ ಒಂದು ಏನು ಪ್ರಸ್ತಾವನೆ ಅಂದ್ರೆ ಕಾನ್ಸೆಪ್ಟ್ ಇರ್ಬೋದು, ಇವುಗಳು ಮುಂದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳುವಂಥದ್ದು ಈಗಾಗಲೇ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಕೂಡ ಒಂದು ಸಂಕ್ಷಿಪ್ತವಾಗಿ ಬಹಳ ಸೂಕ್ಷ್ಮವಾಗಿ ಈ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ರು. ಸೊ ಇದೆಲ್ಲಾನ ಕೂಡ ಒಂದು ಗಮನದಲ್ಲಿ ಇಟ್ಟುಕೊಂಡು ನಾನು ಏನು ರಾಜ್ಯದಲ್ಲಿ ಪ್ರಸ್ತುತ ಏನು ಅಪ್ಡೇಟ್ಸ್ ಇದೆ, ಏನೇನು ಆಗ್ತಾ ಇದೆ ಅಂತ ಹೇಳುವಂತದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಈಗಾಗ್ಲೇ ತಮ್ಗೆಲ್ರಿಗೂ ಈಗ NGO ದಲ್ಲಿ ಕೆಲಸ ಮಾಡೋದು ಅಂತಂದ್ರೆ ಯೂಶಲಿ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ, ಚಾರಿಟಿ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಗೆ ತಿಳುವಳಿಕೆ ಇದ್ದಂಗೆ ಅಥವಾ ನಮ್ಗೆ ಗೊತ್ತಿರುವ ಹಾಗೆ ಚಾರಿಟಿ ಒಂದು ಕಾನ್ಸೆಪ್ಟ್ ಬಹಳಷ್ಟು ಹಿಂದೆ ಚಾರಿಟಿ ಅಂತ ಹೇಳುವಂತದ್ದು ಎಲಿಜಬೆತ್ ಪೂವರ್ ಲಾದಿಂದ ನಾವು ಅಲ್ಲಿಂದ ನಾವು ನೋಡಿದಾಗ ಕಾನ್ಸೆಪ್ಟ್ ಚಾರಿಟಿ ಅಂತ ಹೇಳುವಂತದ್ದು, ಚಾರಿಟಿ ಮಾಡಿದಾಗ ಕಂಟಿನ್ಯೂಸ್ ಆಗಿ ನಾವು ಥ್ರೂಔಟ್ ಲೈಫ್ ಅವರಿಗೆ ನಾವು ಮಾಡ್ಕೊಂಡೇ ಹೋಗಕ್ ಆಗಲ್ಲ. ಸೊ ಎಲ್ಲಿ ನಿಜವಾಗ್ಲೂ ಅಗತ್ಯ ಇದೆಯಾ, ನೀಡ್ ಬೇಸ್ಡ್, ಓಕೆ, ಎಲ್ಲಿ ಆ ನಿಜವಾದ ಅಗತ್ಯ ಇದೆಯಾ ಅಲ್ಲಿ ನಾವು ಚಾರಿಟಿ ಮಾಡ್ಬೇಕಾಗುತ್ತೆ. ಬಟ್ ನಾವು ಅದನ್ನ ಸುಸ್ಥಿರವಾಗಿ ಇಡುವ ಹಾಗೆ ಮುಂದಕ್ಕೆ ಹೇಗೆ ಮಾಡುವುದು ಅಂತ ಹೇಳುವಂತದ್ದು ಸಾಕಷ್ಟು ವರ್ಷಗಳಲ್ಲಿ ಅಭಿವೃದ್ಧಿಯಾಗಿದೆ, ಹಂತ ಹಂತಗಳಲ್ಲಿ ಬದಲಾವಣೆಗಳು ಆಗ್ತಾ ಬಂದಿದೆ. ಸೊ ಡಾಕ್ಟರ್ ಪ್ರಶಾಂತ್ ಅವರು ಹೇಳಿದ್ರು, ಇತಿಹಾಸದ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು, ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು, ಆಮೇಲೆ ಸುಸ್ಥಿರ ಅಭಿವೃದ್ಧಿ ನಮ್ಮ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿ ಅಂತ ಹೇಳಿದಾಗ ಎಲ್ಲ ಈ ನಮ್ಮ ಮೂಲಭೂತ ಸೌಕರ್ಯಗಳು ಒಬ್ಬ ಮನುಷ್ಯನಿಗೆ ಇರಬೇಕು. ಬೇಸಿಕ್ ನೀಡ್ ಫುಡ್, ಶೆಲ್ಟರ್, ಕ್ಲೋದಿಂಗ್ ಅಂತ ಏನು ಹೇಳ್ತೀವ ಅವುಗಳಷ್ಟಕ್ಕೆ ಸೀಮಿತವಾಗದೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ಮಾಡ್ಬೇಕು ಅಂತ ಹೇಳುವಂತಹ ಪರಿಕಲ್ಪನೆ ಅವಾಗ ನೋಡಿದ್ವಿ ನಾವು. ಒಂದು 10-15 ವರ್ಷಗಳಲ್ಲಿ ಆ ಒಂದು ಮಾನವ ಅಭಿವೃದ್ಧಿ ಪರಿಕಲ್ಪನೆ ಇಂದ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳುವಂತ ಕಡೆಗೆ ಬಂದ್ವಿ. ಅಲ್ಲಿ ನಾವು ಒಂದು 7-8 ಗುರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸದ್ಯದ ಮಟ್ಟಿಗೆ ಸರ್ಕಾರ ಇರ್ಬೋದು, ನಮ್ಮ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಇರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಇರ್ಬೋದು, ಆಮೇಲೆ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ ಅಂತ ತಳಮಟ್ಟದಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಗಳು ಇರ್ಬೋದು, ಸ್ವಸಹಾಯ ಸಂಘಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಒಕ್ಕೂಟಗಳು ಈ ಒಂದು ಏನು ಗೋಲ್ಗಳನ್ನ ಆಲ್ರೆಡಿ ಏನು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲು ಅಂತ ಒಂದು ಹೆಸರನ್ನ ತಂದಾಗ ಅದರ ಪರಿಕಲ್ಪನೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇತ್ತು. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನ ನಾವು ಅಚೀವ್ ಮಾಡುವುದು ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಮಾಡಿದ್ವಿ ಅಂತ ಹೇಳುವಂತ ಒಂದು ಪ್ರಶ್ನೆ ಬಂದಾಗ ಅದನ್ನ ನಾವು ಮುಂದಕ್ಕೆ ನಾವು ವಿಸ್ತಾರ ಮಾಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಂದಷ್ಟು ರಾಷ್ಟ್ರಗಳು ಒಗ್ಗಟ್ಟಾಗಿ ಸೇರ್ಕೊಂಡು ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪರಿಕಲ್ಪನೆಯನ್ನ ತೆಗೆದುಕೊಂಡು ಇದರ ಕೆಳಗಡೆ ನಾವು ನಮ್ಮ ಮಾನವ ಅಭಿವೃದ್ಧಿಯನ್ನ ನಾವು ಮಾಡ್ಬೇಕು ಅಂತ ಹೇಳುವಂತಹ ಒಂದು ಓವರ್ ಆಲ್ ವ್ಯಾಪ್ತಿಯನ್ನ ಮಾಡ್ಕೊಂಡಿದೆ. ಸೊ ನಾವು ಈಗಾಗಲೇ ನಾನು ಪಾಯಿಂಟ್ ಮಾಡಿದ ಹಾಗೆ ಹಿಂದೆ ಚಾರಿಟಿ, ಆಮೇಲೆ ಸೋಷಿಯಲ್ ಸರ್ವಿಸ್ ಅಂತ ಮಾಡ್ಬೇಕು ಅಂತ ಸಂಸ್ಥೆಗಳಿರ್ಬೋದು, ಬಹಳಷ್ಟು ಜನಗಳು ಸೇರ್ಕೊಂಡು ಅದನ್ನ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದ್ರು. ಸೋಷಿಯಲ್ ಸರ್ವಿಸ್ ನಿಂದ ಮುಂದಕ್ಕೆ ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳುವಂತದ್ದು ಮಾಡಿತು. ಸೋಷಿಯಲ್ ಮೂವ್ಮೆಂಟ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ಏನು ನಮ್ದು ರಾಮಾನುಜಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯರು ಇರ್ಬೋದು, ಅವರುಗಳು ತಂದಂತಹ ಒಂದು ಪರಿಕಲ್ಪನೆಗಳು, ಅದನ್ನ ಡೀಟೇಲ್ ಆಗಿ ಹೇಳೋದಿಲ್ಲ, ಎಲ್ಲರಿಗೂ ಅದ್ರ ತಿಳಿದಿರುವಂತಹ ವಿಚಾರ. ಈ ಸೋಷಿಯಲ್ ಮೂವ್ಮೆಂಟ್, ಸೋಷಿಯಲ್ ಆಕ್ಷನ್, ಒಂದು ಯಾವುದೇ ಸಮಸ್ಯೆಯನ್ನ ನಾವು ಪರಿಹಾರ ಮಾಡಕ್ಕಾಗ್ಲಿಲ್ಲ ಅಂತಂದಾಗ ಸಂಸ್ಥೆಗಳಿಂದ ಹಿಡಿದು ಜನ ಸಮುದಾಯವು ಒಗ್ಗಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಅದನ್ನ ಒಂದು ಏನು ಪರಿಹಾರ ತರಬೇಕು, ಅದಕ್ಕೆ ಆ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ತಮ್ಮದು ಒಂದು
ಬೇಡಿಕೆಯನ್ನೇ ಮುಂದಿಟ್ಟು ಆಕ್ಷನ್ ಅನ್ನ ತಗೊಳ್ಳುವಂಥದ್ದು, ಮೂವ್ಮೆಂಟ್ ಅನ್ನ ಮಾಡುವಂಥದ್ದು, ಅಥವಾ ಸ್ಟ್ರೈಕ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟಜಿಗಳಲ್ಲಿ ಅದನ್ನ ಮಾಡುವಂಥದ್ದು ಕಲ್ಪನೆ ಬಂದಿದೆ. ಅದರ ನಂತರ ಸೋಷಿಯಲ್ ಎಂಪವರ್ಮೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು, ಮಹಿಳಾ ಸಬಲೀಕರಣ ಇರ್ಬೋದು, ಅಥವಾ ವಿಕಲಚೇತರ ಸಬಲೀಕರಣ ಇರ್ಬೋದು, ಟ್ರಾನ್ಸ್ಜೆಂಡರ್ ಸಬಲೀಕರಣ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯಂತಹ ಈ ನಮ್ಮ ಯುವ ಜನತೆಯ ಸಬಲೀಕರಣ ಅಂತ ಹೇಳುವಂತಹ ಬೇರೆ ಬೇರೆ ಪಂಗಡದ ಒಂದು ಸಮುದಾಯದ ಒಂದು ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತೀವಿ. ಅದರ ಬೇಸ್ ಮೇಲೆ ಬಹಳಷ್ಟು NGOಗಳು ಕೆಲಸ ಮಾಡ್ತಾ ಇದೆ. ಸೊ ಈ ಎಂಪವರ್ಮೆಂಟ್ ಕಾನ್ಸೆಪ್ಟ್ ನಂತರ ಸೋಷಿಯಲ್ ವರ್ಕ್ ಅಂತ ಹೇಳುವಂತಹ ಒಂದಷ್ಟು ಅಪ್ಗ್ರೇಡೇಷನ್ ಆಯ್ತು. ಅಲ್ಲಿ ನಾವು ನಮ್ಮ UN ಲೆವೆಲ್ ಅಲ್ಲಿ ಅಥವಾ ಇತರೆ ರಾಷ್ಟ್ರಗಳಲ್ಲೂ ಕೂಡ ಸೋಷಿಯಲ್ ವರ್ಕ್ ಅಂತ ಕಾನ್ಸೆಪ್ಟ್ ಅನ್ನ ತಂದಾಗ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ಸ್ ಬರಕ್ ಸ್ಟಾರ್ಟ್ ಆದರು. ಸೋಷಿಯಲ್ ಎಜುಕೇಶನ್ ಅಂತ ಇಂಟ್ರೊಡಕ್ಷನ್ ಆಯ್ತು. ಅದನ್ನ ನಾವು ಎಜುಕೇಶನ್ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ವಿ. ನಾವು ಯಾವುದೇ ಒಂದು ದುರ್ಬಲ ವರ್ಗದವರನ್ನ ಅಥವಾ ಒಂದಷ್ಟು ಸಮುದಾಯವನ್ನ ಅಭಿವೃದ್ಧಿ ಮಾಡಬೇಕು, ಒಂದು ಸಮಸ್ಯೆ ಅಂತ ಹೇಳಿದಾಗ ಅದನ್ನ ಹೇಗೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಇತರೆ ವಿಚಾರಗಳು, ವಿಭಾಗಗಳು, ಸೆಕ್ಟರ್ಸ್ ಗಳು ಇರ್ಬೋದು, NGOಗಳು ಬೇರೆ ಬೇರೆ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಇವುಗಳನ್ನೆಲ್ಲವನ್ನ ಕೂಡ ನಾವು ಮಾಡ್ಬೇಕಾದ್ರೆ ಒಂದು ಸೋಷಿಯಲ್ ಎಜುಕೇಶನ್ ಇದರಲ್ಲೂ ನಾವು ಸೆಕ್ಟರ್ ಅಲ್ಲೂ ನೋಡ್ತೀವಿ, ಅಥವಾ ಸೋಷಿಯಲ್ ವರ್ಕ್ ಅಂತ ಹೇಳುವಂತದ್ದು ನೋಡ್ತೀವಿ, ಸೋಷಿಯಲ್ ಸರ್ವಿಸ್ ಎಲ್ಲವೂ ಕೂಡ ಒಂದು ಮರ್ಜ್ ಆಗಿದೆ. ಎಲ್ಲವನ್ನ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ನಾವು ಮುಂದುವರ್ಸ್ಕೊಂಡು ಹೋದ್ವಿ. ಅದರ ನಂತರ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಆಯ್ತು. ಈ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ ಬಂದಾಗ ನಾವು ಅಭಿವೃದ್ಧಿ ಅಂತ ಮಾಡ್ಬೇಕು. ಅಭಿವೃದ್ಧಿ ಎಲ್ಲ ನಾನು ಈಗಾಗಲೇ ಹೇಳಿದಾಗ ಎಲ್ಲಾ ವರ್ಗದ ಜನರು ಎಲ್ಲಾ ರೀತಿಯ ಸಬಲೀಕರಣಗಳನ್ನ ಒಂದು ಅಭಿವೃದ್ಧಿ ಮಾದರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕೆ ಸುಸ್ಥಿರ ಮಾನವ ಅಭಿವೃದ್ಧಿ, ಆಮೇಲೆ ನಮ್ದು ಮಿಲೇನಿಯಂ ಡೆವಲಪ್ಮೆಂಟ್, ಸಹಸ್ರಮಾನ ಅಭಿವೃದ್ಧಿ ಅಂತ ಹೇಳುವಂಥದ್ದು, ಮುಂದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತ ಬಂದಾಗ ನಾನು ಬಹಳಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸುಸ್ಥಿರ ಅಭಿವೃದ್ಧಿ ಅಂತ ಬಂದಾಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಎಲ್ರಿಗೂ ಗೊತ್ತಿದೆ, ಅಭಿವೃದ್ಧಿ ಅಂತ ಹೇಳುವ ಪರಿಕಲ್ಪನೆಗೆ ಒಬ್ಬ ನದಿಯ ದಡದಲ್ಲಿ ಸುಮ್ನೆ ಹೀಗೆ ಕುತ್ಕೊಂಡು ಬಹಳಷ್ಟು ಅವನಿಗೆ ಆಹಾರ ಸಿಗ್ತಾ ಇರ್ಲಿಲ್ಲ, ಬಹಳಷ್ಟು ಅಳ್ತಾ ಇದ್ದ ಅವನು. ನನಗೆ ಬಹಳ ಜೀವನಕ್ಕೆ ಕಷ್ಟ ಇದೆ, ನನಗೆ ಯಾವುದೇ ಉದ್ಯೋಗ ಇಲ್ಲ, ನನ್ನ ಜೀವನೋಪಾಯಕ್ಕೆ ಕಷ್ಟ ಇದೆ, ತಿನ್ನಕ್ ಆಹಾರ ಇಲ್ಲ, 2-3 ದಿನದಿಂದ ನಾನೇನು ತಿಂದಿಲ್ಲ ಅಂತ ಹೇಳುವಂತದ್ದನ್ನ ಮನ ಮಾಡ್ಕೊಂಡು ಬಹಳಷ್ಟು ಅಳ್ತಾ ಇರ್ತಾನೆ. ಯಾವುದೋ ಒಬ್ಬ ಈಗ ಚಾರಿಟಿ ಸರ್ವಿಸ್ ನಾನು ಈಗಾಗಲೇ ಹೇಳಿದಾಗೆ ಏನು ಮಾಡುವಂತಹ ಎಂಪವರ್ಮೆಂಟ್ ಮಾಡುವಂತಹ ಒಂದು ಕಾನ್ಸೆಪ್ಟ್, ಮಾನವೀಯತೆ ದೃಷ್ಟಿಯಿಂದ ಅವನು ಬಹಳ ನೊಂದು ಬಿಡ್ತಾನೆ. ಅಯ್ಯೋ ಪಾಪ ಇವನಿಗೆ ಆಹಾರ ಇಲ್ಲಲ್ಲ ತಿನ್ನಕ್ಕೆ ಅಂತ. ಅವನು ಒಂದು ದಿನ ಇರಪ್ಪ ನಾನು ನಿಂಗೆ ತಂದು ಕೊಡ್ತೀನಿ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ತಗೊಂಡ್ಬಂದು ಅವನು ಆ ಮೂಮೆಂಟಿಗೆ ಹೆಲ್ಪ್ ಮಾಡ್ತಾನೆ. ಅವನು ಸರಿ, ಅವನು ಆ ದಿನದ ಒಂದು ಬೇಡಿಕೆಯನ್ನ, ಅವನ ಹಸಿವನ್ನ ನೀಗಿಸ್ತಾನೆ. ಮುಂದಿನ ದಿನದಲ್ಲಿ ನನ್ಗೆ ಮತ್ತೆ ಅವನಿಗೆ ಯಾವುದೇ ರೀತಿಯಲ್ಲಿ ಬೇರೆ ಉಪಾಯಗಳಿಲ್ಲ. ಮುಂದಿನ ನೆಕ್ಸ್ಟಿನ ದಿನದಲ್ಲೂ ಕೂಡ ಅವನಿಗೆ ಹಸಿವು ಸಹಜ ಇದ್ದೇ ಇರುತ್ತೆ. ಆ ದಿನನೂ ಕೂಡ ಅಳ್ತಾ ಇರ್ತಾನೆ. ಆ ದಾರಿ ಅದೇ ಮನುಷ್ಯ ಅದೇ ದಾರಿಯಿಂದ ಹಾದು ಹೋಗ್ಬೇಕಾದ್ರೆ ಇವನು ಮತ್ತೆ ಅಳ್ತಾ ಇದ್ದಾನಲ್ಲ, ಏನಪ್ಪಾ ಆಯ್ತು, ಇಲ್ಲ ನನ್ಗೆ ಇವತ್ತೂ ಕೂಡ ನನ್ಗೆ ಏನೂ ಊಟ ಸಿಕ್ಕಿಲ್ಲ, ನಾನು ಬಹಳ ಹಸಿವೆಯಿಂದ ಇದಾಗ್ತಾ ಇದ್ದೀನಿ ಅಂತ. ಹೌದಾ, ನಾನು ಇರಪ್ಪ ನಾನು ಇನ್ನೇನಾದ್ರೂ ಕೊಡ್ತೀನಿ ಅಂತ ಹೇಳುವಂತದ್ದು ಅವನು ಮತ್ತೆ ಆ ದಿನ ಕೊಡ್ತಾನೆ. ಮಾರನೇ ದಿನ, 3ನೇ ದಿನನೂ ಕೊಡ್ತಾನೆ. ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಾವು ಅವನಿಗೆ ಹಸಿವನ್ನ ನೀಗಿಸಲು ಆ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಮಾಡ್ಬೇಕಾಯ್ತು. ಆದ್ರೆ ಅವನ ಜೀವನ ಉದ್ದಕ್ಕೂ ಕೂಡ ಪ್ರತಿ ದಿನ ಅವನು ಆಹಾರವನ್ನ ಕೊಡಕ್ಕೆ ಪೂರೈಸಲು ಕಷ್ಟ ಸಾಧ್ಯ. ಆಗ ಅವನು ಏನ್ ಮಾಡ್ತಾನೆ, ಏನ್ ಮಾಡೋದಪ್ಪ ಮುಂದಕ್ಕೆ ಅಂತ ಹೇಳು, ಯಾವುದೋ ಒಂದು ಸಂಘದ ಸಂಸ್ಥೆಯ ಜೊತೆಗೆ ಅಥವಾ ಯಾವುದೋ ಒಂದು ಜನರ ತಿಳುವಳಿಕೆ ಇರುವಂತವರ ಜೊತೆಗೆ ಮಾತಾಡಿದಾಗ ಅವನಿಗೊಂದು ಏನೋ ಒಂದು ಉಳಿತದೆ. ಅವನು ಒಂದಷ್ಟು ದಿನಗಳ ನಂತರ ಮತ್ತೆ ಆ ದಡದಲ್ಲಿ ಬಂದಾಗ ಹೇಳ್ತಾನೆ, ನೋಡಪ್ಪ ನೀನ್ ನದಿ ದಡದಲ್ಲಿ ಕೂತಿದೀಯಾ, ನಿನ್ನ ಜೀವನ ಉದ್ದಕ್ಕೂ ನಾನು ನಿನ್ನ ಜೊತೆಗೆ ಇರ್ಲಿಕ್ಕಾಗಲ್ಲ, ಹಾಗಾಗಿ ನಾನು ನಿಮ್ಗೆ ಒಂದಷ್ಟು ಸಲಹೆಗಳನ್ನ ಕೊಡ್ಬೋದು. ನೀನ್ ಯಾಕೆ ನಿನ್ನದೇ ಸ್ವಂತ ಉದ್ಯೋಗಗಳನ್ನ ಮಾಡಬಾರ್ದು, ಅಥವಾ ನಿನ್ನ ಒಂದು ದಾರಿನ ನೀನ್ ಯಾಕೆ ಕಂಡುಕೊಳ್ಬಾರ್ದು? ನದಿ ದಡದಲ್ಲಿ ಅಳೋದಕ್ಕಿಂತ ಏನೋ ಒಂದು ಉಪಾಯ ಮಾಡಿ ನಿನ್ನದೇ ನೀನು ಒಂದು ಸ್ವಾವಲಂಬಿಯಾಗಿ ನಿನ್ನಲ್ಲೇ ನಾಯಕತ್ವ ಗುಣವನ್ನ ನೀನು ಬೆಳೆಸ್ಕೊಂಡು ಒಂದು ಪ್ರೋತ್ಸಾಹದಿಂದ ನೀನು ಮಾಡಿದ್ರೆ ಮುಂದಕ್ಕೂ ನೀನು ಬೇರೆಯವ್ರಿಗೂ ಮಾದರಿ ಆಗ್ತೀಯ ಅಂತ ಹೇಳುವ ನಿಟ್ಟಿನಲ್ಲಿ, ನೋಡಪ್ಪ ಒಂದು ಮೀನುಗಾರಿಕೆ ಮಾಡು, ನೀನ್ ನದಿ ದಡದಲ್ಲಿ ಕೂತಿದೀಯ, ನಾನ್ ನಿಂಗೆ ಹೇಗೆ ಮೀನು ಹಿಡಿಯೋದು ಅಂತ ಕಲಿಸ್ಕೊಡ್ತೀನಿ, ಮುಂದಿನ ದಿನದಲ್ಲಿ ನೀನು ಅದನ್ನ ಉದ್ಯೋಗವಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಹೇಳುವಂತ ಒಂದು ಸಲಹೆಯನ್ನ ಕೊಡ್ತಾನೆ. ಆ ದಿನ ಅವನು ಮೀನು ಹಿಡಿಯೋದನ್ನ ಕಳಿಸ್ತಾನೆ, ಅದನ್ನ ಮಾಡ್ತಾನೆ. ಅವನು ಮುಂದಕ್ಕೆ ಹಂತ ಹಂತವಾಗಿ ಅವನು ಅದರಲ್ಲಿ ಪಳಗ್ತಾನೆ, ಮಾರುಕಟ್ಟೆ ಮಾಡ್ತಾನೆ, ತನ್ನ ಜೀವನೋಪಾಯವನ್ನ ಕಂಡು ಹಿಡ್ಕೋತಾನೆ. ಇದು ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇರುವಂತದ್ದು. ಅವನು ಸಬಲೀಕರಣ ಅವನು ಮಾಡ್ಕೊಂಡಿದ್ದಾನೆ. ಅಭಿವೃದ್ಧಿ ಕಡೆಗೆ ಸುಸ್ಥಿರವಾಗಿರ್ಬೇಕು.
ತನ್ನ ಜೀವನೋಪಾಯವನ್ನ ಅವನು ಏನಿದೆ 1 ದಿನ 2 ದಿನ ಸರ್ಕಾರಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಏನು ಕೆಲಸಗಳು ಮಾಡ್ತಾ ಇದೆಯಾ ಅವುಗಳು ಒಂದಷ್ಟು ದಿನಗಳಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಅವನ ಜನರೇಷನ್ ಮುಂದಕ್ಕೆಲ್ಲ ಹೋಗ್ತಾ ಇದೆ. ಅವನಿಗೆ ಏನು ದಾರಿಯನ್ನ ತೋರಿಸ್ಕೊಡ್ತೀವಿ ನಾವು ಅದು ಸುಸ್ಥಿರವಾಗಿರ್ಬೇಕು ಅಂತ ಹೇಳುವಂಥದ್ದು. ಅಭಿವೃದ್ಧಿ ಪರಿಕಲ್ಪನೆ, ಸಬಲೀಕರಣ ಪರಿಕಲ್ಪನೆ ಅಥವಾ ನಾವು ಏನ್ ಸರ್ವಿಸ್ ಮಾಡ್ತೀವಿ, ಸೇವೆ ಮಾಡ್ತೀವಿ, ಎಲ್ಲವೂ ಕೂಡ ಸುಸ್ಥಿರವಾಗಿ ಬಹಳಷ್ಟು ಲಾಂಗ್ ಟೈಮ್ ಅಲ್ಲಿ ಇರ್ಬೇಕು ಅಂತ ಹೇಳುವಂತಹ ಪರಿಕಲ್ಪನೆ ಇರ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಸೊ ಮುಂದಕ್ಕೆ ನೆಕ್ಸ್ಟ್ ಸ್ಲೈಡ್ ಅನ್ನ ತಗೊಳ್ಳಿ. ನಮ್ಮಲ್ಲಿ NGOಗಳಿಗೆ ಎಲ್ರಿಗೂ ಕೂಡ ಗೊತ್ತಿದೆ 17 ಹಿಂದಕ್ಕೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲಿ 8 ಗೋಲ್ಗಳಿತ್ತು. ಇಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 17 ಗೋಲ್ಗಳನ್ನ ನಾವು ನೋಡ್ತೀವಿ, ಗುರಿಗಳನ್ನ. ರೂಪಾ, ನಿಮ್ ವಾಯ್ಸ್ ಬರ್ತಾ ಇಲ್ಲ ಅನ್ಸುತ್ತೆ. ಇಲ್ಲ, ಸ್ವಲ್ಪ ಸ್ಟಕ್ ಆಗಿದೆ, ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ನಿಮ್ ವಾಯ್ಸ್ ಬರ್ತಾ ಇಲ್ಲ. ಸೊ MDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲಿ 8 ಗೋಲ್ಗಳ ಪರಿಕಲ್ಪನೆಗಳನ್ನ ಮಾಡ್ಕೊಂಡಿದ್ವಿ. ಈಗ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಅದನ್ನ ವಿಸ್ತರಣೆ ಮಾಡ್ಕೊಂಡು 17 ಗುರಿಗಳಾಗಿ ನಾವು ಮಾಡ್ಕೊಂಡಿದೀವಿ. ಅದರಲ್ಲಿ ನಾವು ಪ್ರತಿಯೊಂದು ಕೇಂದ್ರೀಕರಣ ಮಾಡ್ಬೇಕು, ಹೆಚ್ಚಿನ ಗಮನ ಯಾವುದಕ್ಕೆ ಕೊಡ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅದನ್ನ ಮತ್ತೆ ನಾವು ಸೆಗ್ರಿಗೇಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ನಾವು ಹಿಂದೆ 21 ಟಾರ್ಗೆಟ್ ಅಂತ ಅನ್ಕೊಂಡ್ರೆ ಇವಾಗ 169 ಏನು ಟಾರ್ಗೆಟ್ಗಳು, ಲಕ್ಷ್ಯಗಳನ್ನ ನಾವು ಗಮನಿಸ್ತಾ ಇದೀವಿ, ಫೋಕಸ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ನಾವು ಸೂಚಕಗಳು ಅಂತಂದ್ರೆ ಪ್ರತಿ ಒಂದು ಸೂಚಕಗಳ ಅಭಿವೃದ್ಧಿ ಬೇರೆ ಬೇರೆ ರೀತಿಯ ಏನು ಬೆಳವಣಿಗೆಗೆ ಅಥವಾ ನಾವು ಅವರ ಅಭಿವೃದ್ಧಿಗೆ, ಸಬಲೀಕರಣಕ್ಕೆ ಸಾಧ್ಯವಾಗುತ್ತೆ. ಸೂಚಕಗಳು, ಇಂಡಿಕೇಟರ್ಸ್ ಅಂತ ಹೇಳ್ತೀವಿ ನಾವು. ಬರೀ 60 ಇಂಡಿಕೇಟರ್ಗಳ ಇದ್ದಿದ್ದನ್ನ ನಾವು ಈಗ ಬಹಳಷ್ಟು ಸಮಗ್ರವಾಗಿ ನಮ್ಮ ನೀತಿ ಆಯೋಗ ಮತ್ತೆ ಮೋಸ್ಪಿ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಏನು ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಇದೆಯಾ, ಸೊ ಅಲ್ಲಿ ನಾವು ಬೇರೆ ಬೇರೆ ಸೂಚಕಗಳನ್ನ ಅವರು ಈ 17 ಗುರುಗಳಲ್ಲಿ ಏನು ಮರ್ಜ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಮಾನವ ಅಭಿವೃದ್ಧಿಯನ್ನ MDG ಅಲ್ಲಿ ನೋಡಿದ್ರೆ ಮಾನವ ಅಭಿವೃದ್ಧಿ ಸುಸ್ಥಿರವಾಗಿರ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ಈಗಾಗಲೇ ಅದನ್ನ ಒಂದು ಉದಾಹರಣೆ ಕೊಟ್ಟು ಬಹಳಷ್ಟು ವಿಶ್ಲೇಷಣೆ ಕೊಟ್ಟೆ ನಾನು. ಆರ್ಥಿಕತೆ ಇರ್ಬೋದು, ಸಾಮಾಜಿಕ ಹಿನ್ನೆಲೆಯಿಂದ ಇರ್ಬೋದು, ಪರಿಸರ ಅಭಿವೃದ್ಧಿಯ ವಿಷಯದಲ್ಲಿ ಇರ್ಬೋದು, ಈ ಮೂರನ್ನ ಕೂಡ ಕಂಬೈನ್ಡ್ ಮಾಡಿಬಿಟ್ಟು ಸಮಗ್ರವಾದಂತಹ ಒಂದು ಕಾನ್ಸೆಪ್ಟ್ ಅನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ನಾವು ನೋಡ್ಬೋದು. ಮತ್ತೆ ಇಲ್ಲಿ ಹಿಂದೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಮಾತ್ರ ಫೋಕಸ್ ಮಾಡ್ಕೊಂಡು ಇದ್ದಿದ್ದು, ಆದ್ರೆ ಈಗ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಸಾರ್ವತ್ರಿಕವಾಗಿದೆ. ಎಲ್ಲಾ ಏನು ರಾಷ್ಟ್ರಗಳನ್ನ ಕೂಡ ಒಳಗೊಳ್ಬೇಕು, ಎಲ್ಲಾ ರಾಷ್ಟ್ರಗಳು ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳುವಂತದ್ದು. ಮತ್ತೆ ಈ ನಮ್ಮ ಖಾಸಗಿ ವಲಯಗಳಿರ್ಬೋದು ಅಥವಾ ಸಾರ್ವಜನಿಕ ವಲಯ ಇರ್ಬೋದು, ಸಮುದಾಯ ಇರ್ಬೋದು, ಸಮುದಾಯದ ಭಾಗವಹಿಸುವಿಕೆ, ಇವುಗಳೆಲ್ಲವನ್ನ ಕೂಡ ನಾವು ಇಲ್ಲಿ ನಾವು ಕಂಡುಕೊಳ್ತಾ ಇದೀವಿ, ಇದನ್ನ ಒಳಗೊಂಡಿದೆ. ಹಾಗಾಗಿ ಇದು ಸಾರ್ವತ್ರಿಕತೆ ಅಂತ ಹೇಳುವಂತದ್ದು ನಾವು ನೋಡ್ತೀವಿ. ಒಟ್ಟಾರೆ 193 ರಾಷ್ಟ್ರಗಳು ಒಟ್ಟಿಗೆ ಸೇರ್ಕೊಂಡು ಶೃಂಗಸಭೆಯಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡು ಈ 169 ಟಾರ್ಗೆಟ್ ಏನು ಹೇಳ್ತೀವ ಅಂದ್ರೆ 17 ಗುರಿಗಳನ್ನ ನಾವು ತಲುಪಲು ಅದನ್ನ
ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದೆ. ಆ ಉದ್ದೇಶಗಳನ್ನ ಈ ಒಂದು 69 ಟಾರ್ಗೆಟ್ ಅಂತ ಲಕ್ಷ್ಯಗಳು ಅಂತ ಹೇಳ್ತೀವಿ, ಇವುಗಳನ್ನ ನಾವು ಅಚೀವ್ ಮಾಡ್ಬೇಕು ಅಂತ ಹೇಳುವಂತ ಒಪ್ಪಂದವನ್ನ ಮಾಡಿರುವಂತದ್ದು. ಸೊ ಸಹಸ್ರಮಾನ ಅಭಿವೃದ್ಧಿ ಗುರಿಗಳಲ್ಲಿ ಒಂದು 100% ಅಥವಾ ನಾವು ಉತ್ತಮವಾಗಿ ಸಾಧನೆ ಮಾಡಿದ್ವಿ, ಯಶಸ್ವಿ ಮಾಡಿದ್ವಿ ಅಂತ ಖಂಡಿತ ಹೇಳಕ್ಕಾಗಲ್ಲ. 2015 ನಂತರ ಮುಂದಕ್ಕೆ ಅದನ್ನ ಏನು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ನಾವು ಫೋಕಸ್ ಮಾಡ್ಬೇಕು ಅಂತ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ತಗೊಂಡ್ಬಂದಿದ್ವಿ. ಬಹಳಷ್ಟು ಕಷ್ಟ ಆಗ್ತಾ ಇದೆ ಕ್ರಿಸ್ಟಿನಾ ಅವರೇ, ಮೂವ್ ಆಗ್ತಾ ಇಲ್ಲ ಆಕ್ಚುಲಿ. ನಾವೇ ಶೇರ್ ಮಾಡ್ಲಾ? ಖಂಡಿತ, ಯಾಕೆಂದ್ರೆ ಇಲ್ಲಿ ಸ್ಟಕ್ ಆಗ್ತಾ ಇದೆ, ಮೂವ್ ಆಗ್ತಾ ಇಲ್ಲ. ಹಾ, ನಾವೇ ಶೇರ್ ಅಂದ್ರೆ ಹಾಗೇನೆ ಮಾಡ್ಬೋದು, ತೊಂದ್ರೆ ಇಲ್ಲ. ಬಟ್ ಶೇರ್ ಮಾಡ್ತೀರಾ ಅಂದ್ರೆ ನಾನು ಹಾಗೆ ಕಂಟಿನ್ಯೂ ಮಾಡಿ, ನಾವು ನೆಕ್ಸ್ಟ್ ಇದರಲ್ಲಿ ಯಾ. Rupa, you can continue. Rupa, you are muted. ಬಡತನ ನಿರ್ಮೂಲನೆ ಹೇಳುವಂತದ್ದು ಮೊದಲನೇ ಗುರಿಯಾದ್ರೆ, ಎರಡನೇದು ಹಸಿವು ಮುಕ್ತ. ಇಲ್ಲಿ ನಾವು ನ್ಯೂಟ್ರಿಷನ್ ಅಂದ್ರೆ ನಾವು ಪೌಷ್ಟಿಕ ಆಹಾಂಶಗಳ ಒಂದು ಪೂರೈಕೆ, ಮತ್ತೆ ಇದಕ್ಕೆ ಏನು ಪೂರಕವಾಗಿ ನಾವು ಕೃಷಿ ಉತ್ಪಾದನೆಯಲ್ಲಿ ಪೌಷ್ಟಿಕತೆಯನ್ನ, ಹೆಚ್ಚಿನ ಪೌಷ್ಟಿಕತೆ ಇರುವಂತಹ ಆಹಾರಗಳನ್ನ ಅತಿಯಾಗಿ ಏನು ಉತ್ಪಾದನೆ ಮಾಡುವಂಥದ್ದು ಅದು ಪೂರಕವಾಗಿರ್ಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ ಎರಡನೇ SDG ಪರಿಕಲ್ಪನೆ ಆಗಿದೆ. ಮತ್ತೆ ಮೂರನೇದು ನಾವು ಉತ್ತಮ ಆರೋಗ್ಯವನ್ನ ಹೊಂದಿರ್ಬೇಕು ಅಂತ ಹೇಳುವಂಥದ್ದು ಕ್ವಾಲಿಟಿ ಹೆಲ್ತ್. ನಾಲ್ಕನೆಯದಾಗಿ ಕ್ವಾಲಿಟಿ ಎಜುಕೇಶನ್, ಏನು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನಾವು ನೀಡಬೇಕು, ಅದನ್ನ ಪಡ್ಕೋಬೇಕು ಅಂತ ಹೇಳುವಂಥದ್ದು ನಮ್ಮ ಹಕ್ಕಾಗಿರುವಂಥದ್ದು. ಆಮೇಲೆ 5ನೇ ಗುರಿ ಲಿಂಗ ಸಮಾನತೆ ಅಂತ ಹೇಳುವಂಥದ್ದು, ಜೆಂಡರ್ ಇಕ್ವಾಲಿಟಿ ಅಂತ ಹೇಳುವಂಥದ್ದು, ಇದನ್ನ ಪಡ್ಕೋಬೇಕು ನಾವು, ಅದನ್ನ ಸಾಧನೆ ಮಾಡಬೇಕು. 6ನೇದು ಏನು ಸ್ಯಾನಿಟೇಷನ್ ಮತ್ತೆ ವಾಟರ್, ಸೇಫ್ ಡ್ರಿಂಕಿಂಗ್ ವಾಟರ್ ಎಲ್ಲರಿಗೂ ಕೂಡ ಇದು ತಲುಪಬೇಕು ಅಂತ ಹೇಳುವಂಥದ್ದು. 7ನೇದು ಸೇವ್ ಎನರ್ಜಿ, ಕ್ಲೀನ್ ಎನರ್ಜಿ, ಇಂಧನವನ್ನ ನಾವು ಶಕ್ತಿಯನ್ನ ಬಹಳಷ್ಟು ಮಿತಿಯಿಂದ ಬಳಸುವಂಥದ್ದು, ಮತ್ತದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಏನು ಸ್ಕ್ಯಾರ್ಸಿಟಿ ಅಂತ ಹೇಳುವಂಥದ್ದು ಬರಬಾರ್ದು. ರಿನವೇಬಲ್ ಎನರ್ಜಿ ಏನಿದೆ ಅದನ್ನ ನಾವು ಬಹಳಷ್ಟು ಉಪಯೋಗಿಸುವಂಥದ್ದು. ಸೊ ಇಲ್ಲಿ ಏನು ಸೇವ್ ಎನರ್ಜಿ ಅಂಡ್ ಸೇವ್ ಎನರ್ಜಿ ಅಂತ ಹೇಳುವಂಥದ್ದು, ಕ್ಲೀನ್ ಎನರ್ಜಿ ಅಂತ ಹೇಳುವಂಥದ್ದು. ಮತ್ತೆ 8ನೇ ಗುರಿ ಸ್ಕಿಲ್ ಎಂಪ್ಲಾಯ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಟು ಆಲ್, ಎಲ್ಲರಿಗೂ ಕೂಡ ಗೌರವಯುತವಾದ ಕೆಲಸವು ಪಡ್ಕೋಬೇಕು, ಉತ್ತಮವಾದ ವೇತನವನ್ನ, ಸಮಾನ ವೇತನವನ್ನ ಪಡ್ಕೊಳ್ಳುವಂಥದ್ದು. 9ನೇ ಗುರಿ ಇನ್ನೋವೇಷನ್, ಇಂಡಸ್ಟ್ರಿ ಇನ್ನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದೀವಿ, ರಸ್ತೆಗಳಿರ್ಬೋದು ಅಥವಾ ಇಂಟರ್ನೆಟ್ ಫೆಸಿಲಿಟಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ IT ಡೆವಲಪ್ಮೆಂಟ್ಗಳು ಏನಿದೆ ಇವುಗಳ ಬಗ್ಗೆ ಒಂದಷ್ಟು ಪರಿಕಲ್ಪನೆಯಲ್ಲಿ ನಾವು ನೋಡ್ಬೋದು. 10ನೇ ಗುರಿ ರಿಡ್ಯೂಸ್ ಇನ್ಇಕ್ವಾಲಿಟಿ, ಅಸಮಾನತೆಯನ್ನ ಹೋಗಲಾಡಿಸುವಂಥದ್ದು.
ಇಲ್ಲಿ ಅಸಮಾನತೆ ಅಂತ ಬಂದಾಗ ದುರ್ಬಲ ವರ್ಗದವರು ಇರ್ಬೋದು, ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಜಾತಿ ಪಂಗಡಗಳು ಇರುವಂತದ್ದು ಇರ್ಬೋದು, ದುರ್ಬಲ ವರ್ಗ ಮಹಿಳೆ ಮಕ್ಕಳು, ಮತ್ತೆ ನಮ್ಮ ವಿಕಲಚೇತನರು ಇರ್ಬೋದು, ಆಮೇಲೆ ಮೈನಾರಿಟೀಸ್, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಸಮುದಾಯಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡುವಂಥದ್ದು, ಮತ್ತೆ ಪ್ರತಿಯೊಬ್ಬರು ಸಮಾನ ದೃಷ್ಟಿಯಿಂದ ನ್ಯಾಯಯುತವಾದ ಜೀವನವನ್ನ ಹೇಗೆ ನಡೆಸಬೇಕು ಅಂತ ಹೇಳುವಂಥದ್ದು, ಆರೋಗ್ಯದ ಹಿನ್ನೆಲೆಯಲ್ಲಿ ಸೇವೆಗಳನ್ನ ಹೇಗೆ ಪಡ್ಕೋಬೇಕು ಅಂತ ಹೇಳುವಂಥದ್ದು, ಎಜುಕೇಶನ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸಮಾನತೆಯ ನಿಟ್ಟಿನಲ್ಲಿ ಇದನ್ನ ನಾವು ನೋಡ್ತೀವಿ. 11ನೇ ಗುರಿಯಲ್ಲಿ ಸಸ್ಟೈನೇಬಲ್ ಸಿಟೀಸ್ ಬಗ್ಗೆ ಮಾತಾಡ್ತೀವಿ. ನಗರೀಕರಣ ಸುಸ್ಥಿರವಾಗಿರುವಂತದ್ದು. ಇಲ್ಲಿ ನಗರೀಕರಣ ಮಾಡಿದಾಗ್ಲೂ ಸುಸ್ಥಿರವಾದ ನಗರ ಹೇಗೆ, ಅಲ್ಲಿ ನಾವು ಗ್ರೀನ್ ಸ್ಪೇಸ್, ಹಸಿರು ಇರುವಂತಹ ನಗರ, ಅದೇ ರೀತಿ ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ಇರುವಂತಹ ನಗರ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಪ್ರದೇಶಗಳಿರ್ಬೋದು, ಅವುಗಳನ್ನ ನಾವು ಬೆಳೆಸ್ಕೊಂಡು ಹೋಗುವಂಥದ್ದು. ಅದರ ಜೊತೆಗೆ ನಮ್ಮಲ್ಲಿ ಸಮುದಾಯದಲ್ಲಿ ಮತ್ತೆ ಕೊಳಗೇರಿ ಪ್ರದೇಶಗಳು ನಗರದಲ್ಲಿ ಇರುವಂತದ್ದು, ಇವುಗಳನ್ನ ಕೂಡ ನಿರ್ಮೂಲನೆ ಮಾಡುವಂಥದ್ದು, ಮತ್ತು ಅವರುಗಳಿಗೆ ಯಾವ ರೀತಿಯ ಒಂದು ಜೀವನೋಪಾಯ ಮತ್ತೆ ವಾಸ್ತವ್ಯವನ್ನ ನಾವು ದೊರಕಿಸಿಕೊಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದಿಷ್ಟು. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕಲ್ಮಶಗಳು, ಅಂದ್ರೆ ಬೇರೆ ಬೇರೆ ರೀತಿಯ ತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳುವಂತಹ ಒಂದಷ್ಟು ಪರಿಕಲ್ಪನೆಗಳು ನಮ್ಮ SDG 11 ಅಲ್ಲಿ ನಾವು ನೋಡ್ತೀವಿ. SDG 12 ಬಂದಾಗ 12ಕ್ಕೆ ಬಂದಾಗ ನಮ್ಮಲ್ಲಿ ಪ್ರೊಡಕ್ಷನ್ ಮತ್ತೆ ಕನ್ಸಂಪ್ಷನ್ ಪ್ಯಾಟರ್ನ್ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರ್ ವೇಸ್ಟ್, ಕೃಷಿ ತ್ಯಾಜ್ಯಗಳನ್ನ ನಾವು ಯಾವ ರೀತಿ ಇದ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಪ್ರೊಡಕ್ಷನ್, ಇಲ್ಲಿ ಎಗೇನ್ ನಾವು SDG 2 ಏನು ಕೃಷಿ ಉತ್ಪಾದನಕತೆ ಬಗ್ಗೆ ಮಾತಾಡ್ತೀವ, ಇಲ್ಲಿ ಕೂಡ ನಾವು ಪ್ರೊಡಕ್ಷನ್ ಬಗ್ಗೆ ನಾವು ಹೇಳ್ತೀವಿ. ಮತ್ತೆ ಅದೇ ಈಗಾಗಲೇ ಹೇಳಿದ ಹಾಗೆ ಕೃಷಿ ತ್ಯಾಜ್ಯಗಳನ್ನ ಯಾವ ರೀತಿ ಮರುಬಳಕೆ ಮಾಡುವಂಥದ್ದು, ಇವುಗಳ ಬಗ್ಗೆ ನಾವು ಮಾತಾಡ್ತೀವಿ. ಮತ್ತೆ 13ನೇ ಗುರಿಗೆ ಬಂದಾಗ ಕ್ಲೈಮೇಟ್ ಚೇಂಜ್, ಹವಾಮಾನದ ಬದಲಾವಣೆಗಳು, ಯಾವ ರೀತಿಯೆಲ್ಲ ಹವಾಮಾನದ ಬದಲಾವಣೆಗಳು ನಮ್ಮಲ್ಲಿ ನಡೀತಾ ಇದೆ, CO2 ಕಾರ್ಬನ್ ಎಮಿಷನ್ಗಳು ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ಪೂರಕವಾಗಿ ನಾನು ಈಗಾಗಲೇ ಹೇಳಿದಾಗೆ ತ್ಯಾಜ್ಯ ವಿಲೇವಾರಿಯನ್ನ ಮಾಡದೇ ಇರುವ ಕಾರಣ ಯಾವ ರೀತಿ ಅದು ತೊಂದರೆಗಳು ಆಗ್ತಾ ಇದೆ. ಡಿಸಾಸ್ಟರ್ ನಮ್ಮಲ್ಲಿ ಪ್ರತಿ ಹಂತಗಳಲ್ಲೂ ಫುಡ್ ಡಿಸಾಸ್ಟರ್ ಇಂದ, ಆಹಾರದ ಒಂದು ಏನು ವಿಕೋಪಗಳು ಇಂದ ಹಿಡಿದು ನಾವು ಮಳೆಯ ಒಂದು ಬರಗಾಲ, ಮಳೆ, ಇವುಗಳೆಲ್ಲ ಪ್ರವಾಹಗಳಿಂದ ನಾವು ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ. ಲೈಟ್ನಿಂಗ್ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಡಿಸಾಸ್ಟರ್ಗಳು ನಡೀತಾ ಇದೆ. ಇವುಗಳಿಂದ ನಾವು ಯಾವ ರೀತಿಯ ತೊಂದರೆಗಳನ್ನ ಇದ್ ಮಾಡ್ತಾ ಇದೀವಿ ಅಂತ ಹೇಳುವಂಥದ್ದು. ನಾವು ಒಟ್ಟಾರೆ ಹವಾಮಾನ ಬದಲಾವಣೆಗಳಲ್ಲಿ ಏನೇನು ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ಗಳು ಸೇರ್ಪಡೆ ಆಗಿದೆಯಾ, ಅವುಗಳನ್ನ ನಾವು ಯಾವ ರೀತಿ ತಡೆ ಮಾಡಬೇಕು, ಉತ್ತಮ ವಾತಾವರಣವನ್ನ ಯಾವ ರೀತಿ ಸೃಷ್ಟಿ ಮಾಡ್ಬೇಕು ಅಂತ ಹೇಳುವಂತಹ ಪರಿಕಲ್ಪನೆ ಇಲ್ಲಿ ನಾವು ನೋಡ್ತೀವಿ. SDG 14ಕ್ಕೆ ಬಂದಾಗ ಜಲದ ಜೀವರಾಶಿ, ನಾವು ಕೋಸ್ಟಲ್ ಅಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಏನು ಜೀವರಾಶಿಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಮತ್ತೆ ಅಲ್ಲಿ ನಾವು ಯಾವ ರೀತಿ, ಈಗ ಎಕ್ಸಾಂಪಲ್ ಫಿಶಿಂಗ್, ಮೀನುಗಾರಿಕೆ ನಾವು ಅತಿಯಾಗಿ ಮಾಡದ ಹಾಗೆ ನಮ್ಮಲ್ಲಿ ಆ ಒಂದು ಜೀವರಾಶಿಯ ವಿನಾಶದತ್ತ ನಡೀತಾ ಇರ್ತದೆ. ಸೊ ನಾವು ಯಾಕೆ ಇನ್ಲ್ಯಾಂಡ್ ಫಿಶಿಂಗ್ ಮಾಡ್ಬೇಕು, ಅಲ್ಲಿಂದ ಅಲ್ಲಿಗೆ ನಾವು ಶಿಫ್ಟ್ ಮಾಡುವಂಥದ್ದು, ಸುಸ್ಥಿರತೆ ಕಡೆಗೆ ನಾವು ತೆಗೆದುಕೊಂಡು ಹೋಗುವಂಥದ್ದು. ಸೊ ಈ ಒಂದು ದೊಡ್ಡ ಪರಿಕಲ್ಪನೆ ನಾವು ಅಲ್ಲಿ ನೋಡಬಹುದು. ಮತ್ತೆ SDG 15ಕ್ಕೆ ಬಂದಾಗ ಅರಣ್ಯೀಕರಣ ಆಗ್ತಾ ಇದೆ. ಇಲ್ಲಿ ನಾವು ಯಾವ ರೀತಿ ಅರಣ್ಯವನ್ನ ಬೆಳೆಸಬೇಕು, ನಮ್ಮ ಕಾನೂನು ಪ್ರಕಾರ, ನ್ಯಾಯಯುತವಾಗಿ ಕಾನೂನು ಪ್ರಕಾರ, ನೀತಿ ಪ್ರಕಾರ ನಾವು ಎಷ್ಟು ನಾವು ಭೂಮಿ ಈ ಒಂದು ಅರಣ್ಯವನ್ನ ಪ್ರದೇಶವನ್ನ ಹೊಂದಿರ್ಬೇಕು ಅಂತ ಹೇಳುವಂತಹ ಒಂದು ಇದಿದೆ, ಏನು ಮಾರ್ಗದರ್ಶನ ಇದೆ. ಅದರ ಅನ್ವಯ ನಾವು ಎಲ್ಲಾ ಜಿಲ್ಲೆಗಳಲ್ಲಿರ್ಬೋದು, ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ನಾವು ತಗೊಂಡಿತ್ತು ಅಂತಂದಾಗ ನಮ್ಮಲ್ಲಿ ಒಂದಷ್ಟು ಅಂಕಿಅಂಶಗಳ ಆಧಾರದ ಮೇಲೆ ನಾವು ಅದನ್ನ ಫೋಕಸ್ ಮಾಡೋದು, ಅರಣ್ಯವನ್ನ ಬೆಳೆಸುವಂಥದ್ದು. ಅರಣ್ಯ ಬೆಳೆಸಿದಾಗ ಅದು ಮಿಕ್ಕ ಎಲ್ಲಾ ಗುರಿಗಳಿಗೂ ಕೂಡ ನಾವು ಏನು ಸಪೋರ್ಟ್ ಮಾಡ್ದಂಗೆ, ಪ್ರೋತ್ಸಾಹ ಮಾಡ್ದಂಗೆ, ಬೆಂಬಲಿಸಿದಂಗೆ, ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಏನಾಗ್ತಾ ಇದೆಯಾ ಅದನ್ನ ನಾವು ಏನು ಸಪೋರ್ಟ್ ಆಗಿ ಅದನ್ನ ಉತ್ತಮಗೊಳಿಸುವಲ್ಲಿ ಅದು ಏನು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಒಂದಷ್ಟು ಪರಿಕಲ್ಪನೆಗಳಿದೆ ಗುರಿ 15ರಲ್ಲಿ. ಆಮೇಲೆ ಗುರಿ 16ಕ್ಕೆ ಬಂದಾಗ ನ್ಯಾಯಯುತವಾದ, ಸಮಾನಯುತವಾದ ಒಂದು ಸಮಾಜವನ್ನ ಮತ್ತೆ
ಮತ್ತೆ ಸಾಂಸ್ಥಿಕ ಒಂದು ಸಂಸ್ಥೆಗಳ ಒಂದು ಭಾಗವಹಿಸುವಿಕೆಯಿಂದ, ಸಾಂಸ್ಥಿಕ ಹಿನ್ನೆಲೆಯಿಂದ ನಾವು ಇದನ್ನ ಹೇಗೆ ನಾವು ಸಮಗ್ರವಾಗಿ ನಾವು ಹೇಗೆ ಸಾಧಿಸಬಹುದು ಅಂತ ಹೇಳುವಂತಹ ನಿಟ್ಟಿನಲ್ಲಿ SDG 16 ಇದೆ. ಇಲ್ಲಿ ಬೇರೆ ಬೇರೆ ರೀತಿಯ ನಾವು ಸಮಸ್ಯೆಗಳು ಎದುರು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಕ್ರೈಮ್ಗಳು ನಡೀತಾ ಇದೆ, ದುರ್ಬಲ ವರ್ಗದವರ ದೌರ್ಜನ್ಯ ನಡೀತಾ ಇದೆ. ಅದೇ ರೀತಿ ಮಹಿಳೆಯರ ಒಂದು ಹಿಂಸೆ, ಅವರ ಜೀವನ ನಡೆಸಬೇಕಾದ್ರೆ ಅವರ ಸಂಗಾತಿಗಳಿಂದ ಅವರಿಗೆ ತೊಂದರೆಗಳು ಆಗ್ತಾ ಇರ್ಬೋದು. ಮತ್ತೆ ಹೆಣ್ಣು ಮಕ್ಕಳ ಒಂದು ಸಾಗಾಣಿಕೆ ನಡೀತಾ ಇದೆ. ಮತ್ತೆ ಬೇರೆ ಬೇರೆ ರೀತಿಯ ಹಿಂಸಾಚಾರಗಳು, ಅದೇ ರೀತಿ ಬಾಲ್ಯ ವಿವಾಹ, ಮತ್ತೆ ಕೆಲಸ ಕಾರ್ಮಿಕರು, ಚೈಲ್ಡ್ ಲೇಬರ್ ಅಂತ ಹೇಳ್ತೀವಿ, ಬಾಲ ಅಪರಾಧತನ ಇರ್ಬೋದು, ಇವುಗಳೆಲ್ಲವೂ ಕೂಡ ಆಗ್ತಾ ಇದೆ. ಇವುಗಳನ್ನ ನಾವು ಹೋಗಲಾಡಿಸ್ಬೇಕು, ಇವುಗಳನ್ನ ನಿರ್ಮೂಲನೆ ಮಾಡ್ಬೇಕು, ತಡೆ ಮಾಡ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದಷ್ಟು ಗುರಿಗಳನ್ನ ನಾವಲ್ಲಿ ಹಾಕೊಂಡು ಇದೀವಿ. ಅದೇ ರೀತಿ ಗುರಿ 17ಕ್ಕೆ ಬಂದಾಗ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಮಾತಾಡ್ತೀವಿ ನಾವು. ಇಲ್ಲಿ ನಾನು ಈಗಾಗ್ಲೇ ಹೇಳಿದೆ, MDG ಇಂದ SDGಗೆ ಬಂದಾಗ ಸಾರ್ವತ್ರಿಕತೆ ಇದೆ ಅಂತ ಹೇಳಿ. ಸರ್ವವ್ಯಾಪಿ ಎಲ್ಲಾ ಜನ ಸಮುದಾಯದವರ ಭಾಗವಹಿಸುವಿಕೆ ಇಲ್ಲಿ ಬಹಳ ಅಗತ್ಯ. ಅದೇ ರೀತಿ ಖಾಸಗಿ ವಲಯದವರ ಪಾರ್ಟ್ನರ್ಶಿಪ್, ಇಲ್ಲಿ ಒಂದು ಸಹಯೋಗ ಬಹಳಷ್ಟು ಅಗತ್ಯ. ಇದು ಬರೀ ಸರ್ಕಾರ ಕೆಲಸ ಮಾಡುವಂತದ್ದು ಅಂತ ಹೇಳುವಂತದ್ದಲ್ಲ, ಅಥವಾ ಯುನೈಟೆಡ್ ನೇಷನ್ ಇಂದ ರಾಷ್ಟ್ರಗಳು ಒಂದಷ್ಟು ಫಂಡಿಂಗ್ ಕೊಡುವಂತದ್ದು ಹಿಂದುಳಿದ ರಾಷ್ಟ್ರಗಳು ಒಂದಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡುದು NGOಗಳ ಮುಖಾಂತರ ಅಂತ ಹೇಳುವಂತದ್ದಲ್ಲ. ಆದ್ರೆ ಎಲ್ಲರೂ ಸಹಭಾಗಿತ್ವದಲ್ಲಿ ಎಲ್ಲಾ ಜನಸಮುದಾಯದ ಭಾಗವಹಿಸುವಿಕೆಯಲ್ಲಿ ನಾವು ಹೇಗೆ ಈ ಎಲ್ಲಾ 16 ಗುರಿಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬಹುದು ಅಂತ ಹೇಳುವಂತಹ ಒಂದು ದೊಡ್ಡ ಪರಿಕಲ್ಪನೆ ಇಲ್ಲಿ ನಾವು ನೋಡ್ತೀವಿ. ಸೊ ಇದಿಷ್ಟು 17 ಗುರಿಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ನಾನು ಪರಿಚಯವನ್ನ ಮಾಡಿರುವಂತದ್ದು. ಸೊ ಇಲ್ಲಿ ಮುಖ್ಯವಾಗಿ ನಾವು ಬಡತನ ನಿರ್ಮೂಲನೆ ಮತ್ತೆ ಜನರ ಸುರಕ್ಷತೆ ಮತ್ತು ಅಭಿವೃದ್ಧಿ ಅಂತ ಹೇಳುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. 2016ರಲ್ಲಿ MDG 15ಕ್ಕೆ ಸ್ಟಾಪ್ ಆಯ್ತು. 16ರಲ್ಲಿ ವಿಸ್ತರಣೆ ಮಾಡಿ ಜನವರಿಯಲ್ಲಿ ಈ ಒಂದು ಇನಿಷಿಯೇಟಿವ್ ನೇತೃತ್ವವನ್ನ ವಹಿಸಿರುವಂತದ್ದು UN ಲೆವೆಲ್ ಇಂದ. ನಮ್ಮ ರಾಷ್ಟ್ರಕ್ಕೆ ಬಂದಾಗ ಇದನ್ನ ನಾವು ಜಾರಿ ಮಾಡಿದ್ವಿ. 2017ರಿಂದ ನಾವು ಪ್ರತಿ ಹಂತದಲ್ಲೂ ನೀತಿ ಆಯೋಗ ಇರ್ಬೋದು, ಮೋಸ್ಪಿ ಇರ್ಬೋದು, ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಈ ಎಲ್ಲಾ ರಾಜ್ಯಗಳು ಇದನ್ನ ಅನ್ವಯ ಮಾಡ್ಬೇಕು ಅಂತ ಹೇಳುವಂತ ಮಾರ್ಗದರ್ಶನವನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಹಸಿವು, ಉತ್ತಮ ಆರೋಗ್ಯ, ಗುಣಮಟ್ಟದ ಶಿಕ್ಷಣ, ಅದೇ ರೀತಿ ನಾವು ನೈಸರ್ಗಿಕವಾಗಿ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ, ಪರಿಸರ ಸಂರಕ್ಷಣೆಯನ್ನ ಮಾಡುವಂಥದ್ದು, ಲಿಂಗ ಸಮಾನತೆಯನ್ನ ಸಾಧಿಸುವಂಥದ್ದು, ಮತ್ತೆ ಬೇಸಿಕ್ ನೀಡ್ಸ್ ನಾವೇನು ಈಗಾಗಲೇ ಪಾಯಿಂಟ್ ಮಾಡಿದ್ವಿ, ಅದರಲ್ಲಿ ನೀರು, ನೈರ್ಮಲ್ಯ ಮತ್ತೆ ಇಂಧನವನ್ನ ನಾವು ಉಳಿಸುವಂಥದ್ದು, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ವಿಷಯಗಳನ್ನ ಇವುಗಳು ಒಳಗೊಂಡಿದೆ. ನೆಕ್ಸ್ಟ್. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ 6 ಅಂಶಗಳು ಈಗಾಗಲೇ ಅದನ್ನ ನಾನು ವಿವರಣೆ ಮಾಡಿದೆ. ಸಹಭಾಗಿತ್ವ ಬೇಕು, ಗೌರವಯುತವಾದ ಜೀವನವನ್ನ ನಾವು ನಡೆಸಬೇಕು. ಎಲ್ಲರೂ ಜನರು ಇದರಲ್ಲಿ ಜನ ಮತ್ತೆ ಗ್ರಹ, ಪ್ಲಾನೆಟ್ಸ್ ಎಲ್ಲರನ್ನ ಕೂಡ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು, ಅದನ್ನ ನಾವು ಸುಸ್ಥಿರತೆ ಕಡೆಗೆ ಸಾಗಿಸುವಂಥದ್ದು. ಈ ಅಂಶ ಜನ, ಗ್ರಹ ಮತ್ತೆ ಗೌರವಯುತವಾಗಿರುವಂತಹದ್ದು, ಸಹಭಾಗಿತ್ವದಲ್ಲಿರುವಂಥದ್ದು, ಸಮೃದ್ಧಿಯ ಕಡೆಗೆ ನಾವು ಅದನ್ನ ತೆಗೆದುಕೊಂಡು ಹೋಗುವಂಥದ್ದು, ನ್ಯಾಯಯುತವಾದ ಸಮಾಜವನ್ನ ನಾವು ನಿರ್ಮಾಣ ಮಾಡುವಂತಹ ಒಂದು ವಿಶೇಷವಾದ 6 ಅಂಶಗಳನ್ನ ಇದು ಒಳಗೊಂಡಿದೆ. ನೆಕ್ಸ್ಟ್. ಸೊ ಇಲ್ಲಿ SDGಯಲ್ಲಿ ನಾನು 8 ಗುರಿಗಳು ಏನು ಇದೆಯಾ, ಆ 8 ಗುರಿಗಳು ವಿಸ್ತರಣೆಯಾಗಿ ಹೇಗೆ 17 ಗುರಿಗಳು ಇವುಗಳಲ್ಲಿ ಸೇರ್ಪಡೆಯಾಗಿದೆ ಅಂತ ಹೇಳಿ ಇದರಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್. ಸೊ ನಾವು ರಾಷ್ಟ್ರಕ್ಕೆ ಬಂದಾಗ, ರಾಷ್ಟ್ರದಲ್ಲಿ ನೀತಿ ಆಯೋಗ ಇದರ ಒಂದು ನೇತೃತ್ವವನ್ನ ತೆಗೆದುಕೊಂಡಿದೆ. ಭಾರತವನ್ನ ಒಂದು ಪರಿವರ್ತನೆಯ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳುವಂತಹ ಒಂದು ಅತಿ ದೊಡ್ಡ ಉದ್ದೇಶವನ್ನ ಇಟ್ಕೊಂಡಿರುವಂತದ್ದು. ಸೊ ನಾನು ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ನೀತಿ ಆಯೋಗಕ್ಕೆ ಹೋದಾಗ ದಯವಿಟ್ಟು ಎಲ್ಲಾ ಸಂಸ್ಥೆಗಳು ನೀತಿ ಆಯೋಗದಲ್ಲಿ ನೋಡಿರ್ಬಹುದು. ಈಗಾಗಲೇ ನೋಡದವರು ದಯವಿಟ್ಟು ಅದನ್ನ ವಿಸಿಟ್ ಮಾಡಿ. ಅಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಏನೇನು ಅಪ್ಡೇಟ್ಸ್ ಅಂದ್ರೆ ನಮ್ಮಲ್ಲಿ ಏನೇನು ಮಾಹಿತಿಗಳಿದೆ ಎಲ್ಲವೂ ಕೂಡ ಅಲ್ಲಿ ಲಭ್ಯವಾಗುತ್ತೆ.
ಸೊ ಈ ರಾಷ್ಟ್ರದಲ್ಲಿ ಮಾರ್ಗದರ್ಶನ ಏನು ನೀಡ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ, ಅವುಗಳನ್ನ ರಾಜ್ಯದಲ್ಲಿ ಎಲ್ಲಾ ರಾಜ್ಯಗಳು ಕೂಡ ಅದನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡು ಹೋಗ್ತಾ ಉಂಟು. ನೀತಿ ಆಯೋಗವು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮೋಸ್ಪಿ ಅಂತ ಹೇಳುವಂತ ಅವರ ಜೊತೆಗೆ ಈ ಎರಡು ಏನು ಮಿನಿಸ್ಟ್ರಿಗಳು ಜೊತೆಗೆ ಸೇರ್ಕೊಂಡು ಈ ಮಾರ್ಗದರ್ಶನವನ್ನ ಎಲ್ಲಾ ರಾಜ್ಯಗಳಿಗೆ ಕೊಡ್ತಾ ಇದೆ. ಅದೇ ರೀತಿ ಅಂಕಿಅಂಶಗಳಿಗೆ ಬಂದಾಗ ಈಗ 17 ಗುರಿಗಳಿಗೆ ಸಂಬಂಧಪಟ್ಟ ಸಬ್ ಇಂಡಿಕೇಟರ್ಸ್, ಸಬ್ ಟಾರ್ಗೆಟ್ಸ್ ಗಳು ಏನಿದೆ ಇವುಗಳನ್ನ ಡ್ಯಾಶ್ ಬೋರ್ಡ್ ಅಂತ ಹೇಳುವಂತಹ ಒಂದು ಮಾಹಿತಿ ಅಂಕಿಅಂಶಗಳ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿದೆ. ಅಲ್ಲಿ ಯಾವ ರಾಜ್ಯಗಳು ಯಾವ ಶ್ರೇಣಿಯಲ್ಲಿದೆ ಅಂತ ಹೇಳುವಂತದನ್ನ ನಾವು ನೋಡ್ಬೋದು. ಯಾವ ರಾಜ್ಯ, ಯಾಕೆಂದ್ರೆ ಇದು ಯಾಕೆ ನಮ್ಗೆ ಅಗತ್ಯ ಅಂತ ಹೇಳುವಂತದಂದ್ರೆ ಕೇರಳ ಅಥವಾ ಇನ್ನೊಂದು ರಾಜ್ಯ ತಮಿಳುನಾಡು ಇರ್ಬೋದು ಅಥವಾ ಗುಜರಾತ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಅವರು ಬಹಳಷ್ಟು ಮುಂದೆ ಹೋಗಿರ್ತಾರೆ. ಅವರು ಮುಂದೆ ಹೋಗಿರುವಂತದ್ದಕ್ಕೆ ಯಾವ ಒಂದು ಸ್ಟ್ರಾಟಜಿ ಕಾರ್ಯತಂತ್ರವನ್ನ ರೂಪಿಸಿ ಅವರು ಅಲ್ಲಿ ಬೆಳವಣಿಗೆ ಪಡ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತದನ್ನ ನಾವು ಅಭ್ಯಾಸ ಮಾಡ್ಕೊಂಡು ಅದನ್ನ ರೆಫರೆನ್ಸ್ ಆಗಿ ಉಲ್ಲೇಖವಾಗಿ ತೆಗೆದುಕೊಂಡು ನಮ್ಮಲ್ಲಿ ಅದನ್ನ ಮಾಡುವಂತದ್ದು. ಎಲ್ಲಾ ಕಡೆ ಅದು ಅನ್ವಯ ಆಗದೆ ಇರ್ಬೋದು, ಆದ್ರೆ ಖಂಡಿತವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಸಮುದಾಯಕ್ಕೆ ಅದು ಅನ್ವಯವಾಗುತ್ತೆ. ಸೊ ಅಂತಹ ಸ್ಟ್ರಾಟಜಿಗಳನ್ನ ನಾವು ಖಂಡಿತವಾಗಿಯೂ ವಿ ಕ್ಯಾನ್ ರಿಪ್ಲಿಕೇಟ್ ಇಟ್, ಅದನ್ನ ನಾವು ಅಳವಡಿಸ್ಕೋಬಹುದು. ಆ ಹಿನ್ನೆಲೆಯಲ್ಲಿ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಒಂದಷ್ಟು ಅಂಕಿಅಂಶಗಳನ್ನ ಏನು ವಿಶ್ಲೇಷಣೆ ಮಾಡಿದಾಗ, ರಿವ್ಯೂ ಮಾಡಿದಾಗ ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು, ನಮ್ಮಲ್ಲಿ ವಿದೇಶಾಂಗ ಸಚಿವಾಲಯ ಭಾರತ ಸರ್ಕಾರದಲ್ಲಿ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಸಹಯೋಗವನ್ನ ಮಾಡೋಕ್ಕೋಸ್ಕರ ಒಂದಷ್ಟು ಕೊಲಾಬ್ರೇಷನ್ ಮಾಡೋಕ್ಕೋಸ್ಕರ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಹೇಳಿದೆ. ಅದಕ್ಕೋಸ್ಕರ ಅದು ಏನು ಸಚಿವಾಲಯಗಳು ಸಹಕಾರಿಯಾಗಿದೆ, ಎಲ್ಲಾ ರಾಜ್ಯಗಳಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಪೋರ್ಟಲ್ ಗಳನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಇದೆ. ಬೆಸ್ಟ್ ಪ್ರಾಕ್ಟೀಸ್ ಪೋರ್ಟಲ್ ಇರ್ಬೋದು, ಇಲ್ಲಿ ಏನು ಬೆಸ್ಟ್ ಪ್ರಾಕ್ಟೀಸ್ ಅದು ನಮ್ಮ ಜನ ಸಮುದಾಯದಿಂದ ಹಿಡಿದು ನಮ್ಮ ಇಲಾಖೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು, ಬೇರೆ ಬೇರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗಳು, ಫೆಡರೇಷನ್ಗಳು ಉತ್ತಮ ಮಾದರಿ ಯಶೋಗಾಥೆ, ನಾನು ಒಂದಷ್ಟು ವಿಷಯಗಳನ್ನ ಅನುಷ್ಠಾನ ಮಾಡಿದಾಗ ಅದರಿಂದ ಹೇಗೆ ಅಭಿವೃದ್ಧಿ ಆಗಿದೆ ಅಂತ ಹೇಳುವಂತದನ್ನ ಒಂದು ಸ್ಟೋರಿ ಇದರಲ್ಲಿ ಬರೆದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿರುವಂತದ್ದು ಪೋರ್ಟಲ್ ಅಲ್ಲಿ. ಪ್ರತಿ ವರ್ಷ ಇದಕ್ಕೆ ಅವಕಾಶ ಕೊಡ್ತಾ ಇದೆ ನೀತಿ ಆಯೋಗ ಮತ್ತೆ ನಮ್ಮ ಸಚಿವಾಲಯ. ತಾವುಗಳೆಲ್ಲರೂ ಕೂಡ ಅಲ್ಲಿ ತಮ್ಮ ವಿನೂತನವಾದ ಒಂದು ಸಕ್ಸಸ್ ಏನ್ ಮಾಡಿರ್ತೀರಾ ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಅದನ್ನ ಬೇರೆಯವರು ಕೂಡ ಅಭ್ಯಾಸ ಮಾಡ್ಕೊಂಡು ಅದನ್ನ ವಿಚ್ ಕ್ಯಾನ್ ಬಿ ರಿಪ್ಲಿಕೇಟೆಡ್ ಇನ್ ಅದರ್ ಪ್ಲೇಸಸ್ ಅಂತ ಹೇಳುವಂತದನ್ನ. ಸೊ ಮತ್ತೆ ಬೇರೆ CSR ಪ್ಲಾಟ್ಫಾರ್ಮ್ಗಳು ಇದೆ, ಅಲ್ಲಿ ನಾವು ಬೇರೆ ಫಂಡಿಂಗ್ ನಾವು ಆದ್ಯತೆ ಕೊಡ್ಬೇಕು, ಯಾವುದಕ್ಕೆ ಆದ್ಯತೆ ಕೊಡ್ಬೇಕು, ಯಾವ ವಲಯಕ್ಕೆ ನಾವು ಫೋಕಸ್ ಮಾಡ್ಬೇಕು, ಗಮನ ಹರಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ CSR ಫಂಡಿಂಗ್ ಏನಿದೆ ಅದು ಅಲ್ಲಿ ಫ್ಲೋ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ಲಾಟ್ಫಾರ್ಮ್ಗಳು ಇವಾಗ ರೆಡಿ ಆಗ್ತಾ ಇದೆ. ಇವನ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದಕ್ಕೆ ವಿಶೇಷವಾದ ಒಂದು ಗುರುತಿನ ಒಂದು ಇದನ್ನ ಕೊಡುವಂತದ್ದು ಪ್ರಾರಂಭಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ಇದು. ಅದೇ ರೀತಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಹೇಳುವಂತದ್ದು ಈಗ ಇತ್ತೀಚೆಗೆ ಒಂದು ನೇತೃತ್ವವನ್ನ ವಹಿಸಿದೆ. ಗ್ರಾಮ ಮಟ್ಟದಲ್ಲಿ ಅದನ್ನ ಅಳವಡಿಸಬೇಕು ಅಂತ ಹೇಳುವಂತದ್ದು, ಅದನ್ನ ಮುಂದಕ್ಕೆ ನಾನು ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ಒಂದು ಮಾರ್ಗದರ್ಶನವಾದ ಅನ್ವಯ ಮೇಲೆ ರಾಷ್ಟ್ರ ಮಟ್ಟ ಏನು ಸಲಹೆ ಕೊಟ್ಟಿತ ಅಥವಾ ಏನು ಒಂದು ಗುರಿಗಳನ್ನ ಕೊಟ್ಟಿರುವಂತದ್ದು, ಅವುಗಳನ್ನ ರಾಜ್ಯ ಕೂಲಂಕಷವಾಗಿ ನೋಡ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ವಯವಾಗುವಂತದ್ದು ಯಾವುದು, ನಮ್ಮ ಬೇರೆ ಬೇರೆ ಜಿಲ್ಲೆಗಳು ತಾಲೂಕುಗಳು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೆ, ಈ 17 ಗುರಿಗಳಲ್ಲಿ ಅಥವಾ 17 ಟಾರ್ಗೆಟ್ ಏನು ಒಬ್ಜೆಕ್ಟಿವ್ ನಾವೇನು ಉದ್ದೇಶಗಳನ್ನ ಏನು ಇಟ್ಕೊಂಡಿದೀವ ಅವುಗಳಲ್ಲಿ ಏನ್ ಪರಿಸ್ಥಿತಿ ಇದೆ, ಇವುಗಳನ್ನ ನೋಡ್ಕೊಂಡು ನಮ್ಮ ರಾಜ್ಯಕ್ಕೆ ಯಾವ್ದು ಪೂರಕ, ನಾವು ಯಾವ್ದಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಹೇಳುವಂತದ್ದನ್ನ ನಾವು ಮಾಡ್ಬೇಕು, ಒಂದು ಕ್ರಿಯಾ ಯೋಜನೆ ರೆಡಿ ಮಾಡ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ 2018ರಲ್ಲಿ SDG ಕಡೆಯಿಂದ ಯೋಜನಾ ಇಲಾಖೆಯ ಕಡೆಯಿಂದ 17 ಗುರಿ ಸಮಿತಿಗಳನ್ನ ಮಾಡ್ಲಾಯ್ತು. ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಏನು ಇನ್ವಾಲ್ವ್ಮೆಂಟ್ ಭಾಗವಹಿಸಬೇಕಿತ್ತು ಅಲ್ಲಿ. ಅದೇ ರೀತಿ ಸಂಸ್ಥೆಗಳು ಮತ್ತೆ ನಮ್ಮ ವಿಶ್ವವಿದ್ಯಾನಿಲಯಗಳ ಪರಿಣಿತ ತಜ್ಞರುಗಳು, ಅದೇ ರೀತಿ ರಿಟೈರ್ಡ್ ಆದಂತಹ ಅಧಿಕಾರಿಗಳು, IAS ಅಧಿಕಾರಿಗಳು,
ವಿಶೇಷ ಅನುಭವ ಹೊಂದಿರುವಂತವರನ್ನೆಲ್ಲವರನ್ನು ಕೂಡ ಕಮಿಟಿಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಮುಖ್ಯವಾಗಿ ಇಲಾಖೆಗಳು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳುವಂತಹ ಒಂದು ಡಿಸಿಷನ್ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಈ ಎಲ್ಲಾ ಕಮಿಟಿಗಳು ಸೇರ್ಕೊಂಡು 17 ಗುರಿಗಳ ಬಗ್ಗೆ ಚರ್ಚೆ ಮಾಡಿತು, 169 ಟಾರ್ಗೆಟ್ಗಳ ಬಗ್ಗೆ ಚರ್ಚೆ ಮಾಡಿ ರಾಜ್ಯಕ್ಕಿರುವಂತಹ ಆದ್ಯತೆಯ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಕ್ರಿಯಾ ಯೋಜನೆ ಅಂತ ರೆಡಿ ಮಾಡಿರುವಂತದ್ದು. ಆ ಡಾಕ್ಯುಮೆಂಟ್ ಈ ಒಂದು ಲಿಂಕ್ ಅಲ್ಲಿ ಸಿಗುತ್ತೆ. ಇದನ್ನ ಮುಂದಕ್ಕೆ ಎಲ್ಲರಿಗೂ ನಾವು ಶೇರ್ ಮಾಡ್ತೀವಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಇಮೇಲ್ ಗಳಲ್ಲಿ. ಸೊ ಈ ಒಂದು ಡಾಕ್ಯುಮೆಂಟ್ ಅನ್ನ ನೀವು ನೋಡಿದಾಗ ಇಲ್ಲಿ ಒಂದಷ್ಟು ಅದು ಈಗಾಗಲೇ 4 ವರ್ಷದ ಹಿಂದೆ ಮಾಡಿರುವಂತದ್ದು. ಪ್ರತಿ ವರ್ಷವೂ ಕೂಡ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇರುತ್ತೆ. ನಾವು ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಆದ್ರೆ ಆವಾಗ ನೇತೃತ್ವ ವಹಿಸಿಕೊಂಡಾಗ ರಾಜ್ಯದ ಒಂದು ವಸ್ತು ಪರಿಸ್ಥಿತಿ ಏನಿದೆ ಅದನ್ನ ನೋಡ್ಕೊಂಡು ಒಂದು ಕ್ರಿಯಾ ಯೋಜನೆ ರೆಡಿ ಆಗಿರುವಂತದ್ದು. ಅದನ್ನ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳುವಂತದ್ದು ಕೂಡ ಇದೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಬೇರೆ ಬೇರೆ ಇಲಾಖೆಗಳಲ್ಲಿರುವಂತಹ ಫಲಾನುಭವಿಗಳು ಅಂದ್ರೆ ಈ ತೆಗೆದುಕೊಳ್ಳಬೇಕಾದಂತಹ ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳು, ಸ್ಕೀಮ್ ಅಂದ್ರೆ ಯೋಜನೆಗಳ ಬಗ್ಗೆ ಕೂಡ ಉಲ್ಲೇಖ ಇದೆ. ಆ ಯೋಜನೆಗಳನ್ನ ಯಾವ ರೀತಿ ಮುಂದಕ್ಕೆ ಏನು ಎಲ್ಲರಿಗೂ ರೀಚ್ ಆಗುವ ಹಾಗೆ ನೋಡ್ಬೇಕು ಅಂತ ಹೇಳುವಂತಹ ಒಂದು ಸ್ಟ್ರಾಟಜಿ, ಅದನ್ನು ಕೂಡ ಅಲ್ಲಿ ನಾವು ರೆಕಮೆಂಡೇಶನ್ ಶಿಫಾರಸುಗಳನ್ನ ಕೂಡ ನೋಡ್ಬೋದು. ಈ ಒಂದು ಡಾಕ್ಯುಮೆಂಟ್ ಅನ್ನ ದಯವಿಟ್ಟು ತಾವು ಎಲ್ಲರೂ ನೋಡ್ಬಿಟ್ಟು ನಿಮ್ಗೆ ಆದ್ಯತೆಗಳು ಅಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದರ ನಂತರ ನಮ್ಮಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ಸುಸ್ಥಿರ ಅಭಿವೃದ್ಧಿ ಗುರಿಯ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಎಲ್ಲಿ ನಾವು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳುವಂತಹ ಸೂಚಕಗಳನ್ನ ಆಯ್ಕೆ ಮಾಡಿರುವಂತದ್ದು. ಅಲ್ಲಿ 306 ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಅವುಗಳನ್ನೆಲ್ಲವನ್ನ ನಾವು ರಾಜ್ಯದಲ್ಲಿ ಸೇರ್ಪಡೆಗೊಳಿಸಿ ಸಮಿತಿಯ ಕಡೆಯಿಂದ ಬಹಳ ಸೂಕ್ಷ್ಮ ಮೈಕ್ರೋ ಲೆವೆಲ್ ಸೂಚಕಗಳನ್ನ ಕೂಡ ಸೇರ್ಪಡೆಗೊಳಿಸಿ ಇದೆಲ್ಲವೂ ಕೂಡ ನಾವು ಅಭಿವೃದ್ಧಿಗೊಳಿಸಿದಾಗ ಮಾತ್ರ ನಾವು ಸುಸ್ಥಿರ ಅಭಿವೃದ್ಧಿ ಸಾಧನೆ ಮಾಡಿದೀವಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳುವಂತದ್ದು. ಹಾಗಾಗಿ 606 ಇಂಡಿಕೇಟರ್ಗಳು ನಮ್ಮಲ್ಲಿದೆ. ನೀತಿ ಆಯೋಗ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ ವರ್ಕ್ ಅಂತ ಬಂದಾಗ ನಾನು ಈಗಾಗಲೇ ಹೇಳಿದೆ, ಕೆಲವೊಂದು ಬಹಳಷ್ಟು ಇಂಪಾರ್ಟೆಂಟ್, ಬಹಳಷ್ಟು ಪ್ರಾಮುಖ್ಯವಾದ ಆದ್ಯತೆ ಅಂತ ಇರುವಂತಹ ಸೂಚಕಗಳಿದೆ. ಆ ಸೂಚಕಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಯಾವ ರಾಜ್ಯದ ಪರಿಸ್ಥಿತಿಯನ್ನ ನೋಡ್ಕೊಂಡು ಯಾವ ರಾಜ್ಯ ಉತ್ತಮ ಶ್ರೇಣಿಯಲ್ಲಿದೆ, ಯಾವ ರಾಜ್ಯ ಕೆಳಗಿನ ಶ್ರೇಣಿಯಲ್ಲಿದೆ ಅಂತ ಹೇಳುವಂಥದ್ದು ಅದನ್ನ ರ್ಯಾಂಕಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನ ನೋಡ್ಕೊಂಡು ನಮ್ಮ ರಾಜ್ಯಕ್ಕೆ ನಾವು ಕೆಲಸಗಳು ಮಾಡ್ಬೇಕು, ನಮ್ಮ ರಾಜ್ಯದಲ್ಲಿ ಎಲ್ಲಿ ನಾವು ತಳಮಟ್ಟದಲ್ಲಿ ಇದೀವಿ ಅಂತ ಹೇಳುವಂತದನ್ನ ನೋಡ್ಕೊಂಡು ಸಂಸ್ಥೆಗಳು, ಇಲಾಖೆಗಳು ಎಲ್ಲರೂ ಜೊತೆಗೆ ಸೇರ್ಕೊಂಡು ನಾವು ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ. ಮತ್ತೆ ಪ್ರತಿ ವರ್ಷ ಆಯವ್ಯಯದಲ್ಲೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಮ್ಯಾಪಿಂಗ್ ಮಾಡ್ತಾ ಇದೀವಿ. ನಮ್ಮ ರಾಜ್ಯ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿರ್ಬೋದು 4ನೇ ಶ್ರೇಣಿಯಲ್ಲಿದೆ ಹಿಂದಿನ ರ್ಯಾಂಕಿಂಗ್ ಪ್ರಕಾರ. ಈಗ ಈ ಮುಂದಿನ ವರ್ಷದ ಇದು ಪ್ರಕ್ರಿಯೆ ನಡೀತಾ ಇದೆ. ನೆಕ್ಸ್ಟ್ ಸೊ ಇದು ಒಂದು ನಾವು 17 ಗುರಿಗಳಲ್ಲಿ ನಮ್ಮ ರಾಜ್ಯ ಯಾವ ಶ್ರೇಣಿಯಲ್ಲಿದೆ ಅಂತ ಹೇಳುವಂತದನ್ನ ತೋರಿಸ್ತಾ ಇದೆ. ನಾವು ಉತ್ತಮವಾಗಿ ಎಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂತ ಹೇಳುವಂಥದ್ದು, ಮತ್ತೆ ಬೇರೆ ಯಾವ ರಾಜ್ಯಗಳು ಯಾವ ಗೋಲ್ ಅಲ್ಲಿ ಯಾವ ಒಂದು ಗುರಿಗಳಲ್ಲಿ ಉತ್ತಮವಾಗಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಮಾದರಿ ಉದಾಹರಣೆಯನ್ನು ನಾನು ತೋರಿಸಿದೀನಿ. ಅಲ್ಲಿ ಕರ್ನಾಟಕ, ತ್ರಿಪುರಾ, ಗೋವಾ, ಗುಜರಾತ್, ಪಂಜಾಬ್ ಬೇರೆ ಬೇರೆ ಗುರಿಗಳಲ್ಲಿ ಅವರು ಉತ್ತಮವಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿ ನಿಮ್ಗೆ ನೀತಿ ಆಯೋಗದ ವೆಬ್ಸೈಟ್ ನಾನು ಕೊಟ್ಟ ಹಾಗೆ ಅಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸೊ ತಳಮಟ್ಟದ ಸೂಚಕಗಳು ಅಂತಂದ್ರೆ ನಾವು ಸರ್ಕಾರೇತರ ಸಂಸ್ಥೆ ಅಂತ ಅಂದಾಗ NGOs ಗಳು ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದೀವಿ, ಇದೇನು ಹೊಸದಾಗಿರುವಂತದ್ದಲ್ಲ. SDG ಅಂತ ಹೇಳುವಂತ ಇದು ಹೊಸ ಪ್ರಾಜೆಕ್ಟು ಅಲ್ಲ, ಆದ್ರೆ ಮಾಡುವಂತಹ ನಾವು ಈಗ ಆಲ್ರೆಡಿ ಕೆಲಸ ಮಾಡುವಂತ ಏನು ಇದಿದೆ ಅಲ್ಲಿ ನಾವು SDG ಯನ್ನ ಮ್ಯಾಪ್ ಮಾಡ್ಕೋಬೇಕು. ನಾವು ಯಾವ ಒಂದು ಗುರಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಮ್ಯಾಪಿಂಗ್ ಮಾಡಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂಸ್ಥೆ ಎಲ್ಲವೂ ಕೂಡ ಆದ್ಯತೆಯನ್ನ ನೋಡುವಂಥದ್ದು. ಒಂದು ಇಲಾಖೆಗಳ ಜೊತೆಗೆ ಕೊಲಾಬ್ರೇಷನ್ ಮಾಡಿ ಯಾವ ಒಂದು ಸೂಚಕಗಳಲ್ಲಿ ಅಥವಾ ಯಾವ ಒಂದು ವಿಷಯದಲ್ಲಿ ನಾವು ಹಿಂದೆ ಉಳಿದಿದ್ದೀವಿ, ಯಾವ ಒಂದು ಇದನ್ನ ನಾವು ಗಮನಿಸಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿರುವಂತಹ ಸೂಚಕಗಳು ಅಂದ್ರೆ ನಾವು ಇಲ್ಲಿ ನೋಡಿದೀವಿ. ಒಂದು ಬಡತನ ವಿಷಯದಲ್ಲಿ ಇರ್ಬೋದು, ಬಹು ಆಯಾಮ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ, ಇದರಲ್ಲಿ ನಾವು 13% ಇದೀವಿ ಆಕ್ಚುಲಿ ನಮ್ಮ ರಾಷ್ಟ್ರದಲ್ಲಿ. MG ನರೇಗಾ 86% ನಾವು ಸಾಧನೆ ಮಾಡಿದ್ರು ಕೂಡ ಇನ್ನೊಂದಷ್ಟು 14% ನಾವು ಅಚೀವ್ಮೆಂಟ್ ಮಾಡ್ಬೇಕಾಗಿದೆ. ಇವುಗಳನ್ನ ದಯವಿಟ್ಟು ನೋಡಿ. ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕೆಲಸಗಳು ನಡೀತಾ ಇದೆ ಇಲಾಖೆಗಳಿಂದ. ಸೊ ಒಂದಷ್ಟು ವಿಶ್ಲೇಷಣೆ ಮಾಡಿದಾಗ ನಾವು ಎಲ್ಲಿ ಮೋಟಿವೇಶನ್ ಮಾಡ್ಬೇಕು, ಎಲ್ಲಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳುವಂತದನ್ನು ಗಮನ ತರಬಹುದು. ಆಮೇಲೆ ಸೋಷಿಯಲ್ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಗಳು ಅಥವಾ ಬೇರೆ ಬೇರೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಸ್ಕೀಮ್ಸ್ ಗಳು ಇದೆ.
ಸೊ ಇವುಗಳು ಎಷ್ಟು ಪರ್ಸೆಂಟ್, ಎಷ್ಟು ಶೇಕಡ ನಾವು ಜನರಿಗೆ ತಲುಪಿಸಿದೀವಿ ಅಂತ ಹೇಳುವಂತ ಅಂಕಿಅಂಶನ ಪರಿಗಣನೆ ತೆಗೆದುಕೊಂಡು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಏನು ಸ್ಟೇಟಸ್ ಇದೆ ಅಂತ ನೋಡ್ಕೊಂಡು ಅದ್ರ ಕಡೆಗೂ ಕೂಡ ಈ ಆರೋಗ್ಯದ ವಿಷಯದಲ್ಲಿ ಕೆಲಸ ಮಾಡುವ ಸಂಸ್ಥೆಗಳು, ಇಲಾಖೆಗಳ ಜೊತೆಗೆ ಮಾಡ್ಬೋದು. ಇದಕ್ಕೇನು ಸಪರೇಟ್ ಆದ ಫಂಡಿಂಗ್ ಅಂತ ಹೇಳುವಂತದ್ದು ಎಲ್ಲರ ತಲೆಯಲ್ಲಿ ಹೋಗುವಂತದ್ದು ಸಹಜನೇ. ಆದ್ರೆ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂತ ಸಂಸ್ಥೆಗಳು ನಿಮ್ಮ ಒಂದು ಲೈನ್, ನಿಮ್ಮ ಒಂದು ಏನು ಪ್ರಕ್ರಿಯೆ ಇದೆಯಾ ಅದರಲ್ಲಿ ಸಹಭಾಗಿತ್ವ ಮಾಡುವಂತದ್ದು, ಚರ್ಚೆಗಳನ್ನ ಮಾಡುವಂತದ್ದು, ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತದ್ದು, ಮತ್ತೆ ಮುಂದಕ್ಕೆ ಅದನ್ನ ಅಭಿವೃದ್ಧಿ ಪಡಿಸಿಕೊಂಡು ಹೋಗುವಂತದ್ದಷ್ಟೇ ಇರುವಂತದ್ದು. ಇಲ್ಲಿ ನಾವು ಬಹಳಷ್ಟು ಮಾರ್ಗದರ್ಶನ ಮತ್ತೆ ಬಹಳಷ್ಟು ಸೀಮಿತವಾಗಿ ಏನು ಮಾಡಬಹುದು ಅಂತ ಹೇಳುವಂತಹ ಒಂದು ತಾಂತ್ರಿಕ ಬೆಂಬಲವನ್ನ ನಾವು ಕೊಡುವಂತದ್ದು ಮಾಡ್ತಾ ಇದೀವಿ. 5 ವರ್ಷದ ಒಳಗಿನ ಮಕ್ಕಳ ಒಂದು ತೂಕ ಕಡಿಮೆ ಇರುವಂತಹ ಮಕ್ಕಳು, ಅದು ಕೂಡ ಅಷ್ಟೇ ಎಲ್ಲಾ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಮಾಹಿತಿಗಳು ಲಭ್ಯವಿದೆ. ಅದನ್ನ ದಯವಿಟ್ಟು ಒಂದಷ್ಟು ನೋಡ್ಕೊಳ್ಳಿ. ಮುಂದಕ್ಕೆ ಈ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಿರುವಂತದ್ದು, ಅದರ ಫೋಕಸ್ ನಾವು ಗಮನ ಹರಿಸಬೇಕಾಗಿದೆ. ರಕ್ತಹೀನತೆ, ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಅಂತ ಆಗುವಂತದ್ದು ಸಹಜವಾಗಿ ಎಲ್ರಿಗೂ ಗೊತ್ತಿದೆ, 15 ರಿಂದ 49 ವರ್ಷದೊಳಗಿರುವಂತವರು. ಸೊ ಇವುಗಳು ಕೂಡ ನಾವು ಗಮನ ಹರಿಸಬೇಕಾಗಿದೆ. ಸೊ ನಿಮ್ಮ ಜಿಲ್ಲೆ, ತಾಲೂಕುಗಳಲ್ಲಿ ಇದನ್ನ ನೋಡ್ಕೊಂಡು ಅದನ್ನ ಕೆಲಸ ಮಾಡಬಹುದು. ನೆಕ್ಸ್ಟ್ ನಾನು ಒಂದಷ್ಟು ಸೂಚಕಗಳ ಬಗ್ಗೆ ನಾನು ಮೆನ್ಷನ್ ಮಾಡ್ತೀನಿ, ಯಾವುದೆಲ್ಲ ಸೂಚಕಗಳಿಗೆ ಗಮನ ಹರಿಸಬಹುದು ಅಂತ ಹೇಳುವಂತದ್ದು. ನೆಕ್ಸ್ಟ್, ಸೊ ಇಲ್ಲಿ ಹದಿಹರೆಯದ ಮಕ್ಕಳಲ್ಲಿ ರಕ್ತಹೀನತೆ ಇದೆ. ಇಲ್ಲೂ ಕೂಡ ನಾವು ಇನ್ನು ಒಂದಷ್ಟು ಸಾಧನೆ ಮಾಡ್ಬೇಕಾಗಿದೆ. ಅಂದ್ರೆ ನಾವು ಅದನ್ನ ಕಡಿಮೆಗೊಳಿಸಬೇಕಾಗಿದೆ. ಅದನ್ನ ನೋಡ್ಬೋದು. ಮತ್ತೆ ನಮ್ಮಲ್ಲಿ ಕಾರ್ಮಿಕರಿಗೆ ಕೊಡುವಂತಹ ಏನು ವೇತನ, ಇದ್ರ ಬಗ್ಗೆ, ಮತ್ತೆ ನಮ್ಮಲ್ಲಿ ಉತ್ಪಾದನೆ ಅಕ್ಕಿ ಮತ್ತು ಗೋಧಿ, ಇದ್ರ ಬಗ್ಗೆ ವಾರ್ಷಿಕವಾಗಿ ಉತ್ಪಾದನೆ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ನಮ್ಮ ರೈತರು ಹೆಚ್ಚಿನ ಗಮನ ಎಲ್ಲಿ ಹರಿಸ್ತಾ ಇದ್ರೆ ಕ್ವಾಲಿಟಿಯಲ್ಲಿ ಯಾವ ರೀತಿ ಮಾಡ್ಬೋದು, ಕಡಿಮೆ ಇದರಲ್ಲಿ ಏನು ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡುವಂಥದ್ದು ಅಥವಾ ಪೂರೈಕೆ ಮಾಡುವಂಥದ್ದು ಹೇಗ್ ಮಾಡ್ಬೋದು ಅಂತ ಹೇಳುವಂಥದ್ದು, ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಹೇಗ್ ಮಾಡುವಂಥದ್ದು ಅಂತ ಹೇಳುವಂಥದ್ದು, ಅದ್ರ ಬಗ್ಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಗಳು ಒಂದಷ್ಟು ಟೆಕ್ನಿಕಲಿ ಸಪೋರ್ಟ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಇದನ್ನ ನೋಡ್ಬೋದು. ಮತ್ತೆ ಮಕ್ಕಳ ಮರಣ ಪ್ರಮಾಣ, ಚೈಲ್ಡ್ ಮೋರ್ಟಾಲಿಟಿ ರೇಟ್, ಮೆಟರ್ನಲ್ ಮೋರ್ಟಾಲಿಟಿ ರೇಟ್, ತಾಯಂದ್ರೆ ಮರಣ ಪ್ರಮಾಣ ಇರ್ಬೋದು, ಇನ್ಫೆಂಟ್ ಮೋರ್ಟಾಲಿಟಿ ರೇಟ್, ಶಿಶು ಮರಣ, ಇವುಗಳು ಕೂಡ ಒಂದಷ್ಟು ಏನು ಅಂಕಿಅಂಶಗಳು ನಮ್ಗಿದೆ, ಕೇಸಸ್ಗಳಿದೆ. ಅಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕಲ್ಲಿ ಏನೇನು ಆಗ್ತಾ ಇದೆ, ಮತ್ತೆ ಅದು ಯಾಕಾಗಿ ಆಗಿದೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಕೊಂಡು ಅದಕ್ಕೆ ಇಲಾಖೆಗಳ ಜೊತೆಗೆ ಸಹಕಾರದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ಕೆಲಸ ಮಾಡಬಹುದು. ಆತ್ಮಹತ್ಯೆ ದರ ಕೂಡ, ಇದು ನಾವು ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನ ತುಂಬುವಂತಹ ಕೆಲಸ ಹೆಲ್ತ್ ಆರ್ಗನೈಸೇಷನ್ಸ್ಗಳು ಬಹಳಷ್ಟು ಕೆಲಸ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ. ಸೊ ಇದನ್ನು ಕೂಡ ದಯವಿಟ್ಟು ಫೋಕಸ್ ಮಾಡಬಹುದು. ಮುಂದಕ್ಕೆ ನೆಕ್ಸ್ಟ್, ಸೊ ಈ ರೀತಿಯಾಗಿ ನಾನು ಒಂದು ಆಲ್ಮೋಸ್ಟ್ ಒಂದು 30 ಸೂಚಕಗಳು ಇದರಲ್ಲಿ ಇರ್ಬೋದು. ಸ್ಲೈಡ್ ಅನ್ನ ಶೇರ್ ಮಾಡ್ತೀವಿ. ಪ್ರತಿ ಒಂದು ಸೂಚಕಗಳ ಬಗ್ಗೆ ತಾವು ಗಮನ ಹರಿಸಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡುವಾಗ ಇದನ್ನ ಒಂದಷ್ಟು ನಾವು ಏನು ಫೋಕಸ್ ಗಮನ ಹರಿಸ್ಕೊಂಡು ಕೆಲಸ ಮಾಡುವಂತದ್ದು ಹೇಳುವಂತದ್ದು. ರಸ್ತೆ ಅಪಘಾತ ಇರ್ಬೋದು, ಅಂಗವೈಕಲ್ಯತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಶಿಕ್ಷಣ ಮಟ್ಟವನ್ನ ನೋಡುವಂತದ್ದು ಇರ್ಬೋದು, ಮತ್ತೆ ಡ್ರಾಪ್ ಔಟ್ ರೇಟ್ಸ್, ಶಾಲೆಯಿಂದ ಡ್ರಾಪ್ ಔಟ್ ಆಗ್ತಾರೆ, ಹೊರಗಡೆ ಹೋಗ್ತಾರೆ, ಯಾವ ಕಾರಣದಿಂದ ಹೋಗ್ತಾ ಇದ್ರೆ. ಈಗ ಫ್ರೀ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 10ನೇ ಕ್ಲಾಸ್ ವರೆಗೂ ಇದೆ. ಆ ಒಂದು ನಿಟ್ಟಿನಲ್ಲಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಎಲ್ಲಿ ಜಿಲ್ಲೆ, ಯಾವ ತಾಲೂಕಲ್ಲಿ ಇದ್ರ ಪ್ರಮಾಣ ಇದೆ ಅಂತ ನೋಡ್ಕೊಂಡು ಅಲ್ಲಿ ಕೆಲಸ ಮಾಡುವ ಸಂಸ್ಥೆಗಳು ಇದಕ್ಕೆ ಮೋಟಿವೇಶನ್ ಕೊಟ್ಕೊಂಡು ನಾವು ಒಂದಷ್ಟು ಕೆಲಸ ಮಾಡಬಹುದು ಅಂತ ಹೇಳುವಂತದ್ದು. ಅದೇ ರೀತಿ ಲಿಂಗ ಆಧಾರದ ಮೇಲೆ ಭೂಮಿ ಹಿಡುವಳಿ, ಅಂದ್ರೆ ಮಹಿಳೆಯರಿಗೆ ಈ ಆಪರೇಷನಲ್ ಲ್ಯಾಂಡ್ ಹೋಲ್ಡಿಂಗ್ಸ್, ಈ ಪ್ರಾಪರ್ಟಿ ರೈಟ್ಸ್ ಎಲ್ಲ ಬಂದಾಗ ಬಹಳಷ್ಟು ಕಾನೂನುಗಳು ಬದಲಾವಣೆಗಳಾಗಿದೆ. ಸೊ ಅಲ್ಲಿ ದೌರ್ಜನ್ಯಗಳು ಏನಾದ್ರು ಆಗುವಂತದ್ದಿದ್ರೆ ಅಥವಾ ಹೆಚ್ಚಿನ ಒಂದು ಮೋಟಿವೇಶನ್ ಕೊಟ್ಟಾಗ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ದೊರೆಯುವಂತದ್ದು. ಸೊ ಯಾವ ಯಾವ ಯೋಜನೆಗಳಿದೆ ಅಂತ ಹೇಳುವಂತದನ್ನ ಒಂದಷ್ಟು ತಿಳ್ಕೊಂಡು ಮಾಹಿತಿಯನ್ನ ಪಡ್ಕೊಂಡು ಇವುಗಳಿಗೆ ಪ್ರೋತ್ಸಾಹವನ್ನ ಕೊಡುವಂತದ್ದು. ಮುಂದಕ್ಕೆ ಸೊ ಈ ಹೋಮ್ ಒಳಾಡಳಿತ ಇಲಾಖೆಗೆ ಸಂಬಂಧಪಟ್ಟಂಗೆ, ಮತ್ತೆ ಬೇರೆ ಬೇರೆ ಇಲಾಖೆಗಳು, ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ, ಪಂಚಾಯತ್ ರಾಜ್ RDPR ಇಲಾಖೆಗೆ ಸಂಬಂಧಪಟ್ಟಂಗೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೂ ಒಂದಷ್ಟು ಸೂಚಕಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಅದನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ಏನು ಸಂಗಾತಿ ಅಂದ್ರೆ ಮನೆಯಲ್ಲಿ ಕೂಡ ಡೊಮೆಸ್ಟಿಕ್ ವೈಲೆನ್ಸ್, ಇಲ್ಲಿ ಮನೆಯಲ್ಲಿ ಹಿಂಸೆಗಳು ನಡೀತಾ ಇದೆ.
ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಮರ್ಡರ್ ಆಗುವಂಥದ್ದು, ಹಿಂಸೆ, ಫಿಸಿಕಲಿ ಒಂದು ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು ಇರುವಂಥದ್ದು, ಇದೆಲ್ಲ ಕೂಡ ಉದಾಹರಣೆಗಳಿದೆ. ನಾವು ಮಾಧ್ಯಮದಲ್ಲಿ ತಿಳ್ಕೊಳ್ತಾ ಇದೀವಿ, ಸರ್ಕಾರದಲ್ಲೂ ಅಂಕಿಅಂಶಗಳಿದೆ. ಇವುಗಳನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಅದರ ಜೊತೆಗೆ ಕೆಲಸ ಮಾಡುವಂಥದ್ದು, ಅದನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಅಥವಾ ಅದನ್ನ ಏನಿದೆ ಅಭಿವೃದ್ಧಿ ಪಡಿಸುವಂಥದ್ದು ಅಂತಂದ್ರೆ ನಾವು ಆ ಒಂದೆಲ್ಲ ಏನು ತೊಂದರೆಗಳು ನಡೀತಾ ಇದೆ, ಸಮಸ್ಯೆಗಳು ನಡೀತಾ ಇದೆ, ಅದನ್ನ ಹೋಗಲಾಡಿಸುವಂತಹ ಕೆಲಸಗಳನ್ನ ನಾವು ಮಾಡುವಂಥದ್ದು. ಅದೇ ರೀತಿ ಒಳಚರಂಡಿ ವ್ಯವಸ್ಥೆ, ಇವುಗಳು ಕೂಡ ಎದ್ರ ಕಡೆ ಕೂಡ ನಾವು ಗಮನ ಹರಿಸಬೇಕು. ನಗರದಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಇವುಗಳಲ್ಲಿ ನಾವು ನಮ್ಮ ಪ್ರತಿ ಕುಟುಂಬಗಳು, ಪ್ರತಿ ಒಂದು ಫ್ಯಾಮಿಲೀಸ್ ನಾವು ಏನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ, ನಾವು ಇದಕ್ಕೆ ನಾವು ಸ್ವ ಇಚ್ಛೆಯಿಂದ ಸೆಗ್ರೆಗೇಷನ್, ಈಗ ತ್ಯಾಜ್ಯಗಳನ್ನ ಸೆಗ್ರೆಗೇಷನ್ ಮಾಡುವಂತದ್ದು ಇರ್ಬೋದು. ಸೊ ಹೇಗ್ ಮಾಡ್ತಾ ಇದೀವಿ, ನಿಜವಾಗ್ಲೂ ನಾವು ಇದ್ರ ಏನು ಗುರಿಯನ್ನ ತಲುಪಕ್ಕೆ ನಾವು ನೋಡ್ತಾ ಇದೀವಿ ಅಂತ ಹೇಳುವಂತದನ್ನ ಕುಲಂಕಷವಾಗಿ ನೋಡ್ಕೊಂಡು ಇಲಾಖೆಗಳು BBMP ಇರ್ಬೋದು ಅಥವಾ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ TMC CMCಗಳು ಮಾಡುವಂತ ಕೆಲಸಗಳು ಇರ್ಬೋದು, ಇವುಗಳಿಗೆ ನಾವು ಬೆಂಬಲವಾಗಿದ್ದಾಗ, ಸರ್ಕಾರೇತರ ಸಂಸ್ಥೆಗಳು ಅದಕ್ಕೆ ಗಮನ ಹರಿಸಿದಾಗ, ಪಾಯಿಂಟ್ ಮಾಡಿದಾಗ ಖಂಡಿತವಾಗಿಯೂ ಕೆಲಸಗಳನ್ನ ಸಾಧಿಸಕ್ಕೆ ಅನುಕೂಲ ಆಗುತ್ತೆ. ಮುಂದಕ್ಕೆ ಸ್ಲೈಡ್ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಇದನ್ನ PPT ನಾವು ಶೇರ್ ಮಾಡೋಣ. ಅವಾಗ ಯಾವ ಯಾವ ಸೂಚಕಗಳಲ್ಲಿ ನಾವು ತಳಮಟ್ಟದಲ್ಲಿ ಇದ್ದೀವಿ ಅಂತ ಫೋಕಸ್ ಮಾಡಕ್ ಸಾಧ್ಯ. ಸೊ ಒಂದಷ್ಟು ಶಿಫಾರಸುಗಳು ಹಿಂದಿನ ಸಮಿತಿ ಮಾಡಿತ್ತು, ಕಮಿಟಿಗಳು. ಸೊ ನಾನು ಕೆಲವೊಂದಷ್ಟು ಉದಾಹರಣೆಗಳನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಮ್ಯಾಟರ್ನಲ್ ಏನು ಬೆನಿಫಿಟ್, ಮ್ಯಾಟರ್ನಿಟಿ ಬೆನಿಫಿಟ್ ಅಂತ ಹೇಳುವಂತದ್ದು ಮಾತೃವಂದನಾ ಮಾತೃಪೂರ್ಣ ಯೋಜನೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನೀಡಿದೆ. ಸೊ ಇದು ತಳಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯ. ಸೊ ಇದರ ಬೆನಿಫಿಟ್ಸ್, ಇದು ಹೇಗೆ ಏನು ಅಂತ ಹೇಳುವಂತಹ ಇದರ ಬಗ್ಗೆ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡು ಈ ಯೋಜನೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಜನರಿಗೆ ತಲುಪಿಸಿದ್ರೆ ಅವಾಗ ಈ ಮ್ಯಾಟರ್ನಿಟಿ ಬೆನಿಫಿಟ್ ಬಗ್ಗೆ ಜನರಿಗೂ ಗೊತ್ತಾಗುತ್ತೆ. ಅವರು ಕೂಡ ಈ ಒಂದು ಏನು ಯೋಜನೆಯ ಒಂದು ಉಪಯೋಗವನ್ನು ಅವರು ಮಾಡ್ಕೋತಾರೆ. ಮತ್ತೆ ಆರೋಗ್ಯ ವಿಮೆ ಅಡಿ ಈಗ BPL ಹೊಂದಿರುವವರಿಗೆ ಸಂಪೂರ್ಣವಾಗಿ ಆಯುಷ್ ಭಾರತ್ ಕರ್ನಾಟಕ ಯೋಜನೆಗಳು ಮತ್ತೆ ಬೇರೆ ಬೇರೆ ಸ್ಕೀಮ್ಗಳು ಸಂದರ್ಭಕ್ಕೆ ಸರಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪರಿಚಯ ಮಾಡ್ತಾ ಇದೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಬಡವರಿಗೆ BPL ಕಾರ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ 100% ಫ್ರೀ ಇರ್ತದೆ. ಅದೇ ರೀತಿ APL ಕಾರ್ಡ್ ಅವ್ರಿಗೂ ಕೂಡ ಒಂದಷ್ಟು ಮೀಸಲಾತಿ ಇರುತ್ತೆ. ಸೊ ಇವುಗಳ ಬಗ್ಗೆ ಕೂಡ ಮಾಹಿತಿ, ಅದನ್ನ ಹೇಗ್ ಪಡ್ಕೊಳ್ಳೋದು, ಹೇಗೆ ಅದನ್ನ ಏನು ಈ ಯೋಜನೆಗಳನ್ನ ಜನರಿಗೆ ತಲುಪಿಸಬಹುದು ಅಂತ ನಾವು ಮೊದಲು ಅದರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿನ ಕೊಡುವಂತದ್ದು. ಇದು SDG 1ರಲ್ಲಿ ನಾವು ಆದ್ಯತೆ ಕೊಟ್ಟಿರುವಂತಹ ಸೂಚಕಗಳನ್ನ ನಾವು ರೀಚ್ ಮಾಡಕ್ಕೆ ಅಥವಾ ತಲುಪಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುವಂಥದ್ದು. ಮತ್ತೆ ಒಟ್ಟಾರೆ ಕೌಶಲ್ಯ ಮತ್ತೆ ನಮ್ಮ ಮಾರ್ಕೆಟ್ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಇದು ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೋಜನೆಗಳನ್ನ ಕೂಡ ಸರ್ಕಾರ ಮಾಡ್ತಾ ಇದೆ. ಸೊ ಅದನ್ನ ಇನ್ನೂ ಅಪ್ಗ್ರೇಡೇಷನ್ ಕೂಡ ಮಾಡ್ತಾ ಇದೆ ಪ್ರತಿ ಹಂತದಲ್ಲೂ. SHG ಗಳಿಗೆ ಕೌಶಲ್ಯಕಾರ ಇದರ ಪ್ರೊಫೈಲ್ ಪೋರ್ಟಲ್ ಇದೆ, ಅಲ್ಲಿ ಪ್ರೊಫೈಲ್ ಮೇಕಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ SHGಗಳು ತಮ್ಮ ದಾಖಲೆಗಳನ್ನ, ಮಾಹಿತಿಗಳನ್ನ ಅಲ್ಲಿ ನೀಡ್ತಾ ಇದೆ. ಒಂದಷ್ಟು ಅವರು ಉತ್ಪಾದನೆ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಗಳಿಗೆ ಮಾರುಕಟ್ಟೆಯನ್ನು ಕೂಡ ಸೌಲಭ್ಯವನ್ನು ಹೇಗ್ ಮಾಡಬಹುದು ಅಂತ ಹೇಳುವಂತಹ ಒಂದು ದಾರಿಯನ್ನ ಅಲ್ಲಿ ತೋರಿಸ್ಕೊಟ್ಟಿದೆ. ಅದು ಪ್ರತಿ ಹಂತದಲ್ಲೂ ಅಪ್ಡೇಟ್ ಆಗ್ತಾ ಇದೆ. ಎಲ್ಲರ ಸಹಕಾರ ಇದ್ದಾಗ ಅಥವಾ ಅದನ್ನ ಬಳಕೆ ಮಾಡಿದಾಗ, ಅದ್ರ ಬಗ್ಗೆ ತಿಳ್ಕೊಂಡಾಗ ಖಂಡಿತವಾಗಿಯೂ ನಾವು ಒಂದಷ್ಟು ನಮ್ಮ ಉದ್ದೇಶಗಳನ್ನ ನಾವು ಸಾಧನೆ ಮಾಡಕ್ಕೆ ಸಾಧ್ಯ. ಕೇವಲ 1-2 ಗುರಿಗಳ ಬಗ್ಗೆ ಮಾತ್ರ ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೀನಿ. SDG 2ಕ್ಕೆ ಸಂಬಂಧಪಟ್ಟ ಹಾಗೆ ಪೌಷ್ಟಿಕಾಂಶದ ಏನು ಕೊರತೆಯನ್ನ ನೀಗಿಸುವಂತದ್ದು, ಹಸಿವು ಮುಕ್ತವನ್ನ ಮಾಡುವಂತದ್ದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ರಿಗೂ ಗೊತ್ತಿದೆ. ICDS ಕಾರ್ಯಕ್ರಮಗಳು, ಅಂಗನವಾಡಿಯಲ್ಲಿ ಪೂರಕ ಆಹಾರಗಳ ಏನು ಇದನ್ನ ಮಾಡುವಂಥದ್ದು, ವಿತರಣೆಯನ್ನ ಮಾಡುವಂಥದ್ದು, ಮತ್ತೆ ವಿಟಮಿನ್ C ಬಗ್ಗೆ, ಆಹಾರದ ಲಭ್ಯತೆಯ ಬಗ್ಗೆ, ಮತ್ತೆ ಬೇರೆ ಬೇರೆ ಪೌಷ್ಟಿಕಾಂಶ, ಕಬ್ಬಿಣಾಂಶ ಏನೇನು ಇರ್ಬೇಕು ಇದ್ರ ಬಗ್ಗೆ ಎಲ್ಲವೂ ಕೂಡ ಅಂಗನವಾಡಿಯಲ್ಲಿ ಈಗಾಗಲೇ ಮಾಹಿತಿನ ಕೊಡ್ತಾ ಇದ್ದಾರೆ. ತಾವು ಕೈ ಜೋಡಿಸಿ ಎಲ್ಲಾ ಜನ ಸಮುದಾಯರಿಗೆ ಇದನ್ನ ರೀಚ್ ಆಗುವಂಗೆ ಮಾಡ್ಬೋದು. ಆಮೇಲೆ ನ್ಯೂಟ್ರಿಷನ್ ಸೆಕ್ಯೂರಿಟಿ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು, ಅದರ ಬಗ್ಗೆ ಗಮನ ಹರಿಸಿದಾಗ ಹೆಚ್ಚಿನ ನಾವು ಒಂದು ಏನು ಟಾರ್ಗೆಟ್ ಹಾಕೊಂಡಿದೀವಿ. ನಾನು ಈಗಾಗಲೇ ಹೇಳಿದಾಗ ವಿಷನ್ ಡಾಕ್ಯುಮೆಂಟ್ಸ್ ನಮ್ಮ ರಾಷ್ಟ್ರ ಮಟ್ಟದ ಕ್ರಿಯಾ ಯೋಜನೆಯನ್ನ ನೋಡಿ ಪೋರ್ಟಲ್ಗಳು, ನೀತಿ ಆಯೋಗಗಳು ಕಾಲಕ್ಕೆ ಅದನ್ನ ಅಪ್ಡೇಟ್ ಮಾಡ್ತಾ ಇದೆ. ಅದನ್ನ ನೋಡಿದಾಗ ನಾವು ಎಲ್ಲಿ ಗಮನ ಹರಿಸಬೇಕು ಅಂತ ಹೇಳುವಂತಹ ಒಂದು ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ, ಕೃಷಿಯಲ್ಲಿ ನಾವು ಸಾವಯವ ಕೃಷಿ ಮತ್ತೆ ಹವಾಮಾನದ ಬಗ್ಗೆ, ಬೇರೆ ಬೇರೆ ಹವಾಮಾನದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ನಾವು ಯಾವ ರೀತಿ ಇದ್ ಮಾಡ್ಬೋದು, ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು, ಅದ್ರಲ್ಲಿ ನಾವು ಹೇಗೆ ಲಾಭವನ್ನು ಪಡ್ಕೋಬಹುದು ಅಂತ ಹೇಳುವಂತ
ರೈತರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡಬಹುದು. ಅದರ ಜೊತೆಗೆ ಜಲಾನಯನ ನಮ್ಮ ಇದು ಯಾವುದು ಜಲ ನಿರ್ವಹಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂಥದ್ದು, ವಾಟರ್ ಶೆಡ್ ಪ್ರಾಜೆಕ್ಟ್ಸ್ ಗಳು ಮಾಡುವಂಥದ್ದು, ಅದು ನಮ್ಮ ಕಟ್ಟಡ ಮಹಡಿ ಅಂದ್ರೆ ನಮ್ಮ ಮನೆ ಇರ್ಬೋದು, ಯಾವುದೇ ಇರೋದನ್ನ ನಾವು ಕನ್ಸ್ಟ್ರಕ್ಷನ್ ಮಾಡುವ ಹಂತದಿಂದ ಹಿಡಿದು ನಾವು ಕೃಷಿ ಮಟ್ಟದಲ್ಲೂ ಕೃಷಿ ಮಾಡ್ಬೇಕಾದ್ರೆ ಅಲ್ಲಿ ನಾವು ಯಾವ ರೀತಿ ಅಳವಡಿಸ್ಬೇಕು ಅಂತ ಹೇಳುವಂತಹ ಮಾರ್ಗದರ್ಶನ ಈಗಾಗಲೇ TMC ನಮ್ಮ ಏನು ಪುರಸಭೆಗಳು ಮತ್ತೆ ಬೇರೆ ತಾಲೂಕು ಕಚೇರಿಗಳಲ್ಲಿ ಎಲ್ಲಾ ಕಡೆ ಅದು ಲಭ್ಯ ಇದೆ, ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ನಿಮ್ಮಲ್ಲಿ ಇರುವಂತಹ ವಿಶೇಷವಾದ ಪರಿಣಿತಿಯನ್ನ ಅಥವಾ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಅವ್ರ ಜೊತೆಗೆ ಕೈ ಜೋಡಿಸುವಂತದನ್ನ ಮಾಡ್ಕೊಂಡು ನಾವು ಈ SDG 2 ಗುರಿ ಏನು ಟಾರ್ಗೆಟ್ ಇದೆ ಅದನ್ನ ರೀಚ್ ಮಾಡ್ಬೋದು. ನಾನು 1-2 ಟಾರ್ಗೆಟ್ ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೀವು ಅದನ್ನ ಕೂಲಂಕಷವಾಗಿ ನೋಡಿದಾಗ ಬಹಳಷ್ಟು ಸ್ಪಷ್ಟವಾಗಿ ಏನು ನಮ್ಮ ಉದ್ದೇಶ ಅಂತ ಹೇಳುವಂತದನ್ನ ತಾವು ಅಲ್ಲಿ ಗಮನಿಸಬಹುದು. ಮುಂದಕ್ಕೆ ತಗೊಳ್ಳಿ. ಇದು ನಾನು ಲಿಂಗ ಸಮಾನತೆಯ ಬಗ್ಗೆ ಒಂದಷ್ಟು ಶಿಫಾರಸುಗಳು ಕಮಿಟಿ ಮಾಡಿರುವಂತದ್ದು, ಅದು ಆ ವಿಷನ್ ಡಾಕ್ಯುಮೆಂಟ್ ಅಲ್ಲಿ ಲಭ್ಯ ಇದೆ. ಸೊ ಈಗಾಗಲೇ ಯೋಜನಾ ಇಲಾಖೆ ಇವುಗಳೆಲ್ಲವೂ ಕೂಡ ಯೋಜನಾ ಇಲಾಖೆಯ ನೇತೃತ್ವದಲ್ಲಿ ಕೆಲಸಗಳು ನಡೀತಾ ಇರುವಂತದ್ದು. ಆ ಅಪ್ಡೇಟ್ ಅನ್ನ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಈ ಕರ್ನಾಟಕ ರಾಜ್ಯಾದ್ಯಂತ ಅರಣ್ಯೀಕರಣ, ನಾನು ಆಗ್ಲೇ SDG 15 ಬಗ್ಗೆ ಹೇಳಿದೆ, ಅರಣ್ಯೀಕರಣ. ಸೊ ನಮ್ಮಲ್ಲಿ ಒಂದಷ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಇದು GSS ಮ್ಯಾಪ್ ಮಾಡಿದೆ. ಮ್ಯಾಪ್ ಅಂದ್ರೆ ನಕ್ಷೆಯನ್ನ ತಯಾರು ಮಾಡಿರುವಂತದ್ದು, ಎಲ್ಲಿ ಬರಡು ಭೂಮಿ, ಬಂಜರು ಭೂಮಿಗಳು ಮತ್ತೆ ಎಲ್ಲಿ ಹಸಿರು ಭೂಮಿಗಳು ಅದು ಇದೆ ಅಂತ ಹೇಳುವಂತದ್ದು. ಆ ಮಾಹಿತಿ ಅದರಲ್ಲಿ ಆ ಒಂದು ನಕ್ಷೆಯಲ್ಲಿ ಲಭ್ಯ ಇದ್ದಾಗ ಇಲಾಖೆಗಳು ಎಲ್ಲಿ ಗಮನ ಹರಿಸಿಕೊಂಡು ಎಲ್ಲಿ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಹೇಳುವಂತದ್ದನ್ನ ಅಲ್ಲಿ ನೋಡ್ಬೋದು. ಸೊ ಇದು ಒಟ್ಟಾರೆ ಈ ಒಂದು ಕಾರ್ಯಕ್ರಮನ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಹಯೋಗದಿಂದ ಆರಂಭಿಸಿದೆ. ಕೆಲವೊಂದಷ್ಟು NGOಗಳು ಕೆಲಸ ಮಾಡ್ತಾ ಇರ್ಬೋದು ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ. ಸೊ ಈ ತರ ಒಂದು ಏನು ಯಾವ ಸೂಚಕ ನಾವು ಹಿಂದೆ ಇದೀವಿ, ನಮ್ಮ ನೀತಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಮಾರ್ಗದರ್ಶನ ಏನ್ ಹೇಳುತ್ತೆ, 33% ಲ್ಯಾಂಡ್ ಕವರ್ ಆಗ್ಬೇಕಾ ಅಥವಾ ಏನು ಅದು ಏನ್ ಹೇಳುತ್ತೆ ಅಂತ ಹೇಳುವಂತದ್ದನ್ನ ನಾವು ಯಾಕಂದ್ರೆ ನಾನು ಎಲ್ಲಾ ಪ್ರತಿಯೊಂದು ಕಾನೂನು ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಹೇಳಕ್ ಆಗಲ್ಲ, ಎಲ್ಲವೂ ಲಭ್ಯ ಇದೆ ಅಂತ ಹೇಳ್ತಾ ಇರುವಂತದ್ದು ನಾನು. ಸೊ ಅದನ್ನ ನೋಡ್ಕೊಂಡು ನಾವು ಈಗ ಬೇರೆ ಬೇರೆ ಏನು ತಳಮಟ್ಟದಲ್ಲಿ ಕೆಲಸಗಳು ಮಾಡ್ತಾ ಇದೆ, ಸ್ವಸಹಾಯ ಸಂಘ ಇರ್ಬೋದು, ನಮ್ಮ ಯುವಕ ಮಂಡಲಗಳು ಇರ್ಬೋದು, ಮತ್ತೆ ಸಂಸ್ಥೆಗಳು ಇರ್ಬೋದು. ಸೊ ಇವುಗಳನ್ನ ಒಂದಷ್ಟು ಫೋಕಸ್ ಮಾಡಿ ಅಂತ ಹೇಳಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ನೆಕ್ಸ್ಟ್ ಸೊ ಲೋಕಲೈಸೇಷನ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ನಾನು ಹೇಳಿದೆ. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಮತ್ತೆ ನೀತಿ ಆಯೋಗವು ಕೂಡ, ಎರಡೂ ಸಚಿವಾಲಯಗಳು ಕೂಡ ಪರಿಚಯ ಮಾಡ್ತಾ ಇದೆ. ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತಂದ್ರ ಆ ಕಾನ್ಸೆಪ್ಟ್ ಅನ್ನ ಈಗ ನಾವು ಸಾಮಾನ್ಯ ಜನರಿಗೆ ಸುಸ್ಥಿರ ಅಭಿವೃದ್ಧಿ ಗುರಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳುವಂತದ್ದು ವಿಚಿತ್ರವಾಗಿ ಅನ್ಸುತ್ತೆ. ಅಂದ್ರೆ ಇದು ಏನೋ ಒಂದು ಹೊಸ ಪರಿಕಲ್ಪನೆ ಅಂತ ಹೇಳುವಂತದ್ದು, ಹೊಸ ಪರಿಕಲ್ಪನೆ ಖಂಡಿತವಾಗಿಯೂ ಹೌದು. ಆದ್ರೆ ಜನರಿಗೆ ಗೊತ್ತಿರುವಂತಹ ವಿಚಾರಗಳು, ತಾವುಗಳು ಮಾಡುವಂತಹ ವಿಚಾರಗಳು, ಈಗ ನೋಡಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆಗಳು ನಡೀತಾ ಇದೆ, ಅಲ್ಲಿ ಭಾಗವಹಿಸ್ತಾರೆ, ಎಲ್ಲಾ ಜನರು ಭಾಗವಹಿಸ್ತಾರೆ, ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಅಲ್ಲಿ ತಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಬೇಕಾದಂತದ್ದು ಏನು ಅಂತ ಹೇಳುವಂತದ್ದು ಜನರಿಗೆ ಖಂಡಿತವಾಗಿಯೂ ಗೊತ್ತಿದೆ, ಶಿಕ್ಷಣದ ಬಗ್ಗೆ. ಆದ್ರೆ ನಾವು ಒಂದಷ್ಟು ಮಾರ್ಗದರ್ಶನ ಕೊಡುವಂತದ್ದು, ಒಂದಷ್ಟು ಮೇಲಿನ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಎಲ್ಲಿ ಏನೇನು ನಡೀತಾ ಇದೆ, ಏನೇನು ಯೋಜನೆಗಳು ಲಭ್ಯ ಇದೆ ಅಂತ ಹೇಳುವಂತಹ ಮಾಹಿತಿಯನ್ನ ಅವ್ರಿಗೆ ತಲುಪಿಸುವ ಕೆಲಸ ಮಾಡಿದ್ರೆ ಅಲ್ಲಿ ಕ್ವಾಲಿಟಿ ಗುಣಮಟ್ಟ ಅಂತ ಹೇಳುವಂತದ್ದು ಅವ್ರು ಏನ್ ಮಾಡ್ತಾರೆ, ಅವರಿಗೆ ಅದು ಗೊತ್ತಿರುತ್ತೆ ಆಕ್ಚುಲಿ. ಬಟ್ ನಾವು ಒಂದಷ್ಟು ಫೆಸಿಲಿಟೇಟ್ ಮಾಡ್ಬೇಕಾಗಿದೆ, ಒಂದಷ್ಟು ಅವರಿಗೆ ತಲುಪಿಸ್ಬೇಕಾಗಿದೆ ಮಾಹಿತಿಗಳು. ಸೊ ಈ ನಿಟ್ಟಿನಲ್ಲಿ ಗ್ರಾಮ ಸಭೆಯಲ್ಲಿ ನಾನು ಹೇಳಿದೆ ಆ ಅಭಿವೃದ್ಧಿಯ ಪರಿಕಲ್ಪನೆ ಅವ್ರಿಗೆ ಹೇಳ್ತಾರೆ, ಪಾಯಿಂಟ್ ಮಾಡ್ತಾರೆ, ಇಂಥ ಕಾರ್ಯಕ್ರಮಗಳು ನಡಿಬೇಕಾಗಿದೆ, ಇಂಥದ್ದು ಬೇಕು ನಮ್ಗೆ ಅಂತ ಹೇಳುವಂಥದ್ದು. ಸೊ ಇವುಗಳ ಪೀಪಲ್ ಪಾರ್ಟಿಸಿಪೇಷನ್, ಜನರ ಭಾಗವಹಿಸುವಿಕೆ ಮತ್ತೆ ಸರ್ಕಾರೇತರ ಸಂಸ್ಥೆಗಳು ಜೊತೆಗೆ ಸೇರ್ಕೊಂಡು ನಮ್ಮ ಗ್ರಾಮವನ್ನ ಯಾವ ರೀತಿ ಮಾದರಿ ಗ್ರಾಮ, ಸಂಪೂರ್ಣ ಸ್ವರಾಜ್ಯ ಅಂದ್ರೆ ಏನ್ ಹೇಳ್ತಾರೆ, ಈ ಮಾದರಿ ಗ್ರಾಮ. ಇನ್ನೊಂದು ನಾವು ಪಂಚಾಯತ್ ರಾಜಲ್ಲಿ ಅದನ್ನ ಹೊಸದಾಗಿ ಒಂದು ಪರಿಕಲ್ಪನೆ ತಗೊಂಡ್ಬಂದಿದ್ದಾರೆ. ಆ ಗ್ರಾಮವನ್ನ ಸಾಧನೆ ಮಾಡಿದ್ರೆ, ಸ್ವರಾಜ್ಯವಾಗಿ ಮಾಡಿದ್ರೆ, ನಾವು ಮಾದರಿ ಗ್ರಾಮವನ್ನಾಗಿ ಮಾಡಿದ್ರೆ ಒಂದಷ್ಟು ಅವರಿಗೆ ಇನ್ಸೆಂಟಿವೈಸೇಷನ್ ಮಾಡುವಂಥದ್ದು, ಒಂದು ಪ್ರೋತ್ಸಾಹವನ್ನ ಕೊಡುವಂಥದ್ದು, ಇದು ಈ ಒಂದು ಪರಿಕಲ್ಪನೆಯಲ್ಲಿ ಏನು ಚರ್ಚೆಗಳು ನಡೀತಾ ಇದೆ. ಸೊ ಈಗ ಜಸ್ಟ್ ಅದನ್ನ ನಾವು ಪರಿಚಯ ಮಾಡಿದೆ ಪಂಚಾಯತ್ ರಾಜಿಂದ. ಇನ್ನೊಂದು ಬಹಳಷ್ಟು ಗ್ರಾಮ ಮಟ್ಟದಲ್ಲಿ ಏನೇನು ಕೆಲಸಗಳು ಮಾಡಬೇಕು, ಯಾವ ಗ್ರಾಮದಲ್ಲಿ ಏನು ಅಗತ್ಯತೆ ಇದೆ, ಏನು ಆದ್ಯತೆ ಇದೆ ಅಂತ ಹೇಳುವಂತದ್ದನ್ನ ಮಾಡ್ಬೇಕು. ಅದು ಮುಂದಕ್ಕೆ
ಪೇಟೆಯಿಂದ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಇರಬಹುದು, ತರಬೇತಿಗಳು ಬರಬಹುದು. ಅವಾಗ ತಾವು ಖಂಡಿತವಾಗಿಯೂ ಕೈ ಜೋಡಿಸಬಹುದು. ಮತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅಮೃತ್ ಸಮುದಾಯ ಯೋಜನೆ ಅಥವಾ ಅಮೃತ್ ಯೋಜನೆ ಬಗ್ಗೆ ತಾವೆಲ್ಲರೂ ಕೇಳಿದ್ದೀರಾ. ಇದರ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ಬಹಳಷ್ಟು NGOಗಳು ಈಗಾಗಲೇ ಕೈ ಜೋಡಿಸಿದೆ. ತಾವುಗಳು ಅದನ್ನ ಗಮನ ಹರಿಸಬಹುದು. ಸೊ ಇಲ್ಲಿ ಪಂಚಾಯತ್ ರಾಜ್ ಗ್ರಾಮ ಮಟ್ಟದ ಲೋಕಲೈಸೇಷನ್ ಅಂದ್ರೆ ಸ್ಥಳೀಕರಣ ಅಂತ ಬಂದಾಗ 17 ಗುರಿಗಳನ್ನ 9 ವಲಯಗಳಾಗಿ ಮಾಡಿದೆ. ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಬೇಡ. 17 ಗುರಿಗಳ ಬಗ್ಗೆ ನಮ್ಮಲ್ಲಿ ಆ ಸ್ಪಷ್ಟವಾದ ಪರಿಕಲ್ಪನೆ, ನಮ್ಗೆ ಏನಾಗ್ಬೇಕು, ಆದ್ಯತೆ ಏನು ಅಂತ ಹೇಳಿ ಗೊತ್ತಾದ್ರೆ, ಇದು ಒಂದು ಥಿಯರಿಟಿಕಲಿ ಒಂದಷ್ಟು ಪಟ್ಟಿ ಮಾಡಿರುವಂತದ್ದು. ಬಡತನ ಮುಕ್ತ ಗ್ರಾಮ ಮಾಡ್ಬೇಕು, ಆರೋಗ್ಯಕರ ಗ್ರಾಮ ನಮ್ಮಲ್ಲಿ ಇರ್ಬೇಕು, ಮಕ್ಕಳ ಸ್ನೇಹಿ ಗ್ರಾಮ ಇರ್ಬೇಕು, ಮತ್ತೆ ನಮ್ಮಲ್ಲಿ ನೀರಿನ ಲಭ್ಯತೆ ಎಲ್ರಿಗೂ, ಗ್ರಾಮದಲ್ಲಿರುವಂತ ಎಲ್ಲಾ ಕುಟುಂಬದವರಿಗೂ ಅದು ಬರಬೇಕು ಅಂತಂದ್ರೆ ಅದನ್ನ ಲಭ್ಯತೆ ಇರ್ಬೇಕು. ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಶುದ್ಧವಾದ ನೀರು ತಲುಪಬೇಕು ಅಂತ ಹೇಳುವಂಥದ್ದು. ಸ್ವಚ್ಛವಾದ ಹಸಿರು ಗ್ರಾಮವನ್ನ ನಾವು ಮಾಡ್ಬೇಕು ಅಂತ ಹೇಳುವಂಥದ್ದು. ಸ್ವಾವಲಂಬಿ ಗ್ರಾಮ, ಸ್ವಾವಲಂಬಿತನ ನಮ್ಮಲ್ಲಿ ಜೀವನವನ್ನ ನಡೆಸಬೇಕು ಅಂತ, ಅದಕ್ಕೋಸ್ಕರ ಮೂಲ ಸೌಕರ್ಯಗಳು ಏನು ಬೇಕು ಗ್ರಾಮದಲ್ಲಿ ಅವುಗಳಿರುವ ಹಾಗೆ ನೋಡುವಂಥದ್ದು. ಸಾಮಾಜಿಕವಾಗಿ ಸುರಕ್ಷಿತ ಗ್ರಾಮವಾಗಿರ್ಬೇಕು. ಸಾಮಾಜಿಕವಾಗಿ ಸುರಕ್ಷಿತತೆ ಅಂತಂದಾಗ ಬೇರೆ ನಾನು ಈಗಾಗಲೇ ಗುರಿಗಳ ಬಗ್ಗೆ ಹೇಳಿದೆ. ನ್ಯಾಯಯುತವಾದ ಸ್ವತಂತ್ರವಾದ ನಾವು ಒಂದು ಗುರಿಯನ್ನ ಅಲ್ಲಿ ನಾವು SDG 16 ನೋಡ್ತೀವಿ. SDG 15 ಮಹಿಳೆಯರ ಬಗ್ಗೆ ಫೋಕಸ್ ಮಾಡುವಂತ ನೋಡ್ತಾ ಇದೀವಿ. ಸೊ ಇಲ್ಲಿ ರಕ್ಷಣೆ ಅಂತ ಹೇಳುವಂತದ್ದು ಬೇಕು. ಯಾವುದೇ ರೀತಿಯ ಕ್ರೈಮ್, ಯಾವುದೇ ರೀತಿಯ ದೌರ್ಜನ್ಯ, ಯಾವುದೇ ರೀತಿಯಲ್ಲಿ ಅಲ್ಲಿ ಇರಬಾರ್ದು. ಸೊ ಬೇರೆ ಬೇರೆ ಮೂಢನಂಬಿಕೆಗಳು ಅಥವಾ ಬೇರೆ ಬೇರೆ ಪೀಡಿತ ಒಂದು ಪದ್ಧತಿಗಳು ಏನಿದೆ ಅವುಗಳನ್ನ ಹೋಗಲಾಡಿಸಿ ಸ್ವಚ್ಛವಾದ ಗ್ರಾಮನ ನಾವು ಮಾಡ್ಬೇಕು ಅಂತ ಹೇಳುವಂತ ಪರಿಕಲ್ಪನೆಯಲ್ಲಿ ಗ್ರಾಮ ಮತ್ತೆ ಉತ್ತಮ ಆಡಳಿತ ಖಂಡಿತವಾಗಿಯೂ ಉತ್ತಮವಾಗಿರ್ತದೆ. ಜನರ ಭಾಗವಹಿಸುವಿಕೆ ಇರುತ್ತೆ. ನಾವು ಸಂಸ್ಥೆಗಳು ಕೂಡ ಎಚ್ಚೆತ್ಕೊಂಡು, ಸರ್ಕಾರ ಕೂಡ ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ಕೊಂಡು ಒಗ್ಗಟ್ಟಿನಿಂದ ಜೊತೆಗೆ ನಾವು ಬೆಳವಣಿಗೆ ಕಡೆ, ಅಭಿವೃದ್ಧಿ ಕಡೆಗೆ ನಾವು ಮಾಡೋಣ ಅಂತ ಹೇಳುವಂತದ್ದು. ಸೊ ಇಲ್ಲಿ ಗ್ರಾಮ ಸಭೆಗಳು ನಡೀತದೆ, ಗ್ರಾಮ ಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ನಡೀತಾ ಇದೆ. ಸೊ ಜನರ ಮತ್ತೆ ಸಂಸ್ಥೆಗಳ ಭಾಗವಹಿಸುವಿಕೆ ಬಹಳಷ್ಟು ಅಗತ್ಯ. ಮತ್ತೆ ಹಳ್ಳಿಯ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮತ್ತೆ ನಾನು ಅದನ್ನ ಹೇಳ್ಬೇಕಾಗಿಲ್ಲ, ಸುಸ್ಥಿರತೆ ಕಡೆಗೆ ಅದನ್ನ ನಾವು ತೆಗೆದುಕೊಂಡು ಹೋಗುವಂಥದ್ದು. ಸೊ ಇದೆಲ್ಲವನ್ನ ಸಾಧನೆ ಮಾಡಿದಾಗ ಮಾದರಿ ಗ್ರಾಮ ಖಂಡಿತವಾಗಿಯೂ ಆಗುತ್ತೆ. ಸೊ ಇದು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಕಾರ್ಯಕ್ರಮ ಯೋಜನಾ ಇಲಾಖೆಯ ಒಂದು ಸಹಕಾರ ಮತ್ತೆ ಸಹಯೋಗದಲ್ಲಿ, ಮಾರ್ಗದರ್ಶನದಲ್ಲಿ ಈಗ ನೇತೃತ್ವವನ್ನು ವಹಿಸಿದೆ. ಮುಂದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳು ಲಭ್ಯ ಆಗುತ್ತೆ. ಸೊ ಮತ್ತೆ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಪ್ರತಿ ಒಂದು 9 ವಲಯಗಳ ಬಗ್ಗೆ ನಾನು ಕೊಟ್ಟಿದ್ದೀನಿ. ಇದನ್ನ PPT-ನ ನೀವು ಶೇರ್ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಂಸ್ಥೆ, ಬೇರೆ ಬೇರೆ ಸಂಸ್ಥೆಗಳು ಬರದೇ ಇರ್ಬೋದು, ಅವ್ರಿಗೂ ಶೇರ್ ಮಾಡಿ. ಸೊ ಅಲ್ಲಿ ಯಾವ ರೀತಿಯ ಒಂದು ಫೋಕಸ್ಡ್ ಕಾರ್ಯತಂತ್ರಗಳು, ಗುರಿಗಳಿದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸೊ ಗ್ರಾಮ ಮಟ್ಟದಲ್ಲಿ ನಾನು ಹೆಚ್ಚಿನ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ತಳಮಟ್ಟದಲ್ಲಿ ನಾವು ಕೆಲಸ ಮಾಡುವಂಥದ್ದು, ಸರ್ಕಾರೇತರ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಯುವಕ ಮಂಡಲಗಳು ಎಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗಿಯೂ ನಾವು ಗ್ರಾಮ ಮಟ್ಟ ಬೆಳೀತು, ಗ್ರಾಮ ಮಟ್ಟ ಅಭಿವೃದ್ಧಿ ಆಯ್ತು ಅಂತಂದ್ರೆ ನಾವು ಅದನ್ನ ಮತ್ತೆ ಹೇಳ್ಬೇಕಾಗಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಆದಾಗೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬಹುದು. ಮುಂದಕ್ಕೆ ತಗೊಂಡೋಗಿ 9 ವಲಯಗಳು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಇದು ಆರೋಗ್ಯಕರ ಗ್ರಾಮ. ಇಲ್ಲಿ ನಾವು ಯಾವುದೆಲ್ಲ, ನಾನು ಈಗಾಗಲೇ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದು ಮೆನ್ಷನ್ ಮಾಡ್ತೀನಿ. ಇಲ್ಲಿ ತಾಯಂದಿರ ಮರಣ ಈಗಾಗಲೇ ಹೇಳಿದೆ, ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟ್, ಇನ್ಫೆಂಟ್ ಮೋರ್ಟಾಲಿಟಿ ರೇಟ್, ಚೈಲ್ಡ್ ಮೋರ್ಟಾಲಿಟಿ ರೇಟ್, ಇವುಗಳನ್ನೆಲ್ಲವನ್ನ ಕೂಡ ನಾವು ಕಡಿಮೆಗೊಳಿಸ್ಬೇಕು, ಅಂದ್ರೆ ಶೂನ್ಯಗೊಳಿಸ್ಬೇಕು. ಯಾವುದು ಅಲ್ಲಿ ಕೇಸ್ಗಳು ಆತರ ನಡೀಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನ ಬಳಸಬಹುದು ಅಥವಾ ಏನೇನು ಅಗತ್ಯತೆ ಇದೆ ಇದ್ರ ಬಗ್ಗೆ ರಿವ್ಯೂ ಮಾಡುವಂಥದ್ದು. ಸೊ ಇದೆಲ್ಲ ನೋಡ್ಕೋಬಹುದು. ವೇದಿಕೆಯ ಸೇವೆ, ಆರೋಗ್ಯ ಸೌಲಭ್ಯಗಳು ಯಾವ್ದ್ಯಾವ್ದಿದೆ ಅದನ್ನ ಒದಗಿಸುವಂಥದ್ದು ಹೇಳಿದೆ. ನಾನು ಈಗಾಗಲೇ ಅದನ್ನ ಗುರಿಗಳು ಬಂದಾಗ 2ನೇ ಗುರಿಯಲ್ಲಿ ನಾನು ಡಿಸ್ಕಸ್ ಮಾಡಿದೆ. ಸೊ ಈ 17 ಗುರಿಗಳನ್ನ ಈ 9 ವಲಯಗಳಲ್ಲಿ ಕಾಣಬಹುದು ಅಷ್ಟೇ. ಮುಂದಕ್ಕೆ ತಗೊಂಡೋಗಿ ಎಸ್. ಸೊ ಇಲ್ಲಿ ದರ್ಪಣ್ ಪೋರ್ಟಲ್ಗೆ ಬಂದಾಗ ಇಲ್ಲಿ ಮುಂದಿನ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಏನು ಬೆಳವಣಿಗೆ ಆಗಿದೆ ಅಂತ ಹೇಳುವಂಥದ್ದು. ತಾವೆಲ್ಲರೂ ಕೂಡ ದರ್ಪಣ್ ಪೋರ್ಟಲ್ ಅಲ್ಲಿ ಸದಸ್ಯರಾಗಿದ್ದೀರಾ.
ಸೊ ಒಂದಷ್ಟು ನೀತಿಗಳು ನಿಯಮಗಳು ಬದಲಾವಣೆಗಳಾಗ್ತಾ ಇದೆ. ಸೊ ಒಟ್ಟಾರೆ ನೀತಿ ಆಯೋಗದಿಂದ ನಾವು ಮಾಹಿತಿ ತೆಗೆದುಕೊಂಡಾಗ 7,500 ಪ್ಲಸ್ NGOಗಳು ನೋಂದಾವಣಿ ಮಾಡಿದೆ. ಸೊ ಈ 7,500 NGOಗಳು ಕೂಡ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಅಥವಾ ಮಾಡ್ತಾ ಇರಬಹುದು ಕೂಡ. ಬಟ್ ಇಷ್ಟು ಸಂಸ್ಥೆಗಳು ನಿಜವಾಗ್ಲೂ ನಾನು ಹೇಳಿದಷ್ಟು ಅಂಶಗಳು ಅಥವಾ ನಾವೇನು ಆದ್ಯತೆ ಇದೆಯಾ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕರ್ನಾಟಕ ನಂಬರ್ 1 ಅದ ಶ್ರೇಣಿಯಲ್ಲಿ ಖಂಡಿತವಾಗಿಯೂ ಇರ್ಬೇಕು. ಇದು ನಂಬರ್ 1 ಅಂತ ಹೇಳಿದ ಕೂಡಲೇ ಅದು ಆ ನಂಬರ್ನ ನಾವು ತಗೊಳ್ಳುವಂತದ್ದು ಬೇಕಾಗಿಲ್ಲ. ಆದ್ರೆ ಸುಸ್ಥಿರ ಅಭಿವೃದ್ಧಿ ಈ ಕಾನ್ಸೆಪ್ಟ್ ಏನಿದೆ ಅಥವಾ ನಮ್ಮ ಉದ್ದೇಶಗಳು ಏನಿದೆ ನಾವು ಖಂಡಿತವಾಗಿಯೂ ರೀಚ್ ಮಾಡಕ್ಕಾಗಲ್ವಾ? ಖಂಡಿತವಾಗಿಯೂ ಮಾಡ್ಬೋದು. ಅಥವಾ ಈ ಕೆಲವು ಸಂಸ್ಥೆಗಳು ನಮ್ಗೆ ಹಣಕಾಸಿನ ನೆರವು ಇಲ್ಲ ಅಂತ ಹೇಳುವಂತದ್ದು, ಅದು ಹೇಗೆ ಅಂತಂದ್ರೆ ನಾವು ಅದಕ್ಕೆ ಯಾವುದೇ ರೀತಿಯ ವಿಶ್ಲೇಷಣೆನ ಕೊಡಕ್ಕಾಗಲ್ಲ. ಇಲ್ಲಿ ಕೆಲವೊಂದಷ್ಟು ಏನು ಸಿಸ್ಟಮ್ಗಳು ಅಥವಾ ಏನು ಸೌಲಭ್ಯಗಳು ಏನು ಆಲ್ರೆಡಿ ಇರುವಂತದ್ದು ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ. ಸೊ ಇವುಗಳನ್ನ ನೋಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಅದರ ಏನು ಪ್ರಯೋಜನಗಳನ್ನ ಪಡ್ಕೊಂಡು ಮಾಡ್ಬೋದು. ಅಥವಾ ಕೆಲವು ನೆರವು ಖಂಡಿತವಾಗಿಯೂ CSR ಫಂಡಿಂಗ್ ಅಲ್ಲಿ ಇದೆ NGOಗಳಿಗೆ, ಅಥವಾ ಕೆಲವು ಬೇರೆ ಬೇರೆ ಇಂಡಿವಿಜುವಲ್ ಡೋನರ್ಸ್ ಅಥವಾ ಬೇರೆ ಬೇರೆ ರೀತಿಯ ಹಣಕಾಸಿನ ನೆರವನ್ನ ಪಡ್ಕೊಂಡು, ಈವನ್ ಸರ್ಕಾರದಿಂದಲೂ ಕೆಲವೊಂದು ಯೋಜನೆಗಳ ನೆರವನ್ನ ಪಡ್ಕೊಂಡು ಕೆಲಸಗಳು ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಬೇರೆ ಬೇರೆ ಯಾವ ಸಂಸ್ಥೆಗಳು, ಸಣ್ಣ ಪುಟ್ಟ ಸಂಸ್ಥೆಗಳು ಕೆಲಸ ಮಾಡುವ ಆಸಕ್ತಿ ಇರುತ್ತದೆ, ಆದ್ರೆ ಅವರು ಸ್ವಯಂ ಪ್ರೇರಿತರಾಗೂ ಕೆಲಸ ಮಾಡ್ತಾ ಇದೆ. ದೊಡ್ಡ ಸಂಸ್ಥೆಗಳ ಜೊತೆಗೆ ಕ್ಲಬ್ ಆಗಿ ಅಥವಾ ಸಹಯೋಗ ಪಾರ್ಟ್ನರ್ಶಿಪ್ ಅಲ್ಲಿ ಜೊತೆಗೆ ಕೆಲಸ ಮಾಡುವಂಥದ್ದು, ಅವರಿಗೆ ಏನು ಸಪೋರ್ಟ್ ಆಗಿ ಕೆಲಸ ಮಾಡುವಂಥದ್ದು ಮಾಡ್ಬೋದು. ಮತ್ತೆ ಎಂಪ್ಯಾನಲ್ಮೆಂಟ್ ಪ್ರತಿ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ತಳಮಟ್ಟದಲ್ಲಿ ಸರ್ಕಾರೇತರ ಸಂಸ್ಥೆಗಳ ಒಂದು ನೋಂದಾವಣಿಗೆ ಅವಕಾಶ ಕೊಟ್ಟಿದೆ. ಅಂದ್ರೆ ತಾವು ಮಾಡುವ ಕೆಲಸ ಕಾರ್ಯದಲ್ಲಿ ಇಲಾಖೆಗಳ ಸಪೋರ್ಟ್ ಪಡ್ಕೊಂಡು ಅಥವಾ ಇಲಾಖೆಗಳಿಗೆ ಒಂದು ಸಪೋರ್ಟ್ ಕೊಟ್ಕೊಂಡು ಅಭಿವೃದ್ಧಿಯ ಕಡೆಗೆ ಕೆಲಸ ಮಾಡುವಂಥದ್ದು. ಸೊ ತಾವು ತಮ್ಮ ತಮ್ಮ ಅಡ್ಮಿನಿಸ್ಟ್ರೇಷನ್ ಲೆವೆಲ್ಗಳಲ್ಲಿ ಇದನ್ನ ಚರ್ಚೆ ಮಾಡ್ಕೊಂಡು ಮಾಡಬಹುದು ಮುಂದಕ್ಕೆ. ನಮ್ಮಲ್ಲಿ ವಾಟ್ಸಪ್ ಈ NGO ದಲ್ಲಿ ದರ್ಪಣ್ ಗ್ರೂಪ್ ಅಲ್ಲಿ ರಿಜಿಸ್ಟರ್ ಮಾಡಿರುವಂತಹ NGOಗಳ ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿ ತಾವು ಮಾಡುವ ಕೆಲಸಗಳ ಬಗ್ಗೆ ಅಥವಾ ವಿನೂತನವಾದ ಯೋಜನೆಗಳ ಬಗ್ಗೆ ದಯವಿಟ್ಟು ಶೇರ್ ಮಾಡಿ. ಆಗ ಮಿಕ್ಕ ಒಂದು ಸಂಸ್ಥೆಗಳು ಅದ್ರ ಬಗ್ಗೆ ತಿಳ್ಕೊತದೆ, ಅಥವಾ ಅವರು ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಅದನ್ನ ಅಳವಡಿಸಬಹುದಾ. ಸೊ ನಮ್ಮ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಏನಿದೆ, ಅಥವಾ ನಾವು ನಮ್ಮ ಒಂದು ಗ್ರಾಮ ಹಂತದಲ್ಲಿ ಏನು ಗುರಿ ಇಟ್ಕೊಂಡಿದೀವಿ ಅದನ್ನ ತಲುಪಕ್ಕೆ ಸಾಧ್ಯನಾ ಅಂತ ಹೇಳುವಂತದನ್ನ ವಿಶ್ಲೇಷಣೆ ಮಾಡ್ಕೊಂಡು ಅದನ್ನ ಪರಿಚಯ ಮಾಡಬಹುದು, ಸಮುದಾಯಕ್ಕಿರ್ಬೋದು ಅಥವಾ ಇತರ ಸಂಸ್ಥೆಗಳಿಗೆ ಪರಿಚಯ ಮಾಡಬಹುದು. ಮತ್ತೆ ಇಲ್ಲಿ ನವ ಕರ್ನಾಟಕ ನವ ಭಾರತ ಅಮೃತ ಸಮುದಾಯ ಅಂತ ಹೇಳುವಂತದ್ದು ಇತ್ತೀಚೆಗೆ ಕೆಲಸ ಯೋಜನೆಗಳು ಇಲಾಖೆಗಳು ಮಾಡ್ತಾ ಇದೆ. ಪಂಚಾಯತ್ ರಾಜ್ ಇಲಾಖೆ ಬಹಳಷ್ಟು ಫೋಕಸ್ ಮಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಮತ್ತೆ ಜಿಲ್ಲಾ ಮಟ್ಟದ NSS ಅಧಿಕಾರಿಗಳ ಜೊತೆಗೆ ಅವರ ಒಂದು ಉಸ್ತುವಾರಿಯಲ್ಲಿ ಮೇಲ್ವಿಚಾರಣೆಯಲ್ಲಿ ಕೆಲಸಗಳು ಆಗ್ತಾ ಇದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಕಾಲೇಜುಗಳಲ್ಲಿ NSS ವಾಲಂಟಿಯರ್ಸ್, NCC ವಾಲಂಟಿಯರ್ಸ್ ಮತ್ತೆ ಬೇರೆ ಬೇರೆ ರೀತಿಯ ವಾಲಂಟಿಯರ್ಸ್ಗಳು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾರೆ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರ ಒಂದು ನೆರವನ್ನ ಕೂಡ, ಅಂದ್ರೆ ಅವರನ್ನ ನೀವು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ತರಬೇತಿ ನೀಡಿದ ಹಾಗೂ ಆಗುತ್ತೆ, ತಮ್ಮ ಕೆಲಸಗಳು ಏನು ಅಲ್ಲಿ ರೀಚ್ ಮಾಡಿದಾಗೂ ಆಗುತ್ತೆ. ಖಾಲಿ ಬೆರಳೆಣಿಕೆಯಷ್ಟೇ NGOಗಳು ಒಂದಷ್ಟು ಕೆಲಸಗಳು ಈಗ ನಮ್ಗೆ ಅಪ್ಡೇಟ್ ಇದೆ ಆಕ್ಚುಲಿ ಮಾಡ್ತಾ ಇರುವಂತದ್ದು. ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕು, ಏನು ಬ್ಲಾಕ್ ಮಟ್ಟದಲ್ಲಿ ಇವುಗಳನ್ನ ನೀವು ಕಾಲೇಜು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಚರ್ಚೆ ಮಾಡಿದಾಗ ಅಥವಾ ಇಲ್ಲಿ ಏನು ಅಗತ್ಯತೆ ಇದೆ ಅದನ್ನ ನೋಡಿದಾಗ ಅವರ ಒಂದು ಇನ್ವಾಲ್ವ್ಮೆಂಟ್, ಅವರ ಸಹಭಾಗಿತ್ವದಲ್ಲಿ ನಾವು ಗುರಿಯನ್ನ ತಲುಪಬಹುದು ಅಂತ ಹೇಳುವಂಥದ್ದು. ಮತ್ತೆ ಅದರ ಜೊತೆಗೆ ಸೋಷಿಯಲ್ ವರ್ಕ್ ಎಜುಕೇಶನ್ ಪಡ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಔಟ್ರೀಚ್, ಬೇರೆ ಬೇರೆ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು ಕಾಲೇಜು ಮಟ್ಟದಲ್ಲಿ ಔಟ್ರೀಚ್ಗಳು ಅವ್ರಿಗೆ ಮಾಡಬೇಕಾದ ಒಂದು ಇದಿದೆ, ಏನು ಪಠ್ಯಕ್ರಮ ಇದೆ. ಸೊ ಅವರುಗಳಿಗೆ NGOಗಳು ಬಹಳಷ್ಟು ಅನುಭವ ನೀವು ಇರುವುದರಿಂದ ನೀವು ಆ ಅವರಿಗೆ ಕೊಡ್ಬೇಕಾದ ತರಬೇತಿಯನ್ನು ಕೊಡುವ ಹಾಗಾಗುತ್ತೆ. ಮತ್ತೆ ಗ್ರಾಮ ಮಟ್ಟದಲ್ಲಿ ಅವರು ಕ್ಷೇತ್ರ ಮಟ್ಟದಲ್ಲಿ ಅವರು ವಿಸಿಟ್ ಮಾಡಿ ಆದ್ಯತೆಗಳನ್ನ ಏನು ಗುರುತಿಸುವಂತದ್ದು, ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯೋಜನೆಗಳ ಬಗ್ಗೆ ನೀವು ತರಬೇತಿ ಕೊಟ್ಟು ಅವ್ರನ್ನ ಕಳಿಸಿದಾಗ ಅಲ್ಲಿಯೂ ಕೂಡ ಮಾಹಿತಿ, ಆ ಸಂವಹನ ಏನಿದೆ ಅದು ತಳಮಟ್ಟಕ್ಕೆ ತಲುಪಿಸ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತದನ್ನ ನಾನು ಬಹಳಷ್ಟು ಪಾಯಿಂಟ್ ಮಾಡ್ತೀನಿ. ಸೊ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಸೊ ಈ ಅಮೃತ ಸಮುದಾಯ ಕಾರ್ಯಕ್ರಮದಡಿ ನಾವು ಆಲ್ರೆಡಿ 7
750 ಗ್ರಾಮಗಳು ಪಟ್ಟಿ ಇದೆ. ಸೊ ಅಲ್ಲಿ ಬೇರೆ ಬೇರೆ ಏನು NSS ವಾಲಂಟಿಯರ್ಸ್ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಪೂರ್ವಕವಾಗಿ 750 ಗ್ರಾಮಗಳಲ್ಲದೆ ತಾವು ಕರ್ನಾಟಕದಲ್ಲಿರುವ ಹೆಚ್ಚಿನ ಸಂಸ್ಥೆಗಳು ಕೆಲಸ ಮಾಡುವಾಗ ತಮ್ಮ ತಮ್ಮ ಗ್ರಾಮದಲ್ಲಿ ಈ ಕಾನ್ಸೆಪ್ಟ್ ಅನ್ನು ಅಳವಡಿಸಿ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛಪಡಿಸ್ತೀನಿ. ಮತ್ತೆ ನೆಕ್ಸ್ಟ್ ಇದರ ಒಂದು ಕೆಲವೊಂದಷ್ಟು NGOಗಳ ಉದಾಹರಣೆ ಅಂತಂದ್ರೆ ರೋಟರಿ ಕ್ಲಬ್ ಇರ್ಬೋದು, BJS ಅವರು, ಮತ್ತೆ ಅಕ್ಷಯ ಪಾತ್ರೆ ಫೌಂಡೇಶನ್, ಮತ್ತೆ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅವರು, ಅದೇ ರೀತಿ ನಮ್ದು ಸಿಫಾರ್ ಅಂತ ಹೇಳುವಂತಹ ಸಂಸ್ಥೆ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಲ್ಲರೂ ಕೂಡ ಇದರಲ್ಲಿ ತೊಡಗಿದ್ದಾರೆ. ಅವ್ರಿಗೆ ವಾಲಂಟಿಯರ್ ಆಗಿ ಈ ಒಂದು ಏನು ನಮ್ಮ ಇಲಾಖೆಯ ಒಂದು ಟಾರ್ಗೆಟ್ ಉದ್ದೇಶಗಳೇನಿದೆ ಅದನ್ನ ರೀಚ್ ಮಾಡಕ್ಕೆ ಅವರು ತಮ್ಮ ಕೆಲಸಗಳಲ್ಲೂ ಕೂಡ ಅದನ್ನ ಅಳವಡಿಸಿಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಯೋಜನೆ ಇಲಾಖೆಯಲ್ಲಿ ನಾನು ಹೇಳಿದಾಗೆ ವಾಲಂಟಿಯರ್ ಆಗಿ ನಾನು ಪಾಯಿಂಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ಒಂದಷ್ಟು ಸಂಸ್ಥೆಗಳು ಮುಂದಕ್ಕೆ ಬಂದು SDG ಅಂದ್ರೆ ಏನು ಅಂತ ಹೇಳುವಂತದನ್ನ ತಿಳ್ಕೊಂಡು, ನಾನು ಈಗ ಏನು ಎಲ್ಲ ಪಾಯಿಂಟ್ಸ್ ಸ್ಲೈಡ್ಸ್ ಗಳನ್ನ ಕವರ್ ಮಾಡಿದ್ದೀನಿ ಇದನ್ನ ಅರ್ಥಕೊಂಡು ಮಾಹಿತಿಯನ್ನ ಪಡ್ಕೊಂಡು ಕೊಲಾಬರೇಷನ್ ಅಲ್ಲಿ ಅವರು ಕೆಲಸಗಳು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು NGOಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ನಮ್ಮಲ್ಲಿ ಅದೇ ಅನ್ನಪೂರ್ಣ ಟ್ರಸ್ಟ್ ಇರ್ಬೋದು, ಸಿಫಾರ್, ಅಜಿಂ ಪ್ರೇಮ್ಜಿ ಫೌಂಡೇಶನ್, VKF, ಸೆಲ್ಕೋ ಇಂಡಿಯಾ, ಸೆಲ್ಕೋ ಫೌಂಡೇಶನ್, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ರೋಟರಿ ಕ್ಲಬ್, ರೈನ್ ಬ್ರೋ ಇಂಡಿಯಾ ಅಂತ ಹೇಳಿ ಗಿವ್ ಇಂಡಿಯಾದವರು, ಅದೇ ರೀತಿ ಉಪಕೃತಿ ಅಂತ ಹೇಳುವಂತ ಸಂಸ್ಥೆ, ಬೆಂಗಳೂರು ಸ್ಟೂಡೆಂಟ್ಸ್ ಫೋರಂ ಇರ್ಬೋದು, ಸ್ಪಿರುಲಿನಾ ಫೌಂಡೇಶನ್, ಹೆಡ್ ಹೆಲ್ಡ್ ಫೌಂಡೇಶನ್, KHPT, ನಿಯಾಸ್, ಅದೇ ರೀತಿ ವಾಟರ್ ಲಿಟ್ರಸಿ ಫೌಂಡೇಶನ್, ಅದೇ ವಾಟರ್ ಏನು ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ ಗಳಲ್ಲಿ ಇದು ಮಾಡುವಂತದ್ದು, ಅದೇ ರೀತಿ KLE ಆಯುಷ್ ಬಗ್ಗೆ ಫೋಕಸ್ ಮಾಡ್ತಾ ಇದೆ, ಅಕ್ಷರ ಫೌಂಡೇಶನ್, ಟೀಚರ್ಸ್ ಫೌಂಡೇಶನ್. ಸೊ ಈ ಎಲ್ಲ ಸಂಸ್ಥೆಗಳು SDG ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡು ಎಲ್ಲಿ ರಾಜ್ಯದಲ್ಲಿ ಯಾವ ತಾಲೂಕಲ್ಲಿ ಎಲ್ಲಿ ನಾವು ಆದ್ಯತೆ ಕೊಡ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಆ ಗುರಿಗಳನ್ನ ರೀಚ್ ಮಾಡಕ್ಕೆ ತಮ್ಮದೇ ಆದ ಒಂದು ಉದ್ದೇಶ ಇರ್ತದೆ, ತಮ್ಮದೇ ಆದ ಯೋಜನೆಗಳಿರುತ್ತಲ್ಲ, ಸೊ ಅದನ್ನ ಅಳವಡಿಸಿಕೊಂಡು ಮಾಡ್ತಾ ಇದ್ದಾರೆ. ಐ ರಿಯಲಿ ಕಂಗ್ರಾಚುಲೇಟ್ ದೆಮ್ ಅಂಡ್ ಅದರ್ ಆರ್ಗನೈಸೇಷನ್ ಆಸ್ ವೆಲ್. ನಮ್ಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಸಂಸ್ಥೆಗಳು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನ ರೀಚ್ ಮಾಡಕ್ಕೆ ಕೆಲಸಗಳು ಮಾಡ್ತಾ ಇದೆ. ಅವರೆಲ್ಲರಿಗೂ ಕೂಡ ಸಹ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಮತ್ತೆ ನಮ್ಮ ತಾಂತ್ರಿಕ ಬೆಂಬಲ ಖಂಡಿತವಾಗಿಯೂ ತಮ್ಗೆಲ್ರಿಗೂ ಇದೆ. ಮುಂದಕ್ಕೆ ಆಕಾಂಕ್ಷ ಅಂತ ಪ್ಲಾಟ್ಫಾರ್ಮ್ ನಮ್ಮಲ್ಲಿ ಯೋಜನಾ ಇಲಾಖೆಯಲ್ಲಿ ಮಾಡಿರುವಂತದ್ದು ಈಗಾಗಲೇ ಎಲ್ಲ ಈ 7,000+ ಆರ್ಗನೈಸೇಷನ್ ಗಳಿಗೆ ಅದರ ಪೋರ್ಟಲ್ ಅನ್ನ ನಾವು ಕಳಿಸಿದ್ವಿ. ಒಂದಷ್ಟು ರೀಚ್ ಆಗಿರ್ಬೋದು NGOಗಳಿಗೆ. ಅವರು ತಮ್ಮ ಒಂದು ನೋಂದಾವಣಿ ಅಥವಾ ವಿನೂತನ ಯೋಜನೆ, ಇಂಥ ಯೋಜನೆಯನ್ನ ಮಾಡಿದ್ರೆ ನಾವು ಖಂಡಿತವಾಗಿಯೂ ಇಲ್ಲಿ ರೀಚ್ ಆಗಕ್ ಸಾಧ್ಯ ಅಂತ ಹೇಳುವಂತಹ ಒಂದು ಪರಿಕಲ್ಪನೆಗಳಿರುತ್ತಲ್ಲ, ಅಂತವುಗಳನ್ನೆಲ್ಲ ಅಪ್ಲೋಡ್ ಮಾಡಿದೆ. ಇದು ಆಕಾಂಕ್ಷ, ದಿಸ್ ಇಸ್ ದ ಏನು ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿರುವಂತದ್ದು. ಇಲ್ಲಿ ಯಾವುದೇ ರೀತಿಯ ನಾವು ಫಂಡಿಂಗ್ ಕೊಡುವಂತದ್ದಲ್ಲ, ವೇದಿಕೆಯನ್ನು ಸೃಷ್ಟಿ ಮಾಡಿರುವಂತದ್ದು. ಏನು ಅಂತಂದ್ರೆ CSR ಪ್ಲಾಟ್ಫಾರ್ಮ್ ಮ್ಯಾಚ್ ಮೇಕಿಂಗ್ ಅಂತ ಹೇಳುವಂತದ್ದು. ಕಾರ್ಪೊರೇಟ್ಸ್ ಗಳು ಫಂಡಿಂಗ್ ಇರುತ್ತೆ, ಅಥವಾ ಇಲಾಖೆಗಳ ಒಂದು ಯೋಜನೆಗಳಿರ್ಬೋದು, ಅವುಗಳೆಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಅವರವರ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾದ ಮೇಲೆಗೆ ಯೋಜನೆಯನ್ನ ವಿಶ್ಲೇಷಣೆ ಮಾಡಿಕೊಂಡು ಅಲ್ಲಿ ಹೊಂದಾಣಿಕೆಯಾಗುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಿಮ್ಗೆ ಇದೊಂದು ಸಹಕಾರಿ ಆಗ್ಬಹುದು ಅಂತ ಹೇಳುವಂತದ್ದು. ಸೊ ದಯವಿಟ್ಟು ಈ ಪೋರ್ಟಲ್ ಅನ್ನ ನೋಡಿ ನಿಮ್ಮನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದಷ್ಟು ಅಪ್ಡೇಟ್ ಗಳನ್ನ ನೀವು ತಗೋಬಹುದು ಇಲ್ಲಿ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಬಗ್ಗೆ ಈಗಾಗಲೇ ಹೇಳಿದೆ. ಸರ್ಕಾರೇತರ ಸಂಸ್ಥೆಗಳು ನಿಮ್ಮ ತಳಮಟ್ಟದಲ್ಲಿರುವಂತಹ ವಿನೂತನ ಇದನ್ನ ಐಡೆಂಟಿಫೈ ಮಾಡಿ ದಯವಿಟ್ಟು ಆಯಾಯ ಏನು ಇಲಾಖೆಗಳು ಏನು ವಿನೂತನ ಯೋಜನೆ ಇದೆ, ವಿನೂತನ ಒಂದು ಸ್ಟಡಿ ಏನಿದೆ, ಅಧ್ಯಯನ ಏನಿದೆ, ಅದು ಸಂಬಂಧಪಟ್ಟ ಇಲಾಖೆಗಳಿಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಂಥದ್ದು, ಪಟ್ಟಿ ತಯಾರು ಮಾಡಿ ಕೊಡುವಂಥದ್ದು. ಅದು ರಾಷ್ಟ್ರಮಟ್ಟದವರೆಗೂ ಹೋಗುತ್ತೆ. ರಾಷ್ಟ್ರಮಟ್ಟದಲ್ಲೂ ನೀವು ನೋಡಿ ಬೆಸ್ಟ್ ಪ್ರಾಕ್ಟೀಸ್ ಇನೋವೇಷನ್ ಪೋರ್ಟಲ್ ಅಂತಂದಾಗ ಅಲ್ಲಿಯೂ ಅವಕಾಶ ಕೊಡ್ತಾರೆ, ಅಲ್ಲೂ ತಾವುಗಳು ಹಾಕ್ಬೋದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು 2 ಬೆಸ್ಟ್ ಪ್ರಾಕ್ಟೀಸ್ ಅನ್ನ ನಾವು ಕೈಪಿಡಿಯನ್ನ ತಯಾರು ಮಾಡಿರುವಂತದ್ದು, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ. ಸೊ ಅದನ್ನ ನಾವು ನೋಡಿದಾಗ ಒಂದಷ್ಟು ಐಡಿಯಾಗಳು ನಮ್ಗೆ ಬರುತ್ತೆ. ಇದು ಎಲ್ಲಿ ಅನ್ವಯ ಆಗುತ್ತೋ ಅಲ್ಲಿ ನಾವು ಅದನ್ನ ಅನುಷ್ಠಾನಗೊಳಿಸಬಹುದು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಸೊ ಸರ್ಕಾರೇತರ ಸಂಸ್ಥೆಗಳ ಬಗ್ಗೆ ಪಾತ್ರ ಏನು ಅಂತ ಬಂದಾಗ ಈಗಾಗಲೇ ಎಲ್ಲ ಏನು ತಜ್ಞರುಗಳು, ಅತಿಥಿಗಳು ಒಂದಷ್ಟು ಡಿಸ್ಕಷನ್ ಮಾಡಿದ್ರು. ಇದು ನಾವು ಹೀಗ್ ಮಾಡಿ ಅಥವಾ ನೀವು ಈ ತರ ಮಾಡಿ ಅಂತ ಹೇಳುವಂತ ನೇರವಾಗಿ ಹೇಳೋದಕ್ಕಿಂತ ನೀವು ಆಲ್ರೆಡಿ ಪಳಗಿದ್ದೀರಾ, ನೀವು ಆಲ್ರೆಡಿ ಅನುಭವ ಇರುವಂತವ್ರು ಇದ್ದಾರೆ, ಅಥವಾ ಹೊಸಬ್ರು ಈ ಪರಿಕಲ್ಪನೆ ಹೊಸದು ಇರುವಂತದ್ದು ಇರುತ್ತೆ ಕೆಲವೊಂದು NGOಗಳಿಗೆ. ಸೊ ತಳಮಟ್ಟದಲ್ಲಿ ಸ್ಥಳೀಯ ಸರ್ಕಾರ ಸಂಸ್ಥೆ ಕೆಲಸ ಮಾಡುವಂತದ್ದು, ನಿರ್ವಹಿಸುವಂತದ್ದು ಮಾಡ್ತಾ ಇದ್ದೀರಾ. ಸೊ ಇದನ್ನ ಈ ಒಂದು ಮಾಹಿತಿಗಳನ್ನೆಲ್ಲ ತೆಗೆದುಕೊಂಡು ಅದನ್ನ ನಾವು ಇನ್ನು ಮುಂದಕ್ಕೆ ಏನು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ
ಗುಣಮಟ್ಟ ಮತ್ತು ಏನು ಕ್ವಾಂಟಿಟಿ ಹೇಳುವಂಥದ್ದು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನ ನಾವು ತಲುಪಿಸುವಂಥದ್ದು, ಎಲ್ರಿಗೂ ತಲುಪಿಸುವಂಥದ್ದು, ಮತ್ತೆ ಆದ್ಯತೆಯನ್ನು ಕೊಡುವಂಥದ್ದು ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದೆ, ತಳಮಟ್ಟದಲ್ಲಿ ನಾವು ಯಾವ ವಿಚಾರದಲ್ಲಿ ಇದ್ದೀವಿ, ಒಂದಷ್ಟು ಏನು ಇಲಾಖೆಗಳ ಜೊತೆಗೆ ಚರ್ಚೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡು ಆ ಇಲಾಖೆಗಳಿಗೆ ಸಹಕಾರಿಯಾಗಿ ಕೆಲಸ ಮಾಡುವಂಥದ್ದು. ಗವರ್ಮೆಂಟ್ ಅಂಡ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಇದು ಎರಡು ಜೊತೆಗೆ ಹೋದಾಗ ಅಭಿವೃದ್ಧಿ ಖಂಡಿತ ಸಾಧ್ಯ ಅಂತ ಹೇಳುವಂಥದ್ದು. ಮತ್ತೆ ಸಮುದಾಯ ಜಾಗೃತಿ ಮತ್ತು ಸಾಮರ್ಥ್ಯ ಇದೆರಡೂ ಬೇಕು. ನಾವು ಆಲ್ರೆಡಿ ನಮ್ಮಲ್ಲಿ ಇರುವಂತಹ ಪೊಟೆನ್ಷಿಯಲ್ ಏನಿದೆ ಅಥವಾ ನಮ್ಮಲ್ಲಿ ಇರುವಂತಹ ಮಾಹಿತಿ ಏನಿದೆ You are muted. Hello. Rupa. Rupa, you are muted. Unmute ಮಾಡ್ಕೊಳ್ಳಿ ರೂಪ. ಬೈ ಮಿಸ್ಟೇಕ್. ಓಕೆ, ಸೊ ಇದ್ರ ಮತ್ತೆ ನಮ್ಮಲ್ಲಿ ರೇಡಿಯೋ ನೆಟ್ವರ್ಕ್ಗಳು ಇದೆ. ಇದು ರೇಡಿಯೋ ಸ್ಟೇಷನ್ಸ್ ಅಲ್ಲಿಂದ ಮುಖಾಂತರ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಒಂದು ಮಟ್ಟದಲ್ಲಿ ಏನೇ ಮಾಡಬಹುದು ಅಂತ ಹೇಳುವಂಥದ್ದು, ಜಸ್ಟ್ SDG ನ ಅಲೈನ್ ಮಾಡ್ಕೊಂಡು ಆ ಪರಿಕಲ್ಪನೆ ಅರ್ಥ ಮಾಡ್ಕೊಂಡು ಅದರ ಮುಖಾಂತರ ಹೋಗುವಂಥದ್ದು. ಸ್ವಸಹಾಯ ಸಂಘಗಳಲ್ಲಿ ತಾವು ದಯವಿಟ್ಟು ಇದನ್ನೆಲ್ಲ ಚರ್ಚೆ ಮಾಡಬಹುದು. ಹೊಸದಾದ ಯೋಜನೆ ಅಂತ ತೆಗೆದುಕೊಂಡು ಹೋಗೋ ಬದಲು ನೀವು ಆಲ್ರೆಡಿ ಮಾಡುವಂತಹ ಕೆಲಸದಲ್ಲಿ ಇದನ್ನ ವಿಲೀನಗೊಳಿಸುವಂಥದ್ದು. ಮತ್ತೆ ಜನ ಆಧಾರಿತವಾಗಿ ಏನು ಅಗತ್ಯತೆ ಇದೆ, ಸೊ ಇರುವಂತಹ ಸಿಸ್ಟಮ್ ಅಲ್ಲಿ, ಈ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೋದು ಉತ್ತಮ ಮಟ್ಟದಲ್ಲಿ ಅಂತ ಹೇಳುವಂತಹ ಬಗ್ಗೆ ನಾವೊಂದು ಚರ್ಚೆಯನ್ನ ಮಾಡಿ ಅದನ್ನ ಏನು ಅನುಷ್ಠಾನಗೊಳಿಸುವಂಥದ್ದು. ಸೊ ಮುಂದಕ್ಕೆ ನಮ್ಮಲ್ಲಿ ಕೆಲವೊಂದು, ನಾನು ಈಗಾಗಲೇ ಹೇಳಿದಾಗೆ ಸಂಸ್ಥೆಯನ್ನ ಕೆಲವೊಂದಷ್ಟು ನಾನು ಮೆನ್ಷನ್ ಮಾಡಿದೆ, ಉದಾಹರಣೆ ಕೊಟ್ಟೆ. ಅವರು ಯಾವ ರೀತಿ ಅಥವಾ ಯಾವ ವಿನೂತನ ಯೋಜನೆಗಳು ಏನು ಅಂತ ಹೇಳುವಂಥದ್ದು ಅವ್ರು ಶೇರ್ ಮಾಡಬಹುದು ಮುಂದಕ್ಕೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ತಾಂತ್ರಿಕ ಬೆಂಬಲ ಖಂಡಿತ ಇದೆ. ತುಂಬಾಷ್ಟು ಸಂಸ್ಥೆಗಳು ಕ್ಲಾರಿಫಿಕೇಶನ್ಗೋಸ್ಕರ ನಮ್ಮ ಹತ್ರ ಡಿಸ್ಕಷನ್ ಬರ್ತಾರೆ. ಹಾಗಾಗಿ ನಿಮ್ಗೆ ಏನು ಮಾಹಿತಿ, ನಮ್ಮಲ್ಲಿ ಏನು ಲಭ್ಯತೆ ಇದೆ ಅಥವಾ ನಮ್ಮಲ್ಲಿ ಏನು ಗೊತ್ತಿದೆ ಅದನ್ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ನೀವು ವಿನೂತನವಾಗಿರುವಂತದ್ದು ಏನಿದೆ ಅಥವಾ ಏನ್ ಮಾಡಬಹುದು, ಹೊಸ ಪರಿಕಲ್ಪನೆ ಪ್ರಾಕ್ಟಿಕಲಿ ಏನಿದೆ ಅಂತ ಹೇಳುವಂತದ್ದು ಅಥವಾ ಅದನ್ನ ಹೇಗೆ ಅಭಿವೃದ್ಧಿ ಪಡಿಸಬಹುದು ಅಂತ ನೀವು ಅದನ್ನ ತೆಗೆದುಕೊಂಡು ಬಂದಾಗ ಖಂಡಿತವಾಗಿ ಕೈ ಜೋಡಿಸಿ ಕೆಲಸ ಮಾಡಿಕೊಂಡು ಈ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಹೇಳುವಂತಹ ಗುರಿ ಏನಿದೆ ಅದನ್ನ ನಾವು ಸ್ಥಳೀಯಕರಣಗೊಳಿಸಿಕೊಂಡು ಆ ಹಿನ್ನೆಲೆಯಲ್ಲಿ ಇಷ್ಟು ವರ್ಷಗಳಲ್ಲಿ ನಾವು ಎಷ್ಟು ಅಭಿವೃದ್ಧಿ ಮಾಡ್ಕೊಂಡಿದೀವಿ, ಇನ್ನು ಮುಂದಕ್ಕೆ ಏನು ಮಾಡಬಹುದು ಶಾರ್ಟ್ ಟೈಮ್ ಅಲ್ಲಿ. ಇದು 2030 ಅಜೆಂಡಾ. ಹಾಗಾಗಿ ಆ 30 ಅಜೆಂಡಾ 30, 45, 70 ಅಂತ ಮಾಡೋದಕ್ಕಿಂತ ಸುಸ್ಥಿರತೆ ಹೇಗೆ ಮಾಡಬಹುದು, ಮ್ಯಾಕ್ಸಿಮಮ್ ಒಂದು ಏನು ಗರಿಷ್ಠ ಮಟ್ಟದಲ್ಲಿ ನಾವು ಅದನ್ನ ಆಲೋಚನೆ ಮಾಡ್ಕೊಂಡು ಸಾಧಿಸೋಣ ಅಂತ ಹೇಳಿ ನನ್ಗೊಂದು ಇನ್ನು ಹೆಚ್ಚಿನ ಅದೇ ಪೋರ್ಟಲ್ ಅಲ್ಲಿ ದಯವಿಟ್ಟು ತಾವು ನೋಡಿ. ಮತ್ತೆ ಏನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ನೀವು ದಯವಿಟ್ಟು ಕೇಳ್ಬಹುದು ನಮ್ಮಲ್ಲಿ. ನಾವು ಅದನ್ನ ನಿಮ್ಗೆ ಏನು ಮಾಹಿತಿಯನ್ನ ಕೊಡ್ತೀವಿ ಅಥವಾ ತಾಂತ್ರಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ಕೊಂಡು ನನ್ಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ, ಸರ್ಕಾರೇತರ ಸಂಸ್ಥೆಗಳಿಗೆ ಎಲ್ರಿಗೂ ಕೂಡ ನಾವು ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಇದು ಈ ಒಂದು ಪದ ಹಾಕಿದೀನಿ, 75 ವರ್ಷಗಳಲ್ಲಿ ನಮಗೆ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನ, ಅಂದ್ರೆ ನಾವು ಸಾಧಿಸಿದೀವಿ, ಬಹಳ ಕೆಲವೊಂದಷ್ಟು ಸಾಧನೆ ಮಾಡ್ಬೇಕು ಅಂತ ಹೇಳುವಂತದ್ದು ಇರುತ್ತೆ. ನಾವು ಸಾಧನೆ ಮಾಡಿಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಮಾಡ್ಬೇಕು ಅಂತ ಹೇಳುವಂತದ್ದು ಅದು ಏನು ಸ್ಪೇಸ್ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ಹಾಗಾಗಿ ಅದನ್ನ ಮಾಡೋಣ ಅಂತ ಹೇಳ್ತೀನಿ. ಧನ್ಯವಾದಗಳು ಅವರೇ. ಸಾಕಷ್ಟು ಡೀಟೇಲ್ ಆಗಿ SDG ಕುರಿತು ಮಾಹಿತಿಯನ್ನ ಅಂಡ್ ಬಹಳ ಮುಖ್ಯವಾಗಿರುವಂತದ್ದು ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ. ಇದರಲ್ಲಿ ಜಾಪನೀಸ್ ಸೇಯಿಂಗ್ ಇದೆ, ಡೈಲಿ ಮೀನನ್ನ ಕೊಟ್ಟು ಅವ್ರಿಗೆ ಏನದು ಸುಸ್ಥಿರತೆ ಅನ್ನೋ ತರಕ್ ಆಗಲ್ಲ, ಅವ್ರನ್ನ ಮೀನ್ ಹಿಡಿಯೋರ್ ಆಗಿ ಮಾಡ್ಬೇಕು. ಸೊ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಇದರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟು ಮುಖ್ಯ ಮತ್ತೆ ಯಾವ ತರದಲ್ಲಿ ನಾವು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಂಥದ್ದು. ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಈಗ ನಮ್ ಜೊತೆ ನೆಕ್ಸ್ಟ್ ಸ್ಪೀಕರ್ ಆಗಿ ಶ್ರೀ ಸ್ವಾಮಿನಾಥನ್ ಅವರು
ಸರ್ ಅವರು ಫಾರ್ಮರ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ, ಮತ್ತೆ ಅವರು ಡೈರೆಕ್ಟರ್ ಜನರಲ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ಇವರು ಚೇರ್ ಆಫ್ ಎಕ್ಸಲೆನ್ಸ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇದು ಕೂಡ ಕೆಲಸ ಮಾಡಿದ್ದಾರೆ. ಸರ್ ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಲ್ಲಿ ಹಲವಾರು ವರ್ಷಗಳ ಅನುಭವ ಇರುವಂತವರು. ವೇದಿಕೆಗೆ ಆಹ್ವಾನಿಸ್ತೇನೆ. ಸರ್, ಓವರ್ ಟು ಯು. ಹಲೋ ಸರ್, ಓವರ್ ಟು ಯು. ಸ್ವಾಮಿನಾಥನ್ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಚಿತ್ರ ಅಲ್ಲ ತಾವು? ಕ್ರಿಸ್ಟಿನಾ, ಸಾರಿ ಕ್ರಿಸ್ಟಿನಾ. ಥ್ಯಾಂಕ್ ಯು ಕ್ರಿಸ್ಟಿನಾ. ಅಂಡ್ ಐ ವಾಸ್ ಆಲ್ಸೋ ಫಾಲೋಯಿಂಗ್ ರೂಪಾ ಗೌಡಾಸ್ ಟಾಕ್. ಬಹಳ ಚೆನ್ನಾಗಿ ಅವರು ಈ ಸುಸ್ಥಿರ ಅಭಿವೃದ್ಧಿ, ಈ ಗುರಿಗಳು ಮತ್ತೆ ಅವುಗಳ ಯಾವ ರೀತಿ ಅದನ್ನ ಅನುಷ್ಠಾನಗೊಳಿಸ್ಬೇಕು, ಮತ್ತೆ ನಾವು ಇಡೀ ಪ್ರಪಂಚದಲ್ಲಿ ಇಂಡಿಯಾ ಯಾವ ಸ್ಥಾನದಲ್ಲಿ ಇದೆ, ಮತ್ತೆ ಇಂಡಿಯಾದಲ್ಲಿ ಬೇರೆ ಬೇರೆ ಗುರಿಗಳು ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕೂಡ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಡಾಕ್ಯುಮೆಂಟ್ ಪ್ರಿಪರೇಷನ್ ಅಲ್ಲಿ ನಾನು ಕೂಡ ಇನ್ವಾಲ್ವ್ ಮಾಡಿದ್ರು. ನಾನು 2 ಗುರಿಗಳಲ್ಲಿದ್ದೆ. ಒಂದು ಗುರಿ 13, ಅದು ಕ್ಲೈಮೇಟ್ ಚೇಂಜ್ ಮತ್ತೆ ಇದು ಕ್ಲೈಮೇಟ್ ಚೇಂಜ್ ಇಟ್ಸ್ ಇಂಪ್ಯಾಕ್ಟ್ ಅಂತ ಅನ್ನೋದು ಒಂದಿತ್ತು. ಎರಡನೇದು 15ನೇ ಗುರಿ, ಅದು ಭೂಗೋಳದಲ್ಲಿ ಸಮುದ್ರಗಳು ಮತ್ತೆ ನೆಲಗಳು ಮತ್ತೆ ಅರಣ್ಯಗಳು ಮತ್ತೆ ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡೋದು ಹೇಗೆ, ಮತ್ತೆ ಅವನ್ನ ಸುಸ್ಥಿರವಾಗಿ ಬಳಕೆ ಮಾಡೋದನ್ನ ಯಾವ ರೀತಿ ನಾವು ಅಭ್ಯಾಸ ಮಾಡ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು, ಮತ್ತೆ ಅದನ್ನ ಯಾವ ರೀತಿ ನಾವು ನಮ್ಮ ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತೆ ಸರ್ಕಾರಿ ಸಂಸ್ಥೆಗಳು ಮತ್ತೆ ಸಮುದಾಯಗಳು ಇವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರ ಒಂದು ಸಹಭಾಗಿತ್ವದೊಂದಿಗೆ ಯಾವ ರೀತಿ ನಾವು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ 2030ರಲ್ಲಿ ನಾವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಅದು ಒಂದು ದೊಡ್ಡ ಕಾರ್ಯಕ್ರಮ. ಆ 2 ಗುರಿಗಳಲ್ಲಿ ನಾನು ಭಾಗವಹಿಸಿದ್ದೆ. ಮತ್ತೆ ಬೇರೆ ಗುರಿಗಳ ಬಗ್ಗೆನೂ ಕೂಡ ನಾನು ಮೀಟಿಂಗ್ಗಳಲ್ಲಿ ಭಾಗವಹಿಸ್ತಿದ್ದೆ. ಅದರಲ್ಲಿ ಬಹಳಷ್ಟು ಸಾರಿ ಚರ್ಚೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಬಹಳ ಕಳವಳಕಾರಿ ಅಂಶ ಅಂತ ಅಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತ ಸ್ವಲ್ಪ ಕಡಿಮೆ ಕೆಳಗ ಸ್ಥಾನದಲ್ಲಿದೆ, 88ನೇ ಸ್ಥಾನ. ಅದು ನೈಸರ್ಗಿಕವಾಗಿ ಅದನ್ನ ನಾವು ಏನು ಆಶ್ಚರ್ಯ ಪಡಬೇಕಾದ ವಿಷಯ ಅಲ್ಲ. ಕಾರಣ ಬಡತನ ಬಹಳ ಇದೆ. ನಾವು 2002ರಲ್ಲಿ ಒಂದ್ಸರಿ ಅವರು ಸರ್ವೆ ಮಾಡಿದಾಗ ನಮ್ಮಲ್ಲಿ ಸುಮಾರು 25% ಅಷ್ಟು ಬಡತನ ಇತ್ತು. ಆಮೇಲೆ ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಡ್ಯಾಶ್ ಬೋರ್ಡ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗ್ಬಿಟ್ಟು ಪಾವರ್ಟಿ ಒಂದು ಇದಿದೆ, ಅಲ್ಲಿ ನೀವು ಓಪನ್ ಮಾಡಿದ್ರೆ ಅಲ್ಲಿ ಈಗಲೂ ಕೂಡ ನಾವು ಸುಮಾರು ಒಂದು 20% ಅಷ್ಟು ಬಡತನ ರೇಖೆಯಿಂದ ಕೆಳಗಡೆ ಇದ್ದೀವಿ ಬಹಳಷ್ಟು ಜನಗಳು. ಇದು ಬಹಳ ಕಳವಳಕಾರಿಯಾದ ಅಂಶ. ಅಂದ್ರೆ ಸುಮಾರು ಪ್ರಪಂಚದ ಒಂದು 2 ಬಿಲಿಯನ್ ಬಡದ ಜನತೆಯಲ್ಲಿ 1 ಬಿಲಿಯನ್ ಆಫ್ರಿಕಾದನ್ನ ಆಗ್ಬಿಡ್ತಾರೆ. ರಿಮೈನಿಂಗ್ 1 ಬಿಲಿಯನ್ ಇಂಡಿಯಾದವರೇ ಆಗ್ಬಿಡ್ತಾರೆ, ಭಾರತದವರೇ ಆಗ್ಬಿಡ್ತಾರೆ. ಅದರಿಂದ ಇದು ಒಂದು ದೊಡ್ಡವಾದ ಒಂದು ಸವಾಲು. ಈ ಬಗ್ಗೆ ಪಾಪ ಬಹಳಷ್ಟು ಗುರಿಗಳಿದೆ. ಗುರಿ 1 ಇದೆ, ಅಲ್ಲಿ ಯಾವ ರೀತಿ ನಾವು ಬಡತನ ತೆಗಿಬೇಕು, ಮತ್ತೆ ಬಡತನ ದಿ ಇನ್ಕಮ್ ಡಿಸ್ಪ್ಯಾರಿಟಿ ಬಿಟ್ವೀನ್ ಕಂಟ್ರೀಸ್ ಅಂತ ಅಂದ್ರೆ ಈ ನಮ್ಮ ವಾರ್ಷಿಕ ವರಮಾನಗಳು ಯಾವ ರೀತಿ ದೇಶದಿಂದ ದೇಶಕ್ಕೆ ಯಾವ ರೀತಿ ವ್ಯತ್ಯಾಸ ಇದೆ ಅದನ್ನ ನಾವು ಕಡಿಮೆಗೊಳಿಸ್ಬೇಕು. ಉದಾಹರಣೆಗೆ ಹೇಳೋದಾಯ್ತು ಅಂತಂದ್ರೆ ಅಮೆರಿಕಾದವ್ರದ್ದು ಒಂದು $25,000 ಅಂತಂದ್ರೆ ಸುಮಾರು ಅದು ಎಷ್ಟು ಬರ್ತದೆ ಅಂತ ಅಂದ್ರೆ 25 ಲಕ್ಷ ಪರ್ ಇಯರ್ ಬರ್ತದೆ. ನಮ್ಮ ಒಂದು ಸರಾಸರಿ ಇನ್ಕಮ್ 2 ಲಕ್ಷ ಬರ್ತದೆ ಪ್ರತಿಯೊಬ್ಬ ತಲೆ ಆದಾಯ ಅಂತ ಹೇಳ್ತೀವಲ್ಲ, ಪರ್ ಕ್ಯಾಪಿಟ. ಅದೇ ರೀತಿ ಚೈನಾದವ್ರದ್ದು ಕಂಪೇರ್ ಮಾಡ್ತು ಅಂತಂದ್ರೆ ಅವ್ರದ್ದು ಇನ್ನೂ ಜಾಸ್ತಿ ಇದೆ, 10 ಲಕ್ಷ ಇದೆ. ಅಂದ್ರೆ ನಮಗೂ ಅವ್ರಿಗೂ ಒಂದು 5 ಭಾಗದಷ್ಟು ಜಾಸ್ತಿ
ಅಂದ್ರೆ 500% ಅಷ್ಟು ಅವರು ಉತ್ತಮ ಸ್ಥಿತಿಲಿದ್ದಾರೆ. ಅದೇ ರೀತಿ ಅನೇಕ ಒಂದು ಜೀವನಕ್ಕೆ ಅಗತ್ಯವಾದ ಒಂದು ಕೆಲವು ಸಂಪನ್ಮೂಲಗಳನ್ನು ನಾವು ನೋಡಿದಾಗ ಭಾರತದಲ್ಲಿ ಬಹಳಷ್ಟು ಕಡಿಮೆ ಮಟ್ಟದಲ್ಲಿ ನಾವು ಈ ಸಂಪನ್ಮೂಲಗಳನ್ನು ಬಳಕೆ ಮಾಡೋದಕ್ಕೆ ಸಮರ್ಥರಾಗಿದ್ದೇವೆ. ಅದು ಬಹಳಷ್ಟು ವಿಷಾದನೀಯ. ಉದಾಹರಣೆಗೆ ಎನರ್ಜಿ, ನಮ್ಮ ಪರ್ ಕ್ಯಾಪಿಟಾ 1500 ಕಿಲೋವಾಟ್ ಏನೋ ಬರ್ತದೆ, ಅಥವಾ ಇನ್ನೂ ಕಡಿಮೆ ಇರಬೇಕು, 1200 ಕಿಲೋವಾಟ್. ಈ ಅಮೆರಿಕ ಇವರೆಲ್ಲ 10,000 ಕಿಲೋವಾಟ್, 12,000 ಕಿಲೋವಾಟ್. ಅಂದ್ರೆ ಒಂದು ದೇಶದ ಒಂದು ಆರ್ಥಿಕ ಸ್ಥಿತಿ ಅಥವಾ ಸಬಲತೆಯನ್ನು ನೀವು ಮೆಜರ್ ಮಾಡ್ಬೇಕು ಅಂದ್ರೆ ಅವರು ಎಷ್ಟು ಸಂಪನ್ಮೂಲಗಳನ್ನು ಅವರು ಬಳಕೆ ಮಾಡೋಕೆ ಶಕ್ತಿ ಇದೆ ಮತ್ತು ಅವರಿಗೆ ಅಕ್ಸೆಸ್ ಅಂದ್ರೆ ಅದರ ಒಂದು ದೊರವಿಕೆ ಅಂದ್ರೆ ಅದು ಲಭ್ಯ ಆಗ್ಬೇಕು. ಆ ಲಭ್ಯತೆ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅಳತೆ ಮಾಡ್ಬೋದು. ಸೊ ನಮ್ಮಲ್ಲಿ ಲಭ್ಯತೆ ಕಡಿಮೆ, ಅಂದ್ರೆ ಅಕ್ಸೆಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸರಿಪಡಿಸ್ಬೇಕು. ನಾವು 88ನೇ ಸ್ಥಾನದಲ್ಲಿ ಇದ್ದೀವಿ ಪ್ರಪಂಚದಲ್ಲಿ. ಆಮೇಲೆ ಭಾರತದಲ್ಲಿ ನಾವು ಮತ್ತೆ ನಮ್ಮ ನೀತಿ ಆಯೋಗದವರು ಅವರು ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಅವರು ಇದು ವಿಂಗಡಿಸಿದ್ದಾರೆ. ಅದರಲ್ಲಿ ದಕ್ಷಿಣ ಭಾರತದ ಕೆಲವು ರಾಜ್ಯಗಳು ಚೆನ್ನಾಗಿ ಕೆಲಸ ಮಾಡಿದೆ. ನಂಬರ್ 1 ಇವಾಗ ಇವರಿದ್ದಾರೆ, ಯಾರು ನಮ್ಮ ಕೇರಳದವರು. ಅವರು ಕೂಡ 77 ಇದೆ ಅವ್ರದ್ದು ಅಂಕ, 100 ಅಗೇನ್ಸ್ಟ್ 100. ಅವರಲ್ಲೂ ಕೆಲವು ಸಮಸ್ಯೆಗಳಿದೆ, ಬಟ್ ಬಹಳಷ್ಟು ಅವರು ಮುಂದುವರೆದಿದ್ದಾರೆ. ದೆನ್ 2ನೇ ಸ್ಥಾನದಲ್ಲಿ ತಮಿಳ್ನಾಡು ಇರ್ಬೇಕು. ನಾವು ಆಂಧ್ರ ಇವರೆಲ್ಲ ಸೇರಿ ಕರ್ನಾಟಕ ಸೇರಿ 4ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಕರ್ನಾಟಕದು ಒಟ್ಟು 67 ಇರಬೇಕು ನಮ್ಮ ಇದು ಏನು ನಮ್ಗೆ ಅಂಕಗಳು 100ಕ್ಕೆ. ಇಂಡಿಯಾದು 64, ಸ್ವಲ್ಪ ಜಾಸ್ತಿ ಇದ್ದೀವಿ ಭಾರತದ ಸರಾಸರಿಗಿಂತ. ಯಾಕಂದ್ರೆ ಕೆಲವು ಸೆಕ್ಟರ್ಗಳಲ್ಲಿ ಕರ್ನಾಟಕ ಒಳ್ಳೆ ಪ್ರಗತಿ. ಫಾರ್ ಎಕ್ಸಾಂಪಲ್ ಎನರ್ಜಿನಲ್ಲಿ ನಾವು ಚೆನ್ನಾಗಿದ್ದೀವಿ, ಯಾಕಂದ್ರೆ ನಮ್ದು ಹೈಡ್ರೋ ಎಲೆಕ್ಟ್ರಿಕ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಹಳ ಹಿಂದಿನೇನೆ ನಮಗೆ ಹೈಡ್ರೋ ಎಲೆಕ್ಟ್ರಿಕ್ ಮಾಡಿದ್ರು. ಆದ್ರಿಂದ ನಾವು ಕೋಲ್ ಕಡಿಮೆ ಉಪಯೋಗಿಸ್ತಾ ಇದೀವಿ, ನಮ್ಮಲ್ಲಿ ಕೋಲು ಇಲ್ಲ. ಹಾಗಾಗಿ ನಮ್ಮ ಒಂದು ಏನು ಕ್ಲೀನ್ ಎನರ್ಜಿ ಮತ್ತೆ ಪರ್ ಕ್ಯಾಪಿಟಾ ಎನರ್ಜಿ ಅವೈಲಬಿಲಿಟಿ ಇದೆಲ್ಲ ನೋಡಿದಾಗ ನಾವು ಸ್ವಲ್ಪ ಎನರ್ಜಿ ಸೆಕ್ಟರ್ ನೋಡಿ ಸ್ವಲ್ಪ, ಆದ್ರೆ ನಮ್ದು ಇನ್ಫೆಂಟ್ ಮಾರ್ಟಾಲಿಟಿ ಸ್ವಲ್ಪ ಜಾಸ್ತಿ ಕಂಪೇರ್ಡ್ ಟು ಆಂಧ್ರ ಅಂಡ್ ತಮಿಳ್ನಾಡು, ಕೇರಳ ಅಂಡ್ ತಮಿಳ್ನಾಡು. ಅದು ಬಹಳ ಕಳವಳಕಾರಿಯಾದ ಅಂಶ, ಬಟ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಮತ್ತೆ ಮಾಲ್ ನ್ಯೂಟ್ರಿಷನ್ ಕೂಡ ನಮ್ಮಲ್ಲಿ ಬಹಳಷ್ಟು ಮಕ್ಕಳುಗಳು ವೆಜಿಟೇರಿಯನ್ ಅಭ್ಯಾಸ ಇರೋದ್ರಿಂದ ಮಾಲ್ ನ್ಯೂಟ್ರಿಷನ್ ಬಹಳ ಇದೆ ಕರ್ನಾಟಕದಲ್ಲಿ. ಅದನ್ನ ನಾವು ಸರಿಪಡಿಸ್ಬೇಕು. ಅದರಲ್ಲೂ ಕೂಡ ನಾವು ಬಹಳ ಹಿಂದೆ ಇದ್ದೀವಿ. ಸೊ ಹೀಗೆ ಬಹಳಷ್ಟು ಸೆಕ್ಟರ್ಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಕರ್ನಾಟಕದವರು ಬಹಳಷ್ಟು ಕೆಲಸ ಮಾಡ್ಬೇಕಾಗಿದೆ. ಇದನ್ನ ರೂಪಾಗೌಡ ಅವರು ಚೆನ್ನಾಗಿ ಹೇಳಿದ್ದಾರೆ, ಯಾವ ರೀತಿ ಅವಕಾಶಗಳಿದೆ, ಏನೇನು ಮಾಡಬಹುದು. ಅದಕ್ಕೆ ಈ ನಮ್ಮ ಇವರು NGOಗಳ ಸಹಭಾಗಿತ್ವ ಬಹಳ ಮುಖ್ಯ. 7,500 NGOಗಳಿದ್ದಾರೆ ಕರ್ನಾಟಕದಲ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ದೊಡ್ಡ ಸಂಸ್ಥೆಗಳಿವೆ, ಕೆಲವರು ಮೀಡಿಯಂ ಇದೆ, ಕೆಲವರು ಬರೀ 3 ಜನ 4 ಜನ ಸೇರ್ಕೊಂಡು ಕೆಲವು ಸಂಸ್ಥೆಗಳಿವೆ. ಆದ್ರೂ ಕೂಡ ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಮತ್ತೆ ಅವಕಾಶಕ್ಕೆ ತಕ್ಕಂಗೆ ಅವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಅರಣ್ಯದಲ್ಲಂತೂ ಸುಮಾರು ನಾವು ಅವಾಗ್ಲೇನೆ ಒಂದು 400ರಿಂದ 500 ಇದು NGOಗಳನ್ನ ನಾವು ನೋಂದಣಿ ಮಾಡ್ಕೊಂಡಿದ್ವಿ. SR ಹಿರೇಮಠ್, ಶ್ಯಾಮಲಾ ಹಿರೇಮಠ್ ಇರ್ಬೋದು, ಅಥವಾ ರಂಜನ್ ರಾವ್ ಇರ್ಬೋದು. ಬಹಳಷ್ಟು ಜನಗಳು ನಮ್ಮ ಮೈಸೂರಿನಲ್ಲಿ ಅನೇಕ ಮಿತ್ರಗಳಿದ್ರು. ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಹೆಲ್ತ್ ಸೆಕ್ಟರ್ ನೊಳಗಿರ್ಬೋದು ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ನಲ್ಲಿ ಇರ್ಬೋದು. ಸೊ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಸಂಸ್ಥೆಗಳು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದನ್ನ ಡೆವಲಪ್ ಮಾಡ್ಬೇಕಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಡಾಕ್ಯುಮೆಂಟ್ಸ್ ನ ಬಹಳಷ್ಟು ಜನ ಸೀನಿಯರ್ IAS ಆಫೀಸರ್ಸ್, ಫಾರ್ಮರ್ ಚೀಫ್ ಸೆಕ್ರೆಟರೀಸ್ ಇವರೆಲ್ಲ ಇದ್ರು. ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಡೇಟಾ ಸಿಗ್ತಾ ಇಲ್ಲ ನಮ್ಮ ಹತ್ರ, ಮತ್ತೆ ಇದಿಲ್ಲ, ಏನ್ ಮಾಡ್ಬೇಕು ಅನ್ನೋದನ್ನ ಫೀಲ್ಡ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಕೇಳಿದ್ರೆ ಚೆನ್ನಾಗಿರ್ತಿತ್ತು ನಾವು ಮೆನ್ಷನ್ ಮಾಡಿದೆ. ಅದು ಸಮಯ ಜಾಸ್ತಿ ಕೊಡ್ಲಿಲ್ಲ ನೀತಿ ಆಯೋಗದವ್ರು ಪಾಪ. ಹೀಗಾಗ್ಬಿಟ್ಟು ನಾವೇನೆ ಒಂದು 3 ತಿಂಗಳು 4 ತಿಂಗಳ ಸಮಯದಲ್ಲಿ ವಿ ಬ್ರೋಕ್ ಡೌನ್ ದಿ ಗೋಲ್ಸ್ ಇಂಟು ಸ್ಮಾಲ್ ಸಬ್ ಗೋಲ್ಸ್ ನ ಮತ್ತೆ ಟಾರ್ಗೆಟ್ಸ್ ಮಾಡ್ಕೊಂಡು ಅವಕ್ಕೆಲ್ಲ ಇಂಡಿಕೇಟರ್ಸ್ ಅಂತ ಒಂದು ಮ್ಯಾಟ್ರಿಕ್ಸ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ಅನೇಕ ವಿಷಯಗಳು ಬಂತು. ಒಂದು 3ರಿಂದ 4 ಮೀಟಿಂಗ್ಗಳು ಕೂಡ ಆಯ್ತು.
ನಮ್ಮ ಇವ್ರಿಗೆ ಇದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಡೆವಲಪ್ ಮಾಡ್ಬೇಕಾದ್ರೆ ಬಹಳಷ್ಟು ವಿಷಯಗಳು ನಮ್ಮ ಅಧಿಕಾರಿಗಳಿಗೆ ಬಹಳಷ್ಟು ಸಿಕ್ತು. ಅವ್ರ ಹತ್ರ ಅಂತೂ ಮಾಹಿತಿನೇ ಇರ್ತಿರ್ಲಿಲ್ಲ. ಈ ಯಾರ್ಯಾರು ಪ್ರಿಪೇರ್ ಮಾಡಿದ್ರು ಅವರು ಪಾಪ ಬಹಳ ಕಷ್ಟಪಟ್ಟು ಸೆಕೆಂಡ್ರಿ ಸೋರ್ಸು ಅಲ್ಲಿ ಇಲ್ಲಿ ಎಲ್ಲ ಕಷ್ಟಪಟ್ಟು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಡಿಸ್ಕಸ್ ಮಾಡಿ ಅವ್ರಿಗೆ ಆಶ್ಚರ್ಯ ಆಗ್ತಿತ್ತು ಅಧಿಕಾರಿಗಳಿಗೆ, ಇಷ್ಟೊಂದು ಡೇಟಾ ನಮ್ಮಲ್ಲಿ ಬೇಕಾಗಿತ್ತು ಆದ್ರೆ ಇಲ್ಲ ಅಂತ. ಅದಕ್ಕೆಲ್ಲ ನಮ್ಮ ಫಸ್ಟ್ ಲೆವೆಲ್ ನಲ್ಲಿ ನಾವು NGOs ಗಳನ್ನ ಇನ್ವಾಲ್ವ್ ಮಾಡ್ಬಿಟ್ಟಿದ್ರೆ ಬಹಳಷ್ಟು ಸುಲಭ ಆಗ್ತಿತ್ತು. ಅವ್ರ ಹತ್ರ ಬಹಳ ಡೇಟಾ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ನಾವು ಮಾಡ್ತಿರ್ಬೇಕಾದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಲಾಸ್ಟ್ 10 years ಅಲ್ಲಿ, ಫ್ಲಡ್ಸ್ ಇರ್ಬೋದು ಅಥವಾ ಲೈಟ್ನಿಂಗ್ ಇರ್ಬೋದು ಅಥವಾ ಫಾರೆಸ್ಟ್ ಫೈರ್ ಇರ್ಬೋದು ಅಥವಾ ರೋಡ್ ಆಕ್ಸಿಡೆಂಟ್ಸ್ ಇರ್ಬೋದು ಬಿಕಾಸ್ ಆಫ್ ಬ್ಯಾಡ್ ರೋಡ್ಸ್ ಅಥವಾ ಮನೆಗಳ ಕೊಲ್ಯಾಪ್ಸ್ ಗಳಾಗಿ. ಸೊ ಡಿಸಾಸ್ಟರ್ಸ್ ಟೈಮಲ್ಲಿ ಯಾಕೆ ಸತ್ತಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಪಾಪ ಏನೂ ಇರ್ತಿರ್ಲಿಲ್ಲ. ಸಮ್ ಟೈಮ್ ಇವನ್ ಎಪಿಡೆಮಿಕ್ ಡಿಸೀಸಸ್ ಆಲ್ಸೋ ವಿಲ್ ಅಕ್ಕರ್ ಇನ್ ಡ್ಯೂರಿಂಗ್ ಡಿಸಾಸ್ಟರ್ ಸಮಯದಲ್ಲಿ ಕಾಲರಾಗಳು ಬರ್ತವೆ. ಆ ಸಮಯದಲ್ಲೂ ಕೂಡ ಮಾಹಿತಿನೇ ಇರ್ತಿಲ್ಲ. ದೇ ಹ್ಯಾಡ್ ಎ ನಾರ್ಮಲ್ ಡೇಟಾ, ಹೌ ಮೆನಿ ಕಾಲರಾ ಪೇಷಂಟ್ಸ್ ಕಮ್ ಡ್ಯೂರಿಂಗ್ ರೈನಿ ಸೀಸನ್, ಈ ತರ ಇರ್ತಿತ್ತೆ ಹೊರತು ಫಾರೆಸ್ಟ್ ನಲ್ಲೂ ಕೂಡ ಬಹಳಷ್ಟು ಡೇಟಾ. ಲೆಕ್ಕಲಿ ನಾನು ಸ್ಟ್ಯಾಟಿಸ್ಟಿಕ್ ನಲ್ಲಿ ಸ್ವಲ್ಪ ಮೊದಲಿಂದ ನಾನು ಚೆನ್ನಾಗಿದ್ರಿಂದ ನನ್ನ ಹತ್ರ ಸ್ವಲ್ಪ ಡೇಟಾ ಇತ್ತು. ಆದ್ರೂ ಕೂಡ ನಮ್ಮಲ್ಲಿ ಬಹಳ, ಫಾರ್ ಎಕ್ಸಾಂಪಲ್ ಮೌಂಟೇನ್ ಅಂದ್ರೆ ಈ ಇದರಲ್ಲಿ ಬೆಟ್ಟದಲ್ಲಿ ಮತ್ತೆ ಕಾಡಿನಲ್ಲಿ ವಾಸ ಮಾಡೋ ಜನಗಳು ಅಂದ್ರೆ ಟ್ರೈಬಲ್ಸ್ ಕಮ್ಯುನಿಟಿ, ಅವ್ರ ಇನ್ಕಮ್ ಲೆವೆಲ್ ಏನಿದೆ ಅಂತ ಹಳೇದೊಂದು ಡೇಟಾ ಇತ್ತು ನಮ್ಗೆ. ಹಳೆ ಡೇಟಾ ನಮ್ಗೆ ಸಾಕಾಗ್ತಿರ್ಲಿಲ್ಲ. ನಾನೊಬ್ಬ PhD ಸ್ಟೂಡೆಂಟ್ ಒಬ್ರು ಇದ್ರು, ಅವರೊಂದು PhD ಮಾಡಿದಾಗ ಅವರೊಂದಷ್ಟು ಡೇಟಾ ಕಲೆಕ್ಟ್ ಮಾಡಿದ್ರು ದಾಂಡೇಲಿನಲ್ಲಿ. ಅದು ಬಹಳ ಹಳೆಯದು. ಇವಾಗ ನಮ್ಮ ಹತ್ರ ಡೇಟಾನೇ ಇರ್ತಿರ್ಲಿಲ್ಲ. ಆಮೇಲೆ ವಾಟ್ ಆರ್ ದಿ ನಂಬರ್ ಆಫ್ ವಾಟರ್ ಪಾಯಿಂಟ್ಸ್, ವಾಟರ್ ರಿಸರ್ವಾಯರ್ಸ್ ಇನ್ಸೈಡ್ ದಿ ಫಾರೆಸ್ಟ್, ಆಮೇಲೆ ಹೌ ಮಚ್ ವಾಟರ್ ಈಸ್ ಇದು ಕನ್ಸರ್ವ್ಡ್, ಹೌ ಮಚ್ ವಾಟರ್ ಇದು ಸ್ಟೋರ್ಡ್ ಅನ್ನೋದ್ರ ಬಗ್ಗೆ ಡೇಟಾ ಇರ್ತಿರ್ಲಿಲ್ಲ. ಸೊ ವಿ ವರ್ ರಿಯಲಿ ಎಕ್ಸ್ಪೋಸ್ಡ್ ಬೈ ದಿಸ್ SDG. ಸೊ ಯಾಕಂತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಆದ್ರಿಂದ ಅವರು ಬಹಳ ಚೆನ್ನಾಗಿ ಅವರು ಸಿಸ್ಟಮ್ಯಾಟಿಕ್ ಆಗಿ ಗೋಲ್ಸ್ ನ ಮತ್ತೆ ಇದನ್ನೆಲ್ಲ ಡಿಫೈನ್ ಮಾಡಿ ಅವಕ್ಕೆ ಸಬ್ ಇಂಡಿಕೇಟರ್ಸ್ ಎಲ್ಲ ಡಿಫೈನ್ ಮಾಡಿ ಮಾಡಿದ್ರಿಂದ ನಮಗೆ ಯಾವ ಡೇಟಾ ನಮ್ಮಲ್ಲಿ ಇಲ್ಲ, ವಿಚ್ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನಮಗೆ ಅರಿವಾಯ್ತು. ಆ ಸಮಯದಲ್ಲಿ ನಮ್ಮ ಈ ಫೀಲ್ಡ್ ಲೆವೆಲ್ ನಲ್ಲಿ NGOಗಳನ್ನ ಕೂಡ ನಾವು ಇನ್ವಾಲ್ವ್ ಮಾಡಿತ್ತು ಅಂತಂದ್ರೆ ನಮ್ಗೆ ಬಹಳಷ್ಟು ಕೆಲಸ ಸುಲಭ ಆಗ್ತಿತ್ತು. ಅದರಿಂದ ಈಗಲಾದ್ರೂ ಕೂಡ NGOಗಳನ್ನ ಅವರು ಇನ್ವಾಲ್ವ್ ಮಾಡಿದ್ದಾರೆ, ಅದು ಬಹಳ ಸಂತೋಷ ವಿಷಯ. NGOಗಳು ದೇ ಕ್ಯಾನ್ ಪ್ಲೇ ಎ ಬಿಗ್ ರೋಲ್ ಇನ್ ದಿಸ್ SDG implementation. By 2030 we have to implement. We have only 8 years left, and they have a bigger role to play, like capacity building, for example. So there are best practices are there in various sectors. Amele there are some states now which have a very unique schemes, so unique way of reaching people, last mile reaching anta ಹೇಳ್ತಾರಲ್ಲ. ಅಲ್ಲಿ ಡೆಲ್ಲಿಯಿಂದ ಬರ್ತದೆ ದುಡ್ಡು, ಕರ್ನಾಟಕ ಸ್ಟೇಟ್ ಬರ್ತದೆ, ಇಲ್ಲಿಂದ ಟ್ರೆಜರಿಯಿಂದ ರಿಲೀಸ್ ಮಾಡ್ತಾರೆ, ನಮ್ಮ ಸ್ಟೇಟ್ ಟ್ರೆಜರಿಯಿಂದ. ವೆನ್ ದೇ ಗೋ ಟು ದ ಲೆವೆಲ್ ಆಫ್ ಗ್ರಾಮ ಪಂಚಾಯತ್, ಫ್ರಮ್ ಪಂಚಾಯತ್ ಫರ್ದರ್ ಟು ದ ವಿಲೇಜ್, ಅದನ್ನ ಏನಂತೀವಿ ಅಂದ್ರೆ ಲಾಸ್ಟ್ ಮೈಲ್ ರೀಚಿಂಗ್ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಬಹಳಷ್ಟು ಇದು ಕೊರತೆ ಇದೆ, ಮತ್ತೆ ಗ್ಯಾಪ್ಸ್ ಇದೆ ಅಲ್ಲಿ. ಪೀಪಲ್ ಆರ್ ನಾಟ್ ಅವೇರ್ ಆಫ್ ಮೆನಿ ಸ್ಕೀಮ್ಸ್ ದಟ್ ಆರ್ ಅವೈಲಬಲ್. ದೇ ಹ್ಯಾವ್ ನೋ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಇಂಥ ಸಮಯದಲ್ಲಿ NGOಗಳು ನಮಗೆ ಬಹಳ ಮುಖ್ಯ. 7,500 NGOಗಳನ್ನ ನಾವು 200 ತಾಲೂಕಿಗೆ ಡಿವೈಡ್ ಮಾಡ್ತು ಅಂತ ಅಂದ್ರೆ 180 ತಾಲೂಕಿಗೆ ಸುಮಾರು 30-40 ಬರ್ತದೆ ಒಂದೊಂದು ತಾಲೂಕಿಗೆ. ಅಂದ್ರೆ ಮೋರ್ ದನ್ ಒಂದೊಂದು ಗ್ರಾಮ ಪಂಚಾಯತ್ಗೆ ಒಂದು NGO ಕೊಟ್ಬಿಡ್ಬೇಕು ಇವರು. ಸಿ ದ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು, ಒಂದೊಂದು ಗ್ರಾಮ ಪಂಚಾಯತ್ಗೆ ಒಂದೊಂದು SDG ಗೋಲ್. ಬಟ್ ಕಷ್ಟ ಆಗುತ್ತೆ 17 ಗೋಲ್ನ ಒಂದು NGO ಮಾಡೋದು ಒಂದು ಗ್ರಾಮ ಪಂಚಾಯತಿನಲ್ಲಿ ವಿತ್ 500 ಇಂಡಿಕೇಟರ್ಸ್. ಸೊ ದೇ ಶುಡ್ ಬಿ ವೆಲ್ ಟ್ರೈನ್ಡ್ ಫಸ್ಟ್. ದೇ ಶುಡ್ ಹ್ಯಾವ್ ವೆರಿ ಗುಡ್ ಇದು ಕಮ್ಯುನಿಕೇಶನ್ ಕೆಪಾಸಿಟಿ. ಆಮೇಲೆ ಅವ್ರಿಗೆ ನಾಲೆಡ್ಜ್ ಇರಬೇಕು. ಯಾಕಂತಂದ್ರೆ ರೈಟ್ ಫ್ರಮ್ ಪಾವರ್ಟಿಯಿಂದ ಹಿಡಿದು ಸೊ ಇವರ್ ಫಾರೆಸ್ಟ್, ಕ್ಲೈಮೇಟ್ ಚೇಂಜ್, ಎನರ್ಜಿ, ಅಂದ್ರೆ ಅವ್ರಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಾನ್ಸೆಪ್ಟ್ಗಳು ಅಂಡರ್ಸ್ಟ್ಯಾಂಡ್ ಆಗ್ಬೇಕು, ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಗೊತ್ತಿರಬೇಕು. ಆಮೇಲೆ ಇಟ್ ಈಸ್ ಎ ಫುಲ್ ಟೈಮ್ ವರ್ಕ್. ಸೊ ಇಟ್ ಈಸ್ ಎ ವೆರಿ ಹ್ಯೂಜ್ ವರ್ಕ್.
I don't know what is the thinking in the planning department. How are they going to really, if they depend on the state departments antandre, agencies antandre, I am not very sure now whether really they can collect good data. It is very easy to collect data, census data, once in 10 years, sending teachers with some 150 columns, starting from ಮನೆ ನಂಬರ್ ಇಂದ ಹಿಡಿದು ಎಷ್ಟು ಜನ ಮಕ್ಕಳು, ಎಷ್ಟು ಜನ ಇದು, ಎಷ್ಟು ಅನಿಮಲ್ಸ್ ಇದೆ, ಆ ಸೆನ್ಸಸ್ ಮಾಡಿ ಡೇಟಾ ಮಾಡಿ ಒಂದು ಕಮೌಟ್. ಆ ಡೇಟಾಗಿಂತ ಇಲ್ಲಿ ಹೇಗೆ ಹೌಸ್ ಹೋಲ್ಡ್ ವೈಸ್, ಹೌಸ್ ಹೋಲ್ಡ್ ನಲ್ಲಿ within the household, there is a child, there is a woman, there is energy issue, there is a food issue, there is income issue. So all this, you need really a PhD holder in each gram panchayat really to handle this. As to capacity beko, if you are really implementing. Some countries have this kind of capacity, but unfortunately India dalli illa. ಅದಕ್ಕೆ ಇವ್ರು ಏನ್ ಮಾಡ್ಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಬೇಕು. ಆಲ್ರೆಡಿ 1.5 ವರ್ಷ ಆಯ್ತು ನಮ್ಮ ಈ ಪ್ಲಾನ್ ಗಳೆಲ್ಲ ಪ್ರಯತ್ನ ಮಾಡಿ ಇವೆಲ್ಲ. ಅಂಡ್ ಫಾರ್ ಎಕ್ಸಾಂಪಲ್ ನಾನು 14,000 ಕೋಟಿ ಅಷ್ಟು ನಾನು ಪ್ರೊಜೆಕ್ಟೆಡ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ 10 years, ಅಂದ್ರೆ 2,000 ಕೋಟಿ ಪರ್ ಇಯರ್ ಬೇಕಂತ. ಈಗ ರೈಟ್ ನೌ ವಿ ಆರ್ ಸ್ಪೆಂಡಿಂಗ್ 1,000 crore, ಡಬಲ್ ಮಾಡಿ ಅಂತ ಅಂದ್ಬಿಟ್ಟು ನಾ ಹೇಳಿದ್ದೀನಿ. ಯಾಕಂತಂದ್ರೆ ಕಮಿಂಗ್ ಟು ಲೆಟಸ್ ಸೇ, ಕಮಿಂಗ್ ಟು ನಮ್ಮ 15 ಅಲ್ಲಿ, ಸೊ ನಾವು ವಿ ಹ್ಯಾವ್ ಸ್ಕೋರ್ಡ್ 67 ಅಗೇನ್ಸ್ಟ್ ಇದು 64 ಇದೆ ಅವರೇಜ್, ನಾವು 67 ಕರ್ನಾಟಕ. ಆಮೇಲೆ ನಾವು 11ನೇ ಸ್ಟೇಟ್ ಏನೋ ಬರ್ತೀವಿ ಫಾರೆಸ್ಟ್ ನಲ್ಲಿ ಮಾತ್ರ. ಕ್ಲೈಮೇಟ್ ಚೇಂಜ್ ಒಳಗೆ ಒಳ್ಳೆ ರ್ಯಾಂಕ್ ಇದೆ. ಯಾಕಪ್ಪ 11 ಅಂತಂದ್ರೆ ಈ ಸಮ್ ಆಫ್ ದ ಸ್ಮಾಲ್ ಸ್ಟೇಟ್ಸ್ ಲೈಕ್ ಮಣಿಪುರ, ಬಿಕಾಸ್ ಫಾರೆಸ್ಟ್ ಏರಿಯಾ, ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಏರಿಯಾ ಟು ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ತಗೊಂಡ್ಬಿಡ್ತಾರೆ ಅವರು, ಕ್ವಾಲಿಟಿ ತಗೊಳ್ಳೋದಿಲ್ಲ. ಚಂಡೀಗಢ ಫಾರ್ ಎಕ್ಸಾಂಪಲ್ ನಂಬರ್ 2, ಹಿಮಾಚಲ್ ಪ್ರದೇಶ್ ಇಸ್ ನಂಬರ್ 3, ನಂಬರ್ 4 ಇಸ್ ಗೋವಾ. ಈ ತರ ಎಲ್ಲ ಸಣ್ಣ ಸಣ್ಣ ಸ್ಟೇಟ್. ನಮಗಿಂತ ಬಿಗ್ ಸ್ಟೇಟ್ಸ್ ಯಾವಿದೆಯಪ್ಪ ಅಂದ್ರೆ ಕೇರಳ ಇದೆ, ಆಮೇಲೆ ಅರುಣಾಚಲ್ ಪ್ರದೇಶ್ ನಂಬರ್ 1 ಆಲ್ವೇಸ್, ದೇ ಗೆಟ್ 93 points. ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಹಿಮಾಚಲ್ ಪ್ರದೇಶ್, ಬಿಕಾಸ್ ದೇ ಆರ್ ದಿ ಫಾರೆಸ್ಟ್ ಇದು, ಬಿಕಾಸ್ ಬೇಸ್ಡ್ ಆನ್ ದಿ ಏರಿಯಾ ಆಫ್ ದಿ ಫಾರೆಸ್ಟ್. ಎನಿ ಸ್ಟೇಟ್ ವಿಚ್ ಎನಿ ಸ್ಟೇಟ್ ಆರ್ ಎನಿ ಟೆರಿಟೋರಿಯಲ್ ಇದು, ಎನಿ ಸೆಂಟ್ರಲಿ ಕಂಟ್ರೋಲ್ಡ್ ಇದು, ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಲೈಕ್ ಗೋವಾ, ಚಂಡೀಗಢ, ಅವರೆಲ್ಲ 40% ಫಾರೆಸ್ಟ್, 45% ಡೆಲ್ಲಿ. ಸೊ ದೇ ಗೆಟ್ ಗುಡ್ ಪಾಯಿಂಟ್ಸ್. ಸೊ ನಮಗೆ ಹಾಗಾಗ್ಬಿಟ್ಟು ದೋ ವಿ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ ಫಾರೆಸ್ಟ್. ಗ್ರೋಯಿಂಗ್ ಸ್ಟಾಕ್ ಮೇಲೆ ಯಾಕಲ್ಲಿ ವಿ ಆರ್ ನಂಬರ್ 2. ಗ್ರೋಯಿಂಗ್ ಸ್ಟಾಕ್ ಅಂತ ಅಂದ್ರೆ ವಾಟ್ ಇಸ್ ದಿ ಟೋಟಲ್ ಇದು ವಾಲ್ಯೂಮ್ ಆಫ್ ಟಿಂಬರ್ ಅಥವಾ ಗ್ರೋಯಿಂಗ್ ಸ್ಟಾಕ್ ಲೆವೆಲ್. ಬಯೋಡೈವರ್ಸಿಟಿ ಒಳಗೆ ವಿ ಆರ್ ದಿ ರಿಚೆಸ್ಟ್ ಆಕ್ಚುಲಿ ನಂಬರ್ 1. ವಿ ಹ್ಯಾವ್ ನಿಯರ್ಲಿ 4,800 NGO ಸ್ಪರ್ಮ್ಸ್ ಇದೆ. ಅಂಡಮಾನ್ಗಿಂತ ಈ ಸಾರಿ ಲಾಸ್ಟ್ ಟೈಮ್ ನಾನು ಐ ಆಮ್ ಇನ್ ದಿ ನ್ಯಾಷನಲ್ ಕಮಿಟಿ ಇದ್ದೇನೆ. ವಿ ಹ್ಯಾವ್ ಎಕ್ಸಿಡೆಡ್ ಇವನ್ ಅಂಡಮಾನ್ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ವ್ಯಾಲ್ಯೂ, ಇಫ್ ಯು ಟೇಕ್ ದಿ ಕ್ವಾಲಿಟಿ, ಟೈಗರ್ ನಲ್ಲಿ ವಿ ಆರ್ ನಂಬರ್ 1 ನಾವು. ಸೊ ಎಲಿಫೆಂಟ್ ಅಲ್ಲಿ ವಿ ಆರ್ ನಂಬರ್ 1 ಸ್ಟೇಟ್. ಬಟ್ ಸಮ್ ಪ್ಯಾರಾಮೀಟರ್ಸ್ ಇಫ್ ಯು ಟೇಕ್ ಆಲ್ ದಿಸ್ ವಿ ರಿಯಲಿ, ಬಟ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಏರಿಯಾದಲ್ಲಿ ನಾವು 22% ಏನೋ 44 lakh hectares ಬರ್ತದೆ, 4.4 million against 20. So that comes to 22%. But if you take trees outside the forest, TOF ಅಂತ ಕೇಳ್ತೀವಿ, ಅದರಲ್ಲಿ ಒಂದು 6% ಬರ್ತದೆ. ಯಾಕಂತಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಕಾಫಿ ಪ್ಲಾಂಟೇಶನ್ಸ್ ಇದೆ, ಕೋಕೋನಟ್ ಪ್ಲಾಂಟೇಶನ್ಸ್ ಇದೆ, ಬಿಕಾಸ್ ದೇ ಆಲ್ಸೋ ಡೂ ದ ಸೇಮ್ ವರ್ಕ್, ಸೇಮ್ ಫಂಕ್ಷನ್ಸ್ ಅಂಡ್ ಇದು ಲೈಕ್ ಫಾರೆಸ್ಟ್, ಲೈಕ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಇರ್ಬೋದು, ಅಥವಾ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್ ಇರ್ಬೋದು. ಸೊ ದೇ ಡೂ ದ ಸೇಮ್ ಫಂಕ್ಷನ್ ಲೈಕ್ ಫಾರೆಸ್ಟ್. ಅದನ್ನು ಟ್ರೀಸ್ ಔಟ್ಸೈಡ್ ದಿ ಫಾರೆಸ್ಟ್ ಅಂತ ಮಾಡ್ತೀವಿ. ಆಮೇಲೆ ಲೀಗಲಿ ಡಿಕ್ಲೇರ್ಡ್ ಫಾರೆಸ್ಟ್ ಅಂತ ಮಾಡ್ತೀವಿ, ಅದೊಂದು 6% ಬರ್ತದೆ, 28% ಆಗುತ್ತೆ. ವಿ ಆರ್ ಸಾರ್ಟ್ ಆಫ್ 5% ಅಗ್ರೋ ಫಾರೆಸ್ಟ್ರಿ ಇದೆ. ಸೊ ನಮಗೆ ಮೇಜರ್ 15 ನಲ್ಲಿ ದೇರ್ ಆರ್ ಸಮ್ 6 or 7 ಇದೆ ಸಬ್ ಪಾಯಿಂಟ್ಸ್ ಇದೆ. 15.1, 15.2, 15.3 ಅಂತ. 15.1 ನಲ್ಲಿ ಜನರಲ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ದಿ ಓಷನ್ಸ್, ಟೆರೆಸ್ಟ್ರಿಯಲ್ ಇದು ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್, ಮೌಂಟೇನ್ಸ್, ಇದನ್ನೆಲ್ಲ ಮಾಡಬೇಕು. ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಇದು ಅಕಾರ್ಡ್ಸ್, ಯಾವುದು ಲೈಕ್ SDG 1 ಇಂಟರ್ನ್ಯಾಷನಲ್ ಅಕಾರ್ಡು, ಆಮೇಲೆ ಇದು CBD ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ, ಆಮೇಲೆ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ಇಂಟರ್ನ್ಯಾಷನಲ್. ಆಮೇಲೆ ಕೊಯ್ಟೋ ಪ್ರೋಟೋಕಾಲ್ಸ್, CDM, ಇವೆಲ್ಲ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸ್. ಇವನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದು ಇದು. ಸೊ ಇಂಡಿಯಾ ಇಸ್ ಸಿಗ್ನೇಟರಿ ಫಾರ್ ಮೆನಿ ಆಫ್ ದೀಸ್ ಥಿಂಗ್ಸ್. ಸೊ ಹಾಗಾಗ್ಬಿಟ್ಟು ವಿ ಸ್ಕೋರ್ ವೆರಿ ಗುಡ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದಾಗ 15.2 ನಲ್ಲಿ
the area under the forest in each state compared to total geographical area ಬಂದಾಗ ನಾವು we fall below. So India stands at 22.5. ಆಮೇಲೆ some states they exceed 22.5 and some states fall below. So we have to really go up to 33. But ನಮ್ಮಲ್ಲಿ land is one constraint at the national level because there is a scope to increase the but we have to release the area land from the agricultural cultivation. ಈ ವ್ಯವಸಾಯಕ್ಕೆ ನಮಗೆ ಬಹಳಷ್ಟು ನಿಯರ್ಲಿ 140 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ನಮ್ಗೆ ಅಲ್ಲೇ ಬೇಕಾಗಿದೆ. ನಮ್ಮ 333 ಮಿಲಿಯನ್ ಹೆಕ್ಟೇರ್ಸ್ ಟೋಟಲ್ ಲ್ಯಾಂಡ್ ಏರಿಯಾ ಇಂಡಿಯಾದಲ್ಲಿ ವಿ ಯೂಸ್ ನಿಯರ್ಲಿ 45 to 50% ಫಾರ್ ದಿ ಅಗ್ರಿಕಲ್ಚರ್ ಪರ್ಪಸ್. ಅದು ಇಲ್ಲ ಅಂತಾರೆ ನಮಗೆ 350 ಮಿಲಿಯನ್ ಟನ್ ಫುಡ್ ಬೆಳೆಯಕ್ ಇಲ್ಲ. ಸೊ ಅನ್ಲೆಸ್ ಯು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ, ಲಕ್ಕಿಲಿ ನಮ್ಮ ಪ್ರೊಡಕ್ಟಿವಿಟಿ ಸ್ವಲ್ಪ ಕಡಿಮೆ ಇದೆ. ಅಂಡ್ ಇಫ್ ಯು ಕ್ಯಾನ್ ರೀಚ್ ದಿ ಪ್ರೊಡಕ್ಟಿವಿಟಿ ಲೆವೆಲ್ ಆಫ್ ಜಪಾನ್ ಅಥವಾ ಅಮೆರಿಕಾ ಅಂತ ಅಂದಾಗ we don't need 150 million hectares. We may need only 110, 120 million hectares ನಲ್ಲೇ ನಾವು ಬೆಳ್ಕೋಬಹುದು. ಅಲ್ಲಿ ಸ್ವಲ್ಪ ಪರ್ ಹೆಕ್ಟೇರ್ ಈಲ್ಡ್ನ ಜಾಸ್ತಿ ಮಾಡ್ಕೊಂಡ್ರೆ ಅಲ್ಲಿ ಮಿಗೋ ಒಂದು 20-30 ಮಿಲಿಯನ್ ಹೆಕ್ಟೇರ್ನ ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಯಾವ್ದು ಟ್ರೀ ಪ್ಲಾಂಟೇಶನ್ಗೆ, ಅವಾಗ ಏನಾಗುತ್ತೆ, ಈಗ 100 ಮಿಲಿಯನ್ ಹೆಕ್ಟೇರ್ಸ್ ನಮ್ದು ಫಾರೆಸ್ಟ್ ಇದೆ, 130 ಮಿಲಿಯನ್ ಹೆಕ್ಟೇರ್ಸ್ ಆಗ್ತದೆ. ಅವಾಗ 1/3 ಆಫ್ 333 ಅಂತಂದ್ರೆ 130 ಬೇಕಾಗ್ತದೆ ನಮ್ಗೆ. 115 ಅವ್ರು ಸಾಕು. So we can reach. So therefore, if we invest more on agriculture, make it more productive, and combine trees there, with the agriculture crops, we can certainly achieve the target of 33% of the forest area. 66% ಮೌಂಟೇನ್ ನಲ್ಲಿ ಇರಬೇಕು, 33% ಪ್ಲೇನ್ ನಲ್ಲಿ ಇರಬೇಕು ಅಂತ ನಮ್ದು ಒಂದು ನೀತಿ ಇದೆ. But unfortunately, as population is growing, as the developmental demands are growing, ಫಾರೆಸ್ಟ್ ಏರಿಯಾ ಎವ್ರಿ ಇಯರ್ ನಾವು ಕೊಡ್ಬೇಕಾಗ್ತದೆ. ಬಟ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೆ ಡೈವರ್ಷನ್ ಆಫ್ ಫಾರೆಸ್ಟ್ ಆಗ್ತಾ ಇದೆ. ನಮ್ಮಲ್ಲಿ ಮೋಸ್ಟ್ ಆಫ್ ದಿ ಈ ಲಿಂಗನ್ಮಕ್ಕಿ ಇರ್ಬೋದು ಅಥವಾ ಇದಿರ್ಬೋದು, ಈ ನಮ್ಮ KRS ಅಥವಾ ಹಾರಂಗಿ, ಇಲ್ಲೆಲ್ಲ ವಿ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಫಾರೆಸ್ಟ್. ಆಮೇಲೆ ಎಲೆಕ್ಟ್ರಿಕ್ ಲೈನ್ಸ್ ಡ್ರಾ ಮಾಡೋದಕ್ಕೆ ದೇ ಟೇಕ್ ಅವೇ ಫಾರೆಸ್ಟ್, ರೋಡು, ಆಮೇಲೆ ಇದು ಆಪ್ಟಿಕಲ್ ಫೈಬರ್ಸ್ ಡ್ರಾ ಮಾಡೋದಕ್ಕೆ. ಸೊ ದೆನ್ ರೈಲ್ವೆ ಲೈನ್ಸ್, ಈಗ ನೋಡಿ ಹುಬ್ಳಿ ಅಂಕೋಲಾ ಅದು ಏನು 100 ವರ್ಷದಿಂದ ಅದು ಬಾಕಿನೇ ಇದೆ. ಅದು ಇಫ್ ಯು ಗಿವ್ ದಟ್ ಪರ್ಮಿಷನ್ ಟು ದಟ್ ಲ್ಯಾಂಡ್ ಅಂತ ಅಂದ್ರೆ ಇಟ್ ಇಸ್ ಪುಟ್ಟಿಂಗ್ ಎ ನೈಫ್ ಇನ್ ಟು ದಿ ಸ್ಟಮಕ್. ವೆಸ್ಟರ್ನ್ ಘಾಟ್ಗೆ ಒಂದು ಹೊಟ್ಟೆಗೆ ಇದು ನೋಡೋದಂಗದು. ಸೊ ಈ ರೀತಿ ಸಮಸ್ಯೆಗಳು ನಮ್ಮಲ್ಲಿದೆ. ಆದ್ರೂ ಈ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ನಮ್ಗೊಂದು ಅವಕಾಶ. ಈ ಅವಕಾಶದಲ್ಲಿ ನಾವು ಈಗ ಯಾಕಂತಂದ್ರೆ ಇಂಡಿಯಾ ಸೈನ್ಡ್, ಪ್ರೈಮ್ ಮಿನಿಸ್ಟರ್ ಸೈನ್ಡ್, ಅದಕ್ಕೆ NDC ಇವರು ಸಬ್ಮಿಟ್ ಮಾಡಿದ್ದಾರೆ. ನಾವು ಇಷ್ಟು 2030 ಒಳಗೆ ನಮ್ಮ ಎಮಿಷನ್, ಕಾರ್ಬನ್ ಎಮಿಷನ್ ನಾವು 30% ಅಷ್ಟು ಕಡಿಮೆ ಮಾಡ್ಬಿಡ್ತೀವಿ. ನಾವು ಬರೇ ರಿನ್ಯೂವಬಲ್ ಹೋಗ್ಬಿಡ್ತೀವಿ, ಬರೇ ಸೋಲಾರ್ಗೆ ಹೋಗ್ಬಿಡ್ತೀವಿ. ಆದ್ರಿಂದ ನಾವು ಜಾಸ್ತಿ ನಮಗೆ ಏರಿಯಾ ಉಳ್ಕೊಳ್ಳುತ್ತೆ. ಆದ್ರಿಂದ ನಾವು ಕ್ಯಾನ್ ಗ್ರೋ ಫಾರೆಸ್ಟ್, ಅಗ್ರೋ ಫಾರೆಸ್ಟ್ರಿ ಮಾಡ್ತೀವಿ, 10 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಫಾರೆಸ್ಟ್ ಮಾಡ್ತೀವಿ 2030 ಒಳಗೆ ಅಂತ ನಮ್ಮ ಪ್ರಧಾನ ಮಂತ್ರಿ ಅವರು ಅಲ್ಲಿ ಬರ್ಕೊಟ್ಟಿದ್ದಾರೆ. ಈಗ ಮೊನ್ನೆ ಒಂದು ವಾರದಿಂದ ಇನ್ನು ಮತ್ತೊಂದು ಕಳ್ಸಿಕೊಟ್ರು ಯುನೈಟೆಡ್ ನೇಷನ್ಸ್ಗೆ. ಆಮೇಲೆ ಗ್ಲಾಸ್ಕೋದಲ್ಲಿ ಹೋಗ್ಬಿಟ್ಟು ಡಿಕ್ಲೇರ್ ಮಾಡಿದ್ರು ಪಂಚಾಮೃತ ಅಂತ, 5 points ವೇರ್ ನಾವು ವಿ ಆರ್ ಗೋಯಿಂಗ್ ಟು ಬಿ ಲೀಡರ್ಸ್ ಇನ್ ದ ವರ್ಲ್ಡ್ ಅಂತ. ಸೊ ಅಷ್ಟೆಲ್ಲ ಹೇಳ್ಕೊಂಡು ಬಂದ್ಮೇಲೆ ಇಲ್ಲಿ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಅಷ್ಟು ಸಂಪನ್ಮೂಲಗಳ ಕೊರತೆ ಇದೆ. ಆಮೇಲೆ ಇದಿಲ್ಲ, ಲ್ಯಾಂಡ್ ಇಲ್ಲ. ಬಟ್ ಕರ್ನಾಟಕದಲ್ಲಿ ಲಕ್ಕಿಲಿ ವಿ ಹ್ಯಾವ್ ವೆರಿ ಗುಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ಲಾನಿಂಗ್ ರಂಜನಿ ಅವರು ಪಾಪ ಮಿಸ್ ಗೋಯಲ್ ಅವರು ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ನಾವು GS ನವ್ರಿಗೆಲ್ಲ ಹೇಳಿ ಎಲ್ಲೆಲ್ಲಿ ಲ್ಯಾಂಡ್ಗಳು ವೇಕೆಂಟ್ ಇದೆ ಅದನ್ನೆಲ್ಲ ಒಂದು GS ಮ್ಯಾಪ್ ಮಾಡಿಸಿ ಸರ್ವೆ ನಂಬರ್ ವೈಸ್ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟೆ. ನೋಡ್ರಪ್ಪ, ದಯವಿಟ್ಟು ಇನ್ ಮುಂದೆ ಹೇಳ್ಬೇಕು ಹೋಗ್ಬೇಡಿ. ಎವ್ರಿ DF ವಿಲ್ ಟೆಲ್ ಸರ್ ವಿ ಡು ನಾಟ್ ಹ್ಯಾವ್ ಲ್ಯಾಂಡ್, ವಿ ಡು ನಾಟ್ ಹ್ಯಾವ್ ಲ್ಯಾಂಡ್ ಅಂತ. ದಿಸ್ ಇಸ್ ಅ ಲಿಸ್ಟ್, ಇದನ್ನ ಕವರ್ ಮಾಡಿ ಸೊ ಅಂತ ಹೇಳಿ ಫಸ್ಟ್ ಅವೈಲಬಲ್ ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ಸ್ ನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ವಿ. ಐ ಥಿಂಕ್ ರೂಪ ಆಲ್ಸೋ ವಾಸ್ ಮೆನ್ಷನಿಂಗ್ ದಿಸ್. ಸೊ ಈ ಹಣದ ಕೊರತೆ ಇದೆ. ನಾವು ಮುಖ್ಯಮಂತ್ರಿಗಳು ಕೂಡ ಸೈನ್ ಮಾಡಿದ್ದಾರೆ ನೀತಿ ಆಯೋಗದಲ್ಲಿ, ನಾವು ಇಲ್ಲ ಸಾಕಷ್ಟು ಸಂಪನ್ಮೂಲಗಳನ್ನ ಒದಗಿಸ್ತೀವಿ ಅಂತ. ಬಟ್ ಎಲ್ಲಿ ಒದಗಿಸಕ್ ಸಾಧ್ಯನೋ ಇನ್ನ 8 ವರ್ಷದಲ್ಲಿ ಕಷ್ಟ ಇದೆ. ಯಾಕಂತಂದ್ರೆ ಆಲ್ರೆಡಿ ಕೊರೋನಾ ಬಂತು, ರಿಸೆಷನ್ ಆಯ್ತು, ದೆನ್ ಹೈ ಇನ್ಫ್ಲೇಷನ್, ದಿ ಅಲೋಕೇಶನ್ಸ್ ಟು ವೇರಿಯಸ್ ಸ್ಕೀಮ್ಸ್ ಆರ್ ಗೆಟಿಂಗ್ ರೆಡ್ಯೂಸ್ಡ್. ಐ ಡೋಂಟ್ ನೋ ಹೌ SDG ವಿಲ್ ಬಿ ರಿಯಲಿ
managed. But we have an ambitious goal and also targets. We have also suggestions. Then we need actually a good implementation template. We have also we had discussion with various ಇದು ಮತ್ತೆ ನಾನು ಇನ್ನೊಂದು ಅದೇ ರೀತಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ಕೃಷ್ಣ ರಿವರ್ ರಿಜುವಿನೇಷನ್ ಅದಕ್ಕೆ ಒಂದು 5,000 ಕೋಟಿಗೆ ಒಂದು ಪ್ರಾಜೆಕ್ಟ್ ಮಾಡಿ MOF ಕೊಟ್ಟಿದ್ದೀನಿ. ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಹಣ ಬರ್ಬೋದು. ಸೊ ನಾನು ಹೇಳಿದ್ದೀನಿ SDGಗೆ ನೀವು ಇವ್ರನ್ನ ನಂಬ್ಕೋಬೇಡಿ ಸರ್ಕಾರಕ್ಕೆ, ಅದನ್ನ ಸ್ವಲ್ಪ ಲಿಂಕ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ವಿ ಆಲ್ಸೋ ಟೋಲ್ಡ್ ವಿಲ್ ಆಲ್ಸೋ ಆಸ್ಕ್ ಫಾರ್ ಸಮ್ ಇಂಟರ್ನ್ಯಾಷನಲ್ ಫಂಡಿಂಗ್, ಗ್ರೀನ್ ಫಂಡ್ ಇಂದ ಎಲ್ಲ ಇದೆ. ಈ ನೋಡೋಣ, ನಿನ್ನೆ ಬಿಡನ್ ಹೇಳಿದ್ದಾರೆ ವಿಲ್ ಹೆಲ್ಪ್ ಫಾರ್ ಸಮ್ ಕಂಟ್ರೀಸ್ ಟು ರೆಡ್ಯೂಸ್ ದಿ ಕಾರ್ಬನ್ ಎಮಿಷನ್ ಅಂತ ಹೇಳಿದ್ದಾರೆ. ಸೊ ಇಫ್ ಯು ಕ್ಯಾನ್ ಗೆಟ್ ಸಮ್ ಗುಡ್ CDM ಪ್ರಾಜೆಕ್ಟ್ಸ್ ಅಂತಂದ್ರೆ ಯು ಕ್ಯಾನ್ ಟೇಕ್ ಅಪ್ ಅಗ್ರೋ ಫಾರೆಸ್ಟ್ರಿ. ಸೊ ಐ ಮೀನ್ ಆಪರ್ಚುನಿಟೀಸ್ ವಿಲ್ ಬಿ ದೇರ್. ಐ ಆಮ್ ಶೂರ್ ಇಂಟರ್ನ್ಯಾಷನಲ್ ಫಂಡಿಂಗ್ ಆಲ್ಸೋ is a possibility, particularly JEF, Global Environment Facility, ಇವರೆಲ್ಲ ಸ್ವಲ್ಪ they are ಇದು. But we should have a good plan and good ಇದು. Luckily SDG gives a framework of implementing these things. ಆಮೇಲೆ 5.2 ಹೇಳ್ತಾ ಇದೆ ಅಂದ್ರೆ 33% ಇದೆ. ಹೌ ಟು ಮೇಕ್ ಇಟ್ ಇದು ಅಲ್ಲ 22% 33% ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ವೇರಿಯಸ್ ಸ್ಕೀಮ್ಸ್ ಕೊಟ್ಟಿದ್ದೀವಿ. ಆ ಸ್ಕೀಮ್ಗಳಲ್ಲಿ ಈವನ್ ಇದು ಎವ್ರಿ ಡಿಸ್ಟ್ರಿಕ್ಟ್ ಶುಡ್ ಹ್ಯಾವ್ ಇದು ಫಾರೆಸ್ಟ್ ಇದು ಪಾರ್ಕ್, ರಿಕ್ರಿಯೇಷನ್ ಪಾರ್ಕ್ ಅಂತ ಮಾಡ್ಕೊಳ್ಬೇಕು. ಆಮೇಲೆ ಹಾರ್ಟಿಕಲ್ಚರ್ ಪೀಪಲ್ ಶುಡ್ ಬಿ ಎನ್ಕರೇಜ್ ಟು ಗೋ ಫಾರ್ ಹಾರ್ಟಿ ಸಿಲ್ವಿ ಕಾನ್ಸೆಪ್ಟ್. ಹಾರ್ಟಿ ಸಿಲ್ವಿ ಅಂತಂದ್ರೆ ಕಂಬೈನಿಂಗ್ ಫಾರೆಸ್ಟ್ರೀಸ್ ವಿತ್ ದಿ ಹಾರ್ಟಿಕಲ್ಚರ್ ಕ್ರಾಪ್ಸ್. ಅಗ್ರಿ ಸಿಲ್ವಿ ಕಂಬೈನಿಂಗ್ ಅಗ್ರಿಕಲ್ಚರ್ ಕ್ರಾಪ್ಸ್ ವಿತ್ ದಿ ಸಿಲ್ವಿಕಲ್ಚರ್ ಅಂತಂದ್ರೆ, ಸಿಲ್ವಿಕಲ್ಚರ್ ಅಂದ್ರೆ ಫಾರೆಸ್ಟ್. ಸೊ ಇವೆರಡನ್ನ ಯಾವ ರೀತಿ ಕಂಬೈನ್ ಮಾಡೋದು. ಆಮೇಲೆ ಅಗ್ರೋ ಫಾರೆಸ್ಟ್ರಿ, ಆಮೇಲೆ ಇದು ಇನ್ಸ್ಟಿಟ್ಯೂಷನಲ್ ವೇಸ್ಟ್ ಲ್ಯಾಂಡ್ಸ್. ಸೊ ಇವನ್ನೆಲ್ಲ ಡಿಫ್ರೆಂಟ್ ಒಂದು 7-8 ಡಿಫ್ರೆಂಟ್ ಇದು ಲ್ಯಾಂಡ್ ಟೈಪ್ಸ್ ನ ಐಡೆಂಟಿಫೈ ಮಾಡಿ ಲ್ಯಾಂಡ್ ಟೆನ್ಯೂರ್ಸ್ ನ ಅಲ್ಲಿ ವಿಚ್ ಏಜೆನ್ಸಿ ವಿಲ್ ಟೇಕ್ ಅಪ್ ಅಂಡ್ ಹೌ ದಟ್ ಶುಡ್ ಬಿ ಫಂಡೆಡ್ ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಸ್ಕೀಮ್ಗಳಲ್ಲಿ. ಸೊ ಲಾರ್ಜ್ಲಿ ಇಟ್ ಈಸ್ ಅಬೌಟ್ ಪ್ಲಾಂಟಿಂಗ್ ಆನ್ ದಿ ಆಲ್ ಅವೈಲಬಲ್ ವೇಸ್ಟ್ ಲ್ಯಾಂಡ್ಸ್ ಅಂಡ್ ಆಲ್ಸೋ ಪ್ರೊವೈಡಿಂಗ್ ಇನ್ಸೆಂಟಿವ್ಸ್ ಅಂತ ರೈತರಿಗೆ ಫಸ್ಟ್ 5 years ನೀವು ಅವ್ರಿಗೆ ಒಂದು ಗಿಡಕ್ಕೆ ಮೊದಲನೇ ವರ್ಷ ಒಂದು 100 ರೂಪಾಯಿ ಕೊಡಿ, 2ನೇ ವರ್ಷ ಒಂದು 80 ರೂಪಾಯಿ ಕೊಡಿ, 3ನೇ ವರ್ಷ ಒಂದು 60 ಕೊಡಿ, ಈ ತರ 500 ರೂಪಾಯಿಗೆ ಒಂದು ಗಿಡಕ್ಕೆ ಕೊಡಿ ಅಂತ ಕೂಡ ಹೇಳಿದೀವಿ. ಅವರು ಕೂಡ ನಾವಿರ್ಬೇಕಾದ್ರೆ ಒಂದು ಕೃಷಿ ಪ್ರೋತ್ಸಾಹ ಯೋಜನೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಮಾಡಿ ಆ ಯೋಜನೆ ಎಲ್ಲ ಕಡೆ ಅನುಷ್ಠಾನ ಆಗ್ತಾ ಇದೆ. ಗ್ರಾಮ ಪಂಚಾಯತ್ ಒಳಗೆ ಫಾರ್ಮರ್ಸ್ ಹೋಗ್ಬಿಟ್ಟು ಅವ್ರದ್ದು RTC ಇದನ್ನೆಲ್ಲ ಕೊಟ್ಟು 2 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸಿ ಆ ಸರ್ವೆ ನಂಬರ್ ನಲ್ಲಿ ಸಹ 200 ಗಿಡ ಹಾಕ್ತೀನಿ 300 ಗಿಡ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಗಿಡಗಳನ್ನ ಫ್ರೀ ಕೊಡಬೇಕು. ಆಮೇಲೆ ಅವ್ರಿಗೆ ಸರ್ವೈವಲ್ ನೋಡ್ಕೊಂಡು ಅಟ್ ದಿ ಎಂಡ್ ಆಫ್ ದಿ ಇಯರ್ ಅವ್ರಿಗೆ 100 ರೂಪಾಯಿನ ಕೊಡ್ತಾರೆ. 30,000 35,000 ರೂಪಾಯಿ ಅಡಿಷನಲ್ ಇನ್ಕಮ್ ಬರ್ತದೆ. ಸೊ ಈ ರೀತಿ ನಮ್ಮ ಉದ್ದೇಶ ಆದಷ್ಟು ನಾನ್ ಫಾರೆಸ್ಟ್ ಲ್ಯಾಂಡ್ಸ್ ಎಲ್ಲೆಲ್ಲಿದೆ ಅಲ್ಲಿ ಜಾಸ್ತಿ ನಾವು ಗ್ರೀನ್ ಕವರ್ ಮಾಡ್ಬೇಕು ಅಂತ ಇದೆ. ಮೂರನೇದು ಬಯೋಡೈವರ್ಸಿಟಿ 15.3 ಸಬ್ ಇಂಡಿಕೇಟರ್ ಇದೆ. ಅಲ್ಲಿ ಬಯೋಡೈವರ್ಸಿಟಿನ ಯಾವ ರೀತಿ ಕನ್ಸರ್ವೇಷನ್ ಮಾಡ್ಬೇಕಂತ ನಾವು ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಆಕ್ಚುಲಿ ಟು ಕ್ರಿಯೇಟ್ ಬಯೋಡೈವರ್ಸಿಟಿ ಕಮಿಟೀಸ್ ಅಟ್ ದಿ ಗ್ರಾಮ ಪಂಚಾಯತ್ ಲೆವೆಲ್. ಆಮೇಲೆ ಅಲ್ಲಿ ಕೂಡ ನಾವು ಇದನ್ನ ಮಾಡಿದ್ವಿ, ಬಯೋಡೈವರ್ಸಿಟಿ ಪೀಪಲ್ಸ್ ಬಯೋಡೈವರ್ಸಿಟಿ ಜಸ್ಟ್ PBRs ಅಂತ ಅಂದ್ಬಿಟ್ಟು ನಾವೆಲ್ಲ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಐ ವಾಸ್ ಆಲ್ಸೋ ಆನ್ ದಿ ಬಯೋಡೈವರ್ಸಿಟಿ ಬೋರ್ಡ್. ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದಿ ಗ್ರಾಮ ಪಂಚಾಯತ್ಸ್. PBRs ಇದೆ ಈಗ. ಅಲ್ಲಿಂದ ಏನೇನು ನ್ಯಾಚುರಲ್ ರಿಸೋರ್ಸಸ್ ಅಥವಾ ಯಾವ್ದಾದ್ರು ಪ್ಲಾಂಟ್ಸ್, ಯಾವ್ದಾದ್ರು ಮೆಡಿಸಿನಲ್ ಪ್ಲಾಂಟ್ ಇರ್ಬೋದು ಅಥವಾ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇರ್ಬೋದು ಅಥವಾ MNCs ಏನಾದ್ರು ಆ ವಸ್ತುಗಳನ್ನ ಆ ಪ್ರದೇಶದಿಂದ ಉಪಯೋಗಿಸಿ ಅದರಿಂದ ಜಾಸ್ತಿ ಕಮರ್ಷಿಯಲ್ ದುಡ್ಡು ಮಾಡ್ತು ಅಂತಂದ್ರೆ ಆ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಪ್ರಕಾರ ಅದರಲ್ಲಿ ಪಾಲು ಇವ್ರಿಗೆ ಹೋಗ್ಬೇಕು, ಲೋಕಲ್ ಜನಗಳಿಗೆ ಹೋಗ್ಬೇಕು, ಬಯೋಡೈವರ್ಸಿಟಿ ಕಮಿಟಿ ಮೆಂಬರ್ಸ್ ಹೋಗ್ಬೇಕು. ಆ ರೀತಿ ಸುಮಾರು ಒಂದು 100ರಿಂದ 140 ಸ್ಪೀಸೀಸ್ ಅಷ್ಟು ಪ್ಲಾಂಟ್ ನ ನಾವು ಬೇರೆ ಬೇರೆ ಕರ್ನಾಟಕದಲ್ಲಿ ಐಡೆಂಟಿಫೈ ಮಾಡಿ ಆ ಪ್ರದೇಶದಿಂದ ಯಾರ್ಯಾರು ಯಾವ್ಯಾವ ಔಷಧಿ ಕಂಪನಿಗಳು ಅಥವಾ ಬೇರೆ ಇನ್ಯಾವ್ದಾದ್ರು ರಿಸರ್ಚ್ ಲ್ಯಾಬೊರೇಟರೀಸ್, ಕಮರ್ಷಿಯಲ್ ಇವರು ಎಂಟರ್ಪ್ರಿನರ್ಸ್ ಯಾರು ಯೂಸ್ ಮಾಡ್ತಾರೆ ಅದ್ರದ್ದು ಅವ್ರಿಗೆ ಕೊಡ್ಬೇಕಂತ ಇದೆ. ಆ ರೀತಿ ಒಂದಷ್ಟು ಹಣನೂ ಕೂಡ ಕಲೆಕ್ಟ್ ಆಗಿತ್ತು. ನಾವು ಇರ್ಬೇಕಾದ್ರೆ ಸುಮಾರು ಒಂದು 70ರಿಂದ 80 ಲಕ್ಷ ದುಡ್ಡು ಕಲೆಕ್ಟ್ ಆಗಿತ್ತು.
ಆದ್ರೆ ಯಾವ ರೀತಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಅನ್ನೋದು ಒಂದು ಬಗ್ಗೆ ಜಿಜ್ಞಾಸೆ ಇತ್ತು. ಅದನ್ನ ಅದಕ್ಕೆ ಒಂದು ನಾವು ಕೊಟ್ಟಿದ್ದೀವಿ ಗೈಡ್ಲೈನ್ಸ್. ಸೊ ಅದು ಆಯ್ತು ಅಂತಂದ್ರೆ ಪ್ರತಿ ವರ್ಷ ಇಲ್ಲ ಅಂತಂದ್ರೆ ಅದರಿಂದ ಒಂದು 50-100 ಕೋಟಿ ಅಷ್ಟು ಬರೋ ಒಂದಷ್ಟು ಸಾಧ್ಯತೆ ಇದೆ. ಅದನ್ನ ಕನ್ಸರ್ನ್ ಗ್ರಾಮ ಪಂಚಾಯತಿ ಒಳಗೆ ಶೇರ್ ಮಾಡ್ಬೇಕು ಅಂತ. ಅದು ABS ಅಂತಂದ್ರೆ ಅಕ್ಸೆಸ್ ಅಂಡ್ ಅಕ್ಸೆಸ್ ಆಫ್ ಇದು ಬಯೋಡೈವರ್ಸಿಟಿ ರಿಸೋರ್ಸಸ್, ABS ಅಂತ ಕಾನ್ಸೆಪ್ಟ್ ಇದೆ. ಆ ABS ನಲ್ಲಿ ನಾವು ವಿ ಹ್ಯಾವ್ ಟು ಶೇರ್ ಆಲ್ ಪ್ರಾಫಿಟ್ ಫ್ರಮ್ ದಿ MNCs ಆರ್ ಕಮರ್ಷಿಯಲ್ ಎಂಟರ್ಪ್ರಿನರ್ಸ್ ವಿತ್ ದಿ ಲೋಕಲ್ ಪೀಪಲ್. ಅದ್ರ ಬಗ್ಗೆ ಇವರು ನಮ್ಮ ಯುನೈಟೆಡ್ ನೇಷನ್ಸ್ ನವರು ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದಾರೆ, ಎಷ್ಟು ಸ್ಪೀಸೀಸ್ ನೀವು ಕವರ್ ಮಾಡ್ತಾ ಇದ್ದೀರಾ, ಎಷ್ಟು ಗ್ರಾಮ ಪಂಚಾಯತಿಗಳು ನೀವು ಕವರ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಅಂದ್ಬಿಟ್ಟು ನಮ್ಗೆ ಡೇಟಾ ಬೇಕಂತ. ಸೊ ಹಾರ್ಡ್ಲಿ ವಿ ಹ್ಯಾಡ್ ಐ ಥಿಂಕ್ ವಿ ಹ್ಯಾಡ್ ಓನ್ಲಿ 110 or 120 ಸ್ಪೀಸೀಸ್ ಡಿಕ್ಲೇರ್ಡ್. ಫಾರ್ ಎಕ್ಸಾಂಪಲ್ ಗಂಧದ ಬಗ್ಗೆನೂ ಕೂಡ ಎಲ್ಲೆಲ್ಲಿ ಗಂಧ ಜಾಸ್ತಿ ಬೆಳೆಸದೆ ಆ ಗಂಧದಿಂದ ಬರೋ ಇದರಲ್ಲಿ ಪ್ರಾಫಿಟ್ ನಲ್ಲಿ ನಾವು ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಥವಾ ಬಯೋಡೈವರ್ಸಿಟಿ ಕಮಿಟಿ ಜೊತೆ ಶೇರ್ ಮಾಡ್ಬೇಕು ಅಂತ ಕೂಡ ಒಂದು ಪ್ರಪೋಸಲ್ ಇದೆ. ಸೊ ಇದು ಯಾವಾಲ್ವ್ ಆಗುತ್ತದೆ, ಅದು ಮುಂದೆ SDG ಬೆಳೀತಾ ಯಾವಾಲ್ವ್ ಆಗ್ತದೆ. ಬಟ್ ಇದಕ್ಕೆ ಈ ಇಲಾಖೆಗಳಿಗೆ ಸ್ವಲ್ಪ ಮತ್ತೆ ಜನಗಳ ಸಮುದಾಯಗಳ ಮಧ್ಯೆ ಸಂಪರ್ಕ ಸೇತುವೆಯಾಗಿ ನಮ್ಮ NGOಗಳು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವರು ಸಂಬಳ ತಗೊಳ್ಳೋದಿಲ್ಲ ಅಥವಾ ಇದು ಮಾಡಲ್ಲ, ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ನಾನು ಬಹಳಷ್ಟು ನೋಡಿದ್ದೀನಿ. ನಮ್ಮ SR ಹಿರೇಮಠ್ ಅವರು ಅಥವಾ ಇವ್ರಿರ್ಬೋದು, ಬಹಳಷ್ಟು ಜನ ಎಷ್ಟು ಕಷ್ಟಪಟ್ಟು ಅವರು ಇದು ಮಾಡ್ತಿರಂತ. ಒಂದ್ಸರಿ ನಾನು MS ಬಿಲ್ಡಿಂಗ್ ನಲ್ಲಿ ಸೆಕ್ರೆಟರಿ ಆಗಿರ್ಬೇಕಾದ್ರೆ SR ಹಿರೇಮಠ್ ಹತ್ರ 6:30 to 7 ವರ್ಗ ಹತ್ರ ಕುಳಿತಿದ್ರು. ದೊಡ್ಡ ಮಳೆ ಶುರು ಆಯ್ತು. ನಾನು ನಮ್ಮ ಮನೆ ಇಲ್ಲಿ ಸಿಲ್ಕ್ ಬೋರ್ಡ್ ಕಡೆ ಬರ್ತಾ ಇದ್ರೆ ಪಾಪ ಅವರು ಅಲ್ಲಿ ನಿಂತಿದ್ರು, ಮಳೆ ನಿಲ್ಲಿ ಅಂತ. ನಾನು ಅನ್ಕೊಂಡೆ ನಾವೇನೋ ಸರ್ಕಾರಿ ಅಧಿಕಾರಿಗಳು ಕಾರ್ನಲ್ಲಿ ಹೋಗ್ತೀವಿ, ಕಾರಿನಿಂದ ಬಂದು ಇಳಿತೀವಿ. ಪಾಪ ನೋಡಿ NGOಗಳು ಎಲ್ಲಿಂದನೋ ಧಾರವಾಡದಿಂದ ಬಂದು ಎಲ್ಲಿರ್ತಾರೋ ಏನ್ ಕತೆನೋ. 6:37 ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ, ಬಂದು ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಮತ್ತೆ ಇಲ್ಲಿ ಮಳೆ ಹೀಗೆ ನಮ್ಮ ಸರ್ಕಾರೇತರ ಸಂಘ ಸಂಸ್ಥೆಗಳ ಇವರು ಬಹಳಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಲೈಫ್ನ. ದೊಡ್ಡ ಕೆಲಸ ಸಿಗ್ಬೋದಾಗಿತ್ತು ಅವ್ರಿಗೆ ನಮ್ಮ ರೀತಿ, ಅದನ್ನೆಲ್ಲ ಬಿಟ್ಟು ಈ ರೀತಿ ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ಕೊಂಡು ದುಡಿತಾ ಇದ್ದಾರೆ. ಅವ್ರಿಗೆ ನಾವು ಗೌರವದಿಂದ ಕಾಣ್ಬೇಕು, ಮತ್ತೆ ಅವ್ರನ್ನ ಉಪಯೋಗಿಸ್ಕೊಳ್ಬೇಕು ಚೆನ್ನಾಗಿ. ಅವ್ರ ಹತ್ರ ಚೆನ್ನಾಗಿ ಇದಿದೆ, ಏನೋ ಕೌಶಲ್ಯತೆ ಇದೆ, ಮತ್ತೆ ಕೆಪಾಸಿಟಿ ಇದೆ. ಸೊ ಅವ್ರನ್ನೇ ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡು, ಇಲ್ಲ ಅಂತಂದ್ರೆ ಈ ಬರೇ ಸರ್ಕಾರ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಕನಸು. 2 ವರ್ಷ ಇರ್ತಾರೆ ಒಂದ್ ಕಡೆ, ಮತ್ತೆ 3 ವರ್ಷ ಆದ್ಮೇಲೆ ಎಲ್ಲ ಹೋಗ್ಬಿಡ್ತಾರೆ ಪಾಪ. ಅಲ್ಲೇ ಇದ್ದು ಜನಗಳ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಹಳ್ಳಿಯ ಕಷ್ಟ ಸುಖ, ಮತ್ತೆ ಅಲ್ಲಿ ರಸ್ತೆ ಆಗಿದೆ, ಅಲ್ಲಿ ನದಿ ಮತ್ತೆ ನೀರ್ ಹೇಗಿದೆ, ನೀರು ಸಿಗುತ್ತಾ ಇಲ್ವಾ, ಶಾಲೆ ಆಗಿದೆ, ಮತ್ತೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಇವರಿದ್ದಾರೆ, ರೋಗಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಅವ್ರ ಇರ್ತದೆ. ನೀವು ಯಾರನ್ನೇ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿ ವಿಲೇಜ್ ವೈಸ್ ಕೊಡಲ್ಲ ಡೇಟಾ, ಇವ್ರ ಹತ್ರ ಇರ್ತದೆ. ಸೊ ಅದರಿಂದ ನಾವು ಅವ್ರ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಈ ನಮ್ಮ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ NGO ಸ್ನೇಹಿತರುಗಳಿಗೆ ತರಬೇತಿಗಿಂತ ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗಷ್ಟು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಅವರೆಲ್ಲ ನವೇಡೇಸ್ ಇಂಟರ್ನೆಟ್ ಎಲ್ಲ ನೋಡ್ತಾರೆ, SDG ಏನು, ವೇರ್ ಡಸ್ ಇಂಡಿಯಾ ಸ್ಟ್ಯಾಂಡ್ಸ್, ವೇರ್ ಡಸ್ ಕರ್ನಾಟಕ ಸ್ಟ್ಯಾಂಡ್ಸ್ ಎಲ್ಲ ಗೊತ್ತಿದೆ ಅವರಿಗೆ. ಆದ್ರೂ ಕೂಡ ಅವ್ರನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಒಳ್ಳೆ ಕೆಲಸ ಮಾಡಿದೆ, ಅವರು ತರಬೇತಿ ಕೊಡ್ತಾ ಇದ್ದಾರೆ. ನಾನು 1975 ನಲ್ಲಿ ಐ ವಾಸ್ ಎ ಪ್ರೊಬೇಷನರ್ ದೇ. ಡಾಕ್ಟರ್ A. ರವೀಂದ್ರ ವಾಸ್ ಅವರ ಡೈರೆಕ್ಟರ್. ಮೀರಾ ಸಕ್ಸೇನಾ ಇವರೆಲ್ಲ ಇದ್ರು, ನಾವೆಲ್ಲ. ಸೊ ಒಳ್ಳೆ ಸಂಸ್ಥೆ ಅದು, ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಡೀ ಇಂಡಿಯಾದಲ್ಲೇ ಒಳ್ಳೆ ಹೆಸರಿದೆ ಅವ್ರಿಗೆ. ಸೊ ಅವರು ಮತ್ತೆ ನಮ್ಮ ರೂಪಗೌಡ ಇವರೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಹಾಕೊಂಡು ನನಗೆ ಸುಮ್ಮನೆ ಹೇಳಿದ್ರು ಪಾಪ. ನನಗೆ ಡಿಡ್ ನಾಟ್ ನೋ ಏನು ವಾಟ್ ಟು ಸೇ ಅಂತ. ಕುಡ್ ನಾಟ್ ಪ್ರಿಪೇರ್ ಎನಿ ಸ್ಲೈಡ್ಸ್. ಸಮ್ ಜನರಲ್ ಇನ್ಫಾರ್ಮೇಶನ್ ಐ ಹ್ಯಾವ್ ಶೇರ್ಡ್. ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಅವರೇ. ಸಾರಿ ಐ ಕಾಲ್ಡ್ ಯು. ಥ್ಯಾಂಕ್ ಯು ಸೋ ಮಚ್. ಸರ್ ನೀವ್ ಹೇಳಿದಂತ ಒಂದ್ ಮಾತು ಬಹಳ ಏನದು ಚೆನ್ನಾಗಿ ಎಲ್ಲಾರ್ಗು ಮನಸ್ಸಿಗೆ ಇದಾಗುತ್ತೆ ಅಂತ ಅನ್ಸುತ್ತೆ. NGOs are the people who know the pulse of the society. ಅದನ್ನ ಆ ವಿಷಯವನ್ನ ನೀವು ಮುಟ್ಟಿದ್ರಿ. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಗವರ್ನಮೆಂಟ್ ಚೆನ್ನಾಗಿ ಉಪಯೋಗಿಸ್ಕೊಂಡು ಪಾಪ ಅವ್ರಿಗೆ
ಈಗ ಖಂಡಿತವಾಗ್ಲೂ. 7,500 ಎಷ್ಟು ದೊಡ್ಡ ಒಂದು ಆಸ್ತಿ ಇದ್ದಂಗ ಅದು ಅಸೆಟ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಇಷ್ಟುವರೆಗೆ ಅದು SOS ಕಾಲ್ ಮೇಲೆ ತಾವು ಬಂದು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಾ. ಧನ್ಯವಾದಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಮುಂದಿನ ನಮ್ಮ ಎಕ್ಸ್ಪರ್ಟ್ ಇಷ್ಟುವರೆಗೆ ಸ್ನೇಹಿತರೆ ನೀವೆಲ್ಲರನ್ನು ಕೂಡ ಕೇಳಿಸ್ಕೊಂಡಿದ್ದೀರಾ. ನಮ್ಮ ಗವರ್ಮೆಂಟ್ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳ ಯಾವ ತರದಲ್ಲಿ ನಾವು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ ಅಂತ. ಮತ್ತೆ ಈಗ ಕೆಲವೊಂದು ಲೈಕ್ NGOs ಈಗಾಗಲೇ ಹೇಳಿದಾಗೆ 7,900 ಚಿಲ್ಡ್ರೆ NGOs ರಿಜಿಸ್ಟರ್ಡ್ NGOs ನಮ್ ಜೊತೆ ಇದ್ದಾರೆ. ಆದ್ರೆ ಅದರಲ್ಲಿ ನಾವು ಕೆಲವು ಸಂಸ್ಥೆಗಳನ್ನ ನಾವು ಇವತ್ತು ಅವರ ಕಾರ್ಯಕ್ಷೇತ್ರದಲ್ಲಿ ಹೆಂಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಸುಸ್ಥಿರ ಅಭಿವೃದ್ಧಿನ ಮುಟ್ಟೋದಕ್ಕಾಗಿ ಯಾವ ತರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಿಕ್ಕೆ ಕೆಲವ್ರನ್ನ ನಾವು ಇಲ್ಲಿ ಆಹ್ವಾನಿಸಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಸಿಫಾರ್ ಸಂಸ್ಥೆಗೆ ಶ್ರೀ ಪ್ರಭಾನಂದ್ ಹೆಗಡೆ ಅವರು ಬರ್ತಾ ಇದ್ದಾರೆ. ಶ್ರೀ ಪ್ರಭಾನಂದ್ ಹೆಗಡೆ ಅವರು ಸುಮಾರು ಕೆಲಸಗಳನ್ನ ಅವರ ಸಂಸ್ಥೆ ಈಗಾಗ್ಲೇ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸ್ಪೆಷಲಿ ನಾವು SDG 2, 3 ಮತ್ತೆ ಸ್ಪೆಷಲಿ 8 ಇಷ್ಟುನು ಕೂಡ ಅದಕ್ಕೆ ಅವರ ಸಂಸ್ಥೆ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗಾಗ್ಲೇ ನಾನು ಚಾಟ್ ಅಲ್ಲೂ ಕೂಡ ಓದ್ತಾ ಇದ್ದೆ. ಅವ್ರು ಯಾರೋ ಹೇಳ್ತಾ ಇದ್ದು ಸಿಟಿಸನ್ಸ್ಗೆ ಏನು ಕೆಲಸ ಯಾವ್ದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರಿ. ಖಂಡಿತವಾಗ್ಲು ಇವರು ಸೀನಿಯರ್ ಸಿಟಿಸನ್ಸ್ ಮೇಲೆ ಅವರು ಕೆಲಸ ಮಾಡ್ತಾ ಇದ್ರು. ಅಂಡ್ ಸೊ ಅವ್ರೀಗ ಹೆಲ್ತ್, ಲೈವ್ಲಿಹುಡ್, ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಬಗ್ಗೆ ಇರ್ಬೋದು, ಆ ಮಾಹಿತಿಯನ್ನ ಈಗ ಕೊಡ್ಲಿಕ್ಕೆ ಬರ್ತಾರೆ. ಸೊ ವೆಲ್ಕಮ್ ಟು ಯು ಹೆಗಡೆ. ಪ್ರಭಾನಂದ್ ಹೆಗಡೆ ಅವರು ಮುಂದುವರಿಸಬಹುದು. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ATIಗೆ ನಮ್ಗೆ ನಮ್ ಕೆಲ್ಸದ ಬಗ್ಗೆ ಶೇರಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಎರಡನೇದು, ನಾವು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿ ಕೆಲಸ ಮಾಡ್ತೇವೆ. ತಾವು ರೂಪಾ ಗೌಡ ಅವರು ಮಾತಾಡುವಾಗ ಹೇಳಿದ್ರು ಕೆಲವೊಂದು ಸಂಸ್ಥೆಗಳು ನಮ್ಗೆ ನೇರವಾಗಿ ಕೆಲಸ ಮಾಡ್ತವೆ ಅಂತ. ಸಿಫಾರ್ ಸಂಸ್ಥೆ ಕೂಡ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದು ಕೋಆರ್ಡಿನೇಷನ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ನಾವು ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಿ ನಾವು ಕೆಲಸ ಮಾಡೋ ಕಾರ್ಯಕ್ಷೇತ್ರದಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಸರ್ಕಾರದಲ್ಲಿ ಸಿಗುವಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಲುಪಿಸುವಂತ ಕೆಲಸಗಳನ್ನ ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ನಾವು ಸಿಫಾರ್ ಸಂಸ್ಥೆ 1998ರಲ್ಲಿ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಮ್ಮ ವಿಷನ್ ಬಂದು ವಾಯ್ಸ್ ಫಾರ್ ದ ವಾಯ್ಸ್ಲೆಸ್. ಅಂದ್ರೆ ತಾವು ಏನು ರೂಪ ಅವ್ರು ಮಾತಾಡೋರು ಹೇಳ್ತಾ ಇದ್ರು, ನಾವು ಯಾರು ಫಲಾನುಭವಿ ಇದ್ದಾರೆ ಅವರಿಗೆ ನಾವು ಹೇಳಿಕೊಟ್ರೆ ಅವರಾಗಿನೇ ಇಲಾಖೆಗಳು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ಅವರಿಗೆ ಸಿಗ್ಬೇಕಾದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಅವರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಂತ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಸಿಫಾರ್ ಸಂಸ್ಥೆ ಒಂದು ಇದು ನ್ಯಾಷನಲ್ ಬೇಸ್ಡ್ ಆರ್ಗನೈಸೇಷನ್. ಸೊ ಸುಮಾರು 10 ಸ್ಟೇಟ್ ಅಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಮುಖ್ಯವಾಗಿ ನಾವು ಒಂದು 21 ವಾರ್ಡ್ಗಳಲ್ಲಿ, ಅಂದ್ರೆ ಬೆಂಗಳೂರನ್ನ 198 ವಾರ್ಡ್ ಅಲ್ಲಿ ನಾವು 21 ವಾರ್ಡ್ ಅನ್ನ ಸೆಲೆಕ್ಟ್ ಮಾಡಿ ಆ 21 ವಾರ್ಡ್ಗಳಲ್ಲಿ ಬರುವಂತಹ ಎಲ್ಲ ಸ್ಲಮ್ಗಳು, ಒಂದು 78 ಸ್ಲಮ್ಗಳನ್ನ ಆಯ್ಕೆ ಮಾಡಿ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾವು ಮುಖ್ಯವಾಗಿ ಸಹಾಯ ಸಿಂಗಲ್ ವಿಂಡೋ ಅನ್ನುವಂತಹ ಒಂದು ಕಮ್ಯುನಿಟಿ ಲೆಡ್ ಪ್ಲಾಟ್ಫಾರ್ಮ್. ಅಂದ್ರೆ ಇಟ್ ಇಸ್ ನಾಟ್ ಅ ಫಿಸಿಕಲ್ ಸ್ಟ್ರಕ್ಚರ್. ಅಂದ್ರೆ ಒಂದು ಆಫೀಸ್ ಇದೆ, ಅಲ್ಲಿ ಸ್ವಲ್ಪ ಒಂದು ಚೇರ್ ಇರುತ್ತೆ, ಟೇಬಲ್ ಇರುತ್ತೆ ಅನ್ನೋದಲ್ಲ. ಸಹಾಯ ಸಿಂಗಲ್ ವಿಂಡೋ ಅನ್ನೋದು ಕಮ್ಯುನಿಟಿಯವರೇ ಕಮ್ಯುನಿಟಿಗೋಸ್ಕರ ಕಮ್ಯುನಿಟಿಯಿಂದ ಒಂದು ಏನೋ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿ ಅವರಿಗೆ ನಾವು ಸರ್ಕಾರದಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ಸಂದರ್ಭದಲ್ಲಿ ಈವನ್ ಪ್ರೀವಿಯಸ್ ಸ್ಪೀಕರ್ಸ್ ಹೇಳ್ತಾ ಇದ್ರು, ಇಂಡಿಯಾದಲ್ಲಿ ಅಥವಾ ನಾವು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಡೇಟಾ ಬೇಸ್ ಅನ್ನೋದು, ಅಂದ್ರೆ ಒಂದು ಎವಿಡೆನ್ಸ್ ಅಥವಾ ಒಂದು ಡೇಟಾ ಬೇಸ್ ಕೊರತೆ ಬಹಳಷ್ಟು ಇದೆ. ಸೊ ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿದ ಏರಿಯಾಗಳಲ್ಲಿ
ಕೆಲವೊಂದು ಸಮುದಾಯದ ಪ್ರತಿನಿಧಿಗಳನ್ನ, ಅಂದ್ರೆ ಯಾರಿಗೆ ಸ್ವಲ್ಪ ಶಿಕ್ಷಣ ಇದೆ, ಯಾರು ಓದ್ತಾರೆ, ಯಾರು ಬರೀತಾರೆ, ಅವರನ್ನ ನೇಮಿಸ್ಬಿಟ್ಟು ಅವರಿಗೆ ತರಬೇತಿಯನ್ನ ಕೊಟ್ಟು ಅವರಿಂದ ಒಂದು ಡೇಟಾ ಬೇಸ್ ಅನ್ನ ಕಲೆಕ್ಟ್ ಮಾಡ್ತೇವೆ. ಅದಕ್ಕೆ ನಾವು ಲೈನ್ ಲಿಸ್ಟಿಂಗ್ ಅಂತ ಹೇಳ್ತೇವೆ. ಪ್ರತಿ ಒಂದು ಹೌಸ್ ಹೋಲ್ಡ್ ಇಂದ ಲೈನ್ ಲಿಸ್ಟಿಂಗ್ ಇನ್ಫಾರ್ಮೇಶನ್ ತಕೊಂಡು ಒಂದು ಡೇಟಾ ಬೇಸ್ ಕಲೆಕ್ಟ್ ಮಾಡ್ಕೊಂಡು ಯಾವ ಮನೆಗಳಿಗೆ ಯಾವ ಸೌಲಭ್ಯಗಳು ಬೇಕಾಗಿದೆ. ಸ್ವಾಮಿನಾಥನ್ ಸರ್ ಮ್ಯೂಟ್ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ. ಅಂದ್ರೆ ಮುಖ್ಯವಾಗಿ ಈ ಸಹಾಯ ಸಿಂಗಲ್ ವಿಂಡೋ ಅನ್ನುವಂತಹ ಒಂದು ಸಿಸ್ಟಮ್ ಸಾಮಾಜಿಕ ಸೇರ್ಪಡೆ ಅಂತ ಹೇಳಿದ್ರೆ ಬಹಳಷ್ಟು ಸಂದರ್ಭದಲ್ಲಿ ಕೆಲವು ಗ್ರೂಪ್ಗಳು ಅಥವಾ ಕೆಲವೊಂದು ಜನರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ಅವರು ಆ ಕಾರ್ಯಕ್ರಮಗಳಿಂದ ಹೊರಗಿರ್ತಾರೆ. ಸೊ ನಾವು ಒಂದು 5 ಸೆಕ್ಟರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ, ಮುಖ್ಯವಾಗಿ ಸೋಷಿಯಲ್ ಸೆಕ್ಯೂರಿಟಿ, ಫುಡ್, ಹೆಲ್ತ್, ಲೈವ್ಲಿಹುಡ್ ಅಂಡ್ ಸ್ಯಾನಿಟೇಷನ್, ಅಂದ್ರೆ ಸಿವಿಕ್ ಕಮ್ಯುನಿಟೀಸ್ ಗೆ ಸಂಬಂಧಪಟ್ಟ ಈ ಕಾರ್ಯಕ್ರಮಗಳನ್ನ ಈ ಒಂದು 21 ವಾರ್ಡ್ಗಳಲ್ಲಿ ಯಾರು ಆ ಕಾರ್ಯಕ್ರಮದಿಂದ ಹೊರಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮವನ್ನು ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕೆಲಸ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾವು ಏನು ಸಮುದಾಯ ಇದೆ ಅಲ್ಲಿಂದನೇ ನಾವು ರೆಪ್ರೆಸೆಂಟೇಟಿವ್ಸ್ ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೇವೆ. ಸೊ ಆ ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳಿಗೆ ತರಬೇತಿಯನ್ನ ಕೊಟ್ಟು ಆ ಪ್ರತಿನಿಧಿಗಳು ಪ್ರತಿದಿನ ಆ ಮನೆಗಳಿಗೆ ಭೇಟಿ ಮಾಡಿ ಆ ಸಮುದಾಯದಲ್ಲಿ ಅಥವಾ ಆ ಕುಟುಂಬಗಳಲ್ಲಿ ಏನು ಕಾರ್ಯಕ್ರಮಗಳು ಬೇಕಾಗಿದೆ ಆ ಕಾರ್ಯಕ್ರಮಗಳನ್ನ ಈ ಒಂದು ಕುಟುಂಬಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ. ಅದು ಕಮ್ಯುನಿಟಿ ಲೆವೆಲ್ ಅಲ್ಲಿ ಆಗುತ್ತೆ. ಇನ್ನೊಂದು, ಇವಾಗ ನಾವು ಡಿಪಾರ್ಟ್ಮೆಂಟ್ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಲೆವೆಲ್ ಅಲ್ಲಿ ನಾವು ಏನೆಲ್ಲ ಸಮಸ್ಯೆಗಳನ್ನ ಗುರುತಿಸ್ತೇವೆ, ಏನು ಗ್ಯಾಪ್ಸ್ ಇದೆ, ಏನು ಚಾಲೆಂಜಸ್ ಇದೆ, ಏನೆಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ತಗೊಳ್ಳಿಕ್ಕೆ ಕುಂದುಕೊರತೆಗಳಿದೆ, ಆಯಾಯ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ವಕಾಲತ್ ಮಾಡ್ತೇವೆ. ಅಂದ್ರೆ ಅಡ್ವೊಕಸಿ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೇವೆ. ಸೊ ಆ ಅಧಿಕಾರಿಗಳಿಗೆ ನಾವು ಹೇಳ್ತೇವೆ, ನೋಡಿ ಈ ರೀತಿಯ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಇಂಥ ಜನರಿಗೆ ಈ ಕಾರ್ಯಕ್ರಮವನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಯಾವುದೋ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಇಂದ ಒಂದು ಲೇಬರ್ ಕಾರ್ಡ್ ತಗೋಬೇಕಾಗಿದೆ. ಬಟ್ ಅವ್ರು ನಾರ್ತ್ ಕರ್ನಾಟಕದಲ್ಲಿ ಇರ್ತಾರೆ, ಅವರಿಗೆ ಬ್ಯಾಂಕ್ ಅಕೌಂಟ್ ಇರಲ್ಲ, ಅಥವಾ ಅವರಿಗೆ ಒಂದು ಸರಿಯಾದ ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಆಗಿರಲ್ಲ. ಸೊ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆ ಒಂದು ಜನರನ್ನ ಪಟ್ಟಿ ಮಾಡ್ಬಿಟ್ಟು ಎಲ್ಲಿ ಆ ಸರ್ವಿಸಸ್ ಸಿಗುತ್ತೆ, ಇವಾಗ ಆಧಾರ್ ಅಪ್ಡೇಟ್ ಮಾಡ್ಕೋಬೇಕು, ಒಂದು 50 ಜನರದ್ದು ಲಿಸ್ಟ್ ಆಗಿದ್ರೆ ಪಕ್ಕದ ಆಧಾರ್ ಸೆಂಟರ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರನ್ನ ಆಧಾರ್ ಸೆಂಟರ್ ಅಲ್ಲಿ ಅವರದ್ದು ಅಪ್ಡೇಟ್ ಮಾಡ್ಕೋತೇವೆ. ಆಮೇಲೆ ಬ್ಯಾಂಕ್ ಅಕೌಂಟ್ ಕೆಲವರಿಗೆ ಇರಲ್ಲ, ಬ್ಯಾಂಕ್ ಮ್ಯಾನೇಜರ್ಸ್ ಅಥವಾ ಏನು ಬ್ಯಾಂಕರ್ಸ್ ಅಸೋಸಿಯೇಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತೇವೆ ಈ ವರ್ಗದ ಜನರಿಗೆ ತೊಂದರೆ ಆಗ್ತಾ ಇದೆ, ಅವರಿಂದ ಲೆಟರ್ ಒಂದು ಕಳಿಸ್ತೇವೆ ಆಯಾ ಬ್ಯಾಂಕ್ಗಳಿಗೆ, ಸೊ ದಟ್ ಅಲ್ಲಿ ಒಂದು ಅವರಿಗೆ ಬ್ಯಾಂಕ್ ಅಕೌಂಟ್ ಮಾಡುವಂತ ಸೌಲಭ್ಯ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೇನ್ ಮುಖ್ಯವಾಗಿ ನೋಡ್ತೇವೆ ಅಂತ ಹೇಳಿದ್ರೆ, ಒಂದು ಸಮುದಾಯದ ಏನು ಡೇಟಾ ಬೇಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು, ಎರಡನೇದು ಡ್ಯೂ ಡೆಲಿಜೆನ್ಸ್ ಪ್ರಾಸೆಸಸ್. ಸುಮಾರು ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಗೊಳ್ಳಿಕ್ಕೆ ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಸರಿಯಾದ ದಾಖಲಾತಿ ಇರಲ್ಲ. ಇವಾಗ ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆ ವಿಡೋ ಪೆನ್ಷನ್ಗೆ ಅಪ್ಲೈ ಮಾಡ್ಬೇಕು, ಅಥವಾ ಡೆತ್ ಸರ್ಟಿಫಿಕೇಟ್ ಇರಲ್ಲ, ಅಥವಾ ಇನ್ನೊಂದು ಯಾವುದೋ ಒಂದು ಓಲ್ಡ್ ಏಜ್ ಪೆನ್ಷನ್ ಮಾಡ್ಬೇಕು, ಅವರಿಗೆ BPL ರೇಷನ್ ಕಾರ್ಡ್ ಇರಲ್ಲ. ಸೊ ಒಂದು ಸ್ಕೀಮ್ ಅನ್ನ ಪಡೀಲಿಕ್ಕೆ ಬೇರೆ ಬೇರೆ ದಾಖಲಾತಿಯ ಒಂದು ಅವಶ್ಯಕತೆ ಇರೋದ್ರಿಂದ ನಾವು ಆಯಾಯ ಡಿಪಾರ್ಟ್ಮೆಂಟ್ ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಇವಾಗ ಸುಮಾರು ಜನರಿಗೆ BPL ರೇಷನ್ ಕಾರ್ಡ್ ಬಂದಿರ್ಲಿಲ್ಲ, ಅವಾಗ ನಾವು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ಸಭೆಯನ್ನ ಮಾಡ್ತೇವೆ. ಅಲ್ಲಿ ಸ್ಟೂಡೆಂಟ್ ಸಿವಿಲ್ ಸಪ್ಲೈ ಇಂದ ಹಿರಿಯ ಅಧಿಕಾರಿಗಳು ಬರ್ತಾರೆ. ಸೊ ಅವರಿಗೆ ಅರ್ಥ ಮಾಡಿಸ್ತೇವೆ, ಈ ರೀತಿ ಸಮಸ್ಯೆಯಿಂದ ಇವರಿಗೆ ತಗೊಳಕ್ ಆಗ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಇಲಾಖೆಗಳಲ್ಲಿ ಕೂಡ ಕೆಲವೊಮ್ಮೆ ಆಯಾ ಅಧಿಕಾರಿಗಳು ಈಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ಡೈರೆಕ್ಟರೇಟ್ ಲೆವೆಲ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಕೆಲವೊಂದು ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಸೊ ದಟ್ ಅವರು ಆ ಪವರ್ ಅನ್ನು ಯೂಸ್ ಮಾಡ್ಕೊಂಡು
ಯಾರು ನಿಗದಿತ ವರ್ಗ ಇದೆ ಅವರಿಗೆ ಆ ಸ್ಕೀಮ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಕೆಲಸಗಳನ್ನ ಮಾಡೋದ್ರಿಂದ ಒಂದು ನಾವು ಸಮುದಾಯದವರಿಗೆ ತರಬೇತಿಯನ್ನ ಕೊಡ್ತೇವೆ, ಸಮುದಾಯದವರೇ ಅವರ ಸಮಸ್ಯೆಗಳಿಗೆ ಬೇರೆ ಬೇರೆ ದಾರಿಗಳನ್ನು ಹುಡ್ಕೋತಾರೆ. ಎರಡನೇದು ಇಲಾಖೆಯ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಇಲಾಖೆಗಳಲ್ಲಿ ಇಂಟರ್ಫೇಸ್ ಮೀಟಿಂಗ್ ಮಾಡ್ತೇವೆ, ಅಥವಾ ನಮ್ಮ ಯಾರು ಸಮುದಾಯದಿಂದ ಟ್ರೈನ್ ಅಪ್ ಆಗಿರ್ತಾರೆ ಅವರೇ ಹೋಗಿ ಇವತ್ತು ಏನು ಸ್ಕೀಮ್ಗಳನ್ನ ಫಿಲ್ಅಪ್ ಮಾಡುವಂಥದ್ದು ಅಥವಾ ಅಪ್ಲೈ ಮಾಡುವಂಥದ್ದು ಅಥವಾ ಅದಕ್ಕೆ ಬೇಕಾದ ಬೇರೆ ಬೇರೆ ದಾಖಲಾತಿಗಳನ್ನ ಒದಗಿಸಿಕೊಡುವಂಥದ್ದನ್ನ ಅವರವರೇ ಮಾಡ್ಕೊಳ್ಳೋದ್ರಿಂದ ಆ ಒಂದು ಒಂದು ಸಸ್ಟೈನೇಬಲ್ ಮಾಡೆಲ್. ಎರಡನೇದು ಆ ಓನರ್ಶಿಪ್. ಇವಾಗ ಏನಾಗುತ್ತೆ, ಅಧಿಕಾರಿಗಳ ಹತ್ರ ಹೋದಾಗ ಜನ ಯಾರು ಅಂತ ಅವರಿಗೂ ಗೊತ್ತಿರಲ್ಲ. ಸೊ ಅಥವಾ ಎಲಿಜಿಬಲ್ ಬೆನಿಫಿಷರೀಸ್ ಯಾರಂತ ಗೊತ್ತಿರಲ್ಲ. ಸೊ ಆ ಲಿಂಕ್ ಅನ್ನ ನಾವು ಸಹಾಯ ಸಿಂಗಲ್ ವಿಂಡೋ ಮುಖಾಂತರ ಬೆನಿಫಿಷರಿ ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಅನ್ನ ಲಿಂಕ್ ಮಾಡಿ, ಅಂದ್ರೆ ಕನೆಕ್ಟ್ ಮಾಡಿ ಆಯಾ ಸರ್ವಿಸಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮುಖ್ಯವಾಗಿ ಆಗ್ಲೇ ಹೇಳಿದಾಗೆ 5 ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೇವೆ ಮತ್ತು 3-4 SDG ಗೋಲ್ಗಳನ್ನ ರೀಚ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ತೇವೆ ಈ 21 ವಾರ್ಡ್ಗಳಲ್ಲಿ. ಸೇ ಫಾರ್ ಎಕ್ಸಾಂಪಲ್ ನಾವು ಫುಡ್ ಸೆಕ್ಯೂರಿಟಿ ಮೇಲೆ ಕೆಲಸ ಮಾಡ್ತೇವೆ. ಅಂದ್ರೆ SDG 2 ಏನು ನಾವು 0 ಹಂಗರ್ ಅಂತ ಹೇಳ್ತೇವೆ. ನಾವು ಕೆಲಸ ಮಾಡುವಂತಹ ವಾರ್ಡ್ ಸ್ಲಮ್ಗಳಲ್ಲಿ ಫಸ್ಟ್ ಡೇಟಾ ಬೇಸ್ ಮಾಡ್ಕೋತೇವೆ. ಸೇ ಫಾರ್ ಎಕ್ಸಾಂಪಲ್ 2 ಮುಖ್ಯ ಇಲಾಖೆ ಇಲ್ಲಿ ಬರುತ್ತೆ. ಒಂದು ಮಹಿಳಾ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಎರಡನೇದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಸೊ ವಿಮೆನ್ ಅಂಡ್ ಚೈಲ್ಡ್ ಅಲ್ಲಿ ರೂಪ ಅವರು ಕೂಡ ಮೆನ್ಷನ್ ಮಾಡಿದ್ರು. ಈಗ ICDS ಕಾರ್ಯಕ್ರಮಗಳು, ಇವಾಗ ಟೇಕ್ ಹೋಮ್ ರಾಶಿ ಇರ್ಬೋದು, ಅಥವಾ ಮಾತೃಪೂರ್ಣ ಯೋಜನೆ ಇರ್ಬೋದು, ಅಥವಾ ಮಾತೃವಂದನಾ ಸ್ಕೀಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು. ಸೊ ಯಾರಿಗೆ ಬೇಕಾಗಿದೆ ಇಲ್ಲಿ ಅಂದ್ರೆ ಅವರದ್ದು ಲೈನ್ ಲಿಸ್ಟಿಂಗ್ ಮಾಡ್ತೇವೆ ಮತ್ತು ಸಂಬಂಧಪಟ್ಟ ICDS CDPO ಸೂಪರ್ವೈಸರ್ ಮತ್ತೆ ಅಂಗನವಾಡಿ ವರ್ಕರ್ಸ್ ಒಟ್ಟಿಗೆ ಕುತ್ಕೊಂಡು ಈ ರೀತಿ ಸಮಸ್ಯೆ ಇದೆ ಅಥವಾ ಈ ರೀತಿಯ ಗ್ಯಾಪ್ ಇದೆ ಅಂತ ಒಂದು ಮಟ್ಟದಲ್ಲಿ ಮಾಡ್ತೇವೆ. ಸೊ ಅಲ್ಲಿ ಇಂಪ್ಲಿಮೆಂಟೇಷನ್ ಲೆವೆಲ್ ಆಫೀಸರ್ಸ್ ಒಟ್ಟಿಗೆ ಕೆಲಸ ಮಾಡ್ತೇವೆ. ಅಟ್ ದ ಸೇಮ್ ಟೈಮ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಸೆಕ್ರೆಟರಿಯೇಟ್ ಲೆವೆಲ್ ಅಲ್ಲಿ ಅಲ್ಲಿ ಕೂಡ ಇನ್ಫಾರ್ಮೇಶನ್ ಕೊಡ್ತೇವೆ. ಸೊ ದಟ್ ಅವರಿಗೆ ಒಂದು ಸರಿಯಾದ ಒಂದು ಸ್ಟ್ರೀಮ್ ಲೈನ್ ಅಲ್ಲಿ, ಅಂದ್ರೆ ಒಂದು ಯಾರು ಫಲಾನುಭವಿ ಇದ್ದಾರೆ ಅವರು ನೇರವಾಗಿ ಮತ್ತು ಯಾವಾಗ್ಲೂ ಆ ಸರ್ವಿಸಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಈಗ ತಮ್ಗೆಲ್ಲ ಗೊತ್ತಿದೆ BPL ರೇಷನ್ ಕಾರ್ಡ್ ಅನ್ನುವಂಥದ್ದನ್ನು ಆನ್ಲೈನ್ ಮಾಡಿದ್ದಾರೆ. ನಾವೇನ್ ಮಾಡ್ತೇವೆ, ಲಿಸ್ಟ್ ಮಾಡಿ ಅವರಿಗೆ ಪ್ರತಿಯೊಬ್ಬ ಯಾರು BPL ರೇಷನ್ ಕಾರ್ಡ್ ಫ್ಯಾಮಿಲಿ ಕುಟುಂಬಕ್ಕೆ ಅಪ್ಲೈ ಮಾಡ್ಬೇಕು ಅವರಿಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಆಧಾರ್ ಎಲ್ಲರ ಇರ್ಬೇಕಾಗುತ್ತೆ. ಫಸ್ಟ್ ಈ ಒಂದು ಕುಟುಂಬಗಳಲ್ಲಿ ಈ ದಾಖಲಾತಿ ಇದೆಯಾ ನೋಡ್ತೇವೆ. ಆಮೇಲೆ ಅವರ ಏರಿಯಾದಲ್ಲೇ ಹೋಗ್ಬಿಟ್ಟು ನಾವು ಕಾಮನ್ ಸರ್ವಿಸ್ ಸೆಂಟರ್ ನೇರವಾಗಿ ಮಾಡೋದ್ರಿಂದ ನಾವೇ ಹೋಗಿ ಅಲ್ಲಿ ಅಪ್ಲಿಕೇಶನ್ ನೋಡ್ಕೊಂಡು ಸಬ್ಮಿಟ್ ಅಂದ್ರೆ ಅಪ್ಲೈ ಮಾಡ್ಕೋತೇವೆ. ಅದೇ ರೀತಿ ಅಪ್ಲೈ ಮಾಡಿದ್ಮೇಲೆ ನಾವು ಡೈರೆಕ್ಟರೇಟ್ ಲೆವೆಲ್ ಅದ್ರ ಸ್ಟೇಟಸ್ ಅನ್ನ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ಕೊಂಡು, ಸಪೋಸ್ ಈಗ ಯಾರೋ ಒಬ್ರು ಸಿಂಗಲ್ ವಿಮೆನ್ ಇದ್ದಾರೆ ಅಥವಾ ಸೀನಿಯರ್ ಸಿಟಿಸನ್ ಇದ್ದಾರೆ ಅಥವಾ ಯಾರೋ ಕ್ರಾನಿಕ್ ಡಿಸೀಸ್ ಇಂದ ಒಳಪಟ್ಟಿದ್ದಾರೆ. ಸೊ ಅಂತವರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ವಕಾಲತ್ತು ಮಾಡಿ ಆ ಸೇವೆಯನ್ನ ಪಡೀಲಿಕ್ಕೆ ಸಾಧ್ಯ ಮಾಡ್ತಾ ಇದ್ದೇವೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಈಗ ನಾನೇನು SDG 2 ಅಥವಾ ಏಮಿಂಗ್ ಫಾರ್ 0 ಹಂಗರ್ SDG ಬಗ್ಗೆ ಮಾತಾಡ್ತಿದ್ದೆ. ಸೊ ಅಲ್ಲಿ ಕೆಲವೊಮ್ಮೆ ಚಾಲೆಂಜಸ್ ಇದೆ. ಅಂದ್ರೆ ಇವಾಗ ತಮ್ಗೆಲ್ಲ ಗೊತ್ತಿದೆ, BPL ರೇಷನ್ ಕಾರ್ಡ್ ಸರಿಯಾದ ಸಮಯಕ್ಕೆ ಬರಲ್ಲ. ಅಂದ್ರೆ ಎಲ್ಲೋ ರಿಜಿಸ್ಟ್ರೇಷನ್ ಆಗುತ್ತೆ, ಎಲ್ಲೋ ಪ್ರಿಂಟ್ ಆಗುತ್ತೆ, ಅದು ಫಲಾನುಭವಿಗೆ ಬರುವಾಗ ತೊಂದರೆ ಆಗುತ್ತೆ. ಬಟ್ ಅಟ್ ಲೀಸ್ಟ್ ಒಂದು ಟ್ರ್ಯಾಕ್ ಮಾಡಕ್ಕೆ ಅಥವಾ ಅದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಫಾಲೋ ಅಪ್ ಮಾಡಕ್ಕೆ ಮತ್ತು ಆಯಾ ಸಮಯಕ್ಕೆ ಸರಿಯಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ನಾವೊಂದು ಸಿಸ್ಟಮ್ ಮಾಡಿದ್ದೇವೆ. ನಮ್ಮಲ್ಲಿ ಈಗ ಏನೋ ಕೆಲವರು ಒಂದು 10th ಇರ್ಬೋದು ಅಥವಾ 12th ಪಾಸ್ ಇರ್ಬೋದು, ಅಂತವರಿಗೆ ಆ ತರಬೇತಿಯನ್ನು ಕೊಟ್ಟು ಅವರೇ ಆನ್ಲೈನ್ ಅಲ್ಲಿ ಒಂದು ಅಪ್ಲೈ ಮಾಡ್ತಾರೆ. ಪ್ಲಸ್ ಅದನ್ನ ಚೆಕ್ ಮಾಡ್ಲಿಕ್ಕೆ ಅಥವಾ ಸ್ಟೇಟಸ್ ಅನ್ನ ನೋಡಕ್ ಕೂಡ ಅವರು ಪ್ರಯತ್ನವನ್ನ ಮಾಡ್ತಾರೆ. ಮತ್ತು ಈ ಎಲ್ಲ ಕೆಲಸವನ್ನ ಮಹಿಳಾ ಅಂದ್ರೆ ವಿಮೆನ್ ಅಂಡ್ ಚೈಲ್ಡ್ ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಒಂದು ಡಿಸಿಷನ್ ಮೇಕರ್ಸ್ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಡೈರೆಕ್ಟರೇಟ್ ಲೆವೆಲ್ ಅಲ್ಲಿ ಪ್ಲಸ್ ಇಂಪ್ಲಿಮೆಂಟಿಂಗ್ ಆಫೀಸರ್ಸ್ ಅಂದ್ರೆ CDPO ಇರ್ಬೋದು ಅಥವಾ ಸೂಪರ್ವೈಸರ್ ಇರ್ಬೋದು ಅಥವಾ ಅಂಗನವಾಡಿ ವರ್ಕರ್ಸ್ ಇವರ ಒಂದು ನೇತೃತ್ವದಲ್ಲೇ ಕೆಲಸ ಮಾಡ್ತೇವೆ. ಅಂದ್ರೆ ಈಗ ಅವರಿಗೆ ನಾವು ಲಿಸ್ಟ್ ಮಾಡ್ತೇವೆ. ಈಗ ಆಲ್ರೆಡಿ ಅಂಗನವಾಡಿ ಅವರು ಲಿಸ್ಟ್ ಮಾಡಿರ್ತಾರೆ.
ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಏರಿಯಾಗಳಿಗೆ ಅಂಗನವಾಡಿನೇ ಇರಲ್ಲ, ಅಥವಾ ಕೆಲವೊಮ್ಮೆ ಫಲಾನುಭವಿ ಅವರಿಗೆ ಅಲ್ಲಿ ಸರ್ವಿಸಸ್ ಇದೆ ಅನ್ನುವಂತಹ ಗೊತ್ತಿರಲ್ಲ. ಸೊ ನಮ್ಮ ವಾಲಂಟಿಯರ್ಸ್ ಅಂದ್ರೆ ನಾವು ಅವರಿಗೆ ಹೆಲ್ಪ್ ಡೆಸ್ಕ್ ಅಂತ ಹೇಳ್ತೇವೆ, ಅಲ್ಲಿ ಕೂಡ ಸಮುದಾಯದ ಪ್ರತಿನಿಧಿಯನ್ನ ನಾವು ಹೆಲ್ಪ್ ಡೆಸ್ಕ್ ಅಂತ ಹೇಳ್ತೇವೆ. ಸೊ ಆ ಒಂದು ಹೆಲ್ಪ್ ಡೆಸ್ಕ್ ಅವರ ಹೋಮ್ ವಿಸಿಟ್ ಅಥವಾ ಡೋರ್ ಟು ಡೋರ್ ವಿಸಿಟ್ ಮಾಡಿದಾಗ ಅವರಿಗೆ ಆ ಮಾಹಿತಿಯನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಇವಾಗ ಹೆಲ್ತ್ ಸಂಬಂಧಪಟ್ಟದ್ದು ನಮ್ಗೆಲ್ಲ ಗೊತ್ತಿದೆ, ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಇಂದ ಅರ್ಬನ್ ಆಸ್ ವೆಲ್ ಆಸ್ ರೂರಲ್, ಈಗ ನ್ಯಾಷನಲ್ ರೂರಲ್ ಮಿಷನ್ ಕೂಡ ಇದೆ. ಸೊ ಅಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳಿದೆ. ಅವರು ಫೋಕಸ್ಡ್ ಆಗಿ ಒಂದು ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಆವಾಗ್ಲೇ ಹೇಳಿದಾಗೆ ಒಂದು ಇನ್ಸ್ಟಿಟ್ಯೂಷನಲ್ ಡೆಲಿವರಿಗೆ ಪ್ರಮೋಟ್ ಮಾಡುವಂಥದ್ದು, ಅಥವಾ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡುವಂಥದ್ದು, ಅಥವಾ ಅವರಿಗೆ ತಾಯಿ ಕಾರ್ಡ್ ಅಂತ ಒಂದು ಇಶ್ಯೂ ಮಾಡ್ತಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಂದ್ರೆ ಸಮುದಾಯದಿಂದ ಯಾರು ಇದರಿಂದ ಹೊರಗಿದ್ದಾರೆ, ನಾನು ಆಗ್ಲೇ ಹೇಳಿದೆ ನಾವು ಸ್ಲಮ್ಗಳಲ್ಲಿ ಮಾತ್ರ ಕೆಲಸ ಮಾಡ್ತೇವೆ, ಬ್ಲೂ ಟೆಂಟೆಡ್, ಯಾರೋ ಮೈಗ್ರೇಟ್ ಪಾಪ್ಯುಲೇಷನ್ ಇರ್ತಾರೆ, ಅವರಿಗೆ ಯಾವ ಸರ್ವಿಸಸ್ ಬಗ್ಗೆನೂ ಕನೆಕ್ಟ್ ಇರಲ್ಲ. ಸೊ ಅಂತಹ ಪ್ರದೇಶಗಳನ್ನ ಮತ್ತೆ ಅಂತಹ ಸಮುದಾಯಗಳನ್ನ ನಾವು ಐಡೆಂಟಿಫೈ ಮಾಡಿ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಸಹಾಯ ಮಾಡ್ತೇವೆ. ಇನ್ನೊಂದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಗ್ರೀವೆನ್ಸಸ್ ರಿಡ್ರೆಸಲ್ ಪ್ಲಾಟ್ಫಾರ್ಮ್ಸ್ ಇದೆ. ಅಂದ್ರೆ ಅದಕ್ಕೆ ಕಮ್ಯುನಿಟಿ ಲೆಡ್ ಪ್ಲಾಟ್ಫಾರ್ಮ್ಸ್ ಗಳು. ಸೇ ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಲ್ಲಿ ಮಹಿಳಾ ಆರೋಗ್ಯ ಸಮಿತೀಸ್ ಇದೆ. ಅಂದ್ರೆ ಏನು ಒಂದು 100 ಫ್ಯಾಮಿಲಿಗೆ 10 ಜನ ಮಹಿಳೆಯರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಮಾಸ್ ಅಂತ ಮಾಡ್ತಾರೆ, ಮಹಿಳಾ ಆರೋಗ್ಯ ಸಮಿತಿ. ಅವರದ್ದು ಫೋಕಸ್ ಇರೋದು ಹೆಲ್ತ್, ಬಟ್ ಹೆಲ್ತ್ ಅನ್ನ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಬೇರೆ ಬೇರೆ ಇಲಾಖೆಗಳು ಮತ್ತು ಏಜೆನ್ಸಿಗಳ ಜೊತೆ ಅವ್ರು ಕೋಆರ್ಡಿನೇಟ್ ಮಾಡ್ಕೊಂಡು, ಸೇ ಫಾರ್ ಎಕ್ಸಾಂಪಲ್ ಇವಾಗ PFC ಇಂದ ಮೆಡಿಸಿನ್ ಸಿಗುತ್ತೆ, ಬಟ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರಲ್ಲ, ಅಥವಾ ಡ್ರೈನೇಜ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಮಾಸ್ಕ್ ಗಳನ್ನ ತರಬೇತಿ ಕೊಟ್ಟು ಅವರು ಆಯಾ ಡಿಪಾರ್ಟ್ಮೆಂಟ್ ಜೊತೆಗೆ ಅಂದ್ರೆ ಕನ್ವರ್ಜೆಂಟ್ ಆಕ್ಷನ್ ಮಾಡಕ್ಕೆ, ಆನ್ ದ ಗ್ರೌಂಡ್ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಸೊ ಇದು ಹೆಲ್ತ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬಂದ್ರೆ ನಾವು ಈಗ ಆವಾಗ್ಲೇ ಹೇಳಿದೆ ನಾನು ಏನು ಸಿವಿಕ್ ಕಮ್ಯುನಿಟೀಸ್ ಬಗ್ಗೆ. ಸೊ ಜನರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಕೂಡ ಜನರಿಗೆ ಒಂದು ತಿಳುವಳಿಕೆ ಇರಲ್ಲ, ಮತ್ತು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಕೆಲವು ಇವಾಗ ಬೆಂಗಳೂರಲ್ಲಿ ವಾಟರ್ ಸಪ್ಲೈ BWSSB ಮಾಡುತ್ತೆ, ಅಥವಾ ಏನೋ ಡ್ರೈನೇಜ್ಗೆ ಸಂಬಂಧಪಟ್ಟದ್ದು BBMP ಮಾಡುತ್ತೆ. ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಒಂದು ಕೋಆರ್ಡಿನೇಷನ್ ಇರಲ್ಲ, ಮತ್ತು ಅವರಿಗೆ ಒಂದು ಮಾಹಿತಿ ಇರಲ್ಲ ಬೇರೆ ಇಲಾಖೆ ಅಥವಾ ಬೇರೆ ಏಜೆನ್ಸಿ ಏನ್ ಮಾಡ್ತಾ ಇದೆ ಅಂತ. ನಾವು ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳನ್ನು ಮತ್ತು ಏಜೆನ್ಸಿಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಗೆ ತಂದು ಅವರ ಇಶ್ಯೂಸ್ ಅನ್ನ ಡಿಸ್ಕಸ್ ಮಾಡಿ, ಸೊ ದಟ್ ಇವಾಗ ಬಹಳ ಮುಖ್ಯವಾಗಿ ವಾರ್ಡ್ ಕಮಿಟಿಗಳಿದೆ, ನಾವು ವಾರ್ಡ್ ಕಮಿಟಿಗಳಿಗೆ ತರಬೇತಿ ಕೊಡ್ತೇವೆ. ಮತ್ತು ನಾವು ಸೋಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ವಾರ್ಡ್ ಕಮಿಟಿಯ ಮೆಂಬರ್ಸ್ ಬೇರೆ ಬೇರೆ ಏರಿಯಾಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ ಒಂದು ವಾರ್ಡ್ ಅಲ್ಲಿ. ಸೊ ಅವರನ್ನ ಕೂಡ ನಾವು ಸಹಾಯ ಸಿಂಗಲ್ ವಿಂಡೋ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವರ ಏರಿಯಾಗಳಿಗೆ ಸಾಮಾಜಿಕ ಸೌಲಭ್ಯಗಳು ಏನೆಲ್ಲ ಬೇಕಾಗಿದೆ ಅದನ್ನು ಕೂಡ ನಾವು ಕೊಡಿಸ್ಲಿಕ್ಕೆ, ಅವರನ್ನು ಪ್ರೋಆಕ್ಟಿವ್ ಲೆವೆಲ್ ಅಲ್ಲಿ ನಮ್ಮಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಸ್ಕಿಲ್. ಬಹಳಷ್ಟು ಸಂದರ್ಭದಲ್ಲಿ ಅಂದ್ರೆ ಸರ್ಕಾರದಲ್ಲಿ ಕೂಡ ಸ್ಕಿಲ್ ಡಿಪಾರ್ಟ್ಮೆಂಟ್ ಇದೆ, ಬಟ್ ಅರ್ಬನ್ ಅಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಸ್ಕಿಲ್ ಟ್ರೈನಿಂಗ್, ವೊಕೇಶನಲ್ ಟ್ರೈನಿಂಗ್ ಪಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಅವರು ಒಂದು ಡೈಲಿ ವೇಜ್ ಅನ್ನ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಮುಖಾಂತರ ಅವರಿಗೆ SDG ಗಳನ್ನ ಮಾಡ್ಕೊಂಡು, ಒಂದು ಸೇವಿಂಗ್ ಅನ್ನ ಅವರು ಮಾಡ್ಬೋದು, ಎರಡನೇದು ಅವರಿಗೆ ರಿವಾಲ್ವಿಂಗ್ ಫಂಡ್ ಇರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ತರಬೇತಿಗಳನ್ನ ಕೊಡ್ಲಿಕ್ಕೆ ನಾವು ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತೇವೆ. ನೆಕ್ಸ್ಟ್ ಬಂದ್ರೆ ನಾವು ಬೇರೆ ಬೇರೆ ವೆಲ್ಫೇರ್ ಸ್ಕೀಮ್ಸ್, ಇವಾಗ ಮೇಡಮ್ ಕ್ರಿಸ್ಟಿನಾ ಅವರು ಕೂಡ ಶೇರ್ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಸೀನಿಯರ್ ಸಿಟಿಸನ್ ಇರ್ಬೋದು, ಇದು ಫೋಕಸ್ ಗ್ರೂಪ್ ಅಲ್ಲಿ ಕೆಲವೊಂದು ಗ್ರೂಪ್ಗಳಿಗೆ, ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರಿಗೆ ಆದ ಒಂದು ಬೋರ್ಡ್ ಇದೆ, ಅಥವಾ ಅನ್ಆರ್ಗನೈಸ್ಡ್ ವರ್ಕರ್ಸ್, ಈಗ ಹಮಾಲೀಸ್ ಇರ್ಬೋದು, ಡೊಮೆಸ್ಟಿಕ್ ವರ್ಕರ್ಸ್ ಇರ್ಬೋದು, ಟೈಲರ್ಸ್ ಇರ್ಬೋದು, ಈ ಎಲ್ಲಾ ವರ್ಗದ ಜನರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬೋರ್ಡ್ ಇದೆ. ಸೊ ನಾವು ಅಲ್ಲಿ ಆ ಬೋರ್ಡ್ಗಳು ಪ್ಲಸ್ ಏಜೆನ್ಸಿ ಪ್ಲಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದು ಸಮನ್ವಯವನ್ನ ಮಾಡಿಕೊಂಡು ಈ ಎಲ್ಲಾ ಕಾರ್ಯಕ್ರಮಗಳನ್ನು
ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಗ್ರೂಪ್ಸ್ ಇರುತ್ತೆ, ಒಂದು 200, 300 ಒಂದು ಬ್ಲೂ ಟೆಂಟ್ ಇರುತ್ತೆ ಅಲ್ಲಿ. ಬಟ್ ಅವರಿಗೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ಗೊತ್ತಿರಲ್ಲ, ಸ್ಕೂಲ್ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿರಲ್ಲ. ಸೊ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಅವರಿಗೆ ಮಾಹಿತಿ ಕೊಡ್ತೇವೆ, ಎರಡು ನಾವು ಅಧಿಕಾರಿಗಳನ್ನ ಅಲ್ಲಿ ಅವರಿಗೆ ವಿಸಿಟ್ ಮಾಡಿಸ್ತೇವೆ, ಸೈಟ್ ವಿಸಿಟ್ ಮಾಡಿಸ್ಕೊಂಡು, ಸೊ ದಟ್ ಜನರಿಗೂ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ಇವರು ಏನೋ ಒಂದು ಇಲಾಖೆ ಒಟ್ಟಿಗೆ ಕೆಲಸ ಮಾಡ್ತಾರಂತ. ಸೊ ಅರ್ಬನ್ ಅಲ್ಲಿ ಇವತ್ತು ನಾವು ನೋಡಿದ್ ಏನಂತ ಹೇಳಿದ್ರೆ, ಬಹಳಷ್ಟು ಜನ ಕೆಲವೊಮ್ಮೆ ಆಶ್ವಾಸನೆ ಕೊಡ್ತಾರೆ, ಅಥವಾ ಕೆಲವೊಮ್ಮೆ ಅವರಿಗೆ ತೊಂದರೆನೂ ಕೂಡ ಕೊಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ನಂಬಿಕೆ ಕಮ್ಮಿ ಇರುತ್ತೆ. ಸೊ ಆ ಸಮುದಾಯದ ಜನರನ್ನೇ ಗುರುತಿಸಿ ಅವರಿಗೇನೆ ತರಬೇತಿ ಕೊಟ್ಟು, ಅವರೇ ಅಧಿಕಾರಿಗಳ ಜೊತೆ ಮಾತಾಡಿ, ಅಧಿಕಾರಿಗಳ ಇಂಟರ್ನ್ ಅಲ್ಲೇ ಒಂದು ವಿಸಿಟ್ ಮಾಡಿ ಅವರಿಗೆ ಸಮಸ್ಯೆಗಳನ್ನ ಆಲಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಸ್ವಲ್ಪ ನಮ್ಮ ಅಂದ್ರೆ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿಯಿಂದ ಅವರು ಮುಂದೆ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅಧಿಕಾರಿಗಳನ್ನೇ ಆ ಏರಿಯಾಗಳಿಗೆ ಕರ್ಕೊಂಡು ಹೋಗ್ತೇವೆ. ಅವರು ಕೂಡ ನೇರವಾಗಿ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಮುಖ್ಯವಾಗಿ ಅಂದ್ರೆ ಇವಾಗ ನಾವು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ರೀತಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವು ಅಟ್ಲೀಸ್ಟ್ ಒಂದು 3 months ಗೆ ನಮ್ಮ ರಿಪೋರ್ಟ್ ಅನ್ನ ಕೊಡ್ತೇವೆ. ಅದು ಎವ್ರಿ ಕ್ವಾರ್ಟರ್ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ. ಇಷ್ಟು ಜನ ನಾವು ರೀಚ್ ಆದ್ವಿ, ಇಷ್ಟು ಗ್ಯಾಪ್ ಇದೆ, ಇಷ್ಟು ನಮ್ಗೆ ಚಾಲೆಂಜಸ್ ಇದೆ ಅಂತ. ಎರಡನೇದು, ಈಗ ಲೈನ್ ಲಿಸ್ಟಿಂಗ್ ಅನ್ನೋದು ಕೂಡ ಕೆಲವೊಮ್ಮೆ ನಮ್ಗೆ ಅಲ್ಲಿ ಸ್ಥಳೀಯವಾಗಿ ಸಪೋರ್ಟ್ ಸಿಗೋದಿರ್ಬೋದು. ನಾವು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿ ಇಲಾಖೆಗಳಿಗೆ ಈ ರೀತಿ ಒಂದು ಸಂಸ್ಥೆ ನಮ್ಮಲ್ಲಿ ಲೈನ್ ಲಿಸ್ಟಿಂಗ್ ಮಾಡಿ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ಸರ್ಕಾರದಲ್ಲಿ ಸಿಗೋ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಅಂದ್ರೆ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಅವರಿಗೆ ಸಹಕಾರ ಮಾಡಿ ಅನ್ನುವಂಥದ ಒಂದು ಡೈರೆಕ್ಷನ್ ಅನ್ನ ನಮ್ಮ ಶಾಲಿನಿ ಮೇಡಮ್ ಅವರು ಎಲ್ಲಾ ಇಲಾಖೆಗೆ ಕಳಿಸ್ತಾರೆ. ಸೊ ದಟ್ ಈಚ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಹೋಗಿ ಮಾತಾಡಿ ಸ್ಥಳೀಯವಾಗಿರುವಂತಹ ಅಧಿಕಾರಿಗಳನ್ನ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾವು ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಕಳೆದ 6-7 ವರ್ಷಗಳಲ್ಲಿ ನಾವು ಏನು ಸಮುದಾಯದವರನ್ನ ಗುರುತಿಸಿದ್ದೇವೆ, ಅವರೇ ಸರ್ಕಾರದ ವಿವಿಧ ಇಲಾಖೆಗಳ ಜೊತೆ ಸಮನ್ವಯವನ್ನ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ, ಏನೋ ಬೇರೆ ಬೇರೆ ದಾಖಲಾತಿಗಳನ್ನ ಒದಗಿಸ್ಲಿಕ್ಕೆ ಜನರಿಗೆ ಪ್ರಯತ್ನ ಮಾಡ್ತಾರೆ. ಸೊ ಒಂದು ಮಟ್ಟದಲ್ಲಿ ನಮ್ಮ ಸ್ಥಳೀಯವಾಗಿರುವ ವಾಲಂಟಿಯರ್ಸ್ ಏನೋ ಓನರ್ಶಿಪ್ ತಗೊಳ್ತಾರೆ, ಪ್ಲಸ್ ಅವರಿಗೆ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತು ನಾವು 3 ತಿಂಗಳಿಗೆ ಒಮ್ಮೆ ಈ ಕಡ್ಡಾಯವಾಗಿ ಈ ಫೀಲ್ಡ್ ಲೆವೆಲ್ ಅಲ್ಲಿ ಇರುವ ವಾಲಂಟಿಯರ್ಸ್ ಅನ್ನ ರಿವೈಸ್ ಮಾಡ್ತೇವೆ. ಅಂದ್ರೆ ಏನು ಅಪ್ಡೇಟ್ ಮಾಡಿರ್ಬೋದು ಸ್ಕೀಮ್ಸ್ ಗಳ ಬಗ್ಗೆ, ಅಥವಾ ಅವರಿಗೆ ಏನಾದ್ರೂ ಬದಲಾವಣೆ ಇರ್ಬೋದು ಕಾರ್ಯಕ್ರಮಗಳಲ್ಲಿ, ಅಥವಾ ಹೊಸದಾಗಿ ಕಾರ್ಯಕ್ರಮಗಳು ಬಂದಿರ್ಬೋದು. ಈ ಎಲ್ಲ ತರಬೇತಿಗಳನ್ನ ಅಥವಾ ಹ್ಯಾಂಡ್ ಹೋಲ್ಡ್ ಅನ್ನ ನಾವು ಅಟ್ಲೀಸ್ಟ್ ಎಲ್ಲರನ್ನು ಒಂದು ನಮ್ಮಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡುವವರು ಸುಮಾರು 50-55 ಜನ ಇದ್ದಾರೆ. ಮತ್ತು ನಮ್ಮ ಕೋರ್ ಟೀಮ್ ಒಂದು ಅಂದ್ರೆ ಇನ್ಕ್ಲೂಡಿಂಗ್ MIS ಇದಂತ ಸೇರಿ ಒಂದು 10-20 ಜನ 20 ಮೆಂಬರ್ಸ್ ಕೆಲಸ ಮಾಡ್ತೇವೆ. ಸೊ ಈಗ ಫೀಲ್ಡ್ ಅಲ್ಲಿ ಇರುವವರು ಡೋರ್ ಟು ಡೋರ್ ವಿಸಿಟ್ ಮಾಡಿ ಕಾರ್ಯಕ್ರಮಗಳನ್ನ ಅಂದ್ರೆ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡೋದ್ರ ಜೊತೆಗೆ ಆಯಾ ಇಲಾಖೆಯ ಜೊತೆ ಕೋಆರ್ಡಿನೇಷನ್ ಗಳನ್ನ ಮಾಡ್ತಾರೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮೇಡಮ್ ಶಾಲಿನಿ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಈಗ ಬೇರೆ ಬೇರೆ ಇಲಾಖೆಗಳ ಜೊತೆ ಸಮನ್ವಯವನ್ನು ಮಾಡುವಂತದನ್ನ ನಮ್ಗೆ ರೂಪ ಮಾಡ್ತಾರೆ. ಅವರು ಬಹಳಷ್ಟು ಸಪೋರ್ಟ್ ಇಂದ ನಾವು ಒಂದು ಸಣ್ಣ ಮಟ್ಟಿನ ಬದಲಾವಣೆಗಿಂತ ಹೆಚ್ಚಾಗಿ ಸರ್ಕಾರದ ಕಾರ್ಯಕ್ರಮಗಳ ಒಂದು ಮಾಹಿತಿಯನ್ನ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಕೆಲವು ಜನರಿಗೆ 100% ನಾವು ಕಾರ್ಯಕ್ರಮವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಾವು ಒಂದು ಕುಟುಂಬ ಅಂತ ನೋಡ್ತೇವೆ, ಮತ್ತು ಅಲ್ಲಿರುವ ಸದಸ್ಯರು, ಈಗ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ ಅಟ್ಲೀಸ್ಟ್ 5 ಜನರಿಗೆ ಆಧಾರ್ ಬೇಕು, ಅಥವಾ ಅಟ್ಲೀಸ್ಟ್ ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗಾದ್ರೂ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಒಂದು ಪ್ರತಿ ಫ್ಯಾಮಿಲಿಗೆ BPL ರೇಷನ್ ಕಾರ್ಡ್ ಬೇಕು. ಇಂಥದ್ದು ಅಂದ್ರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಥವಾ ಮೂಲಭೂತ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಅಥವಾ ಕುಟುಂಬಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಅನ್ ಅಪರ್ಚುನಿಟಿ. ಸೊ ನಾವು ಕೂಡ ದರ್ಪಣಲ್ಲಿ ಮೆಂಬರ್ ಆಗಿದ್ದೇವೆ, ನಮ್ಮ ಮಾಹಿತಿಯನ್ನ ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಯಾವುದೇ ಸಂಸ್ಥೆ ಇರಲಿ ಅಥವಾ CBO ಇರಲಿ,
ಅವರಿಗೆ ಮಾಹಿತಿ ಬೇಕಾದರೆ ನಾವು ಅದನ್ನ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಂತೋಷ ಇದೆ. ಥ್ಯಾಂಕ್ ಯು ಸೋ ಮಚ್. Dr. Muted. I finished. Thank you. Thanks Prabhanand for your session, and ಸುಮಾರು ಡೀಟೇಲ್ ಆಗಿ ನೀವು ನಿಮ್ಮ ಕೆಲಸ ಯಾವ ನೀವು ಕಾರ್ಯಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀರಾ, ಸರ್ಕಾರಿ ಏನದು ಕಾರ್ಯಕ್ರಮಗಳಲ್ಲಿ, ಮತ್ತೆ ಅದರಿಂದ ಜನರಿಗೆ ಯಾವ ತರ ಬೆನಿಫಿಟ್ ಆಗ್ತಾ ಇದೆ ನಾವು ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ದೀರಾ. ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಈಗ ನೆಕ್ಸ್ಟ್ ಶ್ರೀ ಮಹೇಶ್ ಸ್ಪೈರುಲಿನಾ ಫೌಂಡೇಶನ್ ನಿಂದ ಬರ್ಲಿಕ್ಕಿದ್ದಾರೆ. ಇದೀರಾ ಮಹೇಶ್? ಮಹೇಶ್ ಅವರು ತಡವಾಗಿ ಬರ್ಬೋದು. ಈಗ ನೆಕ್ಸ್ಟ್ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅಲ್ಲಿಂದ ಆನಂದ್ ಕೆ ಕಡ್ಲಿ ಅವರು ಇದ್ದಾರೆ. ಆನಂದ್ ಕೆ ಕಡ್ಲಿ ಅವರು ನೆಕ್ಸ್ಟ್ ಅವ್ರ ನಂತರ ನಾವು ಜೊತೆ ಡಿಸ್ಕಸ್ ಮಾಡೋಣ. ಇವರು ಸಾಕಷ್ಟು ಹೆಲ್ತ್ ಸಪ್ಲಿಮೆಂಟ್ಸ್ ತರ್ತಾ ಇರುವಂತ ಒಂದು ಸಂಸ್ಥೆ ಆಗಿರುತ್ತೆ. ಅಂಡ್ ಈಗಾಗ್ಲೇ ನಮ್ಮ ಹೆಗಡೆ ಅವರು ಯಾವ ತರದಲ್ಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಸೇರ್ಕೊಂಡು ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಸೊ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಈಗಾಗ್ಲೇ ಎಲ್ಲಾ NGOs ಕೆಲಸ ಮಾಡ್ತಾ ಇರುವಂತದನ್ನ ನಾವು ನೋಡ್ತೀವಿ. ಈಗ ನಾವು ಸತ್ಯಸಾಯಿ ಟ್ರಸ್ಟ್ ಅವರು ಯಾವ ತರದಲ್ಲಿ ಜನರ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸರ್, ಓವರ್ ಟು ಯು ಸರ್. Okay, ma'am. Thank you very much, ma'am. And it's a privilege for us to get an opportunity to share what we are doing. And firstly, I just wanted to share a bit about Annapurna and what we are doing. And then later on, I'll try to make it very short so that if there are any questions, we can take it up. My Kannada is slightly not so good, so I will take this opportunity to share it in English. Ma'am, this is a nutrition program which was started about 10 years back. And we have been trying to address the malnutrition in children across India through morning nutrition. Basically, children who come to school in the morning should be having something to eat. And then once they have something, then they can focus more on the academics. So we have the midday meals program, but ma'am, after the midday meals program, and once they go to their home and they have the dinner, and after the dinner which is had at 9 o'clock, many of the children come to school and they generally come with an empty stomach, ma'am. At least our research says that, especially from rural communities, which means there is almost 16 hours of fasting which happens from the night 9 o'clock till midday meals, which is served at about 12 o'clock or 1 o'clock. So the idea is anything simple like a milk or a banana or a chocolate, a biscuit, a nutritious biscuit kind of a thing can at least help the child to, sustain the hunger for the couple of hours once he comes to the school. So this is a slide which speaks about, the introduction of Annapurna, what we do, who we are, why we do, etc. So I will explain a bit more into those detailings. Morning nutrition, as I mentioned, this is provided in the morning to the children the moment they come to the school. The moment they come to school, and if they see this is something which is provided to the children at no cost, particularly for rural communities, they will always ensure that they come on time. That is the experience which we had. Punctuality is maintained in the timing of schools. Then the academic performance is also improved. And more importantly, even the teachers also, they are also kind of happy that the child who is coming to the school had something so that, she or he can actually teach well to the particular child, and he can also understand the concept. So lot many advantages are there. I will just go through those detailings as we progress. Here are some of the pictures about our expansion in northeast areas, Karnataka, and the north and west and east and south, down south. Everywhere we have started doing
this nutrition program. A simple, very effective program. This is. We don't need to work on creating a centralized kitchens for this. We just need to see to it that the local communities and the local teachers and the local staff, with the help of the kitchens over there, can provide something for the child the moment they come to the school. So these are certain pictures about the nutrition program, and a bit about Satyasai Grama, which is our HQ headquarters, and this is established or this is based in Mudanali, Chikkabalapur. And this is a picture about our ashram, an educational campus, and it is also having a medical institution providing free of cost medical services for the rural poor, and educational campus providing education to almost 5,000 children from the rural poor. We have 27 such campuses across Karnataka. We are also coming up with the first free medical college, and this will be initiated from next year onwards. And the services will be provided absolutely free for rural children. And this is something which we aspire to provide: free education, free nutrition, and free healthcare for the needy and the very deprived society, which we are trying to address through this model. Madam, as I mentioned, if you give the morning nutrition in the morning, so this is how the importance of IQ increases, the better cognitive skills increase, attendance increases. I've already explained about it. And this is the current state of affairs. Almost 1.1 million government schools are there. Many children do not have anything to eat in the morning, so we are trying to address it. These are certain stats which we picked up from various research documents. And so whatever we have started doing about 10 years back is now being realized by the government. And if you see the latest national education policy has very clearly mentioned that apart from the midday meals program, it is a mandate that now every school has to start giving a morning nutrition, be it in a very simple milk or a banana as such, which will help the child to focus on the studies. Now, this is how we have functioned ourselves. We worked in a decentralized model. We capitalize the kitchens which are available in various schools, and we saw to it that we provide the ingredients which are required for preparation of the breakfast, or it could be a simple milk which can be provided, or provide some micronutrient supplements which can be added to the Ksheerabhagya milk powder. So likewise, various models have been initiated, but our biggest support has been the back-end support staff, the cooks over there, the teachers over there have really been supportive to this program. And this is the first model which we initiated in Karnataka with the support of Government of Karnataka's Education Department. Even the Planning Department has also been very much effectively promoting this program. Very recently, we started signing off an MOU, or we are yet to kind of work on an MOU, which is eventually going to close on signing off an MOU with the various universities, where the universities will also take up this program of providing a micronutrient supplement called SciSure. And this will be provided to the rural communities, especially the backward districts, the Hyderabad, Karnataka belt, Yadgir, Raichur, Gulbarga. These are the three regions we are targeting, where we will provide SciSure absolutely free to the school children. We are looking at trying to see to it that we can do a more effective program by controlling, by maintaining, by also seeing that proper usage of the SciSure happens at the school level. And this is why we are trying to have MOU signed with the various universities in Karnataka. And the NSS volunteers over there will be helping us to deliver this particular SciSure micronutrient supplement with the support of the education department, and see to the child gets, and along with that, an impact assessment as to whether the drink is really helping the child. It's a very, 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 very innovative product line which we have formalized, and it is now helping us to address so many more children in Karnataka. The second model is a usual model where child gets a proper breakfast. Here we are trying to do it in some of the places where we have accessibility to our volunteers, and we provide the various kind of menus as shown on the picture. We have also seen the impact of doing this in Chikbalapur, which was ranked at 31. At some point of time, the education ranking was 31. It has actually increased to rank 20. And that has been a significant thing before the COVID pandemic actually entered. So that actually helped us to really make it much more impactful for addressing more and more children. And this is yet another model where government is also providing some of the ingredients, and we substantiate with the extra ingredients, and we provide the breakfast. And this is happening more in Andhra Pradesh and Telangana states as such. These are very basic models like biscuits, milk, and banana, as I mentioned. Very simple. Even many of the NGOs where they are kind of talking to schools or doing school health programs, this can also be initiated by them. These ideas, we can share it with you.
And simple program like this will be very effective for the child who comes there for study. And yeah, this is one slide about how we started in 2012. We started with 50 children, and in 2022, it's about almost 10 years. We have almost crossed 5 lakh children, and we are inching towards seeing that we address more and more children. And by this year itself, if we can address about almost 10 lakh children, it will be really wonderful, because there is much need across various regions, and we are trying to do our best. Of course, all this has been done through staff, volunteers, school staff, Annapurna employees. Everybody is coming forward to join in this mission. This is a split about where we stand as of now. Karnataka stands number one over here, number of children and number of schools where we have tried to address. Telangana stands second, then Bihar, Andhra Pradesh. As you see, we have started signing off MOUs with the various governments, and this is a snapshot of the distribution across various governments. And this is yet another slide to tell you the COVID relief is also one of the activity which we have taken during the COVID pandemic. Not only the child, we also try to address the nutrition requirements of the family during that time. So we almost gave 1 lakh ration kits for many of the families who have been affected. And this is a slide about the COVID activity which we have done. Almost we try to address in our best capacities wherever possible. This is one single snapshot about the number of children we are covering, the number of schools we covered, and also apart from the ad hoc nutrition program, there is also an ad hoc program like providing clean drinking water to the schools, or providing better sanitation facilities. So that is also something which we have taken it as a additional work. And yeah, this is a synopsis of what has been the importance of doing a nutrition program. We definitely have reduced the dropouts. Dropouts have been arrested. There has been increased enrollments, punctuality has increased, motivation levels of teachers have increased, focus of the children have increased, academic performance of the children have increased, improved health profile of the children has increased, and there has been a maximum probability of the completing school. Children completing the school there has been a maximum probability of giving a simple nutrition like this. And also, spread of word, like what I'm conveying the message over here, spreading a word to a larger NGOs that they can also do this program in a very simple way. Giving a biscuit or a banana can also be a more effective program. And then finally, at the end of the day, what we end to tell you is that love all and serve all. We want to see to it that every child is our child, every citizen is our citizen, every person is also a responsibility of us, and we continue to do that as a motto. And we have been significantly making a good progress over there. This is one other slide about what are the impacts of doing a nutrition program, as the physical, the mental abilities of the child, the social levels, because the village gets involved over here, the schools get involved over here, everybody gets involved in this simple nutrition program, which is more like a decentralized model, so that there's a participation happening from all the sides. And this is an impact assessment we do for various programs. This is a recent impact assessment done for SAM and MAM children in Telangana district, Telangana state, Siddipet district. And this particular slide pictures tells you the percentage increase in the height and weight of a child before and after the program. So impact analysis is the key over here, because with this, we will be able to achieve the SDG goal number 2, because that's the key over here. If we can do impact analysis and do a ongoing program, it will also help us to address more and more needs and also convey our messaging to a larger audience. Yeah, so a bit about Sai Sure. As you know, many of the governments are giving milk powder. Shirabagya milk powder has been going on since last 8 to 9 years. To add to the milk powder, which is actually a very good milk, but however, to enhance the nutrition capacity of it, we started giving a Sai Sure. It's like a boost, or it's like a malt-based boost or a malt-based Horlicks. It's like having the high micronutrients which are required for the child. All they need is 5 grams of this to be mixed into the milk. And now we have seen many children actually just not drinking 1 glass, they're drinking twice, thrice, and they're enjoying this drink. And unknowingly, they're able to get the right micronutrients into their stomach, and it is helping them to resist from any pandemics as such. So you could see we are trying to scale it up at a faster pace. In Karnataka itself, we have addressed 4 lakh children. Now we are working towards Yadgir, Raichur, and Gulbarga to work upon more and more requirements over there. And we also have Sai Sure for pregnant women, Sai Sure for toddlers, and Sai Sure for preschool, and then Sai Sure for school. So basically, we are trying to address both women and child department and the education department within the system of government of Karnataka, so that we can holistically address the malnutrition aspect of it.
This is a bit about the details of the micronutrient supplements provided in the drink. You can see over there vitamin B1 to B12, almost the percentage RDA which is required. We are trying to see to it that we can make it at least 25 to 30% or 30 to 40%. And these generally these are not available even in the regular staple food which we take, the rice or the ragi or the various other items which you take generally may not have this kind of micronutrients. So this is definitely a very good health drink for children to combat the pandemic, to combat the malnutrition issues which we have. And again, I don't want to generally specify, but since it is given absolutely free, free doesn't mean the product is of a lower quality. This is higher quality at par with the industry standards of whatever is available as energy dense food in the pharmaceutical companies or even the medical outlets. These are very high-end good products which are being provided by Annapurna Trust. And this has actually been rated by, even recommended by the interim report which was submitted to Government of Karnataka by a high-level expert committee of 16 doctors during the COVID pandemic time last year, that in case there is a COVID pandemic phase 3 which is coming up, and in case if the children will be kind of affected by that, so what are the norms to be taken? And one of the point which was mentioned is to give micronutrient supplements. And this is a case study which has been picked up from Annapurna's SciSure Health Mix, and this was projected to the Honorable Chief Minister at that time. And this is an open projection of Government of Karnataka's portal, Akanksha portal, where they clearly mentioned that they would like to combat malnutrition by providing SciSure to the needy school-going children, especially in the rural belts. And we are trying to work out these particular talukas through the Amruta Grama Yojana, which is the upcoming program which we want to do it in all the backward districts of Hyderabad, Karnataka belt. And yeah, finally, as I mentioned, all these three are important. Sanstha, institutions like Annapurna, Samaja, local communities, teachers, school staff, everybody has to come forward to join together, and the Sarkara, and all three are required so that the 3 years model works out for giving stability and sustainability and finally consistency to the whole program. So this has been a success for us. Since last 10 years, we've been doing it. And these are the MOUs signed, starting with the Karnataka being the first one. We had Uttarakhand, Punjab, Telangana, Kerala, Andhra, Karnataka, Tripura, Sikkim, Jharkhand. And then we also have permission letters coming up from other states as well, Delhi, UP, Rajasthan. So we continue to expand ourselves. We are putting our focus on Northeast also. Mizoram, Nagaland have been a key for us. So we're trying to see that we address the nutrition levels of the children over those particular areas, which is in one way not been kind of attended to earlier. And these are, of course, the corporate organizations. Without their support, I'm sure we wouldn't be able to do or deliver it. Of course, our experience has been going and talking to corporate companies because we come from the corporate background. And these are various companies which have been supporting us: Micro Focus, Samsung, Fanuc, Lions Club, Zoho, foundations which are there in US, McAfee, Dell, Oracle. All these are various companies which have been helping us. Individually also there is a lot of support coming from them. In the support provided by them is helping us to address the malnutrition over here. These are some slides about the various projects which we do with them, and we also properly articulate and put in our website. So Micro Focus is one company. Similarly, large foundations like RAST is another company. Oracle is another one where we do volunteering programs with them. First America is another company which is supporting us with vehicles. Then Samsung, Dell, John Distillers, Bangalore International Airport, McAfee, Fanuc, all these people have come forward to join us. And we are definitely seeing a much of impact created, and they are also appreciating our work. And what we are doing is for every program which we do, we also create a clear-cut article and we post it in our website so that there's an absolute transparency in how we are doing the programs. And so this is another thing with Kellogg's. We are also giving chocos to the children to complement the milk which is provided with the Government of Karnataka. And as we progress, we continue to give juices also whenever possible from Dabur to the children. And these are some of the endorsements which we received from the various organizations about SciSure, Cloud9 Hospital, Indian Academy of Pediatrics, IAEPN, Scientific Committee for Nutrition. All these are various bodies which have actually kind of even recommended that SciSure is a way forward, especially for the rural communities to take it up and try to address the malnutrition. And these are some accolades, for all that we have been doing for the last 10 years, a bit of the various, recognitions which we got. However, the best recognition which we always feel is the happiness and satisfaction the child gets the moment he eats some morning nutrition in the morning.
And at the end of the day, we also need to rate ourselves where we stand. We got it audited with a UK-based company, and they have rated us as a highly impactful program with an ROI of 1.89. And this is the way forward. As I mentioned, 2022, as we progress in this year, we are trying to address about 10 lakh children and hoping to see that we get much more support from the various governmental bodies and also from the local bodies to see to it that this vision of trying to address every child's nutrition is taken care. One last point, the SciSure facility, the SciSure product, which we are kind of now getting it done outside, we are coming up with our own manufacturing facility. Come November, we'll have this manufacturing facility available. And this one manufacturing facility itself can address the SciSure requirement of entire Karnataka. If you're trying to do for Karnataka, the entire machinery which we have picked up will also help us to reach out to the entire Karnataka children. About 50 to 60 lakh children's nutrition levels can be addressed. Yeah, so as we progress, once the factory is ready, as we see much progress from the government also happening, we are ready to take up much more and more projects, and we look forward for the right support, madam. Thanks a lot. This is about us, and thank you, Christina ji. At a short notice, you gave us a time to speak about Annapurna. It's a pleasure. It's an honor. It's also very important that we share our details. Namaste, Amma. Sai Ram. Thank you, sir, for your time and the way you shared. I think it was remarkable. It was really good the way you're working with the children, with the food, and giving them support. And this is not only idu bari Karnatakadalli matra alla, idu pan India program anta ನೀವು ಹೇಳಿದ್ರಿ. ಇನ್ನೊಂದು ನಂಗೆ ಬಹಳ ಇಷ್ಟ ಆಗಿ 3S ಬಗ್ಗೆ ನೀವು ಹೇಳಿದ್ರಿ, ಸರ್ಕಾರ, ಸಂಸ್ಥೆ ಮತ್ತು ಸಮಾಜ, ಇದನ್ನ ಮೂರನ್ನು ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದನ್ನ ಬಹಳ ಖುಷಿ ಆಯ್ತು. ಖಂಡಿತವಾಗಿ ಅದೇ ನಿಟ್ಟಿನಲ್ಲಿ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಬಹುಶಃ ಮತ್ತೊಮ್ಮೆ ನಾವು ಮತ್ತೆ ಇದೇ ತರ ವೇದಿಕೆನಲ್ಲಿ ಇನ್ನೂ ಮಾಹಿತಿಯಾಗಿ ನೀವು ಬರ್ತೀರಾ ಅಂತ ಅನ್ಕೊಂಡು ಧನ್ಯವಾದಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ, ಮುಂದಿನ ಸ್ಪೀಕರ್ ಶ್ರೀ ಅಮೋಘ್ ಅವರು, ಇವರು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗ್ಲೇ ನಾವು ಅನ್ಕೊಂಡಿದೀವಿ ಬರೀ SDG 1, 2, 3, 4, 5, 6 ವರೆಗೂ ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಕ್ಷೇತ್ರ. ಆದ್ರೆ ಅದಲ್ದೇನೂ ಕೂಡ ನಾವು 7 ಏನಿದೆ 7 ಕೂಡ ನಾವು ಈಗ ಮುಟ್ಬೇಕಾಗಿದೆ. ಏನ್ ಮಾಡ್ತಾರೆ ನಮ್ಮ ಅಮೋಘ್ ಅವರು ಈಗಾಗ್ಲೇ ಬಂದಿದ್ದಾರೆ. ಅವರು ಅವರ ಕ್ಷೇತ್ರ ಏನ್ ಕೆಲಸ ಮಾಡ್ತಾ ಇದ್ದಾರೆ SDG 7 ಮುಟ್ಟೋದಕ್ಕಾಗಿ ಆ ಕ್ಷೇತ್ರದಲ್ಲಿ. ಸರ್, over to you. Thank you so much, Christina madam. I will be speaking both in English and Kannada. ಯಾಕಂದ್ರೆ ಕನ್ನಡ ನನಗೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ, but I will try to please the presentation. Thank you so much, and welcome to all my NGO friends from all over Karnataka. So ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ Selco was established in 1995 as a social enterprise, and since then 27 years we are working in the area of sustainable energy for rural poor and and underserved in the state of Karnataka. In 1995, the first branch which we started was in Puttur, and now we have branches all over India, especially in Karnataka, Maharashtra, Tamil Nadu, Telangana, Maharashtra, Bihar, Northeast states, Jharkhand, Chhattisgarh, all of these. So Selco is in under its family there are many organizations today. Selco gottiddange headquarters is in Bangalore. Selco is a social enterprise. Then Selco Foundation is there, which is a not-for-profit organization, which is especially for doing technology innovation. Now 2010 ತನಕ ಬರೀ solar lighting ಬಗ್ಗೆ ಆಮೇಲೆ solar water heating ಬಗ್ಗೆ ನಾವು ಜಾಸ್ತಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಅದಾದ್ಮೇಲೆ 2020 ಇಂದ ನಾವು ಎಜುಕೇಶನ್ಗೆ, ಲೈವ್ಲಿಹುಡ್ಗೆ, ಹೆಲ್ತ್ ಕೇರ್ಗೆ, ವಾಟರ್ಗೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಏನೇನು ಕೆಲಸ ಮಾಡಬಹುದು, ಅದರಲ್ಲಿ ಸೋಲಾರ್ ಟೆಕ್ನಾಲಜಿ ಏನ್ ಪಾರ್ಟ್ ಇದೆ ಅದರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಲಿಕ್ಕೆ, ಇನೋವೇಷನ್ ಮಾಡಲಿಕ್ಕೆ Selco Foundation was started as an NGO. ಅದಾದ್ಮೇಲೆ ಭಾರತಿ ವಿಕಾಸ್ ಟ್ರಸ್ಟ್, ಇದು ಮಣಿಪಾಲ್ ಬೇಸ್ಡ್ NGO 1969 ದಲ್ಲಿ ಆಕ್ಚುಲಿ
EMA ಪೈ ಅವರು ಇದು ಓಪನ್ ಮಾಡಿದಂತ NGO. ಬಟ್ ಭಾರತೀಯ ವಿಕಾಸ್ ಟ್ರಸ್ಟ್ ಟ್ರಸ್ಟಿಗಳು ಯಾವಾಗ್ಲೂ ಸೆಲ್ಕೋ ಜೊತೆಯಲ್ಲಿ ಇದ್ದಿದ್ರು. ನಮ್ಮ ಡೈರೆಕ್ಟರ್ಸು ಟ್ರಸ್ಟಿಗಳು ಭಾರತೀಯ ವಿಕಾಸ್ ಟ್ರಸ್ಟ್ ಅಲ್ಲಿನೂ ಭಾಗವಹಿಸಿದ್ರು. Now Bharatiya Vikas Trust is an part of the Selco family where it takes care about the financial innovation. ನಾವೆಲ್ಲ ಏನ್ ವಿಚಾರ ಮಾಡ್ತೀವಿ ಅಂದ್ರೆ ಸೋಲಾರ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಬಡವರಿಗೆ ಹೇಗೆ ಅದು ಅಫೋರ್ಡಬಲ್ ಮಾಡಬೇಕು, ಇದ್ರ ಬಗ್ಗೆ ಬ್ಯಾಂಕ್ ಜೊತೆ ಮಾತಾಡೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತಾಡೋದು, ಬ್ಯಾಂಕರ್ಸಿಗೆ ಟ್ರೈನಿಂಗ್ ಕೊಡೋದು, ಬೇರೆ ಬೇರೆ ಅಫೋರ್ಡಬಲ್ ಲೋನ್ಸ್ ಕ್ರೆಡಿಟ್ ಲಿಂಕೇಜ್ ಹೇಗೆ ಮಾಡ್ಬೋದು, ಇವೆಲ್ಲ ಕೆಲಸ ಭಾರತೀಯ ವಿಕಾಸ್ ಟ್ರಸ್ಟ್ ಮಾಡ್ತಾ ಇದೆ. ಅದಾದ್ಮೇಲೆ ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಒಂದು ನಾವು ಗುವಾಹಟಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಸೆಲ್ಕೋದ್ ಮೋಟೋ ಏನಂದ್ರೆ, ನಾವು ಸೋಲಾರ್ ಕೆಲಸ ಬರೀ ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ದೀವಿ, ಇದು ಹೇಗೆ ರೆಪ್ಲಿಕೇಟ್ ಆಗ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ಹೇಗೆ ರೆಪ್ಲಿಕೇಟ್ ಆಗ್ಬೋದು, ಎಸ್ಪೆಷಲಿ ಅಂಡರ್ ಸರ್ವ್ಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಗೊತ್ತಿದ್ದಂಗೆ ಆಲ್ ದಿ 7 sisters they are not they are, even today there is lot of lack of back infrastructure illa innu. So basic infrastructure innu illa. So all that work is being done by Atal Incubation Center. So nanu idu SDG bagge I will first talk about all our activities and then I will tell you about how all our activities are part of the SDGs. Nim gottiddange SDG 7 is about affordable and clean energy. The clean energy is what Selco does day in day out. All our systems, all our projects, all our activities are somewhere around solar, and so it mostly now focus ಮಾಡ್ತಾ ಇರೋದು livelihood ಅಂದ್ರೆ almost ಈಗ agriculture, India is an agricultural based country. So agri processing ಇರ್ಲಿ, grinding ಇರ್ಲಿ, machines ಇರ್ಲಿ, water pump ಗಳು ಇರ್ಲಿ, from all the value chain, complete value chain of agriculture ಅಲ್ಲಿ energy or electricity plays a very important role. And when energy or electricity is not there, we have tried to come up with diesel generators. But nimgottidange diesel generators in itself, they are a big cause of climate change. And so how do we do away with the diesel generators and adopt the clean energy? That is the main focus. So livelihood, especially based on agri-tech. Then improving health infrastructure. Health infrastructure ಅಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಡಿಸ್ಟ್ರಿಕ್ಟ್ಸ್, ಕರ್ನಾಟಕದ ಕೆಲವೊಂದು ಡಿಸ್ಟ್ರಿಕ್ಟ್ಸ್, ಕಲ್ಯಾಣ ಕರ್ನಾಟಕ ಮೋಸ್ಟ್ಲಿ ತುಂಬಾ ಹೆಲ್ತ್ ಸೆಂಟರ್ಸ್ ಇದೆ. ಬಟ್ ಅಲ್ಲಿ ಏನಾಗ್ತಾ ಇದೆ, patients are not being able to go to the doctor and doctor is not being able to come to the centers because there is lack of electricity. Almost in 24 hours, maybe only up to 7 to 8 hours. And this is very normal. So when there is an emergency situation and if the electricity is not there, how to take care of the patients? And for that, solar backup is given to healthcare centers. More than 3,000 itara healthcare centers we have done across India, of which 2,000 centers are itself in Karnataka. In Raichur, complete health centers ige now solar power ಮಾಡ್ಬಿಟ್ಟಿದ್ದೀವಿ. ಹಾಗೆ ನಾವು ZPCEOs, ಆಮೇಲೆ ಡಿಸ್ಟ್ರಿಕ್ಟ್ ಹೆಲ್ತ್ societies, DC ಒಟ್ಟಿಗೆ ನಾವು ಕೆಲವೊಂದು ಬೇರೆ ಬೇರೆ ಸ್ಕೀಮ್ಸ್ ಅಲ್ಲಿ ಸೋಲಾರ್ ಹೆಲ್ತ್ ಸೆಂಟರ್ಸ್ ಕೊಡ್ತಾ ಇದ್ದೀವಿ, along with medical equipments. Then digital education ಹಾಗೆ ಸ್ಮಾರ್ಟ್ ಕ್ಲಾಸ್ಗಳು ಪ್ರೈವೇಟ್ ಸ್ಕೂಲಿಗೆ ಬರ್ತಾ ಇದೆ. ಇವಾಗ ಲಾಸ್ಟ್ 2-3 years ಅಲ್ಲಿ ಗವರ್ಮೆಂಟ್ ಸ್ಕೂಲ್ಗೂ ಬರ್ತಾ ಇದೆ. ಬಟ್ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದಂಗೆ ಅದು ಒಂದು ಟಿವಿ ಕೊಡ್ತೀವಿ, ಕಂಟೆಂಟ್ ಕೊಡ್ತೀವಿ, ಡಿಜಿಟಲ್ ಎಜುಕೇಶನ್ ಆಗತ್ತೆ. ಬಟ್ ಅದಕ್ಕೂ ಒಂದು ಎಲೆಕ್ಟ್ರಿಸಿಟಿ ಬೇಕಲ್ವಾ? ಅದು ಪಾಠ ಆಗಿರುವಾಗ ಮೇ ಬಿ 8 o'clock to 12 o'clock ಡ್ಯೂರಿಂಗ್ ಸ್ಕೂಲ್ ಅವರ್ಸ್ ಎಲೆಕ್ಟ್ರಿಸಿಟಿ ಹೋಗ್ಬಿಟ್ರೆ ಟಿವಿ ಹೇಗೆ ರನ್ ಆಗತ್ತೆ? ಅದಕ್ಕೂ ಒಂದು ಸೋಲಾರ್ ಬ್ಯಾಕಪ್ ಬೇಕಲ್ವಾ? ಸೊ ಸೋಲಾರ್ ಪವರ್ಡ್ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ನಾವು ಮಾಡ್ತಾ ಇದೀವಿ. More than 3,500 schools itself in Karnataka, Selco has done. And even in ಅಂಗನವಾಡಿಯಲ್ಲಿ ಏನಾಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗೋಗುತ್ತೆ, 45 degrees, 48 degrees. So during that time, it becomes very difficult for kids of the age group of 2 to 7 or 2 to 8 to sit in ಅಂಗನವಾಡೀಸ್. So can we give them basic infrastructure of say small fan, light, ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಡಿಜಿಟಲ್ ಎಜುಕೇಶನ್, ಸ್ಮಾರ್ಟ್ ಟ್ಯಾಬ್ಲೆಟ್ಸ್ ಅಂಗನವಾಡಿ ಕೊಡಬಹುದೇನು? ಸೊ ಅದು ಅದೇ ತರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಆಲ್ ಆಫ್ ದಿಸ್ ಇಫ್ ಯು ಸಿ ಆನ್ ದ ಸ್ಕ್ರೀನ್, ಇಫ್ ಯು ಲುಕ್ ಅಟ್ ದಿ ಎಜುಕೇಶನ್ ಇಸ್ SDG 3, ಹೆಲ್ತ್ ಕೇರ್ ಇಸ್ SDG 4, livelihood is no poverty, financial inclusion and increase in income, so that is SDG 1. All of it will include solar, and so it is SDG 7. ಇದರಲ್ಲಿ ಇನ್ನೋವೇಷನ್ ಒಂದು ಪಾತ್ರ ಇದೆ. ಇನ್ನೋವೇಷನ್ ಅಂದ್ರೆ ಏನು?
ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಏನಾಗುತ್ತೆ, ಇಫ್ ಯು ಗೋ ಟು ಹಾಸ್ಪಿಟಲ್ಸ್ ಟುಡೇ ದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಎನರ್ಜಿ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಇದೆ. ಸೊ ವೆನ್ ಯು ಟ್ರೈ ಟು ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಇದ್ರೆ ಜಾಸ್ತಿ ಫ್ಯೂಲ್ ಬೇಕಾಗತ್ತೆ, ಜಾಸ್ತಿ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಈ ಕನ್ಸಂಪ್ಷನ್ ಹೇಗೆ ನಾವು ರೆಡ್ಯೂಸ್ ಮಾಡಬಹುದು? ಮೊದಲೇ ನಿಮ್ಗೆ ಗೊತ್ತಿದ್ದಂಗೆ ವಿ ಹ್ಯಾಡ್ ಟಿವಿಸ್, ಟೆಲಿವಿಷನ್ಸ್ ವೇರ್ ಆಲ್ ವೆರಿ ಹೈ ಕನ್ಸ್ಯೂಮಿಂಗ್, CR ray tube ಅಂತ ಬರ್ತಾ ಇತ್ತು. ಇವಾಗ ನೋಡಿ ಎಲ್ಲ LED TV ಬರ್ತಾ ಇದೆ, ಸ್ಮಾರ್ಟ್ TV ಬರ್ತಾ ಇದೆ. ಎನರ್ಜಿ ಕನ್ಸಂಪ್ಷನ್ ಆಫ್ ದ TVs ಹ್ಯಾವ್ ರೆಡ್ಯೂಸ್ಡ್ ಬೈ ಆಲ್ಮೋಸ್ಟ್ 70 to 80%. ಹಾಗೇನೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನಾವು ಹೇಗೆ ಎನರ್ಜಿ ಕನ್ಸಂಪ್ಷನ್ ರೆಡ್ಯೂಸ್ ಮಾಡಬಹುದು? ವಾಟ್ ಈಸ್ ದ ಇನೋವೇಷನ್ ಟು ಮೇಕ್ ದಿ ಕನ್ಸಂಪ್ಷನ್ ಆಫ್ ಎನರ್ಜಿ ರೆಡ್ಯೂಸ್ಡ್ in medical equipments? That is the innovation part, which is again SDG 8. So these are the activities that Selco is doing. Next slide. Next slide. Hello. Madam, next slide hoಗ್ಬೋದಾ? Right. So livelihood ಗೆ ಎಕ್ಸಾಂಪಲ್ಸ್ ನೋಡಿ, ಸೋಲಾರ್ ಪವರ್ಡ್ ಸ್ವಿಂಗ್ ಮಷೀನ್ ಮಾಡ್ತಾ ಇದೀವಿ ನಾವು, ಸೋಲಾರ್ ಪವರ್ಡ್ ಮಿಲ್ಕಿಂಗ್ ಮಷೀನ್ ಮಾಡ್ತಾ ಇದೀವಿ. ಸ್ವಿಂಗ್ ಮಷೀನ್ ಅಲ್ಲಿ ಏನಾಗುತ್ತೆ, ಕೆಲವೊಬ್ರು ಬರೀ ಫಿಸಿಕಲಿ ವಿತ್ ದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ದೇ ಆರ್ ಟ್ರೈಂಗ್ ಟು ಆಪರೇಟ್ ಅಂಡ್ ದಟ್ ರಿಸಲ್ಟ್ಸ್ ಇನ್ ಟು ಫಿಸಿಕಲ್ ಡ್ರಜರಿ. ತುಂಬಾ ನೋವು ಆಗುತ್ತೆ. ಕೆಲವೊಬ್ರು ರಾತ್ರಿ 12 o'clock 1 o'clock ತನಕ ಸ್ವಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ಲೈಟ್ ಹೋಗ್ಬಿಡುತ್ತೆ, ಲೈಟ್ ಇರಲ್ಲ. ಸೊ ಸೋಲಾರ್ ಪವರ್ಡ್ ಸ್ವಿಂಗ್ ಮಷೀನ್ಸ್ ಹ್ಯಾವ್ ಬಿನ್ ವೆರಿ ಎಫೆಕ್ಟಿವ್. Solar powered milking machine ಏನಾಗುತ್ತೆ, while milking also it is very physically it is painful, and so that also can be mechanized and we can use solar powered milking machine. Solar powered water pumps ನಿಮಗೆ ಗೊತ್ತೇನೆ ಇದೆ. ರೋಟಿ ರೋಲಿಂಗ್ ಮಷೀನ್ ಮಾಡ್ತಾ ಇದ್ದೀವಿ. ನಾರ್ತ್ ಕರ್ನಾಟಕದಲ್ಲಿ ರೊಟ್ಟಿ ತುಂಬಾ ಫೇಮಸ್ ಆಗಿದೆ. ಕೆಲವೊಬ್ರು ಖಾನಾವಳಿಗೆ ಅವರು ಸಪ್ಲೈ ಮಾಡ್ತಾರೆ, ಬಟ್ ಖಾನಾವಳಿಗೆ ಸಪ್ಲೈ ಮಾಡುವಾಗ ತುಂಬಾ ಕ್ವಾಂಟಿಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ದಿವಸಕ್ಕೆ 200-300 ರೋಟಿ ಮಾಡಬಹುದು. ಸೋಲಾರ್ ಪವರ್ಡ್ ರೋಟಿ ರೋಲಿಂಗ್ ಮಷೀನ್ಸ್ ಅಲ್ಲಿ 1000, 1500, 200,000, 2,000 ಈ ತರ ರೋಟೀಸ್ ನಾವು ಈಗ ನಮ್ಮ ಎಂಟರ್ಪ್ರಿನರ್ಸ್ ಅವರು ಸೆಲ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಇನ್ಕಮ್ ಬರ್ತಾ ಇದೆ. ತಿಂಗಳಿಗೆ ಒಂದು 20,000, 25,000 ಈ ತರ ಕೆಲವೊಬ್ರು ಎಂಟರ್ಪ್ರಿನರ್ಸ್ಗೂ ಇನ್ಕಮ್ ಲೈವ್ಲಿಹುಡ್ ಜನರೇಷನ್ ಆಗ್ತಾ ಇದೆ. ಅದೇ ತರಾನೇ ಸೋಲಾರ್ ಪವರ್ಡ್ ಫೋಟೋಕಾಪಿಯರ್ ಮಷೀನ್. Even today in lot of villages, what happens to just take a Xerox copy of your Aadhaar card or bank passbook, ಈ ತರ ಯಾವುದೋ ಒಂದು ಸ್ಮಾಲ್ ಡಾಕ್ಯುಮೆಂಟ್ Xerox ಕಾಪಿ ಮಾಡ್ಲಿಕ್ಕೆ 2-3 ಕಿಲೋಮೀಟರ್ ವಾಕಿಂಗ್ ಮಾಡಬೇಕು. Why shouldn't in every village at least 5 to such photocopier machines ಯಾಕೆ ಇರಬಾರ್ದು? ಇದು ಫೋಟೋಕಾಪಿ ಮಷೀನ್ ಆಲ್ಸೋ ವಿ ಹ್ಯಾವ್ ಡನ್ ಸೋಲಾರ್ ಪವರ್ಡ್. ಆಮೇಲೆ ಕೋಲ್ಡ್ ಸ್ಟೋರೇಜ್. ಈ ಕೋಲ್ಡ್ ಸ್ಟೋರೇಜ್ ವಾಸ್ ಅಂಡರ್ ಲಾಟ್ ಆಫ್ ತುಂಬಾ ಯೂಸ್ ಆಯ್ತು ಹೆಲ್ತ್ ಸೆಂಟರ್ಸ್ಗೆ ಡ್ಯೂರಿಂಗ್ ಕೋವಿಡ್, ಬಿಕಾಸ್ ಕೋವಿಡ್ ಏನು ವೈಲ್ ಇತ್ತು, ದಿ injections, they had to be stored under a particular temperature, and in very far away villages where electricity is a problem, for keeping them under certain temperature, solar powered refrigerators are also used. Next. Now healthcare ಬಗ್ಗೆ ಬೇಕಾದಷ್ಟು ಮಾತಾಡಿದ್ದೀನಿ. During COVID we have also done lot of photos ತೋರಿಸ್ತೀನಿ ನಿಮಗೆ. Collection of ಸ್ಯಾಂಪಲ್ಸ್, ಕೋವಿಡ್ ಸ್ಯಾಂಪಲ್ಸ್ ಹೇಗೆ ಕಲೆಕ್ಟ್ ಮಾಡಬಹುದು, ಅದರಲ್ಲಿ ಸೋಲಾರ್ದು ಏನ್ ಭಾಗ ಇದೆ ಅದು ಒಂದು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಸ್ಕಿಲ್ಸ್ ಅಪ್ಗ್ರೇಡೇಷನ್. ಈಗ ಗ್ರೀನ್ ಎನರ್ಜಿಯಲ್ಲಿ ಸೋಲಾರ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ. nowadays you are seeing solar electricity based vehicles ಬರ್ತಾ ಇದೆ, electricity based cars ಬರ್ತಾ ಇದೆ. You are all in next 5 years as Selco sees lot of investments is coming into renewable energy, especially from the big companies. And next 5 years, your petrol bunks will be all electric powered. So for electric charging madlikke, why should we not do it through non-conventional solar energy? So you will see that all your petrol bunks will now be solar powered. Your buildings, big apartments will be solar powered. Ivella kelsa madlikke namge technicians beku, technology gottiro knowledge beku, skills beku. So idar bagge why shouldn't we train the ITI students, diploma students who are working, who are diploma passed out or working in ITIs. So solar skills baggenu we have done a lot of solar museums tara, solar lab tara now we have upgraded a lot of ITI colleges in Karnataka. So this is again related to skill upgradation for job opportunity. Yes, next madam. Solar model villages. Iga carbon reduction ಬಗ್ಗೆ Prime Minister Narendra Modi ji
Last year, we have taken up a very ambitious goal by 2070, I think, if I'm not wrong, that we will be carbon neutral. But what really is carbon neutrality? Is that really possible? How can that be achieved? So from Selco's point of view, we can achieve by taking very, very small villages, 200 hamlets or 200 households. So ಅಲ್ಲೇ ಇರತಕ್ಕ ಎಲ್ಲ ಅಂಗನವಾಡಿಗೆ ಎಲ್ಲ ಹೌಸ್ಹೋಲ್ಡ್ಸ್ಗೆ ಅವ್ರ ಲೈವ್ಲಿಹುಡ್ಗೆ ವಾಟರ್ಗೆ the daily usage wherever electricity, on-grid electricity or coal-based electricity is being used, how can we do away with these conventional and bring in non-conventional solar energy, so that at least small villages, solar, if they start adopting solar, it can be a huge impact. And this will also impact your SDG 7, SDG 13 and SDG 17, which is about climate action and partnerships. So we have got a lot of these PPP models now. Public-private partnership. Public-private partnership ಏನಾಗುತ್ತೆ, ಪಬ್ಲಿಕ್ ಇಂದ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು, ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ಅವ್ರದಲ್ಲಿ ಏನೇನು ಸ್ಕೀಮ್ಸ್ ಇದೆ ಅದು ನಾವು ವಿ ವಿಲ್ ಟ್ರೈ ಟು ಅನ್ಲಾಕ್. ದೆನ್ ಫ್ರಮ್ ಲೋಕಲ್ ಡೋನರ್ಸ್ ಅಲ್ಲಿ ಏನಾಗುತ್ತೆ, ಕೆಲವೊಬ್ರು ತುಂಬಾ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್, ದೇ ವಿಲ್ ಟೇಕ್ ಅಪ್ ಸಮ್ responsibility. And then Selco will bring in some money from different CSR organizations. So public-private partnerships only, partnership goal only, how to make sustainable, solar smart sustainable villages. A street light can be given solar. So bere tara how solar can play a part in bringing up a model village. Adu kelsa now ಮಾಡ್ತಾ ಇದ್ದೀವಿ. Next slide. So this is how Selco is working with NGOs, with policymakers, government departments, so with large public enterprises like ONGC, BPCL, BEL, Bharat Electronics, RECF, innovative models with CSR. So CSR nu hege ಮಾಡ್ತಾ ಇದೀವಿ. ಯಾವುದು Selco CSR ಅಂದ್ರೆ especially what we do is that we don't give anything for free, because ಯಾವುದು ಒಂದು ಫ್ರೀ ಕೊಟ್ರೆ ಅದರಲ್ಲಿ ಬೆಲೆ ಇರಲ್ಲ ಅಂತ ನಾವು ಅನ್ಕೋತೀವಿ, especially with solar, because such high equipments, if we give it for free, if they don't know how to use it, they may also end up misusing it. So stakeholding has to come from the end user and from the local panchayat level also. So that is the innovation that we are trying to do with CSR, and also working with banks. To make it affordable, nammali ನಾವು ಏನು ಹೇಳ್ತಾ ಇದೀವಿ, even though we consider India to be poor, the selling of iPhones, MacBooks and Apple products is maximum in India. Why does it happen? Because there is financial innovation. If you go to buy a Apple MacBook, or you go to buy a Apple phone of 1 lakh or 1.5 lakh, you will get affordable loans. But why are they not affordable loans for the poor people? What is required to ensure that they also get affordable loans or interest-free loans? That kind of dialogue has to be there with the banks, with the policymakers, with the banks. That role Selco is trying to play. Next page. So as I was saying, that all of this, if you come to see, they are all related to the SDGs. SDG 1 early, SDG 2 early, SDG 3, 4, 6. If you can see, there is a small circle where I've put. So all of this work of Selco is some or the other way is affecting. But the major has of course been SDG 7, that is affordable and clean energy. SDG 13, because climate action, climate change is a bigger problem, is a bigger issue, is a global problem that we need to address, and it can only be done through innovation. And innovation is not only in terms of bringing up smart apps, not only bringing internet, but also using solar, which is itself is a technology for the benefit of the end users. ಕೆಲವೊಂದು ಫೋಟೋಸ್ ಇದೆ, ಆ ಫೋಟೋಸ್ ನಾವು ನೀವು ನೋಡಬಹುದು. ನೆಕ್ಸ್ಟ್. ಸೊ ಈ ತರ ನೋಡಿ, solar for push carts. He's a transgender, and he used to cook food from morning till 6 o'clock. But his problem was, I am not able to sell my products beyond 6 o'clock. 6 to 10 also I can earn maybe 1,000-2,000 rupees. What can be done? How can I do that? So we have given him solar powered lighting system and the fan ide. So he is able to now work for 4 hours more, and his income has improved. Next. Solar powered blacksmithy. This is an art. Idu art ಈಗ ಯಾರು ನೋಡ್ತಾ ಇಲ್ಲ, ಬಟ್ ಒಂದು ಜಮಾನದಲ್ಲಿ if you go to, even today if you go to agriculture, these equipments are required. What happens is that for a blacksmith he requires 3 people to come to make these equipments.
and there's a lot of smoke is there, drudgery is there, health related problems agate. So we have given one solar powered blower so that it can directly blow into the furnace, small furnace there, and so he can be at a distance and only one person can work. A small innovation has created large impact. Next. This is solar powered sewing machine. Next. Solar powered milking machine. This milk can be completely solar powered, and then it gets collected into this storage cabin. Every early morning and evening, mechanized way of milking. Next. Next slide, please. Solar powered photocopy machine. It's in itself is an entrepreneur. An entrepreneur can make up to 10,000, 12,000 rupees per month only by, if you put, because photocopy machines urban areas rural area, you have to actually go and make this innovation in the rural areas. This will also help an entrepreneur earn income. Next. Idu one ide nodi, resilient micro businesses. Now yen ಹೇಳ್ತಾ ಇದೀವಿ that now that the government of India has come up with this rule to not only one use plastic is banned, but plastic or other heavy metals which are very harmful for the environment. For example, even in construction work, how can we do away with that? Can we get in biodegradable material? So this was a shop. If you go look at the left bottom corner, this was a shop. The lady asked, I want my shop to look new. How can we make that look new? It can be easily done. New cement haki, godi madi, painting madi. But is that sustainable? Is it climate resilient? So what we have done is we have used these sheets, and these sheets are biodegradable material made out of husk. ಇದೇ ತರ ನಾವು ಕೆಲವೊಂದು ಬೇಕಾದಷ್ಟು ಒಂದು 100 ಸೈಟಿಗೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. So the energy is from solar, which is again conventional. The material used is biodegradable, and the lady doesn't have to worry about it. The lady has to just do her business. But the infrastructure, the ecosystem that Selco is trying to build across or for the entrepreneur is biodegradable, simple, and not causing much pollution. And so if all the shops in rural areas start adopting such kind of solution, we will be able to address the lot of sustainable SDG, our goals will be able to address. Next. This roti rolling machine, solar powered. Next, this Sevaya machine. This ಹೆಣ್ಮಗಳು Sevaya ತುಂಬಾ factory ಇದೆ, Sevaya machine factory ಇದೆ. But her problem was that her diesel input was up to 7,000 to 8,000 per month, which she wanted to make it solar power. And so this machine ತಗೊಂಡು ಇದರದ್ದು ಏನ್ ಎಲ್ಲ innovation ನಾವು study ಮಾಡಿ how to make it solar power ಅಂತ ಅಲ್ಲಿಂದ bank has also given her loan. So bank, what happens, it gives loans to a lot of bigger entrepreneurs. Startups ಗೆ ಕೊಡ್ತಿದೆ. She's also a startup lady. She also requires loan. So for this, we have provided loan through Karnataka KVGB Bank. Some CSR money was also involved for giving this. And what is she doing? She has improved the production of Sevaya. Now she can export on a larger basis. So women empowerment, entrepreneurship through gender equality. So we talk about entrepreneurship, but where do we talk about women entrepreneurship? So these are some of the examples. Next. Yes, madam, you can close. This is my small presentation regarding Selco's work and our impact on SDGs. Thank you, madam. Thank you so much. It was really, eye-opener for most of us. And I can see the NGOs chatting, YouTube also telling how great work you are doing. So thank you so much, Amog, and for your work. And thank you so much. May I welcome. Sorry. My pleasure talking to you all. Thank you so much. Thank you, Amog. Yeah. May I welcome Dr. M.R. Sitaram. He is working with the SVYM, that is Swami Vivekananda Youth Movement. He will be presenting to us,
they are working in a wide range of activity, especially to achieve SDG 1, 2, 3, 4, 5, even 6. Also, ಎಲ್ಲಾರು ಕೂಡ ಪದೇ ಪದೇ ಕೇಳ್ತಾ ಇರುವಂತದ್ದು ಸೀನಿಯರ್ ಸಿಟಿಸನ್ಸ್ ಮತ್ತೆ ಡಿಸೆಬಿಲಿಟಿ ಬಗ್ಗೆನೂ ಕೂಡ ಕೆಲವ್ರು ಕೇಳಿದೀರಾ. ಖಂಡಿತವಾಗ್ಲು ಇವರು ಅದರಲ್ಲೂ ಕೂಡ ಆ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಡಾಕ್ಟರ್ Sitaram, to you. Over to you. Thank you very much, Dr. Christina. It was nice that this program has been organized. We have always felt that this is the need of the hour, and though it was at sudden short notice, I felt it is important to come over and share. ಈ ತರದ ಒಂದು ಸಂವಾದ, ಒಂದು ಚರ್ಚೆ ಆಗ್ಬೇಕು ಅನ್ನೋದು ಬಹಳ ದಿವಸದ ಒಂದು ಅವಶ್ಯಕತೆ ಇದೆ ಅಂತ ನಮಗೆ ಕಾಣಿಸ್ತಾ ಇತ್ತು. So I have a presentation, so I'd like to share my screen. So can that be enabled? Then ಇದ್ ಮಾಡೋದಕ್ಕೆ ಆಗ್ಬೋದಾ? ಹೌದು, ನೋಡಿ ಚೆಕ್ ಮಾಡಿ ಸರ್. ಹೋಸ್ಟ್ ಡಿಸೇಬಲ್ಡ್ ಪಾರ್ಟಿಸಿಪೆಂಟ್ ಸ್ಕ್ರೀನ್ ಶೇರಿಂಗ್ ಅಂತ ಇದೆ. ನಾನು ಇನ್ನೊಂದ್ಸಲಿ. Okay. ಇನ್ ದ ಮೀನ್ ಟೈಮ್ ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ತಡವಾಗಿ ಸೇರಿದೆ. ಕಡೆಯ 2 ಪ್ರೆಸೆಂಟೇಶನ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಕೇಳೋದಕ್ಕೆ ಸಾಧ್ಯ ಆಯ್ತು. ಸಿಫಾರ್ ಮತ್ತೆ ಸೆಲ್ಕೋ ಜೊತೆ ನಮ್ಮ ನಿಕಟವಾದಂತ ಸಂಬಂಧ ಇದೆ. ನಮ್ಮ ಹಲವು ಯೋಜನೆಗಳಲ್ಲಿ ಸೆಲ್ಕೋ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡಿದೀವಿ. ಹಾಗೆ ಸಿಫಾರ್ ಜೊತೆ ಕೂಡ ಇತ್ತೀಚೆಗಷ್ಟೇ ಭುವನೇಶ್ವರದಲ್ಲಿ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದ್ವಿ ವಿತ್ ಫ್ಯಾನ್ಸಾ, ಫ್ರೆಶ್ ವಾಟರ್ ಆಕ್ಷನ್ ನೆಟ್ವರ್ಕ್. ಅದ್ರ ಬಗ್ಗೆ ನಾನು ಹೇಳೋದಿದ್ದೇನೆ. ಅದರಲ್ಲಿ ಇನ್ಸಿಡೆಂಟ್ಲಿ ದಿ ಫೋಕಸ್ ವಾಸ್ ಲೋಕಲೈಸೇಷನ್ ಆಫ್ SDGs. ಸೊ ಹಾಗಾಗಿ SDG ಸಂಬಂಧಪಟ್ಟಂತೆ ಹಲವು ರೀತಿಯಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ಕಳೆದ ಸುಮಾರು ವರ್ಷಗಳಿಂದ ಆಗ್ತಾ ಇರೋದ್ರಿಂದ ಇದರ ಅವಶ್ಯಕತೆಯ ಬಗ್ಗೆ ಬಹುಶಃ ನನಗೆ ಹೆಚ್ಚು ಅರಿವಿದೆ. So I must congratulate Christina and the team at the Training Institute for envisaging this program. Yeah, I am still not able to share, Christina. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಹಲೋ. Yes sir, you are audible. Okay, thank you. ಸರ್, ಸ್ಕ್ರೀನ್ ಶೇರ್ ಆಪ್ಷನ್ ಸಿಕ್ಕಿದ್ಯಾ? ಇನ್ನು ಇಲ್ಲ. ಇನ್ನು ಓಕೆ, ಕಂಟಿನ್ಯೂ ಮಾಡಿ ಸರ್. ಮೇ ಬಿ ಮಧ್ಯದಲ್ಲಿ ನೀವು ಮತ್ತೆ ತಗೋಬಹುದು. Okay. Sitaram sir, can you just check now? Yeah, got it. Yeah, I got it. Thank you. Okay. Christina madam, I have just made you the host, madam. I think by mistake I was made the host. I made you the host again. Okay, ಈಗ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಿದೆ. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋ ಸಂಸ್ಥೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಅದರ್ ಆರ್ಗನೈಸೇಷನ್ಸ್ ಅಂಡ್ networks and of relevance to the context of SDG. I'm a part of what's called FANSA, Freshwater Action Network, and also a global platform called the Sanitation and Water for All. So ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಈ ಶೇರಿಂಗ್ ಮಾಡುವಂಥದ್ದು, I think it's a very good opportunity. ಸೊ ನಮ್ಮ ಸಂಸ್ಥೆ 1984 ಅಲ್ಲಿ ಪ್ರಾರಂಭ ಆಯಿತು. ಅದರ ಕೇಂದ್ರ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ಮತ್ತೆ ಸರಗೂರು, ಇವಾಗ ಸರಗೂರು ತಾಲೂಕಾಗಿದೆ. ಸರಗೂರಿನಲ್ಲಿ ನಮ್ಮ ಕೇಂದ್ರ ಇದೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯ, ಶಿಕ್ಷಣ, ನೀರು, ನೈರ್ಮಲ್ಯ,
ಸಬಲೀಕರಣ ಈ ರೀತಿಯ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ವಿವರಗಳು ನಂತರ ಮಾತಾಡ್ಬೋದು. ಸೊ ಇದು ಈ ಸಸ್ಟೈನಬಿಲಿಟಿ ಅನ್ನುವಂತ ಒಂದು ಇದರ ಕಾನ್ಸೆಪ್ಟ್ ಬಹಳ ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇರುವಂತ ವಿಷಯ. ಬಟ್ SDG ಅನ್ನೋ ಒಂದು ಮಂತ್ರ ಇಡೀ ವಿಶ್ವಕ್ಕೆ ದೊರಕಿದ ನಂತರ ಅದರ ಬಗೆಗಿನ ಒಂದು ವ್ಯಾಪ್ತಿ ಮತ್ತೆ ಅದರ ಒಂದು ಆಳವಾದಂತ ಅರ್ಥ ಇನ್ನು ಹೆಚ್ಚು ಸುಲಭವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ಸುತ್ತೆ. ಸೊ ಎನಿ ಇಂಟರ್ವೆನ್ಷನ್ ದಟ್ ವಿ ಡೂ, the earlier view used to be just the financial sustainability part, but ಈಗ ಹೆಚ್ಚಾಗಿ ಅದು it has to be socially, economically as well as environmentally sustainable ಅನ್ನುವಂತ ಒಂದು ಅವಶ್ಯಕತೆ ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಇದೆ. It has to be bearable, equitable and viable. Only then it will be sustainable. So ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಈ ಎಲ್ಲ ಒಂದು ದೃಷ್ಟಿಕೋನಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಅವಶ್ಯಕತೆ ಇದೆ. So SDG is a fantastic framework for planning our intervention. So I hope more and more people use it. So ಇದರಲ್ಲಿ ಮುಖ್ಯವಾಗಿ 5 P's ಹೇಳ್ತೀವಿ: people, partnership, peace, prosperity and planet. ಅಂಡ್ ನನ್ನ ಒಂದು ಒಡನಾಟ ಈ ಪ್ರಕ್ರಿಯೆಯ ಜೊತೆ ಅದು 2015 ಡೆವಲಪ್ಮೆಂಟ್ ಅಜೆಂಡಾ ಇಂದ ಶುರುವಾದ್ರಿಂದ SDG ಗಳನ್ನ ಫ್ರೇಮ್ ಮಾಡುವಂತ ಪ್ರಕ್ರಿಯೆಯಲ್ಲೂ ಭಾಗವಹಿಸಿದ್ರಿಂದ ಇದ್ರ ಬಗ್ಗೆ ನನಗೆ ಬಹುಶಃ ಹೆಚ್ಚು ಒಲವಿದೆ ಅಂತಲೂ ಅನ್ಸುತ್ತೆ. ಬಟ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಿತ್ SDG is that it gives national ownership and local ownership and sets certain overall objectives which will help us contextualize ನಮ್ಮ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಇಂಟರ್ವೆನ್ಷನ್ಸ್ ನ ಪ್ಲಾನ್ ಮಾಡುವಂತ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಇದು ಕೊಡುತ್ತೆ. ಅನ್ಲೈಕ್ ದಿ ಪ್ರೀವಿಯಸ್ ಅವತಾರ, ಮೊದಲಿನ ಅವತಾರ MDG ಅಂತ ಏನಿತ್ತು, ಅದಕ್ಕೆ ಹೋಲಿಸಿದ್ರೆ SDG ಅನ್ನೋದು ಇಟ್ ಈಸ್ ಫಾರ್ ಮೋರ್ ಕಾಂಟೆಕ್ಸ್ಚುಯಲ್ ಅಂಡ್ ಫಾರ್ ಮೋರ್ ಫ್ಲೆಕ್ಸಿಬಲ್ in its approaches. So ಇದೆಲ್ಲ ನಮಗೆ ಗೊತ್ತಿದೆ. ನಮ್ಮ ಸಂಸ್ಥೆ ಒಂದು ಕೆಲವೊಂದು SDG ಗಳನ್ನ ಬಿಟ್ರೆ ಪ್ರಾಯಶಃ SDG ಯ ಎಲ್ಲ ಆಯಾಮಗಳನ್ನ ಮುಟ್ಟುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅದು SDG ಯ ನಂತರದ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನಾವು ಮುಂಚೆಯಿಂದಾನು ಮಾಡ್ತಾ ಇದ್ದಂತ ಚಟುವಟಿಕೆಗಳನ್ನ SDG ಯ ದೃಷ್ಟಿಕೋನದಿಂದ ನೋಡಿ SDG-ಗೆ ಅನುಗುಣವಾಗಿ ಅದನ್ನ ಹೊಂದಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗುವಂತ ಪ್ರಯತ್ನ ನಿರಂತರವಾಗಿ ನಾವು ಮಾಡ್ತಾ ಇದೀವಿ. ಅದು ಆ ತರದ ಅಲೈನ್ಮೆಂಟ್ ಬರುವಂತದ್ದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ದಟ್ ಈಸ್ ಬಿಕಾಸ್ ಯಾವುದೇ SDG ಅನ್ನಾದ್ರೂ ಸಹ ನಾವು ಒಂದು ಕಂಪಾರ್ಟ್ಮೆಂಟ್ ಆಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಅ ವೆಬ್ ಆಫ್ ಇಂಟರ್ ಕನೆಕ್ಟೆಡ್ನೆಸ್ ವಿಚ್ ಜಸ್ಟ್ ಕೆನಾಟ್ ಬಿ ಇಗ್ನೋರ್ಡ್. ಸೊ ಈಗಷ್ಟೇ ಉಳಿದ ಪ್ರೆಸೆಂಟೇಷನ್ಸ್ ಅಲ್ಲೂ ಕೂಡ ಇದು ಬಹಳ ಪ್ರಬಲವಾಗಿ ವ್ಯಕ್ತ ಆಯಿತು. ಒಂದು SDG ಪ್ರೋಗ್ರೆಸ್ ನಾವು ಅಚೀವ್ ಮಾಡ್ತೀವಿ ಅಂತಂದ್ರೆ ಬೇರೆದ್ರಲ್ಲಿ ಆದ್ರೆ ಮಾತ್ರ ಸಾಧ್ಯ. ಸೊ ಆ ತರದ ಒಂದು ಇಂಟರ್ ಕನೆಕ್ಟೆಡ್ನೆಸ್ ಇಸ್ ಎಕ್ಸ್ಟ್ರೀಮ್ಲಿ ಎಸೆನ್ಷಿಯಲ್. ಸೊ ಹಾಗಾಗಿ ನಾನು ಕಳೆದ ವರ್ಷಗಳಿಂದ SDG ಬಗ್ಗೆ ಅವೇರ್ನೆಸ್ ಮತ್ತೆ ಸೆನ್ಸಿಟೈಸೇಷನ್ ಸೆಷನ್ಸ್ ಮಾಡ್ತಾ ಇರುವಾಗ ಕಂಡುಕೊಂಡಂತ ಕೆಲವು ವಿಚಾರಗಳು ಅಂತಂದ್ರೆ, we look at SDG in different lenses. ಬೇರೆ ಬೇರೆ ಕನ್ನಡಕ ಹಾಕೊಂಡು ನೋಡೋದಕ್ಕೆ ಸಾಧ್ಯ ಇದೆ. ಒಂದು ಸಾಂಸ್ಥಿಕ ದೃಷ್ಟಿಕೋನ, ನನ್ನ ಸಂಸ್ಥೆ SDG ಬಗ್ಗೆ ಏನ್ ಮಾಡ್ತಾ ಇದೆ ಅಂತ ನೋಡುವಂಥದ್ದು. ಹೌ ಇಸ್ ಮೈ ಆಕ್ಟಿವಿಟಿ ಅಲೈನ್? ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್, ಇವಾಗ ನಾವು ಸ್ವಚ್ಛ ಭಾರತ್ ಮಿಷನ್ ಒಂದು ಪ್ರೋಗ್ರಾಮ್ ಆಗಿ ತಗೊಂಡ್ರೆ, ಜಲ್ ಜೀವನ್ ಮಿಷನ್ ಅಥವಾ NHM ಒಂದು ಪ್ರೋಗ್ರಾಮ್ ಆಗಿ ತಗೊಂಡ್ರೆ, ಅದು SDG-ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಅನ್ನುವಂಥದ್ದು. ದಟ್ ಈಸ್ ಒನ್ ಸ್ಕೀಮ್ ಪ್ರೋಗ್ರಾಮ್ ವ್ಯೂ. ಕಮ್ಯುನಿಟಿ ವ್ಯೂ, ಸಮುದಾಯದಲ್ಲಿ ಎಲ್ಲ ಆಕ್ಟಿವಿಟೀಸು ಇಂಟರ್ವೆನ್ಷನ್ಸ್ ಇಂಪ್ಲಿಮೆಂಟ್ ಆಗ್ತಾ ಇರುವಾಗ ಸಮುದಾಯದಲ್ಲಿ ಒಂದು ಬೆನಿಫಿಷಿಯರಿ ಆಗಿ ನಾನು ನೋಡಿದಾಗ ಅದು ನನಗೆ ಹೇಗೆ ಕಾಣಿಸ್ತದೆ, ಎಲ್ಲ ಚಟುವಟಿಕೆಗಳು ಒಟ್ಟಾಗಿ ನನಗೆ ಬರಬೇಕು, ಅದು ನನಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಸಸ್ಟೈನಬಲ್. ಸೊ ದಿ ಕಮ್ಯುನಿಟಿ ವ್ಯೂ. And there is also a regional or a geographic view. How do we move from local to the global? Iva global development goal anta helidvi, that is at the macro level. How do we bring it to the micro level? So ee ರೀತಿಯ ಕೆಲವು ಚೌಕಟ್ಟುಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದಂತ ರೀತಿಯಲ್ಲಿ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. So we need to localize the global goals and at the same time take a multi-stakeholder viewpoint. ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ
ಕನ್ವರ್ಜೆಂಟ್ ಅಂಡ್ ಕೋಆರ್ಡಿನೇಟೆಡ್ ಇಂಟರ್ವೆನ್ಷನ್ಸ್ ಮಾಡುವಂತದ್ದು ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮತ್ತೆ ನಾವು ತೊಡಗಿಸ್ಕೊಂಡಿರುವಂತ ಕೆಲವು ಅಂಶಗಳನ್ನ ಇಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಮತ್ತೆ ಅದರ ಅಂಗ ಸಂಸ್ಥೆಗಳು VILD ಫೌಂಡೇಶನ್ ಅಂತ ಇದೆ, ದಿಶಾ ಫೌಂಡೇಶನ್ ಅಂತ ಇದೆ, ಗ್ರಾಮ್ ಅಂತ ಇದೆ, ಹಾಗೆ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ನೇರ ಸಂಪರ್ಕದಲ್ಲಿರುವಂತವು ನಾವೇನ್ ಮಾಡ್ತಾ ಇದೀವಿ ಅಂತ. ಮತ್ತೆ ನೆಟ್ವರ್ಕ್ ನಲ್ಲಿ ಈ ಫ್ಯಾನ್ಸಾ ಅನ್ನುವಂತ ನೆಟ್ವರ್ಕ್, ಫ್ರೆಶ್ ವಾಟರ್ ಆಕ್ಷನ್ ನೆಟ್ವರ್ಕ್ ಅಂತ, ಇದು 8 ದೇಶಗಳಲ್ಲಿ, ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಸೊ ಸ್ಯಾನಿಟೇಷನ್ ಅಂಡ್ ವಾಟರ್ ಫಾರ್ ಆಲ್ ಅನ್ನುವಂಥದ್ದು ಯುನಿಸೆಫ್ ಅಲ್ಲಿ ಹೋಸ್ಟ್ ಆಗಿರುವಂತಹ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ವಿಚ್ ಇನ್ಸಿಡೆಂಟ್ಲಿ is responsible for progress on SDG 6 globally. So I am part of the steering committee there. But we are also part of global and regional processes like SACOSAN, the World Water Forum, youth conferences, etc. So ಹೀಗೆ ಈ ಎಲ್ಲ ಒಂದು ಆಯಾಮಗಳಲ್ಲಿ ನಾವು SDG ಕುರಿತಂತೆ ಚಿಂತನೆ ಮತ್ತೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಒಂದು ಸರ್ವೆ ಕೂಡ ಮಾಡಿದ್ವಿ. It was a research that was published in the South Asian countries, which highlighted the need for sensitization of all stakeholders. SDG ಬಗ್ಗೆ ಅರಿವು ಬಹಳ ಕಡಿಮೆ ಮಟ್ಟದಲ್ಲಿದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಯ್ತು. ಲ್ಯಾಕ್ ಆಫ್ ಸಿಂಕ್ರನೈಸೇಷನ್ ಆಫ್ ಗೋಲ್ಸ್, ಮಲ್ಟಿಪಲ್ ಸ್ಕೀಮ್ಸ್, ಇನ್ಅಡಿಕ್ವೇಟ್ ಕೋಆರ್ಡಿನೇಷನ್. ಸೊ ಈ ಎಲ್ಲ ಒಂದು ಇದು ಇರೋದ್ರಿಂದ I am all the more excited that this sort of an effort has been initiated at the state level. ಸೊ ನಾನು ಮುಖ್ಯವಾಗಿ ನಮ್ಮ ಚಟುವಟಿಕೆಗಳಲ್ಲಿ 2 ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಗೋಲ್ ನಂಬರ್ 3 ವಿಚ್ ಇಸ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಸೊ ನಾವು ಗೋಲ್ ಹಾಕೊಳ್ಳುವಾಗ ಯಾವಾಗ್ಲೂ ದೊಡ್ಡ ಆಂಬಿಷಿಯಸ್ ಗೋಲ್ ಅನ್ನೇ ಹಾಕೋತೀವಿ, ಆಕಾಶ ಮುಟ್ಬೇಕು ಅಂತಲೇ ಹಾಕೋತೀವಿ. ಸೊ ಬೈ 2030 ಎನ್ಶೂರಿಂಗ್ ಹೆಲ್ದಿ ಲೈಫ್ಸ್ ಅಂಡ್ ಪ್ರಮೋಟ್ ವೆಲ್ ಬೀಯಿಂಗ್ ಎಲ್ಲರಿಗೂ ಅಟ್ ಆಲ್ ಏಜಸ್. ಸೊ ಇದು ಖಂಡಿತ ಆಕಾಶ ಮುಟ್ಟುವಂತದ್ದೇನೆ. ಬಟ್ ಚಟುವಟಿಕೆಗಳು, ಅದಕ್ಕೆ ಟಾರ್ಗೆಟ್ಸ್ ಈ ರೀತಿ ನಾವು ಫಿಕ್ಸ್ ಮಾಡಿ ಎಲ್ಲ ಬಂದಿರೋದ್ರಿಂದ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಗೋಲ್ ನಂಬರ್ 3ಯ ಎಲ್ಲ 9 ಟಾರ್ಗೆಟ್ಸ್ ಏನಿದೆ, ಈ 9 ಟಾರ್ಗೆಟ್ಸ್ ನ ಮುಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಈಗ 3.1 ಅದು ರೆಡ್ಯೂಸಿಂಗ್ ಮೆಟರ್ನಲ್ ಮಾರ್ಟಾಲಿಟಿ. That is closely related to 3.7 which talks of access to sexual and reproductive health. So ಈ 3.1 ಮತ್ತೆ 3.7 ಈ 2 ಟಾರ್ಗೆಟ್ ಮುಟ್ಟೋ ನಿಟ್ಟಿನಲ್ಲಿ ಕಳೆದ ಒಂದು 25 ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಮತ್ತೆ ಗಿರಿಜನ ಪ್ರದೇಶದಲ್ಲಿ ನಮ್ಮ ಹೆಚ್ಚು ಫೋಕಸ್ ಇದೆ. ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲ್, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಅಂತ ಸರ್ಗೂರ್ನಲ್ಲಿ 2002ರಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಿ, that's a first referral unit FRU for obstetric care with 24/7 obstetric care. ಅಲ್ಲಿ ಸೆಕೆಂಡರಿ ಲೆವೆಲ್ obstetric and gynec ಸರ್ವಿಸಸ್, ಎಲ್ಲ ರೀತಿಯ ಸರ್ಜರೀಸ್ ಇದು ಅಲ್ಲಿ ಸಿಕ್ಕೋ ರೀತಿನಲ್ಲಿದೆ. ಬಟ್ ಅದು ಕೇವಲ ಒಂದು ಇನ್ಸ್ಟಿಟ್ಯೂಷನಲ್ ಅಥವಾ ಆಸ್ಪತ್ರೆಯಲ್ಲಿ ದೊರೆಯಬಹುದಾದಂತ ಸರ್ವಿಸಸ್ ಅಲ್ಲದೆ, we always focus on combining it with community based interventions. ಸೊ ಸಮುದಾಯದ ಮಟ್ಟದಲ್ಲಿ ಜನರಿಗೆ ಅರಿವು ಮೂಡಿಸುವಂತದ್ದು, ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂತದ್ದು, ಇದನ್ನ ನಾವು ಮಾಡ್ತಾ ಇದೀವಿ. ಉದಾಹರಣೆಗೆ ತಾಯಿ ಕಾರ್ಡ್ ಕೊಡುವಂತದ್ದಾಗ್ಬೋದು, ಅಲ್ಲಿನ ಆಂಟಿನೇಟಲ್ ಕೇರ್ ಅವ್ರಿಗೆ ಕಡ್ಡಾಯವಾಗಿ ದೊರೆಯುವಂತದ್ದಾಗ್ಬೋದು. ವಿಶೇಷವಾಗಿ ಯಾರು ಬಹಳ ದೂರದ ಪ್ರದೇಶದಲ್ಲಿ ಕಾಡಿನ ಒಂದು ಅಂಚಿನಲ್ಲಿ ವಾಸವಾಗಿರ್ತಾರೆ ಅಂತವರನ್ನು ಮುಟ್ಟಿ ಆ ಗಿರಿಜನ ಹಾಡಿಗಳಲ್ಲೂ ಕೂಡ ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಸರ್ವಿಸಸ್ ಸಿಕ್ಕೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ಬಹುಶಃ ಸ್ವಲ್ಪ ಮುಂದೆ ವಿವರಿಸ್ತೇನೆ. ನಮ್ಮ ಒಂದು ಹೆಗ್ಗಳಿಕೆ ಅಂತಂದ್ರೆ, ನಾವು ಕೆಲಸ ಪ್ರಾರಂಭ ಮಾಡಿದಾಗ ಒಂದು ಕೆಲವು ವರ್ಷಗಳ ಹಿಂದೆ, 10 ವರ್ಷದ ಹಿಂದೆ, ಟ್ರೈಬಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ರೇಟ್ ವಾಸ್ ಲೆಸ್ ದನ್ 2%. ಬಟ್ ವಿತ್ ಕನ್ಸರ್ಟೆಡ್ ಎಫರ್ಟ್ಸ್ ಇವತ್ತಿನ ದಿವಸ ಅದು ಕ್ಲೋಸ್ ಟು 100% ಆಗೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗೆ 3.1, 3.7 ಹಾಗೆ 3.2 ಪ್ರೈಮರಿ ಪ್ರಿವೆನ್ಷನ್, ಅದು ಇಟ್ ಟಾಕ್ಸ್ ಆಫ್ ಪ್ರಿವೆಂಟಬಲ್ ಡೆತ್ಸ್. ಸೊ ಇಟ್ ಟಾಕ್ಸ್ ವಿ ವರ್ಕ್ ವಿತ್ ಆಲ್ ದಿ ಹೆಲ್ತ್ ಡಿಟರ್ಮಿನೆಂಟ್ಸ್ ಅಂತ ಏನ್ ಹೇಳ್ತೀವಿ, ನೀರು, ನೈರ್ಮಲ್ಯ, ಇಮ್ಯುನೈಸೇಷನ್. ಸೊ ಈ ರೀತಿದಲ್ಲದೆ ಎಮರ್ಜೆನ್ಸಿ ಕೇರ್ ಡ್ಯೂರಿಂಗ್ ಇಲ್ನೆಸ್, ಟ್ರಾಮಾ ಕೇರ್, ಲೈಫ್ ಸೇವಿಂಗ್ ಇಂಟರ್ವೆನ್ಷನ್ಸ್ ಡ್ಯೂರಿಂಗ್ ಟ್ರಾಮಾ, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕಾಡು ಪ್ರಾಣಿಗಳಿಂದ ಆದಂತ ಆಘಾತ ಆಗಿರ್ಬೋದು, ಮರದಿಂದ ಬೀಳುವಂಥದ್ದು. ಸೊ ಹೀಗೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಪಘಾತಗಳಿಗೆ ಒಳಗಾಗಿ ಬರುವಂತ ಪೇಷಂಟ್ಸ್ ಇರ್ತಾರೆ. ಮತ್ತೆ ಅದು ಇನ್ಸ್ಟಿಟ್ಯೂಷನಲ್ ಕೇರ್ ಆದ್ರೆ ಔಟ್ ರೀಚ್ ಮೂಲಕ ನಾವು ಡಾಕ್ಟರ್ಗಳು ಹೊರಗಡೆ ಹೋಗಿ
ಮೊಬೈಲ್ ಹೆಲ್ತ್ ಯೂನಿಟ್ ಮತ್ತೆ ಆಂಬ್ಯುಲೆನ್ಸ್ ಸರ್ವಿಸಸ್ ಕೊಡೋದ್ರ ಮೂಲಕ ಸಕಾಲದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ದೊರೆತು ಈ ಡೆತ್ಸ್ ನ ಪ್ರಿವೆಂಟ್ ಮಾಡುವಂತ ಚಟುವಟಿಕೆಗಳು ಅದನ್ನ ಮಾಡ್ತಾ ಇದೀವಿ. HIV ಮತ್ತೆ TB, this is the 3.3, and SPYM has been a pioneering organization in HIV care. In fact, antiretroviral treatment ಪ್ರಾರಂಭ ಮಾಡಿದಂತಹ ಸಂಸ್ಥೆಗಳಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ದೇ ಮೊದಲ ಸಂಸ್ಥೆ, ಇನ್ಕ್ಲೂಡಿಂಗ್ ದಿ ಗವರ್ಮೆಂಟ್ ಸರ್ವಿಸಸ್. ಸೊ ಕಳೆದ ಅಷ್ಟು ವರ್ಷಗಳಿಂದ ನಾವು ಅದನ್ನ ಮಾಡ್ತಾ ಇದೀವಿ. ಟ್ಯೂಬರ್ಕ್ಯುಲೋಸಿಸ್ ನಲ್ಲೂ ಕೂಡ ನಮ್ದು ಹಲವಾರು ವರ್ಷಗಳಿಂದ ಮಾಡ್ತಾ ಇದೀವಿ. ಮತ್ತೆ ಕನ್ಸಿಸ್ಟೆಂಟ್ಲಿ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಮೈಸೂರು ours has been recognized as the best performing center. So ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ PPT-CT, prevention of child mother to child or parent to child transmission, elimination of parent to child transmission, ಇದರಲ್ಲಿ ನಾವು ಒಂದು ಪಾರ್ಟ್ನರ್ಶಿಪ್ ಮೋಡ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಟಾರ್ಗೆಟೆಡ್ ಇಂಟರ್ವೆನ್ಷನ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಮತ್ತೆ ಶ್ವೇತನ ಅನ್ನುವಂತ ಒಂದು GFATM ಗ್ಲೋಬಲ್ ಫಂಡ್ ಸಪೋರ್ಟೆಡ್ ಪ್ರೋಗ್ರಾಮ್, ಅದರಲ್ಲಿ 3-4 ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ವಿಶೇಷವಾಗಿ ಆಗುವಂತದ್ದು ಅಂತಂದ್ರೆ ಇದು ಇತ್ತೀಚೆಗೆ ಪ್ರಾರಂಭ ಆಗಿರುವಂತದ್ದು ಸುಭೀಕ್ಷಾ ಕಾರ್ಯಕ್ರಮ. ಯಾರು ಜೈಲುಗಳಲ್ಲಿ ಇರ್ತಾರೆ, ಯಾರು ಕನ್ಫೈನ್ಮೆಂಟ್ಸ್ ಅಲ್ಲಿ ಇರ್ತಾರೆ, ಅಂಥವರಲ್ಲಿ ಇರುವಂತಹ ಈ ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಒದಗಿಸ್ಕೊಡುವಂಥದ್ದು. ಮತ್ತೆ ಇತ್ತೀಚೆಗಷ್ಟೇ ನಮ್ದು ಬೀನ್ ಐಡೆಂಟಿಫೈಡ್ ಆಸ್ ಅ ನೋಡಲ್ ಟ್ರೈನಿಂಗ್ ಸೆಂಟರ್ ಫಾರ್ ಆಲ್ ದಿ ಫಂಕ್ಷನರೀಸ್ ಡೆಲಿವರಿಂಗ್ HIV ಕೇರ್ ಇನ್ the state. So this is around 3.3. So ಅದೇ ರೀತಿಯಲ್ಲಿ 3.4 NCDs, the non-communicable diseases, the substance abuse, ನಮ್ದು de-addiction, alcohol de-addiction and tobacco de-addiction programs ನಡೀತಾ ಇದೆ. We also do some research on what drives people into addictions and what can protect them. So ಈಗ universal health coverage, ನಮ್ಮ ಸಮುದಾಯ ಮಟ್ಟದ ಒಂದು ಸಂಪರ್ಕ ಏನಿದೆ ಅದರ ಮೂಲಕ ಎಲ್ಲರನ್ನು ಅದಕ್ಕೆ ಎನ್ರೋಲ್ ಮಾಡಿಸೋದ್ರಿಂದ ಪ್ರಾರಂಭ ಮಾಡಿ ಅದಕ್ಕೆ ಆಕ್ಸೆಸ್ ಮತ್ತೆ ರೆಫರಲ್ ಈ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಹೀಗೆ ಗೋಲ್ ನಂಬರ್ 3 ಅಲ್ಲಿ ಬರುವಂತ ಎಲ್ಲ ಆಯಾಮಗಳಲ್ಲಿ ನಾವು ಬೇರೆ ಬೇರೆ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಬಟ್ ಹೌ ಡು ವಿ ಎನ್ಶ್ಯೂರ್ ದಿ ಹೆಲ್ತ್ ಆಫ್ ದಿ ಹೆಲ್ತ್ ಗೋಲ್ ಇಟ್ ಸೆಲ್ಫ್? ಸೊ ದಟ್ಸ್ ಅ ಬಿಗ್ ಕ್ವೆಶ್ಚನ್. And when we look at it, we see that there are multiple other goals which are essential, without which goal number 3 cannot be achieved. So the goal number 1, goal number 2, goal number 5, 6, so you name it, you have it. So idellavvu ಮಾಡಿದಾಗ ಮಾತ್ರವೇ ಈ ಗೋಲ್ ನಂಬರ್ 3 ಅಚೀವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೊಂದು ನಾವು ಮಾಡ್ತಾ ಇರುವಂತ ಮುಖ್ಯ ಇಂಟರ್ವೆನ್ಷನ್ ಇಸ್ ಇನ್ ಗೋಲ್ ನಂಬರ್ 6, and I would like to just share some key interventions in goal number 6. So goal number 6 is about water and sanitation. So ಇದು ನಮ್ಗೆಲ್ರಿಗೂ ಗೊತ್ತು. ಅದರಲ್ಲಿ 6 ಮುಖ್ಯ ಟಾರ್ಗೆಟ್ಸ್ ಇದೆ. 6.1, 2, 3, 4, 5, 6. ಇದು ದಿ ವಾಟ್ ಆಫ್ ಇಟ್, ಅಂದ್ರೆ ಏನನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಹೌ ಅನ್ನೋದನ್ನು ಕೂಡ 6A 6B ಅಂತ ಹೇಳಿ SDG ನಲ್ಲಿ ಡಿಫೈನ್ ಆಗಿದೆ. ನಾವು ಒಂದ್ಸರ್ತಿ ನಾವು ಇದನ್ನ ನೋಡೋಣ. ಇದರಲ್ಲಿ ಎಲ್ಲಾ ಅಂಶಗಳು ನಮಗೆ ಕಾಣಿಸ್ತವೆ, ಹಲವಾರು ಅಂಶಗಳು ಕಾಣಿಸ್ತವೆ. ಆದ್ರೆ ಆಕ್ಚುಲಿ ನಾವು ನೋಡೋದಕ್ಕೆ ಹೊರಟಾಗ ಅದ್ ನಮಗ್ ಕಾಣಿಸೋದು ಹೀಗೆ. ಸೊ ದಿಸ್ ಈಸ್ ಹೌ ವಿ ಆಫನ್ ಲುಕ್ ಅಟ್ ಇಟ್. ಅಲ್ಲಿ 6.1 ಅನ್ನೋದು ದೊಡ್ಡದಾಗಿ ಕಾಣಿಸುತ್ತೆ. ಅದರಲ್ಲಿ ಕಾಣಿಸೋಂತ ಅಂಶ ಏನಂದ್ರೆ ಅಚೀವ್ ಆಕ್ಸೆಸ್ ಟು ಡ್ರಿಂಕಿಂಗ್ ವಾಟರ್ ಫಾರ್ ಆಲ್. ಅದ್ರಲ್ಲಿ ಉಳಿದಿದ್ದೆಲ್ಲ ಬಿಟ್ಬಿಡ್ತೀವಿ, ಆ ಸೇಫ್ ಅನ್ನೋದು, ಅಫೋರ್ಡಬಲ್ ಅನ್ನೋದು ಬಿಟ್ಬಿಡ್ತೀವಿ. 6.2 ಅಚೀವ್ ಆಕ್ಸೆಸ್ ಟು ಸ್ಯಾನಿಟೇಷನ್ ಫಾರ್ ಆಲ್ ಅಂಡ್ ಎಂಡ್ ಓಪನ್ ಡಿಫಿಕೇಶನ್. ಉಳಿದ ಭಾಗಗಳನ್ನ ನಾವು ಬಿಟ್ಬಿಡುವಂತ ಒಂದು ಸಂದರ್ಭ ಬಹಳ ಜಾಸ್ತಿ ಇರುತ್ತೆ. ಮತ್ತೆ 6.345 ಅಂತ ಅದನ್ನೆಲ್ಲ ಹೆಚ್ಚಾಗಿ ಯಾರು ನೋಡೋದಕ್ಕೂ ಹೋಗಲ್ಲ. ಸೊ ದಿಸ್ ಇಸ್ ಅನ್ಫಾರ್ಚುನೇಟ್. SDG ಅಲ್ಲಿ ನಾವು ನೋಡಿದಂತೆ ಆ ತರದ ಒಂದು ಸಮಗ್ರತೆಯ ಒಂದು ಚಿತ್ರಣ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನ ನಾವು ಅಳವಡಿಸ್ಕೊಳ್ಳುವಂತದ್ದು ಬಹಳ ದೊಡ್ಡ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಸೊ 6.1 and 2 direct intervention we are doing in many districts, creating access to water, sanitation and hygiene. ಅದು ಸ್ವಚ್ಛ ಭಾರತ್ ಮಿಷನ್, ಅದು ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೈನ್ ಸಂದರ್ಭದಿಂದ ಪ್ರಾರಂಭ ಆಗಿ ಇವಾಗ SBM 1, SBM 2, SBM G, SBM ಅರ್ಬನ್, ಸೊ ಹಾಗೆ ಎಲ್ಲ ಸರ್ಕಾರದ ಒಂದು ಚಟುವಟಿಕೆಗಳೇನಿದೆ ಅದ್ರ ಜೊತೆ ಕೈ ಸೇರಿಸಿ ಇತ್ತೀಚೆಗೆ ಲಾಂಚ್ ಆದಂತ ಜಲ್ ಜೀವನ್ ಮಿಷನ್, ಅದರಲ್ಲೂ ಕೂಡ ನಮ್ಮ ಸಂಸ್ಥೆ KRC ಕೀ ರಿಸೋರ್ಸ್ ಸೆಂಟರ್ ಆಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ. ಮತ್ತೆ ಆಗ್ಲೇ ನಾನು ತಿಳಿಸಿದಂಗೆ ವಾಟರ್ ಅಂಡ್ ಸ್ಯಾನಿಟೇಷನ್ ಕ್ಷೇತ್ರದಲ್ಲಿ
ನೆಟ್ವರ್ಕಿಂಗ್ ಅಲ್ಲಿ ವಿಶೇಷವಾಗಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಫ್ಯಾನ್ಸಾ ಮತ್ತೆ ಸ್ಯಾನಿಟೇಷನ್ ಅಂಡ್ ವಾಟರ್ ಫಾರ್ ಆಲ್. ಸೊ ಈ ಎಲ್ಲ ಒಂದು ಪ್ಲಾಟ್ಫಾರ್ಮ್ಸ್ ಮೂಲಕ ವೇರೆ ಟ್ರೈಂಗ್ ಟು ಎನ್ಶೂರ್ ದಟ್ 6.1, 6.2 ಆರ್ ಅಚೀವ್. 6.3 talks of water quality. In fact, ರೂರಲ್ ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ಸೆಂಟರ್ ಬಹುಶಃ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ನಮ್ಮ ಸೆಂಟರ್ ನಲ್ಲಿ. ದಟ್ ವಾಸ್ ಇನ್ ಸಮ್ ಟೈಮ್ ಇನ್ 2012. ಅಲ್ಲಿ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನ ನಮ್ಮ ರೈಟ್ ಟು ಇನ್ಫಾರ್ಮೇಶನ್ ಮತ್ತೆ ಪಂಚಾಯತ್ ರಾಜ್ ಮೆಕ್ಯಾನಿಸಮ್ಸ್ ಇದನ್ನೆಲ್ಲ ಬಳಸಿ ಹೇಗೆ ಸಮುದಾಯಕ್ಕೆ ಅದನ್ನ ಅರಿವು ಮೂಡಿಸಬಹುದು ಅನ್ನುವಂತ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದು ಈಗಲೂ ನಿರಂತರವಾಗಿ ನಡೀತಾ ಇದೆ. ನಮ್ಗೆಲ್ಲ ಗೊತ್ತಿರೋ ಹಂಗೆ ಫ್ಲೂರೋಸಿಸ್ ಮತ್ತೆ ಆರ್ಸೆನಿಕೋಸಿಸ್ ಈ ಎರಡು ಕೆಮಿಕಲ್ ಕಂಟಾಮಿನೇಷನ್ ಇಂದ ಬರುವಂತ ಚಿಕಿತ್ಸೆ ಇಲ್ಲದೆ ಇರುವಂತಹ ಕಾಯಿಲೆಗಳು, ನೀರಿನ ಒಂದು ಕಲ್ಮಶತೆಯಿಂದ ಬರುವಂತದ್ದು. ಈ ಎರಡು ಇರುವಂತ ಪ್ರದೇಶಗಳಲ್ಲಿ ನಾವು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದೇವೆ. ವಾಟರ್ ಎಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇದು ವ್ಯಾಲ್ಯೂ ಫಾರ್ ವಾಟರ್, the water recharge, water replenishment, ensuring the safe water stays safe. So ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಚಟುವಟಿಕೆಗಳು ಅದು ಮಾಡ್ತಾ ಇದೀವಿ. ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ ಸಂಸ್ಥೆಯ ಮುಖಾಂತರ ಇಂಜಿನಿಯರ್ಸ್ಗೆ, ಇರಿಗೇಷನ್ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ಸ್ಗೆ 10 ದಿನಗಳ ಒಂದು IWRM ಟ್ರೈನಿಂಗ್ ಪ್ರೋಗ್ರಾಮ್ ನ ಸರ್ಕಾರದ ಜೊತೆ ಕೈ ಸೇರಿಸಿ ನಾವು ಕೊಡ್ತೀವಿ. ಇದು ಅಡ್ವಾನ್ಸ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ACIWRM ಅನ್ನೋ ಸಂಸ್ಥೆ ಏನಿದೆ ಇದರ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇದೀವಿ. ಸೊ ವಾಟರ್ ಬಾಡಿ ರಿಜುವಿನೇಷನ್ ಟು ಎನ್ಶೂರ್ ಇಕೋಸಿಸ್ಟಮ್ಸ್. ಸೊ ಹೀಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 6 ಅಂತ ತಗೊಂಡಾಗ್ಲೂ ಕೂಡ ಅದರ ಎಲ್ಲ ಆಯಾಮಗಳನ್ನ ಮುಟ್ಟುವ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸೊ ವಾಟರ್ ಅಲ್ಲಿ ವಿ ಕಾಲ್ ಇಟ್ ದ 3x3 ಮ್ಯಾಟ್ರಿಕ್ಸ್: ಸೋರ್ಸ್, ಸಪ್ಲೈ ಅಂಡ್ ಸೇಫ್ಟಿ. ಸ್ಯಾನಿಟೇಷನ್ ಅಲ್ಲಿ ಎಕ್ಸ್ಕ್ರೀಟಾ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಹೈಜೀನ್ ನಲ್ಲಿ ಪರ್ಸನಲ್ ಹೈಜೀನ್, ಫುಡ್ ಅಂಡ್ ವಾಟರ್ ಹೈಜೀನ್ ಅಂಡ್ ಎನ್ವೈರನ್ಮೆಂಟಲ್ ಸೇಫ್ಟಿ. ಸೊ ಹೀಗೆ ನೀರು ನೈರ್ಮಲ್ಯ ಕ್ಷೇತ್ರದಲ್ಲಿ ಮುಖ್ಯವಾದಂತ ಎಲ್ಲ ಆಯಾಮಗಳನ್ನ ಮುಟ್ಟುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆಗ್ಲೇ ಗೋಲ್ ನಂಬರ್ 3 ಅಲ್ಲಿರುವಂತಹ ಇಂಟರ್ ಕನೆಕ್ಟೆಡ್ನೆಸ್ ನೋಡಿದ್ವಿ. ಸೊ ಗೋಲ್ ನಂಬರ್ 6 ಅಲ್ಲೂ ಕೂಡ ನಮ್ಮ ಅನುಭವದಲ್ಲಿ ಹೀಗೆ ಈ ಎಲ್ಲ ಆಯಾಮಗಳು ಒಟ್ಟಾಗಿ ಸೇರಿದಾಗ ಮಾತ್ರ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗುತ್ತೆ, ಸುಸ್ಥಿರತೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾವುದೇ ಒಂದು ಸಂಸ್ಥೆ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಬೇರೆ ಬೇರೆ ಒಂದು ಬಲಗಳನ್ನ ಹೊಂದಿರುವಂತ, ಸಾಮರ್ಥ್ಯ ಹೊಂದಿರುವಂತ, ಸಂಪನ್ಮೂಲಗಳನ್ನ ಹೊಂದಿರುವಂತ ಸಂಸ್ಥೆಗಳು ಒಟ್ಟಾಗಿ ಸೇರ್ಬೇಕಾಗತ್ತೆ. ಸೊ ಹಾಗೆ ಒಟ್ಟಾಗಿ ಸೇರಿದಾಗ ಮಾತ್ರ ಅದು ಸಾಧ್ಯ. ಸೊ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ಸಮುದಾಯದ ದೃಷ್ಟಿಕೋನದಿಂದ ನೋಡಿದ್ರೆ ಹೇಗಾಗುತ್ತೆ ಅನ್ನೋದನ್ನ ಕೆಲವು ಅಂಶಗಳನ್ನ ನಾನು ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆರೋಗ್ಯ ಮತ್ತೆ ಸಮುದಾಯ, ನಮ್ಮ ವಿಶೇಷವಾಗಿ ಗಿರಿಜನ ಸಮುದಾಯವನ್ನ ನೋಡಿದಾಗ ಅಲ್ಲಿ ನಮ್ಮ ಚಟುವಟಿಕೆಗಳು ಒಂದು ರೀತಿಯಲ್ಲಿ ಕನ್ವರ್ಜೆಂಟ್ ಎಫರ್ಟ್ಸ್ ಆಗಿ ಅದರ ಬರೀ ಆರೋಗ್ಯ ಅನ್ನೋದನ್ನ ನಾವು ಬರೀ ಮಾತ್ರೆ ಅಥವಾ ಇಂಜೆಕ್ಷನ್ ಅಥವಾ ಆಸ್ಪತ್ರೆ ಅನ್ನೋದಲ್ಲದೆ ಅದನ್ನ ಸೋಷಿಯಲ್ ಎಂಟೈಟಲ್ಮೆಂಟ್ಸ್ ಅಸ್ ವೆಲ್ ಆಸ್ ಎಕನಾಮಿಕ್ ಸ್ಟೆಬಿಲಿಟಿ. ಸೊ ಈ ರೀತಿಯ ಒಂದು ಸಮಗ್ರತೆಯನ್ನ ತಂದುಕೊಡೋದ್ರಿಂದ ಈ ಎಲ್ಲಾ ಗೋಲ್ಸ್ ಅನ್ನ ನಾವು ಮುಟ್ಟೋದಕ್ಕೆ ಒಂದು ಆ ಕಡೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಹಾಗೆ SDG ಯ ಇನ್ನೊಂದು ದೊಡ್ಡ ಮಂತ್ರ ಅಂದ್ರೆ LNOB, ಲೀವ್ ನೋ ಒನ್ ಬಿಹೈಂಡ್. ಅದು ಇನ್ಕ್ಲೂಸಿವ್ ಅಂಡ್ ಈಕ್ವಿಟಬಲ್ ಗ್ರೋತ್. ಸೊ ಹಾಗೆ ನೆಗ್ಲೆಕ್ಟೆಡ್ ಅಂಡ್ ವಾಲ್ನರಬಲ್ ಗ್ರೂಪ್ಸ್ ಯಾರು ಇರ್ತಾರೆ, ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ 14 ಬೇರೆ ಬೇರೆ ವಲ್ನರಬಲ್ ಗ್ರೂಪ್ಸ್ ನ ಗುರುತಿಸಲಾಗಿದೆ. ಸೊ ಆ ಎಲ್ಲ ವಲ್ನರಬಲ್ ಗ್ರೂಪ್ಸ್ ಜೊತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಅದನ್ನ ಗ್ಲೋಬಲ್ ಆಗಿರುವಂತಹ ಈ ವಿಚಾರಗಳನ್ನ ಲೋಕಲೈಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಸ್ಥಳೀಯ ಸರ್ಕಾರಗಳ ಒಂದು ಸಹಭಾಗಿತ್ವದಲ್ಲಿ ಅವರ ಸಬಲೀಕರಣವನ್ನ ಮಾಡ್ತಾ ಆ ಸಮುದಾಯವೇ ಅದನ್ನ ಜೊತೆ ತಗೊಂಡು ಹೋಗೋ ರೀತಿಯಲ್ಲಿ ಹಲವು ಪ್ರಯತ್ನಗಳನ್ನ ನಾವು ಮಾಡಿದೀವಿ. ಸೊ ಅಕೌಂಟಬಿಲಿಟಿ ಅಂಡ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಈ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳು ಅದನ್ನ ನಾವು ಡಾಕ್ಯುಮೆಂಟ್ ಮಾಡಿ ಶೇರ್ ಮಾಡ್ಕೊಂಡಿದೀವಿ. ಸೊ ಹಾಗೆ ಈ ಎಲ್ಲ ಒಂದು ಇದರ ಮೂಲಕ ಕೆಲವು ಮಾಡೆಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇಂಟರ್ವೆನ್ಷನ್ಸ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಬಹುಶಃ ಸಮಯ ಸಿಕ್ಕಿದಾಗ ಅದರ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನ ಕೊಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. I hope I didn't take too much time, Christina. It was good to share
a good opportunity to share some of our interventions and learn from the other interventions that are going on. So thank you very much. So if there are any questions or interventions, you could do it. Dr. Christina? Sir, thank you so much for your session because you work a lot of fields. So ಧನ್ಯವಾದಗಳು ಮತ್ತೊಮ್ಮೆ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನು ನಮ್ಮ ಜೊತೆ ನೆಕ್ಸ್ಟ್ ನಮ್ಮ ಜೊತೆ ಶ್ರೀ ಕಿಶೋರ್ ಅವರಿದ್ದಾರೆ. ಕಿಶೋರ್ ಜಾಗಿದ್ದಾರ್, ಇವರು ವಿಷನ್ ಕರ್ನಾಟಕ ಫೌಂಡೇಶನ್ ಇಂದ ಇದ್ದಾರೆ. ಶ್ರೀಯತ್ತರು ಇವರು ನಾವು NGO ಅಲ್ಲ, ಇವರು NGOsಗೆ ಸ್ಪಾನ್ಸರ್ ಮಾಡುವಂತವ್ರು. ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ಕಿಶೋರ್. ಸರ್ ಇದೀರಾ? Thank you very much, Dr. Christina. And ನಾನು ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ತರ ಒಂದು ಗ್ಯಾದರಿಂಗ್ ನಲ್ಲಿ ನಮ್ಗೆ ನಮ್ಮ ಮಾಹಿತಿನ ಶೇರ್ ಮಾಡೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಇದು ವಿಷನ್ ಕರ್ನಾಟಕ ಫೌಂಡೇಶನ್, ಇದು ಒಂದು NGO ಅಲ್ಲ, ಇದು ಇಟ್ಸ್ ಅ ಥಿಂಕ್ ಟ್ಯಾಂಕ್. ಆಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಗೆ ಅಗ್ರಿಗೇಷನ್ ಮಾಡ್ತೀವಿ ನಾವು. ಸೊ ನಾವು ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆನಲ್ಲೂ ನಮ್ಮ ಕೆಲಸ ನಡೆಸ್ತಾ ಇದೀವಿ. ಅದಲ್ಲದೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ನಮ್ದು ವರ್ಕ್ ನಡೀತಾ ಇದೆ. ಈಗ ಜಿಲ್ಲೆ ಅಭಿವೃದ್ಧಿನಲ್ಲಿ ಏನು SDG ಗೋಲ್ ಪ್ರಕಾರ ಅಲ್ಲಿ ಏನು ಇಂಡೆಕ್ಸ್ ಕೊಟ್ಟಿರತ್ತೆ, ಗ್ರೋತ್ ಇಂಡೆಕ್ಸ್, ಅದ್ರ ಪ್ರಕಾರ ನಾವು ನಮ್ಮ ಪ್ಲಾನಿಂಗ್ ಮಾಡ್ಬಿಟ್ಟು ಎಲ್ಲಾ ಸಮಸ್ಯೆಗೂ ಒಂದು NGOs ಇರ್ಲಿ ಅಥವಾ ಪ್ರೊಫೆಷನಲ್ಸ್ ಇರ್ಲಿ, ಸ್ಟಾರ್ಟ್ಅಪ್ಸ್ ಇರ್ಲಿ ಅಥವಾ ರಾಜ್ಯದ ಸರ್ಕಾರದ ಸಂಸ್ಥೆಗಳಿರ್ಲಿ, ನೋಡಲ್ ಏಜೆನ್ಸೀಸ್ ಇರ್ಲಿ, ಅವ್ರನ್ನೆಲ್ಲರನ್ನು ಸೇರಿಸಿ ಒಟ್ಟಿಗೆ ಕರ್ಕೊಂಡು ಹೋಗೋತಕ್ಕಂಥದ್ದು ಇದು ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಇದರಲ್ಲಿ ನಾವು ಇವಾಗ SDG ಗೋಲ್ 1 ಬಗ್ಗೆ ಮಾತಾಡ್ಬೇಕು ಅಂತ ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿ ವಿಲ್ ಜಸ್ಟ್ ಶೇರ್ ಅಬೌಟ್ ನಮ್ಮ ವರ್ಕ್ ಏನ್ ನಡೀತಿದೆ, ನಾವ್ ಏನ್ ಮಾಡ್ತಾ ಇದೀವಿ, ಅದ್ರದ್ದು ಸ್ಕ್ರೀನ್ ಶೇರಿಂಗ್ ಸ್ವಲ್ಪ ನೀವು ನನ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಸ್ವಲ್ಪ ಸ್ಲೈಡ್ಸ್ ತೋರಿಸ್ಬೋದು. ಸೊ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ, ಪ್ರತಿ ಜಿಲ್ಲೆನಲ್ಲಿ ಲೋಕಲ್ ಸ್ಕಿಲ್ ಸೆಟ್ ಏನಿದೆ, ಲೋಕಲ್ ರಿಸೋರ್ಸ್ ಏನಿದೆ, ಅದ್ರ ಪ್ರಕಾರ ಅಲ್ಲಿ ಸಮಸ್ಯೆನ ಬಗೆಹರಿಸೋದಿಕ್ಕೆ ನಾವು ಪ್ಲಾನಿಂಗ್ ಮಾಡ್ತೇವೆ. ಅದಾದ ನಂತರ ಅದಕ್ಕೆ ಸಪೋರ್ಟ್ ಮಾಡೋದಿಕ್ಕೆ ಏನೇನ್ ಇದು ಬೇಕಾಗತ್ತೆ ಅಂದ್ರೆ ರಿಸೋರ್ಸ್ ಬೇಕಾಗತ್ತೆ, ಮತ್ತೆ ಫಂಡ್ಸ್ ಬೇಕಾಗತ್ತೆ. ಅದಲ್ದೆ ಅದಕ್ಕೆ ಕಂಪ್ಲೀಟ್ಲಿ ಇವಾಗ ಸಕ್ಸಸ್ ಮಾಡೋದಿಕ್ಕೆ ಗ್ರೌಂಡ್ ಅಲ್ಲಿ ಯಾರ್ಯಾರ್ದು ಕನೆಕ್ಷನ್ ಬೇಕಾಗತ್ತೆ, ಮಾಹಿತಿ ಬೇಕಾಗತ್ತೆ, ಅವೆಲ್ಲ ನಾವು ಅಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಬ್ಯಾಕಿಂಗ್ ಕೊಡ್ತೇವೆ. ಮತ್ತೆ ಇದು ಉದ್ದೇಶ ಏನು ಅಂದ್ರೆ, ಈಗ ನನ್ ಸ್ಲೈಡ್ಸ್ ನಲ್ಲಿ ತೋರಿಸ್ಬೇಕಾಗಿರೋದು, ಐ ಥಿಂಕ್ ಐ ಹ್ಯಾವ್ ನಾಟ್ ಗಾಟ್ ದ ಸ್ಲೈಡ್ ಶೇರಿಂಗ್ ಯೆಟ್. ಚೆಕ್ ಮಾಡಿ ಸರ್, ಚೆಕ್ ಮಾಡಿ. ಇದಕ್ ಕೊಡ್ತೀರಾ ಮೇಡಮ್? ಅಲ್ಲಿ ವಿಷನ್ ಕರ್ನಾಟಕ ಫೌಂಡೇಶನ್ ಅಂತ ಒಂದಿದೆ, 2 ಕಡೆಯಿಂದ ಅದಕ್ಕೆ ಕೊಡ್ಬೇಕಾ? ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಲೈವ್ಲಿಹುಡ್ ಮೇಲೆ ಫೋಕಸ್ ಮಾಡಿದೀವಿ ಆಸ್ ದ ಫಸ್ಟ್ ಪ್ರಯಾರಿಟಿ. ಇದು SDG ಗೋಲ್ ನಂಬರ್ 1 ನಲ್ಲಿ ಬರುತ್ತೆ. ಪಾವರ್ಟಿ ಎಲಿವೇಶನ್ ಅಂತ ಏನಿದೆ, ಅದು ಪಾವರ್ಟಿ ಮಿಟಿಗೇಷನ್ ಎಲಿವೇಶನ್ SDG ಗೋಲ್ ನಂಬರ್ 1 ನಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾವು ಯಾವ ರೀತಿಯಿಂದ ಒಂದು ಸಮಾಜದಲ್ಲಿ ಅಭಿವೃದ್ಧಿ ತರಬೇಕು ಅಂದ್ರೆ, ಯಾವ್ದೇ ರೀತಿಯಿಂದ ನೀವು ನೋಡಿದ್ರೆ ಒಂದು ಇನ್ಕಮ್ ಮತ್ತೆ ಒಂದು ಪರ್ಪಸ್ ಏನಿದೆ ವರ್ಕ್ ಮಾಡೋದಿಕ್ಕೆ, ಲೈವ್ಲಿಹುಡ್ಗೆ ಮತ್ತೆ ಇನ್ಕಮ್, ಅದೆರಡಿಂದ ಎಲ್ಲಾ ಆಟಗಳು ನಾವು ಗೆಲ್ಬಹುದು. ಸಮಾಜದಲ್ಲಿ ಒಂದು ಅಭಿವೃದ್ಧಿ ಬರ್ಬೇಕು ಅಂದ್ರೆ, ಲೆಟ್ಸ್ ಸೇ ಮ್ಯಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಎಜುಕೇಶನ್ ಇರ್ಬೋದು, ಫಿಮೇಲ್ ಇನ್ಫೆಂಟಿಸೈಡ್ ಇರ್ಬೋದು, ಇದೆಲ್ಲದು ನೀವು ಹಿಂದ್ಗಡೆ ನೋಡಿದ್ರೆ ಗಮನ ಕೊಟ್ಟು ಅದ್ರೊಳಗೆ
ಮೇನ್ ಪಾಯಿಂಟ್ ಏನ್ ಬರುತ್ತೆ, ಅಸಹಾಯಕತನ ಅದು ಯಾತಕ್ಕೆ ಅಂದ್ರೆ ನನ್ಗೆ ಮೇಂಟೈನ್ ಮಾಡಕ್ ನನ್ನ ಹತ್ರ ಇನ್ಕಮ್ ಇಲ್ಲ, ಅಥವಾ ನನ್ನ ಇನ್ಕಮ್ ಇಲ್ದೇ ಇದ್ರಿಂದ ನನ್ ಬೇರೆ ಬಿಹೇವಿಯರ್ಸ್ ಎಲ್ಲ ನಂದು ಚೇಂಜ್ ಆಗತ್ತೆ. ಸೊ ಅದರಿಂದ ನಾವೇನ್ ಮಾಡಿದೀವಿ, ಫಸ್ಟ್ ಪ್ರಯಾರಿಟಿ ಲೈವ್ಲಿಹುಡ್ ಇದರಿಂದ ಮುಖಾಂತರ SDG 1 ಮೇಲೆ ಗಮನ ಕೊಟ್ಟಿದ್ದೀವಿ. ಈಗ ನಮ್ದು ಉದ್ದೇಶ ಏನು ಅಂದ್ರೆ, ಇದು ಒಂದು ತುಂಬಾ ಗಂಭೀರವಾಗಿರೋ ಸಮಸ್ಯೆ. ಅದು ನಾವು ಎಷ್ಟು ಜನ ಅದನ್ನ ಅರ್ಥ ಮಾಡ್ಕೊಂಡಿದೀವಿ ಅದು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಈಗ ನಾನು ನಿಮ್ಗೆ ಶೇರ್ ಮಾಡ್ಬೇಕಾಗಿರೋದು ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇದೆಯಾ? ನಂದು ಸ್ಕ್ರೀನ್ ಶೇರಿಂಗ್ ಕಾಣಿಸ್ತಿದ್ಯಾ? ಇನ್ನೂ ಬಂದಿಲ್ಲ. ಓಕೆ, ಸೊ ಇವಾಗ ಇದ್ರಲ್ಲಿ ತಾವು ನೋಡ್ಬೋದು ಹಿಂಗೆ ಸ್ಕ್ರೀನ್ ನಲ್ಲಿ ಏನ್ ಇದು 2020 ತನಕ ಲಭ್ಯವಾಗಿರೋತಕ್ಕಂತ ಡೇಟಾ ಇದು, ವರ್ಲ್ಡ್ ವೈಡ್ ಡೇಟಾ ಇದು. ಈಗ ಇದ್ರಲ್ಲಿ ನೀವು ನೋಡಿದ್ರೆ ಎಲ್ಲಾ ವಿಶ್ವದಲ್ಲಿ ಎಲ್ಲಾ ಕಡೆನೂ US ಇರ್ಲಿ ಅಥವಾ ಅಡ್ವಾನ್ಸ್ಡ್ ಕಂಟ್ರೀಸ್ ಯಾವ್ದ್ಯಾವ್ದಿದೆ ಇನ್ಕ್ಲೂಡಿಂಗ್ ಚೈನಾ, ನೀವಲ್ಲಿ ನೋಡ್ಬೋದು ಎಲ್ಲಾ ಕಂಟ್ರೀಸ್ ನಲ್ಲೂ ನೆಗೆಟಿವ್ ಗ್ರೋತ್ ಅಂತ ಒಂದು ಸಿಚುವೇಶನ್ ಬಂದಿದೆ. ಅಂದ್ರೆ ನೆಗೆಟಿವ್ ಗ್ರೋತ್ ಯಾಕೆ? ಹಣದಿಂದ ಹಿಂಬಾಲಿಸ್ಕೊಂಡು ಅಡ್ವಾನ್ಸ್ಡ್ ಅಂತ ಹೇಳ್ಕೊಂಡು ಒಂದು ಕುಟುಂಬದ ಮೇಲೆ ಗಮನ ಕೊಡಕ್ಕಾಗದೆ ಇದ್ರಿಂದ ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿಯಿಂದ ಬ್ರೇಕ್ ಡೌನ್ ಆಗಿ ಒಂದು ಸಿಂಗಲ್ ಫ್ಯಾಮಿಲಿ ಆಗಿ, ಸಿಂಗಲ್ ಫ್ಯಾಮಿಲಿಯಿಂದ ಸಿಂಗಲ್ ಪೇರೆಂಟ್ ಆಗಿ, ಆಮೇಲೆ ಸಿಂಗಲ್ ಪೇರೆಂಟ್ ಇಂದನೂ ಇಳಿದು ಈಗ ಮದ್ವೆ ಆಗೋತಕ್ಕಂಥದ್ದು ವಿಷಯಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡಿ 40 ವರ್ಷದ ತನಕ ವೇಟ್ ಮಾಡೋದು, ಆ ತರ ಎಲ್ಲ ಮಾಡಿದ್ರಿಂದ ಈ ಸಮಾಜದಲ್ಲೆಲ್ಲ ನೆಗೆಟಿವ್ ಗ್ರೋತ್ ಆಗಿದೆ. ಸೊ ಅದರಿಂದ ಈಗ ಒಂದು ಎಕಾನಮಿನ ನಡೆಸಬೇಕು ಅಂದ್ರೆ ಒಂದು ನವಯುವಕರು ಯುವತಿಗಿದ್ದು ಕೈನಲ್ಲಿ ಇರೋದು, ಹತೋಟಿನಲ್ಲಿ ಇರೋದು, ಅದು ಇಲ್ಲೆಲ್ಲೂ ಇಲ್ಲ. ಸೊ ಇನ್ನ ಬರ 10 ವರ್ಷ 20 ವರ್ಷದಲ್ಲಿ ನಮ್ಮ ಮ್ಯಾಕ್ಸಿಮಮ್ ಫೋರ್ಸ್ ನೀವು ಎಲ್ಲಿ ನೋಡ್ತಾ ಇದ್ದೀರಾ? ಈಗ ಭಾರತ ದೇಶದಲ್ಲಿ ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ಅದು ಸ್ಕ್ರೀನ್ ನಲ್ಲಿ? ಆಲ್ ಓವರ್ ದ ವರ್ಲ್ಡ್ ನೆಗೆಟಿವ್ ಇದ್ರದ್ದು ಇಂಡಿಯಾನಲ್ಲಿ 47 ಮಿಲಿಯನ್ ಸರ್ಪ್ಲಸ್ ಪಾಪ್ಯುಲೇಷನ್ ಇದೆ. ಸೊ ಆಲ್ ಓವರ್ ದ ವರ್ಲ್ಡ್ ಕಂಪೇರ್ ಮಾಡಿದ್ರೆ 47 ಮಿಲಿಯನ್ ಸರ್ಪ್ಲಸ್ ಪಾಪ್ಯುಲೇಷನ್ ನಾವೇನ್ ನೋಡ್ತಾ ಇದ್ದೀವಿ, ಅದರಲ್ಲಿ ನೀವು ಗಮನ ಕೊಟ್ಟು ನೋಡಿದ್ರೆ ಈಗ ನಮ್ಮ ಕೈನಲ್ಲಿ ಇರೋದು ಎಲ್ಲಾರ್ಕಿಂತ ದೊಡ್ಡ ಸಮಸ್ಯೆ ಏನು ಅಂದ್ರೆ ಒಂದ್ ನಿಮಿಷ. ಸೊ 47 ಮಿಲಿಯನ್ ಇಂಡಿಯಾ ಇಂದ ಬರ್ತಿದೆ. ಅಂದ್ರೆ ಒಂದೇ ಸಮಯದಲ್ಲಿ ಒಂದೇ ಕ್ಷೇತ್ರದಲ್ಲಿ ಇಷ್ಟೊಂದು ಜನಸಂಖ್ಯೆ ಯಾವತ್ತೂ ಈ ಬ್ರಹ್ಮಾಂಡದಲ್ಲಿ ಆಮೇಲೆ ಭೂಮಿಯಲ್ಲಿ ನಡೆದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಡೀತಿರೋದು. ಇದಕ್ಕೆ ಈ ಬರೋ ಸಮಸ್ಯೆ ಬಗೆಹರಿಸಕ್ಕೆ ಸರ್ಕಾರದ ಕೈನಲ್ಲೂ ಆಗೋದಿಲ್ಲ, ಎಲ್ಲಿ ಬೇರೆ ವಿಶ್ವದಲ್ಲಿ ಯಾವ ದೇಶದ ಕೈನಲ್ಲೂ ಆಗೋದಿಲ್ಲ. ಇದು ನಾವು ನಮ್ಮ ಪ್ರಾಬ್ಲಮ್ ನಾವೇ ಬಗೆಹರಿಸ್ಕೋಬೇಕು. ಬರೋ ಇನ್ನು 8 ವರ್ಷದಲ್ಲಿ ನಾವು ಈ ಬದಲಾವಣೆ ತರಬೇಕು. ಪ್ರತಿ ವರ್ಷ ಇದಕ್ಕೆ 20% ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ 47 ಮಿಲಿಯನ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಿಲ್ದೇ ಇದ್ರು 18 ಮಿಲಿಯನ್ ನಮ್ಮ ಕರ್ನಾಟಕ ರಾಜ್ಯದಿಂದಾನೇ ಬರ್ತಿದೆ. ಸೊ ಅದರಿಂದ ಈಗ ಇದನ್ನ ನಾವು ಬಗೆಹರಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಏನ್ ಮೆಜರ್ ತಗೊಂಡಿದೀವಿ ಅಂದ್ರೆ, ಫಸ್ಟ್ ಮೆಜರ್ ನಾವು ತಗೊಂಡಿರೋದು ಲೈವ್ಲಿಹುಡ್ ಮೇಲೆ. ಸೊ ಆ ಲೈವ್ಲಿಹುಡ್ ನ ಯಾವ ರೀತಿಯಿಂದ ಮಾಡ್ತಾ ಇದ್ದೀವಿ? ಸೊ ಇವಾಗಿರೋ ನಮ್ಮ ಕಲ್ಚರ್ ನೋಡಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆ ಥರದ್ದೆಲ್ಲ ಫೋಕಸ್ ಮಾಡಿ ಬಹಳ ನಾವು ಅದರಲ್ಲಿ ಎಫರ್ಟ್ ಹಾಕ್ತಾ ಇದ್ದೀವಿ. ಬಟ್ ಏನಾಗತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ಅದು ಎಂಡ್ ರಿಸಲ್ಟ್ ಎಲ್ಲಿ ಹೋಗತ್ತದು? ಸ್ಕಿಲ್ ಕಲ್ತ್ಕೊಂಡ್ಮೇಲೆ ಅದ್ರದ್ದು ಏನಾದ್ರು ಒಂದು ಪರಿಣಾಮ ಇರ್ಬೇಕು. ಅವ್ರಿಗೆ ಒಂದು ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಆಗ್ಬೇಕು, ಇಲ್ಲ ಅಂದ್ರೆ ಅವ್ರದ್ದು ಸ್ವಂತ ಬಿಸ್ನೆಸ್ ಅಥವಾ ಅವ್ರು ಮಾಡ್ತಿರೋ ವ್ಯವಸಾಯದಲ್ಲಿ ಏನಾದ್ರು ಒಂದು ನೆಕ್ಸ್ಟ್ ಲೆವೆಲ್ ಹೋಗೋತಕ್ಕಂಥದ್ದು ಒಂದು ಸಪೋರ್ಟ್ ಇರ್ಬೇಕು. ಬಟ್ ಅದು ಎಫೆಕ್ಟಿವ್ಲಿ ಬರ್ಬೇಕು ಅಂದ್ರೆ ನಾವು ಅದನ್ನ ಸಿಂಪ್ಲಿಫೈ ಮಾಡ್ಬೇಕು. ಅದರಿಂದ ನಾವೇನ್ ಮಾಡಿದೀವಿ, ನಮ್ಮ ಆಕ್ಟಿವಿಟಿನಲ್ಲಿ ಇವಾಗ ನಾವು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸಿಂಪಲ್ ಆಗಿರೋದು ಅಂದ್ರೆ ಜಾಸ್ತಿ ಅದರಲ್ಲಿ ಸ್ಕಿಲ್ ಬೇಕಾಗಿದ್ದಿಲ್ಲ. ಸಿಂಪಲ್ ಆಗಿರೋತಕ್ಕಂತ ಒಂದು ಮಾರ್ಗಗಳನ್ನ ನಾವು ಕಂಡು ಹಿಡಿದ್ಬಿಟ್ಟು ಇದನ್ನಲ್ಲಿ ಒಂದು 200+ ಈ ತರ ಆಂಟರ್ಪ್ರಿನರ್ಶಿಪ್ದು ಐಡಿಯಾಸ್ ಇದೆ. ಇದನ್ನ ನಾವು ಏನ್ ಮಾಡ್ತೀವಿ, ಅವ್ರಿಗೆ ಕೊಟ್ಬಿಟ್ಟು
ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಏನು ನಮ್ಮ ಟಾರ್ಗೆಟ್ ಅಂದ್ರೆ ಈ ನವಯುವಕರು ಯುವತಿಯರಿಗೆ ಈ ತರ ನಾವು ಕ್ಲಸ್ಟರ್ ಡೆವಲಪ್ಮೆಂಟ್ ಅಂತೀವಿ. ಅಂದ್ರೆ ಸಮುದಾಯ ರೂಪದಲ್ಲಿ ಹೆಂಗೆ ಒಂದು ಸೊಲ್ಯೂಷನ್ ನ ಹುಡುಕ್ಬಿಟ್ಟು ಅದರಲ್ಲಿ ಹೆಂಗೆ ಇದನ್ನ ಕಮ್ಯುನಿಟಿ ಬೇಸ್ಡ್ ಆಗಿ ಮಾಡಬಹುದು ಅಂತ. ಸೊ ಸ್ಫೂರ್ತಿ ಸ್ಕೀಮ್ ಅಂತ ಏನಿದೆ, ಇದು ಕೇಂದ್ರ ಸರ್ಕಾರದ್ದು ಲೈವ್ಲಿಹುಡ್ ಸ್ಕೀಮ್ ಇದೆ ಸ್ಫೂರ್ತಿ ಅಂತ. ಅದರಲ್ಲಿ 5 ಕೋಟಿದು ಸೀಡ್ ಫಂಡ್ ಬರುತ್ತೆ. ಈ ಸೀಡ್ ಫಂಡ್ ನ ನಾವು ಆ ಕಮ್ಯುನಿಟಿಗೆ ಫಸ್ಟ್ ಈ ತರ ಒಂದು ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವ್ರದ್ದು ಏನು ಲರ್ನಿಂಗ್ ಕೆಪಬಿಲಿಟಿ ಇದೆ ಮತ್ತೆ ಅವ್ರ ಲೋಕಲ್ ರಿಸೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ತೆಂಗಿನಕಾಯಿ ಗಿಡಗಳು, ತೆಂಗಿನಕಾಯಿ ಮರಗಳು ಎಲ್ಲಿ ಜಾಸ್ತಿ ಬೆಳೆಸ್ತಾರೆ ಅಂತ ಸ್ಥಳದಲ್ಲಿ ತೆಂಗಿನಕಾಯಿ ಸಂಬಂಧಪಟ್ಟಿದ್ದು ಎಕ್ವಿಪ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಈಗ ನೋಡ್ತಿದ್ದೀರಾ ಟೆಂಡರ್ ಕೋಕೋನಟ್ ಟ್ರಿಮ್ಮಿಂಗ್ ಮಷೀನ್ ಅಂತ. ಇದು ಏನಿಲ್ದೇ ಇದ್ರೇನು 60,000 ಒಂದು ಮಷೀನು ಏನಿಲ್ದೇ ಇದ್ರೇನು ನಿಮ್ಗೆ ತಿಂಗಳಿಗೆ ಒಂದ್ 30,000 ಆದ್ರೂ ನಿಮ್ಗೆ ಅಂದ್ರೆ ಇನ್ಕಮ್ ಬರೋ ತರ ಮಾಡುತ್ತೆ ಇದು. ಈಗ ಸಪೋಸ್ ಈಗ ಸಮುದಾಯದಲ್ಲಿ ತಗೊಂಡ್ರೆ ಇದನ್ನ ಏನಾಗತ್ತೆ, ನಮ್ಮ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ, ಸಾರ್ವಜನಿಕವಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಎಲ್ಲಾ ಕಡೆ ಹೋಗಿ ಚಂದ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಹಬ್ಬನ ಆಚರಿಸ್ತೀವಿ, ಗಣೇಶನ್ ಕೂಡಿಸ್ತೀವಿ, ಪೆಂಡಾಲ್ ಹಾಕ್ತಿವಿ. ಸೊ ಇದರಿಂದ ನಮ್ಗೆ ಆ ಕಷ್ಟ ಏನಿರುತ್ತೆ ಅದು ಒಂದು ಆ ಥರ ಒಂದು ಕಾರ್ಯಕ್ರಮ ಮಾಡೋದು ನಾನು ಇಂಡಿವಿಜುವಲ್ ಆಗಿ ಮಾಡಿದ್ರೆ ನನ್ಗೆ ಅದು ಬಹಳ ಕಷ್ಟ ಆಗುತ್ತೆ. ಆದ್ರೆ ಸಮುದಾಯ ರೂಪದಲ್ಲಿ ಮಾಡಿದಾಗ ಅದೊಂದು ಸಂತೋಷದ್ದು ಒಂದು ಇವೆಂಟ್ ಆಗತ್ತೆ. ಅದೇ ರೀತಿಯಿಂದ ನಾವು ಏನ್ ಮಾಡಿದ್ದೀವಿ, ಈ ಪರ್ಟಿಕ್ಯುಲರ್ ಸ್ಕಿಲ್ಸ್ ಸೊಲ್ಯೂಷನ್ಸ್ ಏನಿದೆ ಸಮುದಾಯ ರೂಪದಲ್ಲಿ ನಾವು ಇಂಪಾರ್ಟ್ ಮಾಡೋದ್ರಿಂದ ಅವರು ನಮ್ಮ ಶಾಲೆಯಲ್ಲಿ ನಲಿಕಲಿ ಅಂತ ಒಂದು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಅಲ್ಲಿ ಹೆಂಗೆ ಫಾಸ್ಟ್ ಆಗಿ ಕಲಿತಾರೆ ಅಂದ್ರೆ ಅಕ್ಕಪಕ್ಕದಲ್ಲಿ ಇರೋರ ಹತ್ರನೂ ಕಲಿತೀವಿ, ಮತ್ತೆ ಹೊಸದಾಗಿ ಏನಾರಿದ್ರೆ ಟೀಚರ್ ಇಂದಾನು ಕಲಿತೀವಿ, ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋರ ಹತ್ರ ಇಂದಾನು ಕಲಿತೀವಿ. ಸೊ ಇದು ಒಂದು ಕ್ರಾಸ್ ಲರ್ನಿಂಗ್, ಅಪ್ ಲರ್ನಿಂಗ್, ಎಲ್ಲಾ ಟೈಪ್ ಆಫ್ ಲರ್ನಿಂಗು ಆಗತ್ತೆ. ಸೊ ಈಗ ನಾವು ಒಂದು ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕು ಅಂತಿದ್ರೆ ಏನಿಲ್ದಿದನು ಒಂದು 3 ವರ್ಷ ಆದ್ರೂ ಬೇಕು ಇದಕ್ಕೆ ಒಂದ್ ಲೆವೆಲ್ ಬರೋದಿಕ್ಕೆ. ಸೊ ಈ ತರ ಒಂದು ನಾವು ಸಮುದಾಯ ರೂಪದಲ್ಲಿ ಹೋದಾಗ ಕೇವಲ 6 ತಿಂಗಳು 7 ತಿಂಗಳಲ್ಲಿ ಅವರು ಸಮುದಾಯದಲ್ಲಿ ಇದನ್ನ ಮಾಡಿ ತೋರಿಸ್ಬೋದು. ಸಕ್ಸಸ್ಫುಲ್ ಆಗಿ ಫಾಸ್ಟ್ ಆಗಿ ಲರ್ನ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಏನಾದ್ರು ತೊಂದರೆ ಆದ್ರೆ ಅವರೆಲ್ಲರೂ ಒಟ್ಟಿಗೆ ಬಗೆಹರಿಸ್ಕೋತಾರೆ. ಸೊ ನಾವು ಇದೇ ರೂಪದಲ್ಲಿ ಬೇರೆ ಬೇರೆ ಐಡಿಯಾಸ್ ಇಟ್ಕೊಂಡಿದ್ದೀವಿ. ಐಲ್ ಜಸ್ಟ್ ಶೇರ್ ಸಮ್ ಮೋರ್ ಐಡಿಯಾಸ್. ಇದು ಸ್ಕ್ರೀನ್ ಈಗ ಇದ್ ನೋಡಿ, ಪೆಟ್ ಬಾಟಲ್ ಶ್ರೆಡರ್ ಅಂತಾರೆ. ಇದು ವೇಸ್ಟ್, ಅಲ್ಲಿ ಸುತ್ತಮುತ್ತ ವೇಸ್ಟ್ಗಳು ಏನಿರುತ್ತೆ, ಈಗ ಒಂದೇನಾದ್ರು ಕಾರ್ಯಕ್ರಮ ಆಚರಿಸಿದ್ರೆ ಎಲ್ಲ ಮಿನರಲ್ ವಾಟರ್ ಬಾಟಲ್ಸ್ ಅದೆಲ್ಲ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇವಾಗ ಅದನ್ನ ಕಲೆಕ್ಟ್ ಮಾಡಿ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ನವರು ಅದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಅದನ್ನ ವೇಸ್ಟ್ ಎಲ್ಲಿ ಡಂಪ್ ಇರುತ್ತೆ ಅಲ್ಲಿ ಹಾಕೋ ತನಕ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇರುತ್ತೆ. ಮತ್ತೆ ಒಂದು ವೇಸ್ಟ್ ಮೇಲೆ ಇಷ್ಟೊಂದು ಖರ್ಚು ಮಾಡಿ ಅದನ್ನ ಮತ್ತೆ ಅದ್ರದ್ದು ಸಮಸ್ಯೆನ ಬಗೆಹರಿಸೋದ್ರಷ್ಟೊಳಗೆ ಸಿಕ್ಕಾಪಟ್ಟೆ ಅಡಿಷನಲ್ ಕಾಸ್ಟ್ ಆಗಿರುತ್ತೆ. ಸೊ ಅದನ್ನೇ ನಾವು ಅದ್ ಸೋರ್ಸ್ ಎಲ್ಲಿದೆ ಅಂದ್ರೆ ವೇಸ್ಟ್ ಎಲ್ಲಿ ನಡೀತಿದೆ ಅಲ್ಲೇ ನಾವು ಈ ಶ್ರೆಡಿಂಗ್ ಮಷೀನ್ ಹಾಕಿದ್ರೆ ಕೇವಲ ಇದ್ರಲ್ಲಿ 1 ಲಾಟ್ ಅಲ್ಲಿ ಅಂದ್ರೆ 40 rupees per kg ಆಫ್ ಸ್ಕ್ರಾಪ್ ಅಂತ ಹೇಳ್ತಾರೆ. ಇದು ರೇಟು ರೈಟ್ ನಾವು ಕಲೆಕ್ಷನ್ಗೆ ಪೇ ಮಾಡ್ತಾ ಇರೋದು. ಇದನ್ನ ಅಲ್ಲೇ ಅರ್ನಿಂಗ್ ಸೋರ್ಸ್ ಕ್ರಿಯೇಟ್ ಆಯ್ತು. ಇಲ್ಲಿ ಇದನ್ನ ಯಾರು ಮಾಡ್ತಾರೆ, ಇದು ಒಂದು ಗ್ರೂಪ್ ನಲ್ಲಿ ಮಾಡಿದ್ರೆ ಪ್ರತಿ ಹಳ್ಳಿನಲ್ಲಿ ಇದನ್ನ ಇಡ್ಬೋದು, ಗ್ರಾಮ ಪಂಚಾಯತ್ ನಲ್ಲಿ ಇಡ್ಬೋದು. ಸೊ ಇದು ಒಂದು ರೀತಿಯಿಂದ ಈಗ ನೋಡಿ ಈ ತರ ಬ್ಯಾಟ್ರಿದು ಇನ್ನೊಂದು ಐಡಿಯಾ. ಸೊ ಇದು ಎಲ್ಲಾ ಗ್ರಾಮ ಪಂಚಾಯತ್ ನಲ್ಲೂ ಬೇಕಾಗತ್ತೆ. ಆಮೇಲೆ ಇದೇ ರೀತಿಯಿಂದ ನಮ್ದು ಬೇಕಾದಷ್ಟು ಬೇರೆ ಐಡಿಯಾಸು ಇದೆ. 1 ನಿಮಿಷ. ಸೊ ಇವಾಗ ಇದೇ ತರ ನೀವು ಇಲ್ಲಿ ಬೇರೆ ತರ ಐಡಿಯಾಸು ನೋಡ್ಬೋದು. ಪಂಚ್ ಮಾಡೋದು ಮತ್ತೆ ಕ್ಲಟರ್ ಮಾಡೋದು ಮಷೀನು, ಮತ್ತೆ ಮಿನಿ ಕೋಕೋನಟ್ ಡಿಹಸ್ಕರ್, ಇದೆಲ್ಲ ಕೋಕೋನಟ್ ಎಲ್ಲೆಲ್ಲಿ ಬೆಳೆಸ್ತಾರೋ ಅದೇ ತರ, ಬನಾನಾ ಎಲ್ಲೆಲ್ಲಿ ಜಾಸ್ತಿ ಬೆಳೆಸ್ತಾರೋ ಅದೇ ತರ ಎಲ್ಲಾ ಕಡೆಯಿಂದನೂ ನಾವು ರಾಜ್ಯದ್ದು ಒಂದೊಂದು ಜಿಲ್ಲೆಯಲ್ಲಿ ಈ ತರದ್ ಏನೇನ್ ರಿಸೋರ್ಸಸ್ ಇದೆ ಅದ್ರ ಮೇಲೆ ಈ ತರ ಮಷೀನ್ಸ್ ಟೆಕ್ನಾಲಜೀಸ್ ನಾವು
ಕಂಡಿಡಿದ್ಬಿಟ್ಟು ಅದನ್ನ ಶೇಖರಿಸಿದೀವಿ. ಸೊ ಇದನ್ನ ನಾವು ಕ್ಲಸ್ಟರ್ ಡೆವಲಪ್ಮೆಂಟ್ ನಲ್ಲಿ ಮಾಡ್ತೀವಿ. ಇದಲ್ದೆ ನಮ್ಮ ಸ್ಫೂರ್ತಿ ಸ್ಕೀಮ್ ನಲ್ಲಿ ನಾವೇನ್ ಮಾಡ್ತೀವಿ, ಈಗ ಮಹಿಳೆಯರದು ಒಂದು ಕಂಪ್ಲೀಟ್ ಗುಂಪಿರ್ಲಿ, ಅವ್ರನ್ನ ಸೇರಿಸಿ ಅವ್ರಿಗೆ ಕೊಡೋತಕ್ಕಂತ ಒಂದು ಏನಿದೆ ಸ್ಕಿಲ್ ಪ್ರಾಡಕ್ಟ್ ಇರ್ಲಿ. ಈಗ ಇದೇ ತರ ನಾವು ಹೆಬ್ರಿ ಅಂತ ಇದೆ, ಹೆಬ್ರಿನಲ್ಲಿ ದಟ್ ಈಸ್ ಕಾರ್ಕಳ ಮತ್ತೆ ಉಡುಪಿ ಹತ್ರ ಇರೋದದು. ಅಲ್ಲಿ 3,000 ಜನನ ಸೇರಿಸಿ ಪಾಟ್ರಿ ಕ್ಲಸ್ಟರ್ ಅಂತ ಮಾಡಿದ್ದೀವಿ. ಇದೇ ರೀತಿಯಿಂದ ದಿಂಡಿಗಲ್ನಲ್ಲಿ ಒಂದು ಕ್ಲಸ್ಟರ್ ಮಾಡಿದೀವಿ. ಮತ್ತೆ ಟೆಕ್ಸ್ಟೈಲ್ ಕ್ಲಸ್ಟರ್ ಅಂತ ಇದೇ ತರ ಬೆಳಗಾವ್ನಲ್ಲಿ ಮಾಡಿದ್ದೀವಿ. ಆಮೇಲೆ ರಾಮನಗರನಲ್ಲಿ ಇದೇ ತರದ್ದು ವಿಮೆನ್ ಕ್ಲಸ್ಟರ್ ಮತ್ತೆ ಇನ್ಕ್ಯುಬೇಷನ್ ಸೆಂಟರ್ ಮಾಡಿದ್ದೀವಿ. ಮತ್ತೆ ಇದೇ ತರ ರಾಜ್ಯದ ಬೇರೆ ಬೇರೆ ಜಿಲ್ಲೆನಲ್ಲಿ ಒಂದೊಂದು ಈ ತರ ಕ್ಲಸ್ಟರ್ಸ್ ನ ಯುನೀಕ್ ಆಗಿ, ಅಂದ್ರೆ ಅಲ್ಲಿಗೆ ಸಂಬಂಧಪಟ್ಟಿದ್ದು ರಿಸೋರ್ಸ್ ಮೇಲೆ ಬಿಲ್ಡ್ ಮಾಡಿದ್ದೀವಿ. ಇದರಿಂದ ಏನಾಗತ್ತೆ, ಒಂದು ಸಮುದಾಯ ಜೊತೆಗೆ ಬಂದು ಇದನ್ನ ಒಂದ್ ಮಾದರಿ ತರ ಮಾಡಿದಾಗ ಅಕ್ಕಪಕ್ಕದಲ್ಲಿರೋ ಇನ್ನೇನಿದೆ ಸಮಾಜದಲ್ಲಿ ಇನ್ಯಾರು ಇರ್ತಾರೆ ಇದೇ ತರ ಗ್ರೂಪ್ಸ್, ಅವರು ನೋಡ್ತಾರೆ. ನೋಡ್ಬಿಟ್ಟು ಅವ್ರಿಗೆ ಇದು ಒಂದು ಎಕ್ಸಾಂಪಲ್ ಆದ್ಮೇಲೆ ಅದು ಫಾಸ್ಟ್ ಆಗಿ ಅದು ಸ್ಪ್ರೆಡ್ ಆಗತ್ತೆ. ಸೊ ಅದರಿಂದ ನಾವು ಪ್ರತಿ ಜಿಲ್ಲೆನಲ್ಲೂ ಒಂದೊಂದು ಈ ತರ ಮಾಡಿ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ನಲ್ಲಿ NGOs ಜೊತೆ ಸೇರ್ಬಿಟ್ಟು NGOs ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ NGOs ರೋಲ್ ಏನಿದ್ರಲ್ಲಿ, ಈಗ ನಾವು ಫುಲ್ ಇನ್ಕ್ಯುಬೇಷನ್ ಮಾಡ್ತೀವಿ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಐಡಿಯಾ ಇಂದ ಹಿಡಿದು ಅದು ಪ್ರಾಫಿಟ್ ಆಗಿ ನಿಮ್ಗೆ ಒಂದು ಇನ್ಕಮ್ ಕಾನ್ಸ್ಟೆಂಟ್ ಆಗಿ ಜನರೇಟ್ ಆಗೋ ತನಕ ನಾವು ಸಪೋರ್ಟ್ ಕೊಡ್ತಾ ಇರ್ತೀವಿ, ಅದನ್ನ ಇನ್ಕ್ಯುಬೇಟ್ ಮಾಡ್ತೀವಿ. NGOs ಇದರಲ್ಲಿ ಏನ್ ಪಾತ್ರ ಇರುತ್ತೆ ಅಂದ್ರೆ ಇಂಪ್ಲಿಮೆಂಟೇಶನ್ ಏಜೆನ್ಸಿ ಆಗಿ ನೀವು ಭಾಗವಹಿಸಬಹುದು ಇದ್ರಲ್ಲಿ. ಇದನ್ನ ಈಗ ಇದ್ರದ್ದು ಸ್ಕಿಲ್ ಇರ್ಬೋದು, ಅಥವಾ ಇದ್ರದ್ದು ಕಮ್ಯುನಿಟಿ ಇದು ಹ್ಯಾಂಡ್ ಹೋಲ್ಡಿಂಗ್ ಇರ್ಬೋದು. ಎಲ್ಲಿ ನೀವು ಗ್ರೌಂಡ್ ಲೆವೆಲ್ ನಲ್ಲಿ, ವಿಲೇಜ್ ಲೆವೆಲ್ ನಲ್ಲಿ ನೀವು ಅವ್ರ ಜೊತೆ ಸಪೋರ್ಟ್ ಮಾಡ್ತೀರಾ. ಆ ಸಪೋರ್ಟ್ ಇಂದ ನಮ್ ಜೊತೆ ವರ್ಕ್ ಮಾಡ್ಬಿಟ್ಟು ನಮ್ಮ ಈ ದಟ್ ಈಸ್ ಕಾಮನ್ ಪರ್ಪಸ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ರಾಯಚೂರ್ ಮತ್ತೆ ಯಾದಗಿರಿನಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಇಶ್ಯೂ ತುಂಬಾ ಇದೆ. ಅದೇ ರೀತಿಯಿಂದ ಕರ್ನಾಟಕ ರಾಜ್ಯದಲ್ಲಿ 16 ಜಿಲ್ಲೆಯಲ್ಲಿ ಇದೇ ತರ ಪ್ರಾಬ್ಲಮ್ ಇದೆ. ಸೊ ಇದನ್ನ ನಾವು ಬಗೆಹರಿಸಬೇಕು ಅಂದ್ರೆ ಇದೇ ತರ ನಾವು ಅಲ್ಲಿ ಎಲ್ಲ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನಿದೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ, ಈಗ ಅವ್ರದ್ದು ಪ್ರಾಡಕ್ಟ್ಸ್ ಏನಿದೆ ಅದನ್ನ ಅಲ್ಟಿಮೇಟ್ಲಿ ಅಲ್ಲಿರೋ ಕ್ಯಾಂಟೀನ್ಸ್ ಅಥವಾ ಅಲ್ಲಿರೋ ಯಾವ್ದು ಆರ್ಡರ್ಸ್ ಕೊಡ್ತಾರೆ ಅಂತ ಅವ್ರಿಗೆ ನಾವು ಕನೆಕ್ಟ್ ಮಾಡ್ಬಿಟ್ಟು ಅವ್ರದ್ದು ಒಂದು ಗುಂಪು ಮಾಡಿ ಅವ್ರ ಮುಖಾಂತರದಿಂದಾನೇ ನಾವು ಹಳ್ಳಿನಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಇಶ್ಯೂಸ್ ನ ಸಾಲ್ವ್ ಮಾಡೋದು. ಯಾವಾಗ ಇದ್ರದ ಅರಿವು ಬೆಳೆಯುತ್ತೆ ಇದ್ರ ಬಗ್ಗೆ, ಅದರಿಂದ ಅವ್ರದ್ದು ಹ್ಯಾಬಿಟ್ ಚೇಂಜ್ ಆಗತ್ತೆ. ಹ್ಯಾಬಿಟ್ ಚೇಂಜ್ ಆದಾಗ ಅವರೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ಕಾಲ್ ಮೇಲೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಆಂಟರ್ಪ್ರೆನ್ಯೂರ್ಶಿಪ್ ಮುಖಾಂತರ. ಅದಕ್ಕೆ ಒಂದು ಕಾನ್ಸ್ಟೆಂಟ್ ಫಂಡಿಂಗ್ ಸಪೋರ್ಟ್ ಬೇಕಾಗೋದಿಲ್ಲ. ಅದಕ್ಕೆ ಏನಿಲ್ದೆ ಒಂದು 2-3 ವರ್ಷ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಅವರೇ ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಸೊ ಆ ರೀತಿಯಿಂದ ನಾವು ವರ್ಕ್ ಮಾಡ್ತಿರೋದು. ಸೊ ಈ ತರ ನಾವು ಸುಮಾರು 90 ಕ್ಲಸ್ಟರ್ಸ್ ನ ಕ್ರಿಯೇಟ್ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಇದೇ ತರ ಇಡೀ ಭಾರತದಲ್ಲೂ ಬೇರೆ ಬೇರೆ ಕ್ಷೇತ್ರದಲ್ಲೂ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗ ಈ ಪರ್ಟಿಕ್ಯುಲರ್ ಕಾರ್ಯಕ್ರಮದಲ್ಲಿ ನನ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅಂದ್ರೆ ಯಾವ ರೀತಿಯಿಂದ NGOsಗೆ ಇದು ಹೆಲ್ಪ್ ಆಗತ್ತೆ SDG ಗೋಲ್ ನ ಮುಟ್ಟೋದಿಕ್ಕೆ. ಸೊ ಇವಾಗ ನಮ್ಮ ಪ್ರೀವಿಯಸ್ ಸ್ಪೀಕರ್ಸ್ನವರೆಲ್ಲ ಒಬ್ಬೊಬ್ರು ಅವ್ರವ್ರದ್ದು ಭಾವನೆಯನ್ನ ಮತ್ತೆ ಅವ್ರ ಮಾಹಿತಿನ ಕೊಟ್ರು. SDGದು 17 ಪಾಯಿಂಟ್ಸ್ ಏನಿದೆ ಅದೆಲ್ಲದಕ್ಕೂ ಮೂಲವಾಗಿರೋದು ಏನು ಅಂದ್ರೆ ಲೈವ್ಲಿಹುಡ್. ಸೊ ಆ ಲೈವ್ಲಿಹುಡ್ ಮೇಲೆ ನಾವು ಫೋಕಸ್ ಮಾಡಿರೋದು. ಸೊ ಅದಕ್ಕೆ ನೀವು ಭಾಗವಹಿಸ್ಬೇಕು ಅಂದ್ರೆ ಇದು ಪರ್ಟಿಕ್ಯುಲರ್ ಒಂದು ಜಿಲ್ಲೆನಲ್ಲಿ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ನೀವು ಎಲ್ಲಿ ಇದ್ದೀರಾ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಿದೆ ಅಲ್ಲಿ ಅದನ್ನ ತಗೊಂಡು ಈ ಆಂಟರ್ಪ್ರೆನ್ಯೂರ್ಶಿಪ್ ಐಡಿಯಾದಿಂದ ನೀವು ಭಾಗವಹಿಸಬಹುದು ನಮ್ ಜೊತೆ. ಇವಾಗ SY ಅಂತ ಸ್ಕೀಮ್ ಇದೆ, ಅಂದ್ರೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನಾ ಅಂತ ಇವಾಗ ಅನೌನ್ಸ್ ಮಾಡಿದ್ದಾರೆ. ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಅದು ಲೀಡ್ ಆಗ್ತಾ ಇದೆ. ಸೊ ಅದರಲ್ಲಿ ಅದು ಇನ್ನ ಅದನ್ನ ಅನೌನ್ಸ್ಮೆಂಟ್ ಮಾಡಿದಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಬಟ್ ಆ ಸ್ಕೀಮ್ ಅಲ್ಲಿ 1.5 ಲಕ್ಷದಿಂದ ಅಮೌಂಟ್ ಏನಿದೆ ಅದು ಸರ್ಕಾರ ರಾಜ್ಯದಿಂದ ಕೊಡುತ್ತೆ, ಬ್ಯಾಂಕ್ಗೆ ಹೋಗತ್ತೆ. ಮತ್ತೆ SBI ಬ್ಯಾಂಕ್ಗೆ ಹೋದ್ಮೇಲೆ SBI ಇಂದ 10 ಲಕ್ಷ ಬರುತ್ತೆ. 10 ಲಕ್ಷಕ್ಕೆ ಇದು
ಮಷೀನ್ಸ್ ಇದೆಲ್ಲ ಏನಿದೆ ನಾವು ನಮ್ ಕಡೆಯಿಂದ ಕೊಡ್ತೀವಿ. ಕೊಟ್ಬಿಟ್ಟು ಅದನ್ನ ಕಂಪ್ಲೀಟ್ ಅವ್ರಿಗೆ ಅವ್ರ ಇನ್ಕಮ್ ಬಂದು ಅವ್ರಿಗೆ ಜನರೇಟ್ ಆಗೋ ತನಕ ಇದನ್ನ ನಾವು ಸಪೋರ್ಟ್ ಮಾಡ್ತೀವಿ, ಇನ್ಕ್ಯುಬೇಟ್ ಮಾಡ್ತೀವಿ. ಇದೊಂದು ಹೊಸ ಪ್ರಾಜೆಕ್ಟ್ ಇವಾಗ ನಾವು ತಗೊಂಡಿರೋದು ರಾಜ್ಯ ಜೊತೆ, ಕರ್ನಾಟಕ ರಾಜ್ಯ ಜೊತೆ. ಸೊ ಇದನ್ನ ಇವಾಗ ಇಂಪ್ಲಿಮೆಂಟೇಶನ್ ಮಾಡೋದಿಕ್ಕೆ ನಾವು ತಯಾರಿ ಮಾಡ್ತಾ ಇದೀವಿ. ಅದರಲ್ಲಿ ನೀವೆಲ್ಲರೂ ಭಾಗವಹಿಸ್ಬೋದು. ನಿಮ್ಮ ಅಂದ್ರೆ ಗ್ರಾಮ ಪಂಚಾಯತ್ ಎಲ್ಲಿದೆ ನಾವು ಅಲ್ಲಿವರೆಗೂ ಬರೋದಿಲ್ಲ. ನಾವು ಏನ್ ಮಾಡ್ತೀವಿ, ನಾವು ನಿಮ್ ಜೊತೆ ಪಾರ್ಟ್ನರ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಐ ವುಡ್ ಲೈಕ್ ಟು ಶೇರ್ ಇನ್ ದಿಸ್. ನಮ್ಮ ಫೈನಲಿ ನಾನು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಈಗ ಗ್ರಾಮದಲ್ಲಿ ಈ ತರದ್ದು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗತ್ತೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಯ್ತು ಅಂದ್ರೆ ರಾಷ್ಟ್ರ ಅಭಿವೃದ್ಧಿ ಆಟೋಮೆಟಿಕ್ಲಿ ಆಗತ್ತೆ. ಸೊ ನಾವು ಈ ಹಳ್ಳಿ ಮತ್ತೆ ಗ್ರಾಮ ಪಂಚಾಯತ್ ನಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಅದನ್ ಮೇಲೆ ಗಮನ ಕೊಟ್ರೆ ನಮ್ಮ NGOs ಮುಖಾಂತರ ನಾವು ಇದನ್ನ ದೊಡ್ಡ ಮಟ್ಟಿಗೆ ನಾವು ಒಂದು ರಾಜ್ಯದ ಮಾದರಿಯಾಗಿ ಒಂದು ಇಡೀ ರಾಷ್ಟ್ರಕ್ಕೆ ಇದನ್ನ ತೋರಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ನಾವು ನೆಕ್ಸ್ಟ್ 2-3 ಇಯರ್ಸ್ ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ವರ್ಕ್ ಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಇದು ಸಾಧ್ಯತೆ ಇದೆ ಅಂತ ನಾನು ಒಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ. ಇದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಟು Dr. Christina for inviting us here, and from Vision Karnataka Foundation team, I thank all of you for having participated in this, and over to you. If there's any question, I would like to answer this. Yeah, thank you so much, sir. Maybe questions are on the YouTube, so we'll be taking another 10 minutes to answer the questions. Thank you, Mahesh sir, Kishore sir, for giving us insight of all the programs that you are conducting, and especially conducting in the sense through that you are doing, and a lot of innovations that you are doing. ಸಾಕಷ್ಟು ಸಣ್ಣ ಮಟ್ಟದಲ್ಲಿ ಏನ್ ಕೆಲಸ ಮಾಡಬಹುದು, NGOs ಇರ್ಬೋದು ಅಥವಾ ಸಂಸ್ಥೆಗಳು ನಿಮ್ ಜೊತೆ ಹೆಂಗ್ ಕೈ ಜೋಡಿಸಬಹುದು ಅಂತ ಹೇಳುವಂತದ್ದು ಹೇಳಿದ್ದೀರಾ. ಧನ್ಯವಾದಗಳು. ಈಗ ನಮ್ ಜೊತೆ ಇವರು ಶ್ರೀ ಮಹೇಶ್ ಅವರು ಸ್ಪೈರಲಿನ ಫೌಂಡೇಶನ್ ಅವರು, ಅವ್ರಿಗೆ ಸ್ವಾಗತವನ್ನ ಕೊಡ್ತೀನಿ. ಸರ್, ಕ್ಯಾನ್ ಯು ಟೇಕ್ ಜಸ್ಟ್ ಎಕ್ಸ್ಪ್ಲೇನ್ ಇನ್ ಅನದರ್ 5 minutes? ಮೇಬಿ with PPT or without PPT, madam? With PPT or without PPT, madam? Yeah, without PPT would be better. Fine. I am comfortable with that. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಹೇಶ್ ಅಂತ. ನಾನು ಬಯೋಟೆಕ್ನಾಲಜಿ ಇಂಜಿನಿಯರು. ನಾನು CFTRI ಮೈಸೂರಿನಲ್ಲಿ ರಿಸರ್ಚ್ ಮಾಡಿದೆ. ಇವತ್ತು ಕೂಡ ಆನ್ ಶೆಡ್ಯೂಲ್ ಬರ್ಲಿಕ್ಕೆ ಆಗ್ಲಿಲ್ಲ. CFTRI ಡೈರೆಕ್ಟರ್ ಸಡನ್ ಆಗಿ ಒಂದು ಮೀಟಿಂಗ್ ಕರೆದಿದ್ರು. ನಮ್ದು ಏನು ಕೆಲಸ, ನಾವು ಲಾಸ್ಟ್ 12 ವರ್ಷದಿಂದ ಅಪೌಷ್ಟಿಕತೆ ನಿವಾರಣೆ ಬಗ್ಗೆ ಕೆಲಸ ಮಾಡ್ತಿದೀವಿ. ಬಟ್ ಒಂದು ದೊಡ್ಡ ಸತ್ಯನ ಅರ್ಥ ಮಾಡ್ಕೊಂಡಿದೀವಿ. ಏನಂದ್ರೆ, ನಾವು ಅಪೌಷ್ಟಿಕತೆ ಹೋಗ್ಲಾಡ್ಸಕ್ಕೆ ಸಾಕಷ್ಟು ಸರ್ಕಾರದ ಸ್ಕೀಮ್ಗಳಿದೆ, NGOಗಳ ಸ್ಕೀಮ್ ಇದೆ. ಅಲ್ಲಿ ಏನ್ ಮಾಡ್ತೀವಿ ನಾವು, ಏನೋ ಒಂದು ನ್ಯೂಟ್ರಿಷನ್ ಫುಡ್ನೋ ಅಥವಾ ಇನ್ನೊಂದು ದುಡ್ಡನ್ನೋ ಅವೇರ್ನೆಸ್ನೋ ಏನೋ ಒಂದು ಹೋಗಿ ಕೊಡ್ತೀವಿ ಪೇರೆಂಟ್ಸ್ಗೆ. ಆದ್ರೆ ಆ ಪೇರೆಂಟ್ಸ್ ಅದನ್ನ ತಗೊಂಡು ಅವಾಗ ನಾವು ಕೊಟ್ಟಿದ್ದ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಆಮೇಲೆ ಮರ್ತ್ ಬಿಡ್ತಾರೆ. ಅದು ಅವ್ರಿಗೆ ಯಾರೋ ಫ್ರೀ ಕೊಟ್ರೆ ಮಾತ್ರ ತಗೋತಾರೆ, ಇಲ್ಲ ಅಂದ್ರೆ ಮತ್ತಕ್ಕೆ ಮರ್ತು ಹೋಗ್ತಾರೆ. ನಾವ್ ಯಾವಾಗ್ಲೂ ಇಡೀ ನಮ್ಮ ಎಂಟೈರ್ ಇಂಡಿಯಾದಲ್ಲಿರೋ ಎಲ್ಲ ಪೇರೆಂಟ್ಸ್ ಜೊತೆ ನಾವ್ ಯಾವಾಗ್ಲೂ ಇದ್ದು ಕುತ್ಕೊಂಡು ಮಾಡ್ಸಕ್ ಆಗೋದಿಲ್ಲ. ಹಾಗಾಗಿ ನಾವು ಹೊಸದಾಗಿ ಒಂದು 1000 ದಿನದ ಅರಿವು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. 1000 ದಿನದ ಅರಿವು ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಕೇಳಿರಲ್ಲ. ಮನುಷ್ಯ ಜೀವನದ ಮೊದಲ 1000 ದಿನ. ಇದು ನಾನು ಸಾಕಷ್ಟು ಸೈನ್ಸ್ ಗ್ರಾಜುಯೇಟ್ಸು, ಡಾಕ್ಟರ್ಸು ಇಂಥವ್ರನ್ನೆಲ್ಲ ಪ್ರಶ್ನೆ ಮಾಡಿ ಕೇಳಿದೀನಿ. 99% ಜನಕ್ಕೆ ಗೊತ್ತಿಲ್ಲ ಇದು ಏನು. ಮನುಷ್ಯ ಜೀವನದ ಮೊದಲ 1000 ದಿನ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈ 1000 ದಿನದ ಬಗ್ಗೆ ಮಾತಾಡಕ್ ಮುಂಚೆ ನಾನು ಮುಂದೆ ಹೆಜ್ಜೆ ಹಿಂದೆ ಹೋಗ್ತೀನಿ. ನಾವು ವಿದ್ಯಾಭ್ಯಾಸ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. 1980ನೇ ಇಸ್ವಿನಲ್ಲಿ ನಾವು 40 ವರ್ಷದ ಹಿಂದೆ ನೋಡಿದ್ರೆ ವಿದ್ಯಾಭ್ಯಾಸ ಅದು ಒಂದು ಸಪ್ಲೈ ಡ್ರಿವನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದ್ ಹಳ್ಳಿನಲ್ಲಿ ಒಳ್ಳೆ ಶಾಲೆ ಇದ್ದು, ಆ ಶಾಲೆ ಒಳ್ಳೆ ಮೇಷ್ಟ್ರಿದ್ದು, ಮೇಷ್ಟ್ರೆ ಮನೆ ಹತ್ರ ಹೋಗಿ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ರಪ್ಪ ಅಂತ ಕೇಳಿದ್ರೆ ಪೇರೆಂಟ್ಸ್ ಏನೋ ರಿಲಕ್ಟೆಂಟ್ ಆಗಿ ಆಯ್ತು ಹೋಗಿ ಅಂತ ಕಳ್ಸೋರು. ವ್ಯವಸಾಯ ಹೊಲದಲ್ಲಿ ಜಾಸ್ತಿ ಕೆಲಸ, ಹಸುಕರು ಮನೇಲಿ ಜಾಸ್ತಿ ಇದ್ರೆ ಇಲ್ಲ ಹೋಗ್ರಿ ನಾವು ಕಳ್ಸಲ್ಲ ಅಂತ ಓಡಿಸೋರು ಮೇಷ್ಟ್ರನ್ನ. ಅದೇ ಇವತ್ತು 40 ವರ್ಷ ಆದ್ಮೇಲೆ 2020-22 ನೋಡಿದ್ರೆ ನೀವು ಆ ಶಾಲೆಗೆ, ಸರ್ಕಾರಿ ಶಾಲೆಗೆ ಮೇಷ್ಟ್ರು ಕರೆಕ್ಟ್ ಆಗಿ ಹೋಗ್ತಿಲ್ಲ ಅಂದ್ರೆ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ಎಲ್ಲ ಕಡೆ ಸ್ಟ್ರೈಕ್ ಆಗುತ್ತೆ, ಟಿವಿ ಅವ್ರನ್ನು ಕರೆಸ್ತಾರೆ. ನಮ್ಮ ಯಾರು ಪೊಲಿಟಿಷಿಯನ್ಸ್ ಇರ್ಬೋದು, ಗೌರ್ಮೆಂಟ್ ಪಾಲಿಸಿ ಅವ್ರಿಗೆ ಇರ್ಬೋದು, ಎಲ್ಲರಿಗೂ ಅದು ಪ್ರಯಾರಿಟಿ.
ಏನೋ ಒಳ್ಳೆ ಶಾಲೆ ಕಟ್ಟಿಸ್ಬೇಕಪ್ಪ ನಮ್ಮ ಊರಿನಲ್ಲಿ, ಶಾಲೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲ ಮಾತಾಡ್ತಾರೆ. ಸೊ ಏನಕ್ಕೆ ಈ ಬದಲಾವಣೆ ಬಂತು? ಜನರಿಗೆ ಮನುಷ್ಯ ಜೀವನದ ಮೊದಲ 10-15 ವರ್ಷ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಮುಂದಿನ ಅವರು 70-80 ವರ್ಷ ಜೀವನ ಸುಖವಾಗಿರುತ್ತೆ, ಸುಸ್ಥಿರವಾಗಿರುತ್ತೆ ಅನ್ನೋದು ಪೇರೆಂಟ್ಸ್ಗೆಲ್ಲ ಅರ್ಥ ಆಗಿದ್ದ ತಕ್ಷಣ ಈಗೇನು ಸಿಸ್ಟಮ್ ಸರ್ಕಾರ ಕೊಡ್ತಾ ಇತ್ತು, ಉಚಿತ ಶಾಲೆ, ಉಚಿತ ಬಿಸಿ ಊಟ ಎಲ್ಲ, ಅದನ್ನ ಮೀರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಸಾಕಷ್ಟು ಪೇರೆಂಟ್ಸ್. ಅವರು CBSE ಸ್ಕೂಲ್ಸ್ ಇರ್ಬೋದು, ICSE ಸ್ಕೂಲ್ಸ್ ಇರ್ಬೋದು, ಈವನ್ ಹಳ್ಳಿಗಾಡಿನಲ್ಲೂ ಇವತ್ತು ನೋಡ್ಬೋದು ನೀವು ಪ್ರೈವೇಟ್ ಸ್ಕೂಲ್ ಬಸ್ಗಳು ಓಡಾಡ್ತವೆ. ಗಾಡಿಗಳಲ್ಲಿ ಹೋಗಿ ಮಕ್ಕಳನ್ನ 8-10 ಕಿಲೋಮೀಟರ್ ಕರ್ಕೊಂಡು ಹೋಗಿ ಕಾನ್ವೆಂಟಿಗೆ ಕಳಿಸ್ತಾರೆ. ಯಾಕೆ ಇದಾಯ್ತು ಅಂದ್ರೆ ಪೋಷಕರಲ್ಲಿ ವಿದ್ಯಾಭ್ಯಾಸದ ಮಹತ್ವ ಏನು ಅಂತ ಅರ್ಥ ಆಗೋಯ್ತು. ಅದೇ ರೀತಿ ICDS ಸರ್ವಿಸಸ್, ನಮ್ಮ ಏನ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೊಡ್ತಾರೆ, ICDS ಸರ್ವಿಸಸ್, ಅಂಗನವಾಡಿ ಸರ್ವಿಸಸ್, ಕೊಡೋ ಪೌಷ್ಟಿಕ ಆಹಾರ, ಇದು ಒಂಥರ ಈಗಲೂ ಸಪ್ಲೈ ಡ್ರಿವನ್. ಅಂಗನವಾಡಿ ವರ್ಕರ್ ಬಲವಂತ ಮಾಡ್ಕರೋದ್ರೆ ತಾಯಿ ಸಭೆಗೆ ಬರ್ತಾರೆ. ಅಂಗನವಾಡಿನಲ್ಲಿ 1 kg ಕಡಲೆ ಬೀಜ, ಬೆಲ್ಲ, ಅಕ್ಕಿ ಇದೆಲ್ಲ ಕೊಟ್ಟು ಕಳಿಸ್ತಾರೆ ಮಕ್ಳು ತಿನ್ಸಿ ಅಂತ. ಮನೇಲಿರೋರೆಲ್ಲರಲ್ಲೂ ಸಮನಾಗಿ ಪಾಲಾಗಿ ಹೋಗುತ್ತದು. ಜೊತೆನಲ್ಲಿ ಮಕ್ಳಿಗೆ ಈ ಕುರುಕ್ ತಿಂಡಿಗಳು, ನಮ್ಮ KHPT ಅವರು ಒಂದು ಸರ್ವೆ ಮಾಡಿದ್ದಾರೆ, ಪ್ರತಿದಿನ ಸುಮಾರು ಒಂದು 14-15 ರೂಪಾಯಿ ಅಷ್ಟು ಬರೀ ಕುರುಕ್ ತಿಂಡಿ ಕೊಡಿಸ್ತಾರೆ. ಅದು ಅನ್ಹೆಲ್ದಿ ಜಂಕ್ ಫುಡ್ ಅಂತ ಕರಿತೀವಿ, ಅದನ್ನ ಕೊಡಿಸ್ತಾ ಇದ್ದಾರೆ. ಯಾಕೆ ಇದು ನಡೀತಾ ಇದೆ? ಯಾಕೆ ನಮ್ಮ ಪೋಷಕರು ಮಕ್ಳು ಜೀವನ ಹಾಳು ಮಾಡಕ್ ಇಷ್ಟಪಡ್ತಾರ? ಇಲ್ಲ, ಅದೇ ಪೋಷಕರು ಆ ಮಕ್ಳಿಗೆ 5 ವರ್ಷ, 6 ವರ್ಷ, 8 ವರ್ಷ ಆದಾಗ ಒಳ್ಳೆ ಶಾಲೆ ಕಳಿಸ್ತಾರೆ. ಅದೇ ಈ ನ್ಯೂಟ್ರಿಷನ್ ಒಳ್ಳೆ ಟೈಮ್ ಕೊಡೋ ಟೈಮ್ನಲ್ಲಿ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅರಿವಿಲ್ಲ, ಇದು ಎಂತ ಮಹತ್ವವಾದ ಘಟ್ಟ ಅಂತ ಅರಿವಿಲ್ಲ. ಈಗ 1000 ದಿನದ ಮಹತ್ವ ಅರ್ಥ ಆಗುತ್ತೆ. ಏನು 1000 ದಿನ ಅಂದ್ರೆ ಮನುಷ್ಯನ ಗರ್ಭಧಾರಣೆ ಆದಾಗಿಂದ ಹೊಟ್ಟೆ ಒಳಗಡೆ 270 ದಿವಸ, ಆನಂತರ 365, 365, ಒಟ್ಟು 1000 ದಿನ. ಈ 1000 ದಿನದಲ್ಲಿ ಮಾತ್ರ ನಮ್ಮ ಬ್ರೈನ್ ಬೆಳೆಯೋದು, ಆಮೇಲೆ ನಮ್ಮ ಬ್ರೈನ್ ಬೆಳೆಯೋದಿಲ್ಲ. 99% ಬ್ರೈನ್ ಡೆವಲಪ್ಮೆಂಟ್ ಆಗೋದೇ ಫಸ್ಟ್ 1000 ಡೇಸ್ ಅಲ್ಲಿ. ಈ ಟೈಮ್ ನಲ್ಲಿ ಏನಾದ್ರು ಅಪೌಷ್ಟಿಕತೆ ಆದ್ರೆ, ಮಕ್ಕಳ ಪೋಷಣೆಯ ಪಾಲನೆಯಲ್ಲಿ ಕೊರತೆ ಆದ್ರೆ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ನಿಮ್ಗೆ ನರಗಳು ಇರುತ್ತೆ ಬ್ರೈನ್ ಅಲ್ಲಿ, ಗೊತ್ತಲ್ವಾ? ಬ್ರೈನ್ ಸೆಲ್ಸ್ ಇರುತ್ತೆ, ನ್ಯೂರಾನ್ಸ್ ಅಂತೀವಿ. ಆ ನ್ಯೂರಾನ್ಸ್ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಅದು ನಾವು ಹುಟ್ಟಿದಾಗ ಒಂದು 5-10 ಕನೆಕ್ಷನ್ಸ್ ಇರುತ್ತೆ. ಅದು ಪ್ರತಿ ಸೆಕೆಂಡ್ಗೆ 700 ಹೊಸ ಕನೆಕ್ಷನ್ಸ್ ಮಾಡಕ್ ಶುರು ಮಾಡುತ್ತೆ ಬ್ರೈನು. 2 ವರ್ಷ ಏಜ್ ಆಗೋ ಅಷ್ಟರಲ್ಲಿ ಸುಮಾರು 10 ಲಕ್ಷ ಕನೆಕ್ಷನ್ಸ್ ಆಗುತ್ತೆ. ನಾವು 2 ವರ್ಷ ಇದ್ದಾಗ 10 ಲಕ್ಷ ಕನೆಕ್ಷನ್ಸ್ ಇದ್ರೆ, ಅದೇ 5 ವರ್ಷ ಆಗೋ ಅಷ್ಟರಲ್ಲಿ ಅರ್ಧಕ್ಕರ್ಧ ಕಟ್ ಆಗೋಗುತ್ತೆ ಕನೆಕ್ಷನ್ಸ್. ಆ ಕನೆಕ್ಷನ್ ಸ್ಟ್ರಾಂಗ್ ಇದ್ರೆ ಮಾತ್ರ ನಮ್ಗೆ ನಮ್ಮ ಬ್ರೈನ್ ಚೆನ್ನಾಗಿ ಓಡೋದು ಫಾಸ್ಟ್ ಆಗಿ. ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳು ಏನಂದ್ರು ಇಟ್ಕೊಳೋದಕ್ಕೆ ಬೀಳಿಸ್ತಾರೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ದೊಡ್ಡವರಾದ್ಮೇಲೆ ಬ್ಯಾಲೆನ್ಸ್ ಈಸಿ ಆಗುತ್ತೆ. ಯಾಕೆಂದ್ರೆ ಬ್ರೈನ್ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ನೀವು ಚಿಕ್ಕ ಮಕ್ಳಿಗೆ ಮಕ್ಕದ ಮೇಲೆ ಒಂದು ಬಟ್ಟೆ ಹಾಕೊಂಡು ಗುಮ ಬಂತು ಯಾರಿದು ಅಂತ ಆಟ ಆಡ್ಸಿದ್ರೆ ಎಷ್ಟು ಸರಿ ರಿಪೀಟ್ ಮಾಡಿದ್ರು ಅಷ್ಟು ಸರಿ ಅವರು ಎಂಜಾಯ್ ಮಾಡ್ತಾರೆ. ಅದೇ ದೊಡ್ಡವ್ರಿಗೆ ಇದನ್ನ ಮಾಡಕ್ ಹೋದ್ರೆ ಇರಿಟೇಟ್ ಆಗ್ತಾರೆ. ಯಾಕೆ ಅಂದ್ರೆ ನಾವು ಎಷ್ಟು ಸರಿ ರಿಪೀಟ್ ಮಾಡಿ ಅದನ್ನ ಒಂದು ಪರ್ಟಿಕ್ಯುಲರ್ ಥಿಂಗ್ ನ ಕಲಿಸ್ಕೊಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗಿ ಆ ನ್ಯೂರಲ್ ಕನೆಕ್ಷನ್ಸ್ ಬೆಳೆಯುತ್ತೆ. ಈ ಅಪೌಷ್ಟಿಕತೆ 1000 ದಿನದಲ್ಲಿ, ಅದರಲ್ಲೂ ಮನುಷ್ಯ ಜೀವನದ ಮೊದಲ 5 ವರ್ಷದಲ್ಲಿ, ಏನು 3 ವರ್ಷದಲ್ಲಿ 5 ವರ್ಷದಲ್ಲಿ ನಾವು ಬೆಳವಣಿಗೆ ಹೆಂಗ್ ಬೆಳೆಸ್ತೀವಿ, ಅದ್ರ ಮೇಲೆ ಅವ್ನ ಇಡೀ ಜೀವನ ನಿಂತಿರುತ್ತೆ ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಕೊರತೆ ಆಗ್ತಿದೆ. ನಾವು ಒಂದು ವಿಶೇಷವಾದ ಕ್ಯಾಂಪೇನ್ ಶುರು ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು, ಕೋಲಾರ, ಈಗ ಸದ್ಯಕ್ಕೆ ಮೈಸೂರಲ್ಲಿ ಇವತ್ತು ಡಿಸ್ಕಷನ್ ಇದೆ, ಮೈಸೂರಲ್ಲೂ ಶಾರ್ಟ್ಲಿ ಶುರು ಮಾಡ್ತೀವಿ. ಈ ರೀತಿ ಎಲ್ಲ ಏನ್ ಮಾಡ್ತಿದೀವಿ ಅಂದ್ರೆ, ಇವತ್ತು ನಾವು ಸಮಾಜದಲ್ಲಿ ಹೋಗಿ 100 ಜನನ ಮಾತಾಡ್ಸಿದ್ರೆ ಮನುಷ್ಯ ಜೀವನದ 1000 ದಿನದ ಬಗ್ಗೆ ಏನ್ ಗೊತ್ತು ಅಂದ್ರೆ ನಂಗೆ ಏನು ಗೊತ್ತಿಲ್ಲ ಅಂತಾರೆ 99% ಜನ. ನಾವು ಈ 3 ತಿಂಗಳು ಕ್ಯಾಂಪೇನ್ ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಹೈಸ್ಕೂಲು, ಡಿಗ್ರಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಅಂಗನವಾಡಿ, ಆಸ್ಪತ್ರೆ ಎಲ್ಲ ಕಡೆ ಪ್ರತಿ ಮೊದಲನೇ ಬುಧವಾರ ಮತ್ತೆ 3ನೇ ಬುಧವಾರ 1 ಅವರ್ 3 ತಿಂಗಳು ಎಕ್ಸ್ಕ್ಲೂಸಿವ್ ಕ್ಯಾಂಪೇನ್ ಮಾಡಿ ಎಲ್ಲಾ ವಿಜ್ಞಾನ ಟೀಚರ್ಸ್ಗಳು, ಎಲ್ಲಾ MSW ಸ್ಟೂಡೆಂಟ್ಸ್, ಎಲ್ಲಾ ಡಾಕ್ಟರ್ ಮೆಡಿಕಲ್ ಸ್ಟೂಡೆಂಟ್ಸ್, ವಾಲಂಟಿಯರ್ಸ್ ಎಲ್ಲರನ್ನ ಯೂಸ್ ಮಾಡಿ ಒಂದು ಹಬ್ಬದ ರೀತಿ ಮಾಡಿ ಮೊದಲ 1000 ದಿನ ಮನುಷ್ಯ ಜೀವನದಲ್ಲಿ ಅತ್ಯಂತ ಪ್ರಮುಖ. ಆ ಟೈಮ್ನಲ್ಲಿ ಮಕ್ಕಳ ಪೋಷಣೆ ಪಾಲನೆ ಬಗ್ಗೆ ಅತ್ಯಂತ ಎಚ್ಚರಿಕೆ ವಹಿಸಬೇಕಂತ ನಾವು ಎಲ್ಲ ಕಡೆ ಟಾಮ್ ಹೊಡಿತೀವಿ. ಅದರಿಂದ ಅಟ್ಲೀಸ್ಟ್ ಒಂದು 60-70% ಜನಕ್ಕೆ ಅರಿವು ಬರುತ್ತೆ. ಯಾಕೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಮಾಡ್ತಿದೀವಿ ಅಂದ್ರೆ ಅವರೇ ಮುಂದಿನ ತಾಯಂದ್ರು, ಇನ್ನು 4-5 ವರ್ಷದಲ್ಲಿ ಅವರೆಲ್ಲ ತಾಯಂದ್ರು ಆಗ್ತಾರೆ. ಅವರು ಮೊದಲ 1000 ದಿನದಲ್ಲಿ ಎಚ್ಚರಿಕೆ ತಗೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಯುವಜನತೆ ಚೆನ್ನಾಗಾಗುತ್ತೆ. ಅದು ಒಂದು. ಎರಡನೇದು, ನಾವು 10-12 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದು ಏನಂದ್ರೆ ಸ್ಪಿರುಲಿನಾ ಅಂತ ಒಂದು ಪೌಷ್ಟಿಕ ಆಹಾರ. ನೀವೆಲ್ಲ ಕೇಳಿರ್ತೀರಾ, ವಿಜ್ಞಾನಿಗಳು ಈ ಸ್ಪೇಸ್ ಸ್ಟೇಷನ್ಸ್ ಹೋಗ್ತಾರಲ್ಲ, ಚಂದ್ರಗ್ರಹ, ಮಂಗಳಗ್ರಹ, ಅಲ್ಲಿ ಹೋದಾಗ ಒಂದು ಮಾತ್ರೆ ನುಗ್ತಾರಂತೆ ಒಂದು ಊಟ ಮಾಡ್ದಂಗೆ ಅಂತ. ಅದು ಸ್ಪೈರುಲಿನಾ ಒನ್ ಆಫ್ ದ ಪ್ರಾಡಕ್ಟ್, ಅದನ್ನ ಯೂಸ್ ಮಾಡೋದು. ಆ ಸ್ಪೈರುಲಿನಾ ಏನಂದ್ರೆ 1 ಗ್ರಾಮ್ ತಿಂದ್ರೆ 1 kg ಹಣ್ಣು ತರಕಾರಿ ಸಿಗೋಷ್ಟು ಸೂಕ್ಷ್ಮ ಪೋಷಕಾಂಶಗಳು ಸಿಗುತ್ತೆ, ಅಷ್ಟು ನ್ಯೂಟ್ರಿಷಿಯಸ್. ಆ ಸ್ಪೈರುಲಿನಾ ನಾವು ಸಾಕಷ್ಟು CSR, GSW, ಬಯೋಕಾನ್, VRL, ಸ್ಕ್ಯಾನಿಯಾ ಈ ತರ ಸುಮಾರು CSR ಗಳ ಜೊತೆ ಸೇರಿ ಮಕ್ಳು ಕೊಟ್ವಿ. 50,000 ಮಕ್ಕಳು, 1 ಲಕ್ಷ ಮಕ್ಕಳು, ಈ ಒರಿಸ್ಸಾದಲ್ಲಿ 1.5 ಲಕ್ಷ ಮಕ್ಕಳು ಕೊಡ್ತಿದೀವಿ. ಇದೆಲ್ಲ ಕೊಟ್ವಿ. ಕೊಟ್ಟಾದ ನಂತರ ನಾವು ಒಂದು 3 ವರ್ಷ ಕೊಟ್ಟು ಆಚೆ ಮಾಡಿದ್ರೆ ಅಲ್ಲಿ ನಿಂತೋಗೋದು. ಈಗ ಅದಕ್ಕೆ ಹೊಸದಾಗಿ ಏನ್ ಮಾಡಿದೀವಿ ಅಂದ್ರೆ, ಹಳ್ಳಿ ಶ್ರೀಶಕ್ತಿ ಸಂಘದ ಹೆಣ್ಮಕ್ಳಿಗೆ ಸ್ಪಿರುಲಿನಾ ಬೆಳೆಯೋದು ಹೇಳ್ಕೊಡ್ತಾ ಇದೀವಿ. ಅವ್ರು ಬೆಳೆದ ನಂತರ ಅದನ್ನ ಚಿಕ್ಕಿ ಮಾಡೋದು ಹೇಳ್ಕೊಡ್ತಾ ಇದೀವಿ. ಇಲ್ಲಿ ಅವ್ರಿಗೆ ಕೆಲಸನೂ ಸಿಕ್ತು, ಜೊತೆನಲ್ಲಿ ನಾವಲ್ಲಿಂದ ಹೊರಗಡೆ ಬಂದಾಗ್ಲೂ ಕೂಡ ಪೌಷ್ಟಿಕಾಂಶಗಳು ಸಿಗುತ್ತೆ. ರಿಸಲ್ಟ್ಸ್ ಏನಿದೆ ನಮ್ದು? ಈ ಸರ್ಕಾರದಲ್ಲಿ ಪೋಷಣ ಅಭಿಯಾನ ಅಂತ ಒಂದು ಮಾಡ್ತಿದ್ದಾರೆ, ಪೌಷ್ಟಿಕತೆ ಕಮ್ಮಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ. ಆ ಪೋಷಣ ಅಭಿಯಾನ ಗುರಿ ಏನಂದ್ರೆ 1 ವರ್ಷಕ್ಕೆ 2% ಕಮ್ಮಿ ಮಾಡೋದು. ನಾವೆಷ್ಟು ಕಮ್ಮಿ ಮಾಡ್ತಿದೀವಿ?
3 ತಿಂಗಳಲ್ಲಿ 30% ಕಮ್ಮಿ ಮಾಡಿದ್ವಿ. ದಾವಣಗೆರೆನಲ್ಲಿ ಹೋದ ವರ್ಷ ಕೋವಿಡ್ 3ನೇ ಅಲೆ ಬರುತ್ತೆ, ಮಕ್ಳಿಗೆ ಬರುತ್ತೆ ಅಂತ ಭಯ ಇದ್ದಾಗ 8,000 ಮಕ್ಳಿಗೆ 3 ತಿಂಗಳ ಸ್ಪಿರಲ್ನ ಚಿಕ್ಕಿ ಕೊಟ್ವಿ. 30% ಅಪೌಷ್ಟಿಕ ಮಕ್ಕಳು ಆಚೆ ಬಂದ್ರು. ಇದು ನಮ್ಮ ಬಳ್ಳಾರಿನಲ್ಲಿ 6 ತಿಂಗಳು ಕೊಟ್ಟಾಗ 45% ಬಂದಿದ್ರು. ಈ ತರ ನಾವು ಲಾಸ್ಟ್ 12 ವರ್ಷದಲ್ಲಿ ಎಲ್ಲೇ ಸ್ಟಡಿ ಮಾಡಿ ಏನೇ ರಿಸಲ್ಟ್ ಬಂದ್ರು ಮಿನಿಮಮ್ 30-40% ರಿಸಲ್ಟ್ಸ್ ಬರ್ತಿದೆ. ಇದರಿಂದ ನಾವು ಇದೊಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಎಲ್ಲರಿಗೂ ಅರ್ಥ ಮಾಡ್ಸಕ್ಕೆ ಇಷ್ಟಪಡ್ತೀನಿ. ಒಂದು ಸ್ಪೆರುಲಿನ ಎಲ್ಲರೂ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಬಟ್ ಅಟ್ಲೀಸ್ಟ್ 1000 ದಿನದ ಮಹತ್ವದ ಬಗ್ಗೆ ನೀವೆಲ್ಲ ಗೂಗಲ್ ಸರ್ಚ್ ಮಾಡಿ ಸುಮಾರು ಬರುತ್ತೆ. ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಬುಕ್ಕೆ ಪ್ರಿಂಟ್ ಮಾಡಿದ್ದಾರೆ, ಮೊದಲ 1000 ದಿನದ ಇಂಪಾರ್ಟೆನ್ಸ್ ಏನಂತ 2018ರಲ್ಲೇನೆ ಆರೋಗ್ಯ ಇಲಾಖೆ ಅಂತ. ಸೊ ಎಲ್ಲರೂ 1000 ದಿನದ ಅರಿವನ್ನ ಮೂಡಿಸಿ ಎಲ್ಲಾ ಪೋಷಕರು ಇವತ್ತು ಏನು ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಡ್ತಿದ್ದಾರೆ ಅಷ್ಟೇ ಮಹತ್ವನ ಮಕ್ಕಳ ಮೊದಲ 3-4 ವರ್ಷದ ಪಾಲನೆ, ಪೋಷಣೆ ಮತ್ತೆ ಅವ್ರ ಪೌಷ್ಟಿಕ ಆಹಾರದ ಬಗ್ಗೆ ಕೊಡ್ಲಿ. ಯಾಕೆಂದ್ರೆ ಇವತ್ತು ಕೊರತೆ ಇಲ್ಲ ದುಡ್ಡಿಗೆ. ಎಲ್ಲರೂ ಮೊಬೈಲ್ ಇಟ್ಕೊಂಡಿರ್ತಾರೆ, ಮೊಬೈಲ್ ರೀಚಾರ್ಜ್ ಮಾಡಿಸ್ತಾರೆ, ಪೆಟ್ರೋಲ್ ಹಾಕ್ಸ್ತಾರೆ, ಬೇರೆ ಖರ್ಚು ಮಾಡ್ತಾರೆ. ತುಂಬಾ ಕಡು ಬಡತನ ತುಂಬಾ ಕಮ್ಮಿ ಆಗಿದೆ, ಸಾಕಷ್ಟು ಆರ್ಥಿಕ ಮೂಲಗಳು ಸಿಕ್ಕಿದೆ. ಆದ್ರೂ ಅವರು ಅದೇ ಪೇರೆಂಟ್ಸ್ ಮಕ್ಕಳನ್ನ ಸಾಲ ಮಾಡಿ CBSE ಸ್ಕೂಲ್ ಕಳಿಸ್ತಾರೆ, ಬಟ್ ಫಸ್ಟ್ 3 ವರ್ಷದಲ್ಲಿ ಅವ್ರ ನ್ಯೂಟ್ರಿಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಏನಾದ್ರು ಒಂದು ಜಂಕ್ ಫುಡ್ ಕೊಟ್ಬಿಡ್ತಾರೆ. ಇದೇನಕ್ಕೆ ಅಂದ್ರೆ ಅರಿವಿನ ಕೊರತೆ. ಅರಿವನ್ನ ಮೂಡಿಸೋಣ, ಎಲ್ಲ ಮಕ್ಕಳು ಆರೋಗ್ಯ ಇರೋದನ್ನ ಮಾಡೋಣ. ಥ್ಯಾಂಕ್ ಯು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರು, ತುಂಬಾನೇ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮ ಆಗಿದೆ. ಬಹುಶಃ ಇದನ್ನು ಕೂಡ ಶೇರ್ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ, ನಿಮ್ಮ ಪರ್ಮಿಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಯಾ, ಈಗ ಇಲ್ಲಿಗೆ ನಮ್ಮ ಎಲ್ಲ ಎಕ್ಸ್ಪರ್ಟ್ ಟೀಮಿನ ಒಂದು ಮಾಹಿತಿಯನ್ನ ಇಲ್ಲಿವರೆಗೆ ಸಿಕ್ಕಿದೆ. ಈಗ ಇನ್ನು ನಿಮ್ಮ ಪ್ರಶ್ನೆಗಳು ಏನೇನು ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಪ್ರಶ್ನೆಯನ್ನ ಕೊಟ್ಟಿದ್ದೀರಾ, ಅದನ್ನ ಉತ್ತರಿಸೋದಕ್ಕಾಗಿ ನಾನು ಮೇಡಮ್ ಶ್ರೀವಲ್ಲಿ ಅವ್ರು ಆಹ್ವಾನಿಸ್ತೇನೆ. ಶ್ರೀವಲ್ಲಿ ಮೇಡಮ್ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಇರೋರು, ಮೂಲತಃ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೇಡಮ್ ಅವರು. ಮತ್ತೆ ರೂಪಾ ಅವರು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ರೂಪಾ ಅವರು ಒಬ್ರೇ ಇದ್ದಾರೆ ಅನ್ಸುತ್ತೆ. ರೂಪಾ ಅವರು ಈ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮಿಬ್ಬರ ಹತ್ರನು ಕೂಡ ಯೂಟ್ಯೂಬ್ ಲಿಂಕ್ ಇದೆ ಈಗಾಗ್ಲೇ. ಸೊ ನೀವು ಒಂದೊಂದು ಪ್ರಶ್ನೆ ಓದ್ತಾ ಹಾಗೇನೆ ನೀವೇ ಉತ್ತರಿಸ್ತಾ ಹೋದ್ರೆ ಉತ್ತಮ ಇರುತ್ತೆ. ಒಬ್ರಾಗಿದ್ಮೇಲೆ ಒಬ್ರು ಉತ್ತರ ಕೊಡೋದು. I think Dr. Christina, 1 or 2 issues was flagged to I think Dr. Rupa. So if something with anything in particular, and yeah, could you please mention it so that I'm just joining to YouTube? So yeah, okay. Which is the specific question? Yeah, ma'am, they have asked certain things like yeah, actually ಕೆಲವೊಂದು ನೋಡಿದೆ ನಾನು. Yeah, ಅವರು ಕೇಳಿರುವಂತದ್ದು ಒಂದವರು ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವರು ಜಾಯಿನ್ ಆಗಿಲ್ಲ ಅಂತ ಹೇಳಿರುವಂತದ್ದು. ಹೌದು, ಈಗ ವಾಟ್ಸ್ಆಪ್ ಗ್ರೂಪ್ ಅನ್ನ ದರ್ಪಣ್ ಅಂತ ಹೇಳಿ ಯಾವ್ದೋ ರಿಜಿಸ್ಟರ್ ಮಾಡಿದೀವಿ, ಅದರಲ್ಲಿ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಲ್ಲ. ಶ್ರೀ ರಿಸರ್ಚ್ ಅವರು ಕೇಳಿದ್ದಾರೆ, ಅದರ ಬಗ್ಗೆ ಹೇಳಿದ್ರೆ ಉತ್ತಮ ಇರುತ್ತೆ. ಈಗ ದರ್ಪಣ್ NGO-ಗಳ ಬಗ್ಗೆ ನಾನು ಈಗಾಗ್ಲೇ ಹೇಳಿದೆ. ನೀತಿ ಆಯೋಗದವರು ನಮ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. 7,500+ NGO-ಗಳಿದೆ. ಸೊ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಡಿಸ್ಟ್ರಿಕ್ಟ್ ವೈಸ್ ತಾಲೂಕು ವೈಸ್ ನಮ್ಗೆ ಅದರ ಡೀಟೇಲ್ಸ್ ಸಿಕ್ಕಿದೆ, NGO-ಗಳ ಡೀಟೇಲ್ಸ್. ಸೊ ಅದನ್ನ ನಾವು ಸೆಗ್ರೆಗೇಟ್ ಮಾಡ್ಕೊಂಡು 30 ಡಿಸ್ಟ್ರಿಕ್ಟ್ ಅಂದ್ರೆ 30 ಜಿಲ್ಲಾವಾರು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಸೊ ಈ ನಂಬರ್ಗಳಿಗೆ ಮತ್ತೆ ನಾವು ಇಮೇಲ್ ID-ಗಳಿಗೆ ಇನ್ವಿಟೇಷನ್ ಕಳಿಸಿದೀವಿ. ಆಕ್ಚುಲಿ ಎಲ್ಲಾ ಇಮೇಲ್ ID ಏನಿದೆ ಆಸ್ ಇಟ್ ಈಸ್ ಅದನ್ನ ಕಾಪಿ ನಾವು ಮಾಡ್ಕೊಂಡು ಹಾಕಿರುವಂತದ್ದು. ಸೊ ರೈಟ್ ಇಮೇಲ್ಗಳು ಅಲ್ಲಿ ಎಲ್ಲಿ ಇತ್ತೋ ಅಂತವ್ರಗಳಿಗೆ ಎಲ್ಲರಿಗೆ ಹೋಗಿದೆ. ದೇ ಹ್ಯಾವ್ ಆಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್. ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ಆಟೋಮೆಟಿಕ್ ಆಗಿ ಅದು ಆಡ್ ಆಗುತ್ತೆ. ಯಾಕೆಂದ್ರೆ 7,500 ಒಬ್ರೊಬ್ರ ನಂಬರ್ ಅನ್ನ ನಾವು ಆಡ್ ಮಾಡೋದು ಅಂತಂದ್ರೆ ಇಟ್ ಈಸ್ ಹ್ಯೂಜ್ ಟಾಸ್ಕ್ ಅಲ್ವಾ. ಹಾಗಾಗಿ ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಮಾಡಿದೀವಿ.
ಮೇ ಬಿ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ನಂಬರ್ ಮತ್ತೆ ತಮ್ಮ ಆರ್ಗನೈಸೇಷನ್ ನೇಮ್, ಹೆಸರು, ದೆನ್ ಪ್ರಾಪರ್ ಆದ ರೈಟ್ ಇಮೇಲ್ ಐ ಡಿನ ಕಳಿಸ್ಕೊಡಿ. ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಕಳಿಸ್ಕೊಡಿ. ನಾವು ಅಂತವ್ರನ್ನ ಖಂಡಿತವಾಗಿಯೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಸೇರಿಸ್ತೀವಿ. ಆಲ್ಮೋಸ್ಟ್ ಔಟ್ ಆಫ್ 7,500 ಅಲ್ಲಿ 4,800 ವರ್ಗು ವಾಟ್ಸ್ಆಪ್ ಅಲ್ಲಿ ಇದ್ದಾರೆ. ಮತ್ತೆ ಯೂಶುವಲಿ ಕೆಲವೊಂದು NGOಗಳು ಅಂದ್ರೆ ಈಗ ಟ್ರಸ್ಟ್, ರಿಲಿಜಿಯಸ್ ಟ್ರಸ್ಟ್ ಆರ್ಗನೈಸೇಷನ್ಗಳು ಇರುತ್ತೆ, ಅದರ ಡೀಟೇಲ್ಸ್ ಗಳು ಬಂದಿರುತ್ತೆ, ಅವರು ಉಳ್ಕೊಳ್ಳೋದಿಲ್ಲ ಗ್ರೂಪ್ ಅಲ್ಲಿ. ಸೊ ಹಾಗಾಗಿ ವ್ಯಾಲಿಡ್ ಏನಿದೆ ಅಂತ ಒಂದು ಅಥವಾ ಕೆಲಸಗಳು ನಿಜವಾಗ್ಲೂ ಯಾರು ಮಾಡ್ತಾ ಇದಾರ ಮತ್ತೆ ಒಂದೊಂದಷ್ಟು ಪ್ಲಾನ್ ಗಳು ಇರುವಂತವ್ರು ಗ್ರೂಪ್ ಅಲ್ಲಿ ಇದ್ದಾರೆ. ಮತ್ ನಾನು ಗ್ರೂಪ್ ಅಲ್ಲಿ ಇರುವವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಏನು ನಮ್ಮ ವ್ಯಾಲಿಡ್ ಅಥವಾ ಈ ಪೊಲಿಟಿಕಲ್ ಇಶ್ಯೂ ಮತ್ತೆ ರಿಲಿಜಿಯಸ್ ಇಶ್ಯೂಸ್ ಗಳನ್ನ ಬಿಟ್ಟು ನಾವು ಈ ಒಂದು ಟುವರ್ಡ್ಸ್ SDG ಅಚೀವ್ಮೆಂಟ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವ್ ಏನಾದ್ರು ಕೆಲಸಗಳು ಏನೇನು ಮಾಡ್ತಾ ಇದೀವಿ, ಈಗ ನಿಮ್ಗೊಂದಷ್ಟು ಇದು ನಾಲೆಡ್ಜ್ ಶೇರ್ ಆಗಿದೆ, ಏನೇನ್ ಆಗ್ತಾ ಇದೆ ಅಂತ ಅಪ್ಡೇಟ್ಗಳು ಸಿಕ್ಕಿದೆ. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತಹ ಏನು ಕಾರ್ಯ ಚಟುವಟಿಕೆಗಳ ಬಗ್ಗೆ ಪೋಸ್ಟ್ ಮಾಡಿ ಗ್ರೂಪ್ ಅಲ್ಲಿ. ಸೊ ಆಗ ಒಬ್ರಿಗೊಬ್ರಿಗೆ ತಿಳ್ಕೊಳಕ್ಕೆ ಸಾಧ್ಯ. ಅನ್ನೆಸೆಸರಿ ಮೆಸೇಜ್ಗಳು, ಯಾಕೆಂದ್ರೆ ನಾನು ಇದನ್ನ ಯಾಕೆ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ 7,000 ಮೆಂಬರ್ಸ್ ಅಂದ್ರೆ ಹ್ಯೂಜ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಬಹಳಷ್ಟು ಓವರ್ಲ್ಯಾಪ್ ಆಗುವಂತದ್ದು ಸಾಧ್ಯತೆಗಳಲ್ಲಿ ಇರುತ್ತೆ. ಬಟ್ ದೆನ್ ವಿ ಟ್ರೈಡ್ ಅವರ್ ಎಫರ್ಟ್, ಬಿಕಾಸ್ ಏನಂದ್ರೆ ಇಲ್ಲಿ ನಾವು ಒಂದಷ್ಟು ಇದೊಂದು ದಿಸ್ ಇಸ್ ಒನ್ ಆಫ್ ದ ಮೀಡಿಯಾ, ಒನ್ ಆಫ್ ದ ಪ್ಲಾಟ್ಫಾರ್ಮ್ ಟು ರೀಚ್ ಔಟ್ ಹ್ಯೂಜ್ ಪಾಪ್ಯುಲೇಷನ್ ಅಂತ. ನಾವು ನಿಮಗೆ ಒಂದಷ್ಟು ಮಾಹಿತಿ ಕೊಟ್ರೆ ನೀವು ಅದನ್ನ ಒಂದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀರಾ ಅಂತ ಹೇಳುವ ನಿಟ್ಟಿನಲ್ಲಿ. ಸೊ ಹಾಗಾಗಿ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಂಬರ್ಸ್ ಅನ್ನೆಲ್ಲ ಮೇ ಬಿ ನಾವು ಕಳಿಸ್ಬೋದು, ಅಥವಾ ಇಮೇಲ್ ಐಡಿಗೂ ನೀವು ಕಳಿಸಿದ್ರೆ ನಾವು ನಿಮ್ಮನ್ನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೋತೀವಿ. ಇನ್ನು PPT-ಗಳನ್ನ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ, ಮತ್ತೆ ಇಮೇಲ್ ಅಲ್ಲಿ ಮತ್ತೆ ನಾವು ಅದನ್ನ ಶೇರ್ ಮಾಡಕ್ಕೆ ಇಚ್ಛೆ ಪಡ್ತೀವಿ. ಮತ್ತೆ ನಮ್ಮ ಈ ಇವತ್ತಿನ ಎಲ್ಲಾ ಪ್ರಾಜೆಕ್ಟ್ಗಳು ಏನು NGO-ಗಳು ಶೇರ್ ಮಾಡಿದ್ರ ಖಂಡಿತವಾಗಿಯೂ ವಾಲಂಟಿಯರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಥ್ರೂ SDG ಇದರ ಮುಖಾಂತರ ಬೇರೆ 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 ಇಲಾಖೆಗಳನ್ನ ಸಂಪರ್ಕ ಮಾಡಿಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ SDG ಅನ್ವಯ. ಸೊ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ, ಒಳ್ಳೆಯ ಪ್ರೋಗ್ರೆಸ್ ಇದೆ. ಸ್ಪಿರುಲಿನಾ ಇರ್ಬೋದು, ಸಾಯಿ ಶುವರ್ದ್ ಇರ್ಬೋದು, ಸೆಲ್ಕೋದು ಇರ್ಬೋದು, ಆಮೇಲೆ ಸಿಫಾರ್ ಸಿಂಗಲ್ ವಿಂಡೋ ಸಿಸ್ಟಮ್ ಎಲ್ಲಾ ಕಡೆ ಬರ್ಬೇಕು ಅಂತ ನನ್ನದೊಂದು ಆಶಯ. ಯಾಕೆಂತಂದ್ರೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ದೊಡ್ಡ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳ ಬಗ್ಗೆ ದೊಡ್ಡ ಪಟ್ಟಿನೇ ಇರುತ್ತೆ. ಸೊ ಅದನ್ನ ಯಾವ ರೀತಿ ಆಕ್ಸೆಸ್ ಮಾಡ್ಬೇಕು ಅಂತ ಹೇಳುವಂತದ್ದು. ಸೊ ಅದನ್ನ ಅಟ್ ದ ಮೊಮೆಂಟ್ ಒನ್ ಟೈಮ್ ಅಲ್ಲಿ ಅದನ್ನ ರೀಚ್ ಔಟ್ ಮಾಡುವ ಹಾಗೆ ಕೆಲಸಗಳು ನಡೀತಾ ಇದೆ. ಮೋರ್ ದನ್ ಲ್ಯಾಕ್ಸ್ ಟುಗೆದರ್ ಸ್ಲಮ್ ಹೌಸ್ ಹೋಲ್ಡ್ಸ್ ಗಳಿಗೆ ಅದು ರೀಚ್ ಔಟ್ ಆಗಿದೆ. ಸೊ ವ್ಯಾಲಿಡ್ ಡಾಟಾ ಇದೆ ನಮ್ಮಲ್ಲಿ ಆ ಕೆಲಸ ರೀಚ್ ಆಗಿರೋದು. ಸೊ ಮೇ ಬಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಇದು ಬಂದ್ರೆ ಪ್ರೋಗ್ರಾಮ್ಸ್ ಗಳು ಈಸಿಯಾಗಿ ಜನರಿಗೆ ತಲುಪುತ್ತೆ ಅಂತ ಹೇಳುವಂತದ್ದು. ಸೊ ಇದು ಇಷ್ಟು ಆರ್ಗನೈಸೇಷನ್ ಗಳು ಬಿಟ್ಟು ಬೇರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ. ಎಲ್ಲದು ಇಲ್ಲಿ ಕವರ್ ಮಾಡಕ್ ಆಗಲ್ಲ. ಬಟ್ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಇನ್ನೋವೇಟಿವ್ ಪ್ರಾಜೆಕ್ಟ್ ಪ್ರೋಗ್ರಾಮ್ಗಳ ಬಗ್ಗೆ ATI ಗೆ ಕಳಿಸ್ಕೊಡಿ, ಡಾಕ್ಯುಮೆಂಟ್ಸ್ ಇರ್ಬೋದು, ಮಾಹಿತಿಗಳಿರ್ಬೋದು, ನಮ್ಮ ಪ್ಲಾನಿಂಗ್ ಗೆ ಕಳಿಸ್ಕೊಡಿ. ಮುಂದಕ್ಕೆ ಅದನ್ನು ನಾವು ರಿಪ್ಲಿಕೇಟ್ ಮಾಡಕ್ ಅವಕಾಶ ಸಿಗುತ್ತೆ. ಇನ್ನು ಬೇರೆ ಈಗ ನಾವು ಈಗಾಗ್ಲೇನೆ ನಮ್ಮ ಫೀಡ್ಬ್ಯಾಕ್ ಅಲ್ಲೂ ಕೂಡ ಕಲೆಕ್ಟ್ ಮಾಡ್ಲಿಕ್ಕಿದೀವಿ. ಅವರ ಇಮೇಲ್ IDs ಯಾರ್ಯಾರ್ದಿದೆ, ಏನಾದ್ರು ಪ್ರಶ್ನೆಗಳು ಅವ್ರಿಗೆ ಅದನ್ನು ಕೂಡ ನಾವು ಓಪನ್ ಆಗಿ ಇಟ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಅಂಡ್ ಸೊ ದಟ್ ಇದನ್ನ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಈಗಾಗ್ಲೇ ಶೇರ್ ಮಾಡ್ತಾ ಇದೀವಿ. ಅಂಡ್ ಒನ್ ಮೋರ್ ಥಿಂಗ್ ನನಗೆ ಪಾಯಿಂಟ್ ಮಾಡಬೇಕು. ಹೌದು, ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಕೂಡ ಬಹಳಷ್ಟು ಬಿಸಿ ಶೆಡ್ಯೂಲ್ ಇತ್ತು, ಅವ್ರದ್ದು ಪಾಯಿಂಟ್ ಸೆಷನ್ಗಳು ಮಾಡ್ಬೋದಿತ್ತು. ಬಟ್ ಏನೋ ಒಂದು ಇದರಿಂದ ಆಗ್ಲಿಲ್ಲ. ಬಹಳಷ್ಟು ನೇತೃತ್ವ ವಹಿಸ್ಕೊಂಡಿದ್ದಾರೆ. ಎಷ್ಟು ಸಮಗ್ರವಾಗಿ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಪ್ರತಿ ಒಂದು ಮೈಕ್ರೋ ಲೆವೆಲ್ ಆಕ್ಟಿವಿಟಿ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳು ಏನಿದೆ ಅದನ್ನ ಫೋಕಸ್ ಮಾಡ್ತಾ ಇದೆ. ಸೊ ಅವರ ಎಲ್ಲ ಮಾರ್ಗದರ್ಶನ, ಅವರ ಅಡ್ವೈಸ್ ಅಂದ್ರೆ ಗೈಡೆನ್ಸ್, ಅವರದು ಸಜೆಷನ್ಸ್ ಗಳು, ಅವರ ಇನ್ಪುಟ್ ಗಳಿಂದ ಇಷ್ಟರ ಮಟ್ಟಕ್ಕೆ ಇದಾಯ್ತು. NGO-ಗಳದ್ದು ಈ ಒಂದು ಹ್ಯೂಜ್ ಟಾಸ್ಕ್ ಅನ್ನ ಅಥವಾ ಈ ಒಂದು ಏನು ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಅವರೇ ಪ್ರೇರೇಪಣೆ, ಅವರೇ NGO-ಗಳದ್ದು ನಾವು ಇದು ಮಾಡೋಣ ಅಂತ ಹೇಳಿದ್ಮೇಲೆ ನಾವು ನೀತಿ ಆಯೋಗ, ದರ್ಪಣ ಇದೆಲ್ಲ ಪ್ರೋಸೆಸ್ ಗಳಾಗಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಜ್ ಅಲ್ಲಿ ನಾನು ಅವ್ರಿಗೆ ಚಿರಋಣಿಯಾಗಿದ್ದೀನಿ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೂ ಇಷ್ಟ ಪಡ್ತಾ ಇದ್ದೀನಿ. ಮತ್ತೆ ನಾವು ಇನ್ನೊಂದು ಪಾಯಿಂಟ್, ಅವರು ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ SS ಆಗಿರೋದ್ರಿಂದ ಅಲ್ಲಿ NSS ವಾಲಂಟಿಯರ್ಸ್ ಗಳು ವಾಲಂಟಿಯರ್ ಆಗಿ ತಮ್ಮನ್ನ
ತಮ್ಮನ್ನ ತಾವು ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಆ NSS ವಾಲಂಟಿಯರ್ಸ್ ಅಲ್ಲಿ 750 ಇನ್ಸ್ಟಿಟ್ಯೂಷನ್ ಗಳ ಜೊತೆಗೆ ಒಂದಷ್ಟು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಗಳ ಜೊತೆಗೆ NGO ಗಳ ಜೊತೆಗೆ ಕೊಲಾಬರೇಷನ್ ಆಗಿ ಎಲ್ಲ ಈ ಗವರ್ಮೆಂಟ್ ಸ್ಕೀಮ್ಸ್ ಗಳ ಬಗ್ಗೆ ಮತ್ತೆ ಪವರ್ಟಿ ಎಲಿವೇಶನ್ ಬಗ್ಗೆ ಕೆಲಸಗಳು ನಡೀತಾ ಇದೆ. ಹಾಗಾಗಿ SDG ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನು ಹಲವು ಡಿಪಾರ್ಟ್ಮೆಂಟ್ಗಳ ಎಲ್ಲಾ ಒಂದು ಏನು ಒಗ್ಗಟ್ಟು ಕೆಲಸಗಳು ಸಾಗ್ತಾ ಇದೆ. ಸೊ ಅದೊಂದು ನಾನು ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಗಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. Great. Ma'am, just one more thing. There was one question which I saw. Probably you can take it up with the policy level because Shalini ma'am already ಇರೋದ್ರಿಂದ. ರಾಕೇಶ್ ಎಲ್ಲನವರು ಒಂದು ಪ್ರಶ್ನೆ ಕೇಳಿದ್ದಾರೆ. Government direction and support in relaxation and taxation of receiving funds ಅಂತ ಹೇಳಿದ್ದಾರೆ. ಐ ಥಿಂಕ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆಫ್ಟರ್ ಡಿವ್ಯಾಲ್ಯೂಯೇಷನ್ ಆಫ್ ದ ಕರೆನ್ಸಿ ಅಥವಾ ಏನಾಯ್ತು ಅದಾದ ನಂತರದಲ್ಲಿ ಸಪೋರ್ಟ್ ಟು NGOs ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ಟರ್ನ್. ಸೊ ಹಾಗಾಗಿ ಈ ಟ್ಯಾಕ್ಸೇಷನ್ ಮತ್ತೆ ರಿಲ್ಯಾಕ್ಸೇಷನ್ ಆನ್ ಸರ್ಟನ್ ಥಿಂಗ್ಸ್ ಇದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ಅಂತ ಭಾವಿಸ್ತೇನೆ. ರೂಪಾ ಮೇಡಮ್ ಏನಾದ್ರು ಇದ್ರ ಬಗ್ಗೆ ಹೇಳದಿದ್ರೆ. ಈ ಪಾಯಿಂಟ್ ನಾನು ಅದೇ ಕೆಲವೊಂದಷ್ಟು ಪಾಲಿಸಿ ಲೆವೆಲ್ ಅಲ್ಲಿ ಇಶ್ಯೂಸ್ ಗಳು ಡಿಸಿಷನ್ಸ್ ಗಳೆಲ್ಲ ಇರೋದ್ರಿಂದ ಸೊ ಈ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡು ನಾವು ಸಂಬಂಧಪಟ್ಟ ಏನು ಅಧಿಕಾರಿಗಳು ಯಾರಿದಾರ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಅದನ್ನ ಅವರ ಗಮನಕ್ಕೆ ತರ್ತೀವಿ. ಈ ತರ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ. ಸೊ ಎನಿಹೌ ಎಲ್ಲರೂ ಕೂಡ ಇಮೇಲ್ ಮುಖಾಂತರ ವಾಟ್ಸ್ಆಪ್ ಅಲ್ಲಿ ಎಲ್ಲವೂ ಕೂಡ ನಮ್ಮ ಜೊತೆ ಲಿಂಕ್ ಅಲ್ಲಿ ಇರೋದ್ರಿಂದ ಪ್ರತಿ ಒಂದು ಹಂತದಲ್ಲಿ ನಾವಿನ್ ಮುಂದೆ ಅಪ್ಡೇಟ್ ಕೊಡೋಣ. ಈಗ ಕೋವಿಡ್ ಟೈಮ್ ಅಲ್ಲಿಂದ 1.5 ವರ್ಷ ಆಯ್ತು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿ. ಬಟ್ ಈ ಒಂದು ಹ್ಯೂಜ್ ಇದನ್ನ ಅಲೈನ್ ಮಾಡಿ ಎಲ್ಲಾರನ್ನ ಅದನ್ನ ಸೇರಿಸಿ ಮಾಡೋ ಹೊತ್ತಿಗೆ ಇಷ್ಟು ಟೈಮ್ ತಗೊಂತು. ಮೇ ಬಿ ಇನ್ನು ಡಿಸ್ಟ್ರಿಕ್ಟ್ ವೈಸು ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಂಡು ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ಕೊಂಡು ತಾವು ಕೇಳಿರುವಂತಹ ಕ್ವಶನ್ ಗಳಿಗೂ ಒಂದಷ್ಟು ಉತ್ತರಗಳನ್ನ ನಾವು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ನಾವು ಶೇರ್ ಮಾಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮುಕ್ತಾಯ ಹಂತ ಅಂತ ಅನ್ಕೊಂಡಿದ್ದೀನಿ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಸಜೆಷನ್ ಹೇಳೋದಿದ್ರೆ ನಮ್ಮ ATI ಸಂಸ್ಥೆಯ ಸುಮಾರು ಬೋಧಕರು ಈಗಾಗ್ಲೇ ವೇದಿಕೆ ಮೇಲಿದ್ದಾರೆ. ಏನಾದ್ರು ಕೇಳೋದಿದ್ರೆ ಅಥವಾ if you want to chip in and say something that we have left out, you can. I think Dr. Kristen, I was there through and through, but only for some time I was not there in the training program. I think it was a very thoughtful design what you have made, and a lot of NGOs have also participated. And I think there are certain things which you have chipped in, like what is the role of SDGs for the society and for the country per se, for looking into 2030, whatever the goals we have for the government in front of us. And second, I like the concept of bringing those, they are not NGOs, they are the funders, seed funders. Like when you talk about startups for SMSEs or MSMEs, it is important that an NGO which will have some bombastic ideologies to reach the society, and it will also have a lot of things to offer to the society to hold in hands, especially for livelihood, or to see that they want to conserve the environment as such. But many times they would be taking a step backward because they won't be able to have that kind of seed money to start with. I think institutions like or the individuals like Kishore Jagirdar who spoke a bit about it, I think such kind of things should be encouraged more to see that SDG goals are met to the spirit of it. I think that was one session which I really appreciate, that they're chipping in. They're chipping in and they're also trying to help NGOs. This is what I wanted to add. Thank you. Thank you. And before we hang on, anything that you want to say before we finish? And no. Okay. I think I have said. Yeah. I thank you. So close ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಇನ ಒಂದು ಜಿಸ್ಟ್ ಅನ್ನ ನನ್ನ ಕೈಯಲ್ಲಿದೆ. ನಾನು ಅದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. Because very good and nice. So I wanted all of you to know that NGO ಎಷ್ಟು ವರ್ಷದಿಂದ ಕೆಲಸ ಮಾಡುವಂತ NGOs ನಮ್ ಜೊತೆ ಇದ್ದಾರೆ ಅಂತ ನೋಡೋದಕ್ಕೆ ಒಂದು ಸರ್ವೆಯನ್ನ ಕೊಟ್ಟಿದ್ದೆ. ಸೊ ಇದರಲ್ಲಿ ರಿಸಲ್ಟ್ ಏನು ಅಂತ ಹೇಳಿದ್ರೆ
ಆಲ್ಮೋಸ್ಟ್ 66% NGOs who have responded are between 5 and 30 years. So 5 and 30 years, that is a really good, ಅವರ ಅಚೀವ್ಮೆಂಟ್ ಎಷ್ಟು ಕೆಲಸ ಮಾಡಿರ್ಬಹುದು ಅಂತ ಇದೆಲ್ಲಾನು ಕೂಡ ನಾನು ನೋಡ್ತಾ ಇದ್ದೆ. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಗುಡ್. ಯಾ, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಅಬೌಟ್ ಇದು ಎಂತ ಎಷ್ಟ್ ಜನ ಗವರ್ಮೆಂಟ್ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಅದನ್ನು ಕೂಡ ನಾನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೆ. ಸೊ ಇದರಲ್ಲಿ ಆಲ್ಮೋಸ್ಟ್ we have about 66% of government NGOs who have worked with government, and the rest 33% have said no. No ಅಂತ ಹೇಳೋದಕ್ಕೆ ಕಾರಣ ಏನಿದೆ ಅಂತ ನಂಗೆ ಗೊತ್ತಿಲ್ಲ, but they have said no, which means they are either getting foreign funds or they are getting some charity ಆತರ ಇರಬಹುದು ಅಂತ ಅನ್ಕೊಂಡಿದ್ದೀನಿ. So even what it is, we are looking forward for even them how they want to come up with specifying how they are achieving SDG goals. So the next one is about ಅವರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಎಷ್ಟು ವರ್ಷದಿಂದ ಅದನ್ನು ಕೂಡ ನಾವು ಕೇಳ್ದೋ. So we are most of them that is 10 to 20 years ಹೇಳಿದವರೇ ತುಂಬಾ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ NGOs ಇದ್ದಾರೆ. ಅದು ನಮಗೆ ಬಹಳ 10 to 20 years, as I said in the beginning, ತುಂಬಾನೇ ಅದು they have put in lot of effort to do lot of work in Karnataka. Next one is about this is a percentage that we have asked, ನಿಮಗೆ ಅವಾರ್ಡ್ಸ್ ಏನಾದ್ರು ಸಿಕ್ಕಿದ್ಯಾ ಅಂತ. ಇದರಲ್ಲಿ ಅಗೇನ್ almost 47 people have said they have got awards. ನಿಜವಾಗ್ಲೂ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕಾಗಿರುವಂತದ್ದೇನೆ. ಸೊ ಅವಾರ್ಡ್ ಸಿಕ್ಲಿಲ್ಲ ಇದ್ದವರು ಇದ್ದಾರೆ, ಉಳಿದವರೆಲ್ಲ ಸಿಕ್ಲಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅವಾರ್ಡ್ ಸಿಕ್ದೇನೆ ಇರುವಂತವ್ರು ಬಹುಶಃ ನೀವು ಅಪ್ಲೈ ಮಾಡಿಲ್ವೇನೋ, ಇಲ್ಲದೆ ಹೋದ್ರೆ ಸಿಕ್ಕುವಂತ ಒಂದು ಚಾನ್ಸ್ ಕೂಡ ಇದೆ. ಯಾಕಂದ್ರೆ ಎಲ್ಲಾರು ಕೂಡ ನೀವು ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನೊಂದು, ಆರ್ ಯು ವರ್ಕಿಂಗ್ ಇನ್ ದ ಫೀಲ್ಡ್ ಆಫ್ SDG? ಇದು ನಮ್ಗೆಲ್ಲರಿಗೂ ಕೂಡ ಒಂಥರ about 92% of you have said yes, I am working in the field of SDG. ಉಳಿದವರು ಯಾರ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಇನ್ನೊಂದ್ಸತಿ ಆಫ್ಟರ್ ದಿಸ್ ಪ್ರೋಗ್ರಾಮ್ ಐ ವಾಂಟ್ ಆಲ್ ಆಫ್ ಯು ಟು ಇನ್ನೊಂದ್ಸತಿ ಇಣಿಕಿ ನೋಡಿ. ನೀವು ಯಾವುದೋ ಒಂದಲ್ಲ ಸುಮಾರು ಗೋಲ್ಸ್ ಮಾಡ್ತಾ ಇರ್ತೀರಾ. ಸೊ ಅದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಸೊ ಇಟ್ ಇಸ್ ನಾಟ್ ದಟ್ ನೀವು ಮಾಡ್ತಾ ಇಲ್ಲ ಅಂತ ಹೇಳುವಂತದ್ದಲ್ಲ. ಈಗ ಈ ಪ್ರೋಗ್ರಾಮ್ ನಂತರ ಖಂಡಿತವಾಗ್ಲೂ ನಿಮಗೆ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ, ಮತ್ತೆ SDG ಅಚೀವ್ ಮಾಡೋದಕ್ಕೆ ನಿಮ್ಮ ಕೆಲ್ಸಗಳ ಮುಖ ಆಡ್ತಾ ಇದ್ದೀರಾ ಅಂತ ನಮಗ್ ಗೊತ್ತಾಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಿಮಗೆ ಈಗಾಗ್ಲೇ ನಾವು ಶೇರ್ ಮಾಡಿದ್ದೀವಿ, ಫೀಡ್ಬ್ಯಾಕ್ ಕೂಡ ಕಳಿಸಿದ್ದೀವಿ. ಸೊ ಫೀಡ್ಬ್ಯಾಕ್ ಫಾರ್ another 2 days, 2-3 ದಿನ ನಾವು ಓಪನ್ ಆಗಿ ಇಟ್ಟಿರ್ತೀವಿ. ಯಾಕೆಂತ ಹೇಳಿದ್ರೆ ನಮಗೆ ನೀವು ಈವನ್ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ನೀವು ಅದನ್ನು ಕೂಡ ನೋಡಿ ಬೇಕಾದ್ರೆ ನೀವು ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ತಿಳಿಸಬಹುದು. ಇದು ನಮಗೆ ಇನ್ನು ಮುಂದಕ್ಕೆ ಯಾವ ತರ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅದ್ರ ಬಗ್ಗೆ ನೋಡ್ತಾ ಇದೀವಿ. ಸೊ ಇಲ್ಲಿವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ NGO ಮಿತ್ರರಿಗೆ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಬಹುಶಃ ನಾವು ಸುಮಾರು 3 ವರ್ಷಗಳಿಂದ ಪ್ಲಾನ್ ಮಾಡಿರುವಂತ ಒಂದು ಕಾರ್ಯಕ್ರಮ. ರೂಪಾ ಅವರು ಈಗಾಗ್ಲೇ ಹೇಳಿದ್ರು, ಶಾಲಿನಿ ಮೇಡಮ್ ಡ್ರೀಮ್ ಪ್ರೋಗ್ರಾಮ್ ಇದು. ಸೊ ನಾನ್ ಸ್ಟಾರ್ಟಿಂಗ್ ಇಂದ ಶಾಲಿನಿ ಮೇಡಮ್ ಅವ್ರ ಬಗ್ಗೆ ಹೇಳೋದಿಕ್ಕೆ ನಾನು ಮೇಡಮ್ ಬರ್ಬಹುದೇನೋ, ಎಲ್ಲಾದ್ರೂ ಜಾಯಿನ್ ಆಗ್ಬಹುದೇನೋ ಅಂತ ಅನ್ಕೋದಟ್ ಅವರು ಬಹುಶಃ ಅವ್ರ ಕೆಲ್ಸದ ನಿಮಿತ್ತ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಮೇಡಮ್ ಅವ್ರನ್ನ ಇಲ್ಲಿ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅವರ ಕೆಲ್ಸ ಸಾಕಷ್ಟು ನಮ್ಮ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಅದಕ್ಕಾಗಿ ಮೇಡಮ್ ಅವರ ಕೊಡುಗೆ ಅಪಾರ.
ಸೊ ಮೇಡಮ್ ಅವ್ರನ್ನ ಧನ್ಯವಾದಗಳನ್ನ, ಅವರ ಅನುಪಸ್ಥಿತಿಯಲ್ಲೂ ಕೂಡ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನ ನಡೆಗೆ ನಮ್ಮ ಜೊತೆ ಮೇಡಮ್ ಮಂಜುಳಾ ವಿ ಅವರು ಬಂದಿದ್ರು. ಅವರು ಮಹಾನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು. ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಮೇಡಮ್ ಮಮತಾ, ಡಾಕ್ಟರ್ BR ಮಮತಾ ಅವರು ಕೂಡ ಜಾಯಿನ್ ಆಗಿದ್ರು. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಶ್ರೀ ಪ್ರಶಾಂತ್ ಅವರು, ಪ್ರೊಫೆಸರ್, ಹಂಪಿ ಯೂನಿವರ್ಸಿಟಿ, ಅವರು ಡೆವಲಪ್ಮೆಂಟ್ ಸೆಕ್ಟರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮತ್ತೆ ಶ್ರೀ ಅಮೋಘ್, ಕಿಶೋರ್, ಮಹೇಶ್, ಡಾಕ್ಟರ್ ಸೀತಾರಾಮ್, ಆನಂದ್ ಹೆಗಡೆ, ಇವರೆಲ್ಲರೂ ಕೂಡ ತುಂಬಾನೇ ನಮ್ ಜೊತೆ ಇದ್ದು, ಪ್ರಭಾನಂದ್ ಹೆಗಡೆ, ಆಲ್ ವರ್ ಸೋ ಗುಡ್. ಯುನೋ ಅವ್ರ ಕೆಲಸ ಮಾಡ್ತಾ ಇರೋದನ್ನ ನನಗೆ ನಾವು 10 ನಿಮಿಷ ಅಂತ ಹೇಳಿದ್ರು ಕೂಡ ಇನ್ನೂ ಹೆಚ್ಚು ಸಮಯ ತಗೊಂಡ್ರು ಪರವಾಗಿಲ್ಲ, ಅವರು ಕೆಲಸ ಮಾಡಿದಾರಲ್ಲ, ಅವ್ರು ಮುಂದುವರಿಸ್ಕೊಂಡು ಹೋಗಿ ನಿಟ್ಟಿನಲ್ಲಿ ಇದ್ದಿದ್ದು. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಸೊ ಇದಿಷ್ಟು ಕೂಡ ಹೇಳ್ತಾ, ನಮಗೆ ಇನ್ನೂ ಕೂಡ ನಮ್ಮ ಜೊತೆ ಶ್ರೀ ಸ್ವಾಮಿನಾಥನ್ ಸರ್ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮ ನಡೆಸೋದಿಕ್ಕೆ ಶ್ರೀಮತಿ ರೂಪಾ ಅವರು ಕೂಡ ನನ್ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನ ನಡೆಸೋದಿಕ್ಕೆ ಇದ್ದಿದ್ದು, ಅದು ಬಹಳ ಉತ್ತಮವಾಗಿದೆ. ಒಂಥರ ಒಂದೊಂದು ಇದು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನಾವಿಬ್ರು ಪರಸ್ಪರ ಚರ್ಚೆ ಮಾಡಿ ಇದನ್ನ ಕಾರ್ಯಕ್ರಮವನ್ನ ನಡೆಸೋದಿಕ್ಕೆ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರೂಪಾ ಫಾರ್ ದಟ್. ಅಂಡ್ ಡಾಕ್ಟರ್ ಮುಕುಂದ್ ಅವರು ಕೂಡ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಕೂಡ ಅವರು ಕೂಡ ಬಂದ್ ಹೋಗಿದ್ದಾರೆ. ಸೊ ಅವ್ರು ಬಹುಶಃ ತುಂಬಾನೇ ಈ ಕ್ಷೇತ್ರದಲ್ಲಿ ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು. UNDP ವಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು. ಥ್ಯಾಂಕ್ಸ್ ಡಾಕ್ಟರ್ ಮುಕುಂದ್ ಫಾರ್ ಬೀಂಗ್ ವಿತ್ ಅಸ್. ಅಂಡ್ none other than my own colleagues in ATI, ಮೇಡಮ್ ಶ್ರೀ ಓದು, ಹಾಗೆ ಸುಮಾರು ನಮ್ಮ ಸ್ಟಾಫ್ ಆಫೀಸರ್ಸ್ ಎಲ್ಲರೂ ಕೂಡ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಅಂಡ್ ವಾಂಟ್ ಟು ಸ್ಪೆಷಲಿ ಥ್ಯಾಂಕ್ ಪ್ರೀತಿ ಅಂಡ್ ಸುಲ್ತಾನಾ ವರ್ಕಿಂಗ್ ವಿತ್ ಮೀ ಆಸ್ ಟೆಕ್ನಿಕಲ್ ಅಸಿಸ್ಟೆಂಟ್. ಥ್ಯಾಂಕ್ ಯು ಸೋ. ಅಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಸಮ್ ಮೋರ್ ಸಚ್ ಪ್ರೋಗ್ರಾಮ್ಸ್. ನೀವೆಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಜೊತೆ ಬಂದು ಸೇರ್ತೀರಾ ಇದೇ ತರ ಪ್ರೆಸೆಂಟೇಷನ್ಸ್ ಅಂತ ಅನ್ಕೊಳ್ತಾ, ಹಾಗೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಡಾಕ್ಟ್ರೆ. ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು.